ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಪುರುಷೋತ್ತಮ ರೈ ಬೂಡಿಯಾರು, ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಪುತ್ತೂರು. ಹಾಗೆ ಕಬಡ್ಡಿ ಅಂಕಣದ ಉದ್ಘಾಟನೆಯನ್ನು ನೆರವೇರಿಸುವವರು ಶ್ರೀ ಬಾಲಮಿಗಳು ಆಟೋಮೇಷನ್ ಮಂಗಳೂರು. ಹಾಗೆ ಇಂದಿನ ಸನ್ಮಾನಿತರನ್ನು ಸನ್ಮಾನಿಸುವವರು ಶ್ರೀ ಮಿತ್ರಂಬಾಡಿ ಪುರಂದರೈ, ಅಧ್ಯಕ್ಷರು ರೋಟರಿ ಕ್ಲಬ್ ಪುತ್ತೂರು ಪೂರ್ವ. ಹಾಗೆ ಅತಿಥಿಗಳಾಗಿ ನಮ್ಮೊಂದಿಗಿರುವವರು 5 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ ಮುಳಿಯಾ ಜ್ಯುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪ. ರತನ್ ರೈ ಕುಂಬ್ರ, ಪ್ರವೀಣ್ ಕುಂಟ್ಯಾನ, ಲೋಕೇಶ್ ರೈ ಅಮೆ, ಪಡ್ಡಂಬೈಲು ಜನಾರ್ದನ್ ರೈ, ಕೆದಂಬಾಡಿ ಮಠ ರವಿಕುಮಾರ್ ರೈ, ಕೃಷ್ಣಪ್ಪ ಗೌಡ ಕಕ್ವೆ, ಶ್ರೀ ಶರತ್ ಗುತ್ತು, ಇಸ್ಮಾಯಿಲ್ ಘಟ್ಟಮನೆ, ಹಾಗೆ ಪ್ಯಾಟ್ರಿಕ್ ಸಿಪ್ರಿಯನ್ ಮಸ್ಕರಿನಸ್. ಹಾಗೆ ಇಂದಿನ ಸನ್ಮಾನವನ್ನು ಸ್ವೀಕರಿಸುವವರು ಶ್ರೀ ಚಂದ್ರಶೇಖರ್ ರೈ ನಡುಬೈಲು, ರಾಷ್ಟ್ರೀಯ ಕ್ರೀಡಾಪಟುಗಳು, ಶ್ರೀ ಮೋಹನ್ ದಾಸ್ ರೈ ಕುಮ್ರಾ, ಸಮಾಜ ಸೇವಕರು, ನಿಶ್ಚಿತ್ ರೈ ಕೊಲ್ಲಾಜೆ, ಕ್ರೀಡಾಪಟು. ಹಾಗೆ ಇನ್ನೋರ್ವರು ಶ್ರೀ ಸಂದೇಶ್ ರೈ, ಇವರು ನಮ್ಮ ಯುವರಂಗದ ಮಾಜಿ ಅಧ್ಯಕ್ಷರು ಹೌದು. ಇವರು ಇಂದಿನ ನಮ್ಮ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆ ಶ್ರೀ ಕರುಣಾಕರ್ ರೈ ಅತ್ರಿಜಾಲು, ಅಧ್ಯಕ್ಷರು ಶ್ರೀರಾಮ ಮಂದಿರ ಕೆದಂಬಾಡಿ, ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಹಾಗೆ ಯುವರಂಗದ ಸಂಚಾಲಕರಾದ ಶ್ರೀ ಕೃಷ್ಣಕುಮಾರ್ ಗೌಡ ಇದ್ಯಾಪೆ, ಹಾಗೆ ಅಧ್ಯಕ್ಷರಾದ ನಿತೇಶ್ ರೈ ಕೋರಂಗ, ಪ್ರಧಾನ ಕಾರ್ಯದರ್ಶಿಯಾದಂಥ ಲಿಖಿತ್ ಗೌಡ ಇದ್ಯಾಪೆ, ಸಾಂಸ್ಕೃತಿಕ ಕಾರ್ಯದರ್ಶಿ ಶೇಖರ್ ಪೂಜಾರಿ ಬಾರಿಕೆ, ಹಾಗೆ ಕ್ರೀಡಾ ಕಾರ್ಯದರ್ಶಿ ರಕ್ಷಿತ್ ಗೌಡ ಇದ್ಯಪ್ಪೆ, ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಾ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಅನ್ನು ತಿಂಗಳಡಿವರಿಂದ. ನಮಾಮಿ ವಿಘ್ನೇಶ್ವರಂ ಪಾದಪಂಕಜಂ, ಸ್ಮರಾಮಿ ತುಂಬಿಮುಖೇಶ್ವರಂ ಗಣನಾಯಕಂ, ಕರೋಮಿ ಕಲ್ಯಾಣ ಗುರುಪೂಜನಂ ಸದಾ. ನಮಸ್ತೆ ಕುರು ಪ್ರಸೀತ ಪ್ರಸಾದಂ ಭಜೇಹಂ, ನಮಸ್ತೆ ಕುರು ಪ್ರಸೀತ ಪ್ರಸಾದಂ ಭಜೇಹಂ, ನಮಸ್ತೆ ಕುರು ಪ್ರಸೀತ ಪ್ರಸಾದಂ ಭಜೇಹಂ. ಅಭಿವಂದನೆಗಳು ಅನ್ನು ಇವರಿಗೆ. ಮುಂದೆ ಈ ಒಂದು ಸಭಾ ಕಾರ್ಯಕ್ರಮದ ಸಭಾ ಸಮಾರಂಭದ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ನಿತೇಶ್ ರೈ, ಅಧ್ಯಕ್ಷರು ಯುವರಂಗ ಕೆದಂಬಾಡಿ ಇವರಿಂದ. ಯುವರಂಗ ರಿಜಿಸ್ಟರ್ ಕೆದಂಬಾಡಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಪುರುಷರ 65 kg ವಿಭಾಗದ 2ನೇ ವರ್ಷದ ಒಣಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಹಾಜರಾಗಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂಥ ನಮ್ಮ ಹಿರಿಯರಾದಂಥ ಹಾಗೂ ನಮ್ಮ ಯುವರಂಗದ ಮಾರ್ಗದರ್ಶಕರಾದಂಥ ಹಾಗೆ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಪುರುಷೋತ್ತಮ ರೈ ಬೋಡಿಯಾರು, ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಪುತ್ತೂರು, ಇವರಿಗೂ ಕೂಡ ಯುವರಂಗದ ಪರವಾಗಿ ಪ್ರೀತಿಯ ಸ್ವಾಗತಗಳು.
ಹಾಗೆ ಕಬಡ್ಡಿ ಅಂಕಣದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂಥ ನಮ್ಮ ಊರಿನವರು ಹಾಗೆ ಮಂಗಳೂರಿನಲ್ಲಿ ಉದ್ಯಮ ನಡೆಸುತ್ತಿರುವಂಥ ಬಾಲಚಂದ್ರ ಐ ಬೆದ್ರುಮಾರು ಇವರಿಗೂ ಕೂಡ ಯುವರಂಗದ ಪರವಾಗಿ ಪ್ರೀತಿಯ ಸ್ವಾಗತಗಳು. ಹಾಗೆ ಇವತ್ತಿನ ಯುವರಂಗದ ಕಾರ್ಯಕ್ರಮದಲ್ಲಿ 3 ಜನ ಗಣ್ಯರಿಗೆ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಿಕ್ಕಿರುವಂಥ ಮಿತ್ರಪಾಡಿ ಪುರಂದರ್ ರೈ, ಅಧ್ಯಕ್ಷರು ರೋಟರಿ ಕ್ಲಬ್ ಪುತ್ತೂರು ಪೂರ್ವ, ಇವರಿಗೂ ಕೂಡ ಯುವರಂಗದ ಪರವಾಗಿ ಸ್ವಾಗತಗಳು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರುವಂಥ ರಮೇಶ್ ರೈ ಬಳಿಕಾಲ, ನಿರ್ದೇಶಕರು ಕೆಯೂರು ಕೆದಂಬಾಡಿ ರಬ್ಬರ್ ಉತ್ಪಾದಕ ಸಂಘ, ಇವರಿಗೂ ಕೂಡ ಯುವರಂಗದ ಪರವಾಗಿ ಸ್ವಾಗತಗಳು. ಹಾಗೆ ಎ.ವಿ. ನಾರಾಯಣ್, ಎ.ವಿ.ಜಿ. ಅಸೋಸಿಯೇಟ್ಸ್ ಪುತ್ತೂರು, ಇವರು ಕೂಡ ನಮ್ಮ ಕಾರ್ಯಕ್ರಮದ ಅತಿಥಿಗಳು, ಇವರಿಗೂ ಕೂಡ ಯುವರಂಗದ ಪರವಾಗಿ ಸ್ವಾಗತಗಳು. ಹಾಗೆ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ರತನ್ ರೈ ಕುಂಬ್ರಾ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೆದಂಬಾಡಿ, ಇವರಿಗೂ ಕೂಡ ಯುವರಂಗದ ಪರವಾಗಿ ಪ್ರೀತಿಯ ಸ್ವಾಗತಗಳು. ಹಾಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಪಡ್ಡಂಬೈಲು ಜನಾರ್ದನ್ ರೈ ಕೊಡಂಕಿರಿ, ಇವರಿಗೂ ಕೂಡ ಯುವರಂಗದ ಪರವಾಗಿ ಸ್ವಾಗತಗಳು. ಹಾಗೆ ಕೆದಂಬಾಡಿ ಮಠ ರವಿಕುಮಾರ್ ರೈ, ಉದ್ಯಮಿಗಳು ಮಾತೃಶ್ರೀ ಸೋಲಾರ್ ಸಿಸ್ಟಮ್ ಪುತ್ತೂರು, ಇವರಿಗೂ ಕೂಡ ಯುವರಂಗದ ಪರವಾಗಿ ಪ್ರೀತಿಯ ಸ್ವಾಗತಗಳು. ಹಾಗೆ ನಮ್ಮ ಶಾಲೆಯ ಮಾಜಿ STMC ಅಧ್ಯಕ್ಷರಾದ ಇಸ್ಮಾಯಿಲ್ ಘಟ್ಟಮನೆ, ಇವರಿಗೂ ಕೂಡ ಯುವರಂಗದ ಪರವಾಗಿ ಸ್ವಾಗತಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವಂಥ ಚಂದ್ರಶೇಖರ್ ರೈ ನಡುಬೈಲು, ರಾಷ್ಟ್ರೀಯ ಕ್ರೀಡಾಪಟು, ಇವರಿಗೂ ಕೂಡ ಯುವರಂಗದ ಪರವಾಗಿ ಪ್ರೀತಿಯ ಸ್ವಾಗತಗಳು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ ಸಂದೇಶ್ ರೈ ಬೋಲೋಡಿ, ವಕೀಲರು ಮಂಗಳೂರು, ಇವರಿಗೂ ಕೂಡ ಯುವರಂಗದ ಪರವಾಗಿ ಪ್ರೀತಿಯ ಸ್ವಾಗತಗಳು. ಹಾಗೆ ನಮ್ಮ ಶ್ರೀರಾಮ ಭಜನ ಮಂದಿರದ ಅಧ್ಯಕ್ಷರಾದ ಕರುಣಾಕರ್ ರೈ ಅತ್ರೆಜಾಲು, ಇವರು ಕೂಡ ಉಪಸ್ಥಿತಿದ್ದಾರೆ, ಇವರಿಗೂ ಕೂಡ ಯುವರಂಗದ ಪರವಾಗಿ ಪ್ರೀತಿಯ ಸ್ವಾಗತಗಳು. ಹಾಗೆ ನಮ್ಮ ಯುವರಂಗದ ಸ್ಥಾಪಕರಾದಂಥ ಪ್ಯಾಟ್ರಿಕ್ ಸಿಪ್ರಿಯನ್ ಮಸ್ಕರೆನೆಸ್ ಉಪಸ್ಥಿತಿದ್ದಾರೆ, ಇವರನ್ನು ಕೂಡ ಯುವರಂಗದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವಂಥ ಮೋಹನ್ ದಾಸ್ ರೈ ಕುಂಬ್ರಾ, ಸಮಾಜ ಸೇವಕರು ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂಥ ಮೋಹನ್ ದಾಸ್ ರೈ ಕುಂಬ್ರಾ, ಇವರಿಗೆ ಯುವರಂಗದ ಪರವಾಗಿ ಪ್ರೀತಿಯ ಸ್ವಾಗತಗಳು. ಹಾಗೆ ವೇದಿಕೆಯಲ್ಲಿ ಯುವರಂಗದ ಸಂಚಾಲಕರಾದ ಕೃಷ್ಣಕುಮಾರ್ ಗೌಡ ಇದ್ಯಾಪೆ ಉಪಸ್ಥಿತಿದ್ದಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದ ಲಿಖಿತ್ ಗೌಡ ಇದ್ಯಾಪೆ ಹಾಗೂ ಕ್ರೀಡಾ ಕಾರ್ಯದರ್ಶಿಗಳಾದ ರಕ್ಷಿತ್ ಗೌಡ ಇದ್ಯಾಪೆ ಹಾಗೂ ಸಾಂಸ್ಕೃತಿಕ ಕಾರ್ಯದರ್ಶಿಯಾದ ಶೇಖರ್ ಪೂಜಾರಿ ಬಾರಿಕೆ, ಇವರಿಗೆಲ್ಲರಿಗೂ ಯುವರಂಗದ ಪರವಾಗಿ ಸ್ವಾಗತ. ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೂ
ಯುವರಂಗದ ಮೇಲೆ ಪ್ರೀತಿ ಇಟ್ಟು ಬಂದಂಥ ಎಲ್ಲರಿಗೂ ಯುವರಂಗದ ಪರವಾಗಿ ಪ್ರೀತಿಯ ಸ್ವಾಗತಗಳು. ಮಾನ್ಯ ಇಂದಿನ ಮುಕ್ತ ಕಬಡ್ಡಿ ಪಂದ್ಯಾಟದ ಸಮಾರಂಭದ ಅಧ್ಯಕ್ಷರೇ, ಬುಡಿಯಾರು ಪುರುಷೋತ್ತಮರೈಗಳೇ, ಉದ್ಘಾಟಕ ಕಡಮಜಲ್ ಸುಭಾಸರೈಗಳೇ, ಹಾಗೆ ಕ್ರೀಡಾಂಗಣದ ಉದ್ಘಾಟಕರಾದ ನನ್ನ ಆತ್ಮೀಯ, ನನ್ನ ಬಾಲ್ಯದ ಒಡನಾಡಿಯಾಗಿದ್ದ ಬಾಲಚಂದ್ರ ರೈ ಬೆದರ್ಮಾರು ಅವರೇ, ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನಾಡಲಿಕ್ಕೆ ಇಲ್ಲಿದ್ದೇನೆ. ನನ್ನ ಹೆಸರು ಪ್ಯಾಟ್ರಿಕ್ ಸಿಪ್ಟಿಯನ್ ಮಸ್ಕರನ್ಸ್. ಈಗ ನಿಮಗೆ ಹೇಳಿದಾಗೆ ನಾನು ಇದೇ ಕೆದಂಬಾಡಿ ಈ ಶಾಲೆ ಕಾಂಪೌಂಡಿನ ಕೆಳಗೆ ಇದ್ದವ 93ನೇ ಇಸ್ವಿವರೆಗೆ. ನಾನು 31 ವರ್ಷಗಳ ಹಿಂದೆ ಹೋಗ್ತಾ ಇದ್ದೇನೆ. 1991ನೇ ಇಸವಿ. 90ನೇ ಇಸವಿಯಲ್ಲಿ 1990ರಲ್ಲಿ ನಾನು ಕೊಲ್ಲಿ ರಾಷ್ಟ್ರ ಕುವೈತ್ನಲ್ಲಿ ಉದ್ಯೋಗದಲ್ಲಿದ್ದೆ. ಅಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಇರಾಕಿನ ಸದ್ದಾಮ್ ಹುಸೇನ್ ಆಕ್ರಮಣ ಮಾಡಿದಾಗ ಎಲ್ಲ ಭಾರತ ಸರ್ಕಾರ ನಮ್ಮನ್ನು ಈ ಕಡೆ ಕರ್ಕೊಂಡು ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ದು. ಅದರಲ್ಲಿ ನಾನು ಕೂಡ ಬಂದಿದ್ದೆ. ಬಂದು ಮನೆಯಲ್ಲಿ ಇಲ್ಲಿರುವಾಗ ಇಲ್ಲಿ ಪಕ್ಕದಲ್ಲಿ ರಾಜರಸ್ತೆ ಸಾರೆಪುಡಿ ಅಂತ ನಮ್ಮ ಕರುಣಾಕರ್ ಅನ್ನೋರು ಅವರದ್ದು ಅಂಗಡಿ ಇತ್ತು. ಅಲ್ಲಿ ಎದುರುಗಡೆ ಸೇರಿ ವಾಲಿಬಾಲ್ ಆಡುವ ಅಂತ ಹೇಳಿ ಕೆಲವರು ಹುಡುಗರು ನಮ್ಮವರೆಲ್ಲ ವಾಲಿಬಾಲ್ ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ನಾನು ಹೇಳಿದೆ, ಒಂದು ಸಾಮಾಜಿಕ ಸ್ವಲ್ಪ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ, ಒಂದು ಸಂಸ್ಥೆ ಪ್ರಾರಂಭಿಸುವ ಅಂತ ಹೇಳಿ. ಅಂತೂ ನನ್ನ ಒತ್ತಾಯಕ್ಕೆ ಮಣಿದು ಎಲ್ಲರೂ ಸೇರಿದರು. ಅಂತೂ ಒಂದು ಸಣ್ಣ ಮಟ್ಟಿನಲ್ಲಿ ನಾವು ಉದ್ಘಾಟನೆ ಮಾಡಿದ್ದೆವು. ಇದೇ ಏಪ್ರಿಲ್ ಅಂದರೆ 1991ನೇ ಇಸವಿ ಏಪ್ರಿಲ್ 1ನೇ ತಾರೀಕು. ಅದಾದ ಕೆಲವೇ ದಿನಗಳಲ್ಲಿ ನಾವು ಕುಯ್ಯಾರ ಈಗ ಅಲ್ಲಿ ಮುಂಚೆ ಗದ್ದೆ ಇತ್ತು, ಅಲ್ಲಿ ವಾಲಿಬಾಲ್ ಪಂದ್ಯಾಟವನ್ನು ಏರ್ಪಡಿಸಿದೆವು. ಆ ವಾಲಿಬಾಲ್ ಪಂದ್ಯಾಟ ನಮಗೆ ಬಹಳ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. ಹಾಗೆ ನಾವು ಮುಂದುವರಿಸಿಕೊಂಡು ಮೊದಲನೇ ವರ್ಷ ಸುಮಾರು 32 ಕಾರ್ಯಕ್ರಮಗಳನ್ನು ಮಾಡಿ ಪುತ್ತೂರು ತಾಲೂಕಿನಲ್ಲಿ ಸ್ಫೂರ್ತಿ ಯುವಕ ಮಂಡಲದೊಟ್ಟಿಗೆ ಜಟಾಪಟಿ ಸ್ಪರ್ಧೆಯಾಗಿ ಕೊನೆಗೆ ಸ್ವಲ್ಪ ಮಾರ್ಕಿನಲ್ಲಿ ಅವ್ರಿಗೆ ಪ್ರಥಮ ಸ್ಥಾನ, ತಾಲೂಕಲ್ಲಿ ನಮಗೆ ದ್ವಿತೀಯ ಸ್ಥಾನ ಬಂದಿತ್ತು. ಹಾಗೆ 2ನೇ ವರ್ಷ ಕೂಡ 92, 93 ಕೂಡ ನಾವು ಭಾಳಷ್ಟು ಕಾರ್ಯಕ್ರಮ ಮಾಡಿ ತಾಲೂಕಿನಲ್ಲಿ ಸ್ಥಾನ ಬಂದಿತ್ತು. ಹೀಗೆ ನಾನು ಮತ್ತೆ ಊರು ಬಿಡಬೇಕಾಯಿತು. 93ರಲ್ಲಿ ನಾನು ಪುತ್ತೂರಿಗೆ ಹೋದೆ. ನಾವಿಲ್ಲಿ ಜಾಗವನ್ನೇ ಮಾರಾಟ ಮಾಡಿ ಹೋದೆವು. ಆದರೂ ನಾನು ಸಂಪರ್ಕದಲ್ಲಿದ್ದೇ ಬರ್ತಾ ಇದ್ದೆ. ಹಾಗೆ ನಾನು ಮುಂದೆ ತಾಲೂಕು ಯೋಜನಾ ಒಕ್ಕೂಟದ ಅಧ್ಯಕ್ಷ, ಜಿಲ್ಲಾ ಯೋಜನಾ ಒಕ್ಕೂಟದ ಅಧ್ಯಕ್ಷ ಆಗಿ, ಹಾಗೆ ತಾಲೂಕು ಜಿಲ್ಲಾ ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಂಡದೆಲ್ಲ ಹಳೆ ವಿಷಯ. ಇಲ್ಲಿ ಮುಖ್ಯವಾಗಿ ನಾನು ಇವತ್ತು ಹೇಳಬೇಕಂತ ಹೇಳಿದರೆ, ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಟ ಇಲ್ಲಿ ಜರಗಬೇಕಾಗಿದ್ದರೆ ಈ ಯುವಕರ ಹುಮ್ಮಸ್ಸು, ಇದಕ್ಕೆಲ್ಲ ಒಂದು ವೇದಿಕೆ ಒದಗಿಸಿದ್ದು ಯುವರಂಗ ಅನ್ನುವ ಸಂಸ್ಥೆ. ನಮ್ಮ ಪ್ರಥಮ ಅಧ್ಯಕ್ಷರು ಕೈಲಾಸ್ ಗೌಡ್ರು, ಅನಂತರ ಮೋಹನ್, ವಿಜಯಕುಮಾರ್ ಇವರೆಲ್ಲ ಪ್ರಾರಂಭದಲ್ಲಿ ಇದ್ದ ನಮ್ಮ ಸ್ಥಾಪಕ ಸದಸ್ಯರು. ಮೋಹನ್ ಆಳ್ವರನ್ನು ಒಬ್ಬರನ್ನು ಹೊರತುಪಡಿಸಿದರೆ, ಅಂದರೆ ಅವರು ಅಲ್ಲಿ ಪಲ್ಲೋಡಿಯಲ್ಲಿ ಆಗಾಗಲೇ ಬೇರೆ ಕ್ರೀಡಾಕೂಟ ಎಲ್ಲ ಮಾಡಿ ಸ್ವಲ್ಪ ಸ್ಟೇಜ್ ಫಿಯರಲ್ಲಿ ಏನು ಇರಲಿಲ್ಲ ಅವರಿಗೆ, ಮಾತುಗಾರಿಕೆ ಅವರು ಭಾಗವತರು ಕೂಡ ಅವರಿಗಿತ್ತು. ಅದು ಬಿಟ್ಟರೆ ಕೈಲಾಸರಿಂದ ಹಿಡಿದು ಉಳಿದ ಹೆಚ್ಚಿನ ಹುಡುಗರು ಎಲ್ಲ ಒಂದು ಮೈಕಿಗೆ ಎದುರು ಬಂದು ನಿಂತು ಒಂದು ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ಅಥವಾ ನಾಯಕತ್ವ ಗುಣ ಬೆಳೆಸಿಕೊಳ್ಳಲಿಕ್ಕೆ ಒಂದು ವೇದಿಕೆ ಒದಗಿಸಿಕೊಟ್ಟದವರಿಗೆ ಯುವರಂಗ ಅನ್ನುವ ಈ ಸಂಸ್ಥೆ. ಅದರಲ್ಲಿ ಮುಖ್ಯವಾಗಿ ಕೈಲಾಸರು ಇವತ್ತು ರಾಜ್ಯ ಮಟ್ಟದವರೆಗೆ ತಲುಪಿದಂತಹ ಓರ್ವ ಯುವ ನಾಯಕ. ಅದರ ಬೇಸ್ ಕೆದಂಬಾಡಿ. ಅವರು ಮೈಕ್ ಹಿಡಿದದ್ದೇ ನಮ್ಮ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ. ಹಾಗೆ ಸತತವಾಗಿ ಬೇರೆ ಬೇರೆ ಮಂದಿ ಅಧ್ಯಕ್ಷರಾಗಿ ಇವರು ಕೂಡ ನಮ್ಮ ಮಾಜಿ ಅಧ್ಯಕ್ಷರು. ಹಾಗೆ
ಸಂತೋಷ್ ಕೊರಂಗ ಮತ್ತು ಯಶೋಧರ ಚೌಟ ಪಟ್ಟದರ್ಕ ಹೀಗೆ ಇತ್ಯಾದಿ ಇತ್ಯಾದಿ ನನಗೆಲ್ಲ ಹೆಸರು ಈಗ ನೆನಪು ಬರ್ತಾ ಇಲ್ಲ. ಅಂತೂ ಇತ್ತೀಚಿನ ಅಧ್ಯಕ್ಷರು ನಮ್ಮ ಅಕ್ಷತ್ ಇದ್ಯಪ್ಪೆ ಅವರು, ನಿಕಟಪೂರ್ವ ಅಧ್ಯಕ್ಷರು. ಈಗ ಸಂಸ್ಥೆಯನ್ನು ನಡೆಸ್ತಾ ಇರುವವರು ನೀತೇಶ್ವರಿ ಕೋರಂಗ. ನೀತೇಶ್ವರಿ ಅವರ ಬಗ್ಗೆ ನಾನು ಖಂಡಿತವಾಗಿ ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಬಹಳ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ. ಆಗಾಗ ಪ್ರತಿ ಸಲ ನನಗೆ ಫೋನ್ ಮಾಡಿ ಮೆಸೇಜ್ ಹಾಕಿ ಸಲಹೆ ಕೇಳ್ತಾರೆ. ಬಂದು ನಿನ್ನೆ ಕೂಡ ಬರಲಿಕ್ಕೆ ಹೇಳಿದ್ದು, ನಾನು ಇಲ್ಲಿ ಬಂದು ವ್ಯವಸ್ಥೆ ಎಲ್ಲ ನೋಡಿಕೊಂಡು ಹೋಗಿದೆ. ಅಷ್ಟೊಂದು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನ ನಾವು ಅಭಿನಂದಿಸಲೇಬೇಕು. ಹಾಗೆ ಉಳಿದ ಹುಡುಗರು ಕೂಡ ಆದಷ್ಟು ಮುಂದೆ ಬರಬೇಕು. ಎಂದರೆ ಈಗಿನ ಯೋಜನಾ ಇದರ ಪ್ರಕಾರ 29 ವರ್ಷದವರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಹಾಗೆ ಹಿರಿಯರೆಲ್ಲ ನಾವು ಸಲಹೆಗಾರರಾಗಿ ಬೆನ್ನು ತಟ್ಟಬಹುದಷ್ಟೇ ವಿನಃ ನಮಗೆ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಒಂದು 31 ವರ್ಷದಲ್ಲಿ ನಾವು ಚಟುವಟಿಕೆಗಳು ನಡೆಸಿ ಬಂದಾಗ ನಮಗೆ ಭಾಳಷ್ಟು ಜನ ಇಲ್ಲಿ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಪ್ರಾರಂಭದಿಂದ ಸುಭಾಶ್ರಯ ಅಕಾಡೆಮಿಯಲ್ಲಿ ಹೆಸರನ್ನು ಹೇಳಿದರೆ ಖಂಡಿತ ತಪ್ಪಾಗ್ತದೆ. ಖಂಡಿತವಾಗಿ ಅವರು ಪ್ರಾರಂಭದಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದರ ಜೊತೆ ಓಳೋಡಿ ಚಂದ್ರಾಶ್ರಯಿಗಳು ಅವ್ರಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಕೂಡ ನಮಗೆ ಪ್ರಾರಂಭದಲ್ಲಿ ಭಾಳ ಸಹಾಯ ಮಾಡಿದ್ದಾರೆ. ಹಾಗೆ ಇಲ್ಲಿ ಇರುವವರ ಪೈಕಿ ಕರುಣಾಕರ ಯಾತ್ರೆ ಜಾಲ ಇರ್ಬೋದು, ಇವರೆಲ್ಲ ನಮಗೆ ತುಂಬ ಬೆಂಬಲ ನೀಡಿದ್ದಾರೆ. ಇಸ್ಮಾಯಿಲ್ ಘಟ್ಟಮನೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಧನ ಸಹಾಯ ಇದೆಲ್ಲ ನೀಡಿದವರೇ ಹಿಂದೆ. ಇನ್ನೂ ಒಂದು ನೆನೆಸ್ಕೊಳಪ್ಪ, ನಮಗೆ ತುಂಬ ಬೆಂಬಲ ನೀಡ್ತಾ ಇದ್ದವರು ಬೆದರ್ಮಾರ ವಿರಾಜರೈ. ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಸುಮಾರು 14 ವರ್ಷ ಆಯಿತು ಅವರು ನಮ್ಮನ್ನು ಅಗಲಿ. ಅವರು ಕೂಡ ನಮಗೆ ಬಹಳ ಒಂದು ಬೆಂಬಲ ನೀಡಿದ್ದಾರೆ. ಅವರು ಇವತ್ತು ಇರಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಅವರೊಂದು ಜನರನ್ನು ಹುಡುಗರನ್ನು ಹುರಿದುಂಬಿಸುವ ರೀತಿಯೇ ಒಂದು ಬೇರೆ. ಅದು ಏನೇ ಆಗಲಿ, ನಾವು ಇವತ್ತಿನ ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಕಬಡ್ಡಿ ಅಂದರೆ ಜನರನ್ನು ಆಕರ್ಷಿಸುವಂತಹ ಒಂದು ಉತ್ತಮ ಕ್ರೀಡೆ, ಇದಕ್ಕೆಲ್ಲ ಹುಡುಗರು ಭಾಳಷ್ಟು ಮೊನ್ನೆಯಿಂದ ಪೂರ್ವ ತಯಾರಿ ಮಾಡಿದ್ದಾರೆ. ನಾನು ಎಲ್ಲರ ಹೆಸರು ನನಗೆ ಹೇಳಲಿಕ್ಕೆ ಈಗ ಕಷ್ಟ ಆಗ್ತದೆ. ಹಾಗೆ ವಿಜಯಕುಮಾರ್ ರೈ ಇರ್ಬೋದು, ಸಂತೋಷ್ ರೈ, ಇವರೆಲ್ಲ ಮೊನ್ನೆಯಿಂದ ಭಾಳ ಒಂದು ಕೆಲಸ ಮಾಡಿದ್ದಾರೆ. ಮೋನಾಳು ಮುಂಡಾಳ ಭಾಳ ಮಾರ್ಗದರ್ಶನ ಕೂಡ ಅವರಿಗೆ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಮುನ್ನಡೆಯಲಿ ಅಂತೇಳಿ ನಮ್ಮ ಕೆಲವು ವಿಷಯಗಳನ್ನು ಆವತ್ತಿನಿಂದ ಇವತ್ತಿನವರೆಗೆ ಹೇಳಿ ನನ್ನ ಒಂದು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಉಪಸ್ಥಿತಿಯಲ್ಲಿ ಶ್ರೀ ಕಡಮಜಲು ಸುಭಾಶ್ರೀ ಅವರು ಉದ್ಘಾಟನೆ ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿಸಿದ್ದೇವೆ. ಮೊದಲು ಬೆಳಕಿನ ಈ ಒಂದು ಕಬಡ್ಡಿ ಪಂದ್ಯಾಟವು ನಾಳೆಯವರೆಗೆ ಬೆಳಗಿನವರೆಗೆ ಅತ್ಯಂತ ಉತ್ಸಾಹದಿಂದ, ಹಾಗೆ ಎಲ್ಲ ಕ್ರೀಡಾಪಟುಗಳ ಕ್ರೀಡಾಭಿಮಾನಿಗಳ ಎಲ್ಲರ ಸಹಕಾರದಿಂದ ಉತ್ತಮವಾಗಿ ಮೂಡಿಬರಲಿ ಎನ್ನುವ ಆಶಯದೊಂದಿಗೆ ವಿಶ್ರುತ ಕಡಮಜಲು ಸುಭಾಶ್ರಯವರು ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಇದಕ್ಕೆ ನಮ್ಮ ಈ ಒಂದು ವೇದಿಕೆಯ ಎದುರುಭಾಗದಲ್ಲಿರುವ ಶ್ರೀರಾಮಚಂದ್ರರ ದಿವ್ಯ ಅನುಗ್ರಹ ಕೂಡ ಈ ಒಂದು ಕಾರ್ಯಕ್ರಮದ ಮೇಲೆ ಇರಲಿ ಅಂತ ಆಶಿಸುತ್ತಾ ಇದೀಗ ಉದ್ಘಾಟಕರ ಮಾತು ಶ್ರೀಯುತ ಕಡಮಜಲು ಸುಭಾಶ್ರಯವರಿಗೆ. ಪರಮ ಪವಿತ್ರವಾಯಿನಂಚಿನ ಶ್ರೀ ಕ್ಷೇತ್ರ ಸನ್ಯಾಸಿಗುಡ್ಡದ ಈ ಪುಣ್ಯ ಭೂಮಿಡು ಮುಲ್ಪ ತುಂಬು ಕೆಮ್ಮಟೆ ಮಣ್ಣಿತ್ತನಿಗೆ ಸನ್ಯಾಸಿಲಿತ್ತೇರು ಅಂಚಿನ ಕ್ಷೇತ್ರೋಡಿನಿ ಯುವರಂಗ ರಿಜಿಸ್ಟರ್ ಕೆದಂಬಾಡಿ ಮುಕ್ಲ ಆಶ್ರಯಡು ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾಟ ಒಂದು ರಡ್ಡನೇ ಸರಿತಿದ್ದವು. ಸುರುತ ಸರಿತಿದ ಅಲ್ಪ ರಾಮ ಮಂದಿರದ ಬಯಲು ರಂಗಮಂಟಪಡ ಏನೋ ನಂಗೆ ಮಾತ್ರೆಗಳ ಇನ್ನಿಲ್ಲ ಕಣ್ಣು ತಿಂಜು ಒಂದುಂಡು. ಇತ್ತನೇ ಪ್ರಾಸ್ತಾವಿಕವಾದ ಸಿಪ್ರಿಯಾಂಡ್ರೆ ನನ್ನ ಸಿಂಹಾವಲೋಕನ ಮಲ್ತೇರು. ಇನ್ನಿತ ಸಮಾರಂಭದ ಅಧ್ಯಕ್ಷರಾದ ಶ್ರೀಯುತ ಬೂಡಿಯಾರು ಪುರುಷೋತ್ತಮ ಆರೊಂದು ಯುವಕ್ಕೆ ವೇದಿಕೆ ಅಡುಳ್ಳೇರು. ವಿಶೇಷವಾದ ಪುರಂದರೈಕ್ಲು ಸನ್ಮಾನ ಮಲ್ಪೇರುಳ್ಳೇರು. ಮಾತ ಗಣ್ಯಾತಿ ಗಣ್ಯರು ವೇದಿಕೆ ಅಡುಳ್ಳೇರು. ಮಾತೇನಾರು ಪದಾರ್ಪಂಡ ಪುರ್ತು ಪೋಪಡು ಸೇರಿದಿತ್ತನ ಮಾತ ಯುವಕ ವೃಂದದ ಈ ಯುವರಂಗದ ಪದಾಧಿಕಾರಿಲೆ ಮತ್ತು ಸಂಚಾಲಕರೇ ಮಾತ ನೆನ್ನ ಪಿರಾವುಡು ಕೆಲಸ ಮಾಡ್ಕೊಂಡು ತುಂಬುಡು ಕೆಲಸ ಮಾಡ್ಕೊಂಡು ಆತ್ಮೀಯ ಬಂದರೆ ವಿಶೇಷವಾದ ನಮ್ಮ ಈ ಶಬ್ದದ ಅರ್ಥ ಮಲ್ತು ನೋಡು. ಯುವ ಪಂಡ ಪ್ರತಿಭೆ, ಯುವಕ ಅಂದಂಡ ಪ್ರತಿಭಾನ್ವಿತ. ಈ ಪ್ರತಿಭೆ ನಮ್ಮ ಮಾತಾಡಲು ಇಪ್ಪುಂಡು ನಮ್ಮ ಪುಟ್ಟದ ಬಣ್ಣನೇ ಜೆನೆಟಿಕ್ ಆದ ನಮ್ಮ ಒಂಜಿ ಪ್ರತಿಭೆ ನಮ್ಮ ಹೃದಯೋಡು ಅಥವಾ ಶರೀರೋಡು ಇಪ್ಪುಂಡು. ಆ ಪ್ರತಿಭೆ ಬುಲ್ಪುಗು ಬರೋಡು ನಿತ್ತಂಡ ಐಕೊಂಜಿ ಪ್ರಕಾಶಮಾನವಂಚಿನ ಬುಲ್ಪು ಬರೋಡು ನಿತ್ತಂಡ ಐಕೊಂಜಿ ಸಂಪರ್ಕ ಬೋಡಪ್ಪುಂಡು. ಆ
ಪ್ರತಿಭೆ ಐತೆ ಒಂಜಿ ನಮ್ಮ ದೀಪ ಬತ್ತಾಯ ಆಯ್ತಲ್ಲ ಬೆಂಕಿ ಬೆಟ್ಟಿದ್ದಲ್ಲ ಕಡ್ಡಿಪ್ಪು ಆಯ್ತು ಸೂಯಿಪುಣ ಇನ್ನು ಗೀರ್ನ ಮಾತ್ರ ಆ ಪ್ರತಿಭೆ ವಿದಾಯ ಬರ್ಪುಣ ಅಂಚಿನ ಒಂಜಿ ವ್ಯವಸ್ಥೆ ಬೋಡಪ್ಪನ ಐಕಿಂಚಿನ ಯುವರಂಗ ಕಾರಣ ಪಂಡ್ಪುಣೇನು ಭಾರಿ ಸವಿಸ್ತಾರವಾದ ಪಂಡಿರ ಅವು ಸತ್ಯ ಯಾನು 1991 ಇಸಾಡಿ ಮಂಡಲ್ ಪಂಚಾಯತಿದ ಸದಸ್ಯ ಆದಿತ್ತೆ ಅಪಾಗ ಆ ಸಂದರ್ಭಡು ಸಾರೆ ಪಣಿಟ್ಟು ಆಯ್ಕೆ ರಾಜ ರಸ್ತೆಯಿಂದ ಅಲ್ಲಿ ಪುದಾರಿತ್ತು ಆ ರಾಜ ರಸ್ತೆ ಮಾತೇನಲ್ಲ ಇತ್ತೆ ಕೈಲಾಸನ ಪುದಾರ ಪಂಡಿರು ಮಕ್ಕಳಪ್ಪ ಭಾರಿ ಯುವಕರು ಎಲ್ಲಪ್ಪ ಕೊಂಚ ಸಾಧಾರಣ ಯುವಕ ಆದಿತ್ತೆ ಅಪ್ಪ ಈ ಸಂಸ್ಥೆ ಪ್ರಾರಂಭ ಮಾಡಿ ಭಾರಿ ಸಂತೋಷದ ಅವಳು ಉದ್ಘಾಟನಾ ಕಾರ್ಯಕ್ರಮ ಅನ್ನ ಪಾಲ್ ಪಡೆದಿತ್ತೆ ಅಪ್ಪ ನನಗೆ ಪಾತೆರ ಮಾತ್ರ ಅವಳು ಪಣ್ಣೋ ಸತ್ಯ ಅಣಿನಿಕ್ಕೆ ನಿಖಿಲ ರಸ್ತೆ ದಯ ಬುರ್ಬಾರು ಅಂದ ರಾಜ ರಸ್ತೆ ಗೋರಲ್ಲಿ ಅಂದ ರಸ್ತೆ ದಯ ಬುರ್ಬಾರು ಇಂಚಿನ ಕ್ಷೇತ್ರ ಬಲಿ ನಮ್ಮ ಇತಿಹಾಸ ಮುಲ್ಪ ಯುವಕ ಮಂಡಲ ಇತ್ತಂಡು ಯಾನಿ ತೇರ ನೆನೆತೋನೆ ಇದ್ಯಪ್ಪ ಚೆನ್ನಪ್ಪ ಗೌಡನ ಕಾಲುಡು ಯಾನಪ್ಪ ಬಾಲ್ಯ ಪ್ರಯೋಡ ಇನ್ ಮೊದಲು ತೂವೊಂದಿತ್ತೆ ಅಕ್ಕಲ ಚಟುವಟಿಕೆ ಒಂದು ಯುವಕ ಮಂಡಲ ನಿತ್ತಂಡು ಅವೇ ಮೂಲ ಸ್ವರೂಪವಾದ ಯುವರಂಗವಾದ ಪರಿವರ್ತನೆ ಆಯ್ತು ನಮ್ಮ ದೃಷ್ಟಿಡು ಯಾನ ಒಂದು ವರ್ಷ ಆ ಯುವಕ ಮಂಡಲದ ಅಧ್ಯಕ್ಷ ಆದಿತ್ತೆ 1978 ಎಂಕ್ಲೆಗೆ ಪ್ರಥಮ ಸಾಮಾಜಿಕ ಸೇವೆ ಮಲ್ಪೆರೆ ಆ ಯುವಕ ಮಂಡಲ ಕಾರಣ ಆತನು ಅದೇ ರೀತಿ ಇತ್ತೆ ಯುವರಂಗ ನೆಟ್ ಯುವಕ ಮಂಡಲನೇ ಯುವರಂಗ ಅದು ಪರಿವರ್ತನೆ ಆತಂದ ಆ ಶಕ್ತಿ ನಿಕ್ಕ ಕ್ರೋಢೀಕರಣ ಆತಂದಂತ ನೆತ್ತೊಂದು ಆ ಯುವರಂಗ ಇನ್ನಿ ಕೆಲಸ ಮಲ್ತೊಂದುಂಡು ಭಾರಿ ಸಂತೋಷದ ಕೆಲಸ ಯಾನ ಮಸ್ತ್ ಸಂದರ್ಭಡು ಯುವರಂಗಗೂ ಭಾರಿ ಬೆರಿಸಾಯ ಕೊಡ್ತೆ ದಯ ಕೊಡ್ತೆ ಬಂಡ ಯಾನ್ಲೊಂಜಿ ಯುವಕೆ ಆದಿ ನೀ ಸಮಾಜೋಡು ಗುರುತಿಸವನಂಚಿನ ಆ ಕೆಲಸ ಆತನದಿತ್ತಂಡ ಅನಿ ಯುವಕೆ ಆದಿಪ್ಪುನಂಚಿನ ಮಲ್ತನ ಸಾಧನೆ ಎಂಕಿತ 53 ವರ್ಷ ಕೃಷಿಟ್ಟೇ ಕೆಲಸ ಮಲ್ತೆ ಒಂಜೊಂಜಿ ವಿಷಯ ಒರಿಯರೇಗ ತಿಕ್ಕೊಂಡು ಓ ವಿಷಯ ನಂಗೆ ತಿಕ್ಕೊಂಡ ಐಟು ನಮ್ಮ ಸಾಧನೆ ಮಲ್ಪಡು ಯಾನ ಮುರಣಿದ ಕಡೆ ಕೇಂದ್ರಿ ಕೃಷಿಯಿಂದ ಬಂದ ಶಬ್ದದ ಅರ್ಥ ದಾನ್ಯಂದ ಕೃಷಿಯಿಂದ ಬಂದ ಶಬ್ದದ ಅರ್ಥ ಸಾಧನೆ ಕೃಷಿಕೆ ದೊಂಡಜಿ ಸಾಧಕೆ ಮಾತೆಟ್ಲ ಕೃಷಿ ಮಲ್ಪೊಲಿ ವೈದ್ಯಕ ಕೃಷಿ ಸಾಹಿತ್ಯ ಕೃಷಿ ಮಾತೆರ್ಲ ಕೃಷಿ ಮಲ್ಪುಣೆ ನಮ್ಮ ಖಾಲಿ ಕೃಷಿಕಾಗದಾನೆ ಉಂಡ ಕೃಷಿ ಮಲ್ಪುಣಾಯಿ ಆಯ ಕೃಷಿಗೆ ಡಬಲ್ ಗ್ರಾಜುಯೇಷನ್ ಈ ರೀತಿ ನಮ್ಮ ಸಾಧನೆ ಮಲ್ತಂಡ ನಮ್ಮ ಸಮಾಜ ಗುರುತಿಸ ಉಂಟು ಈ ಸಾಧನೆ ಏಪ ಪ್ರಾರಂಭ ಮಲ್ಪಡು ನಮ್ಮ ಯುವ ಶಕ್ತಿ ಯುವಕ ಇಪ್ಪನಾಗ ಪ್ರಾರಂಭ ಮಲ್ಪಡು ಆ ಯುವ ಶಕ್ತಿ ನಮ್ಮ ಸಾಧನೆಯನ್ನು ಪ್ರಾರಂಭ ಮಲ್ತಂಡ ನಮ್ ಕೊಂಚ ಸಾಧಕೆ ಆಗಿ ಅದು ಸಾರ್ಥಕ ಬದುಕೋಲಿ ಏನು ಪಣ್ಪುಣ ವಿಚಾರ ಯಾನ್ಲ ತೆರೆಯೊಂದು ಇನಿ ಸಮಾಜ ನಮ್ಮನ್ನು ಗೌರವಿಸೋಡಿತ್ತಂಡ ಓವೇ ಕ್ಷೇತ್ರ ಅದು ಬೇತೆ ಕ್ಷೇತ್ರವನ್ನು ನಂಗೆ ಸಾಧನೆ ಮಲ್ಪೇರೆ ಉದಾಹರಣೆ ಇನಿ ಸಾವನೂರು ಸೀತಾರಾಮರೇಕ್ಲೆಗೆ ನಮ್ಮ ಸಹಕಾರಿ ರತ್ನ ಪ್ರಶಸ್ತಿ ತೆಗೆದು ಇನಿ ಯಾರಿಗೆ ಪುತ್ತೂಡು ನಡತನ ಒಂಜಿ ಭವ್ಯ ಕಾರ್ಯಕ್ರಮ ದನ ಯಾರ ಮಲ್ತನ ಸಾಧನೆಗೆ ಇನಿ ಸಮಾಜ ಗೌರವಗೊಂಡು ಅಂಚಿನ ಸಾಧಕರಾದ ನಮ್ಮ ಬದುಕೋಡಿತ್ತಂಡ ನಿಖಿಲಂಚಿನ ಮಸ್ತ್ ಯುವಕರು ವೇದಿಕೆ ಬರ್ತಾರೆ ಹೊಸ ಜವಣೇರು ಅಂತೂನಾಗ ಮೈ ಮರಲುಂಡು ಅಯ್ಯೋ ದೇವರ ಅಂಚಿನ ದಿನ ಎನ್ಕಲ್ನ ಪಾಲ್ಗಳ ಇತ್ತನದ್ದ ಅನ್ಲ ಇನ್ನಿಲ್ಲ ಯಾನ್ ದಾನೆ ಪಂಡ ಇನ್ನಿಲ್ಲ ಎನ್ಕೆ 71 ವರ್ಷ ಪ್ರಾಯ ಅನ್ಲ ಯಾನ ದಾನೆ ಪಂಡಲ್ಲ ಮುರಣಿ ಮೋದಿಯರ್ಲಂಜಿ ಪಂಡೇರು ಜೋಕುಲ್ನೊಟ್ಟಿಗೆ ಸೇರ್ನಾಗ 5 ವರ್ಷ ತೀರ್ಥ ಬತ್ತೆ ಇತ್ತು ಮೋದಿಯರಿಗೆ 75 ವರ್ಷ ಸಾಧಾರಣ ಅವಾಗ ಮನಸ್ಸು ಶಾರೀರಿಕವಾದ ನಮ್ಮ ಯುವ ಶಕ್ತಿನ ಕ್ರೋಢೀಕರಣ ಮಲ್ಪೇರೆ ಇಂಚಿನ ಕಾರ್ಯಕ್ರಮ ಪ್ರೇರಣೆ ಆಪಣನ್ನು ಪಂಡೊಂದು ವಿಶೇಷವಾದ ಪಾತ್ಯವ್ರನ್ನ ಆ ವಿಷಯತ್ತೆ ನಾನು ಹೆಚ್ಚಿನ ಸಾಧನೆ ಮಲ್ಪೆ ನಿಕ್ಲೆ ಇಂಚಿನ ಕ್ಷೇತ್ರಗಳು ಕೆಲಸ ಮಲ್ತದೆ ನಿಕ್ಲಿ ಇಡೀ ಜಗತ್ತಿಗೆ ಬುಲ್ಪು ಕೊರ್ಪುನಂಚಿನ ಕೆಲಸವನ್ನು ಯುವಕಿಯರು ಮಲ್ಪಲಿ ಈ ಗ್ರಾಮದ ಒಂಜಿ ಸಾಧಕ ಶಕ್ತಿಲಿ ಮೂಡ್ದು ಬರುವಂತ ಪ್ರಾರ್ಥನೆ ಮಾಡ್ತೊಂದು ವಿಶೇಷವಾದ ಕಬಡ್ಡಿ ನಿಜವಾದ ಒಂದು ದೇಶೀಯ ಆಟ ಒಂದು ನಮ್ಮ ಭಾರತೀಯ ಆಟ ಇತ ಕ್ರಿಕೆಟ್ ಉಂಡು ಅವು ಪರದೇಶದ್ದು ನಮ್ಮ ದೇಶೀಯ ಆಟನು ಗೊಬ್ಬರ ಇತ ಕೆಲವು ತುಳುತ್ತ ಚೆನ್ನಮನೆ ಗೊಬ್ಬುಣ ಅದಿಪ್ಪಡು ಜಿಬಿಲಿ ಗೊಬ್ಬುಣ ಅದಿಪ್ಪಡು ಇಂಚಿನ ಕೆಲವು ಹಲವಾರು ಆಟೋಲುಲ್ಲ ನಮ್ಮ ತುಳುನಾಡದ ಆಟೋಲುಲ್ಲ ಅಂಚಿನೇನು ಮಾತ ಅಂತ ಗೊಬ್ಬಲ್ಲಿ ನಿಕ್ಲು ಪ್ರತಿ ವರ್ಷ ಒಂಜಿ ಕಾರ್ಯಕ್ರಮ ದಿವಣ್ಣಿ ಒಂಜಿ ಸಂಘ ಸಂಸ್ಥೆ ಜೀವಂತ ಉಂಡು ನೊಂದಿತ್ತಂದ್ರೆ ಆಕೆ ಚಟುವಟಿಕೆ ಕಾರಣ ನಮ್ಮ ಶರೀರ ಜೀವ ಉಂಡು ಅನ್ಪಣೆಗೆ ಉದಾಹರಣೆ ನಮ್ಮ ಶ್ವಾಸೋಚ್ಛ್ವಾಸ ಈ ಶ್ವಾಸೋಚ್ಛ್ವಾಸ ಎಂಚ ಮಿತ್ತ ತಿರ್ತು ಪೋಪುಂಡ ಅವ ರೀತಿ ಯುವ ಶಕ್ತಿ ಇತ್ತಂಡ ಯುವ ರಂಗ ಇತ್ತಂಡ ನೀವು ಕೆಲಸ ಮಲ್ಪಡು ಧನೆಲ್ಲ ಸಂತೋಷದಿಂದ ಸಿಪ್ರಿಯಾನ್ ಉಳ್ಳೇರು ಕೈಲಾಸ ಉಳ್ಳೇರು ಎಂಕ್ಲೊಂಜಿ ಕಾಲೋಡು ಯುವಜನ ಮೇಳ ತಾಲೂಕು ಮಟ್ಟದ ಯುವಜನ ಮೇಳ ಒಂದು ವೇದಿಕೆ ಎಂಕ್ಲ ಮಲ್ತನಂಚಿನ ದಿನ ಉಂಡು ಯುವಜನ ಮೇಳ ಅನ್ನಾಗ ಐಟ್ ಇಂಚಿನ ಕುಣಿತ ಮಲ್ತಿರ ಒಂದು ಪೊಲಿದು ಬಂಡು ಮುಲ್ತ ಅಪ್ಪ ಇಂಕ್ಲ ಮರ ಪಾಡ್ದು ವೇದಿಕೆ ಮಲ್ತೇನೆ ಅಪ್ಪಾಗ ಯಾನ್ ಲೈಟ್ ಇಂದು ಗೌರವಾಧ್ಯಕ್ಷ ಭಾರಿ ಕೆಲಸ ಮಲ್ತದ ಭಾರಿ ಅದ್ಭುತವಾಯಿನಂಚಿನ ಯುವಜನ ಮೇಳ ಈ ಮುಲ್ಪ ನಡತ್ತೇನೆ ಐನಕ್ಲ ಪಲಾಯಿ ಪಾಡ್ದು ಸ್ಟೇಜ್ ಮಲ್ತೇನೆ ಪೊಲಿದು ಬಂಡು ಮಗರು ವರ್ಷ ಸಾಹಿತ್ಯ ಸಮ್ಮೇಳನ ಮಲ್ಪನಾಗ ಇಂಚಿನೊಂಜಿ ಭದ್ರವಾಯಿನ ರಂಗಮಂಟ ಮಲ್ತದ ಸಾಹಿತ್ಯ ಸಮ್ಮೇಳನ ಮಲ್ಪಂಡದ್ದು ಇಡೀ ಜಿಲ್ಲಾ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಅವು ಇಡೀ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ ಆಯ್ನಂಚಿನ ಒಂಜಿ ಸಂದರ್ಭ ನಮ್ಮ ಪಾಲ್ಗೆ 11ನೇ ಸಾಹಿತ್ಯ ಸಮ್ಮೇಳನ ಐಕಿಂಚಿನ ಭದ್ರವಾಯಿನ
ವೇದಿಕೆ ನಿರ್ಮಾಣ ಉಂಡು. ಈ ವೇದಿಕೆ ನಿರ್ಮಾಣ ಆಯ್ನ ಎಂಚ ಬಂಡ ಶ್ರೀಯುತ ಬೆದರ್ಮಾರ ಸುಭಾಷ್ ಚಂದ್ರ ಇನ್ನೊಂದು ಯುವ ಶಕ್ತಿ ಇತ್ತು ಆರು ನಿಧಾನ ಆಯ್ರು ಆರ್ನ ನೆನಪೋರಿಪುಣ ವಿಷಯನು ಈ ವೇದಿಕೆಯ ಮೂಲಕ ಮಲ್ತನಂಚಿನ ವಿಷಯ ನಂಗೆ ಮಾತಾರೆಲ್ಲ ಗೊತ್ತುಂಡು ದಾಂಡ ಯುವ ಶಕ್ತಿದ ನೆನಪುನು ಸಮಾಜ ಏಪಲ ವರಿತು ದಿಷ್ಟಿಂಚಿನ ವೇದಿಕೆ ನಿರ್ಮಾಣ ಆತನ ಈ ವೇದಿಕೆಯನ್ನು ಸದುಪಯೋಗ ಮಲ್ಪಡ್ನವ ವೇದಿಕೆ ನಿರ್ಮಾಣ ಮಲ್ಪುಣ ಮಲ್ಲ ವಿಷಯ ಆಯ್ತು ಮುಲ್ಪ ನೆತ್ತ ಯಕ್ಷಗಾನ ಬಯಲಾಟ ಆತನ ಕಟೀಲ್ದ ಹೋಯ್ತನ ದಶಂಬರೋತ್ಸವ ಸಮುದ್ರ ಮತನ ಆಟ ಆಯ್ನ ಅಪ್ಪ ಆಣೆ ಬರ್ತದೆ ಇಡೀ ಇಡೀ ಒಂಜಿ ಜಾತ್ರಾ ಸ್ವರೂಪಡಂಚಿನ ವ್ಯವಸ್ಥೆ ವೇದಿಕೆ ನಮ್ಮ ಸದುಪಯೋಗ ಮಾಡ್ತಾರೆ ದಯದೇದ ನಿಗ್ಲು ಯುವ ರಂಗದಾಗ್ಲಿ ಪ್ರತಿ ವರ್ಷ ಒಂಜಿ ಪಾಲ್ ಪಡೆಯಾರ ಬಲ್ಲಿ ಒಂಜಿ ಕಾಂಪಿಟೇಷನ್ ಐಟು ಸ್ಪರ್ಧೆ ಉಂಟು ಆ ಸ್ಪರ್ಧೆ ದಾಯ ಪಾಲ್ ಪಡೆಯಾರ ಬಲ್ಲಿ ಪಣ್ಣಗ ಮುಲ್ತ ಯುವಕಿಯರು ಮತ್ತು ಲಕ್ಕಿಯರು ಶ್ರೀಯುತ ವಿಜಯಕುಮಾರ್ ಇಲ್ಲಿ ಅಧ್ಯಕ್ಷರಾದ ಇಪ್ಪನಾಗ ಶ್ರೀಯುತ ಆಮೇಲೆ ಲೋಕೇಶ್ವರ ಇಲ್ಲಿ ಅಧ್ಯಕ್ಷನ ಇಪ್ಪನಾಗ ಇಂಚನ ಮಸ್ತ್ ಎಡ್ಡೆ ಯುವ ಪ್ರತಿಭೆಲೆ ನಿಖಿಲ್ ಮಾತೈತೆ ಪಣ್ಲೆ ಕೊನೆ ಯುವ ಪ್ರತಿಭೆಲೆ ಮೂಡ್ದು ಬತ್ತಿತ್ತಿಂದ ಇಂಚಿನ ಯುವರಂಗದ ಒಂದು ಆಶ್ರಯಡು ಯುವರಂಗದ ಮೂಲಕವಾದ ಬತ್ತದಿಂದ ನನ್ನ ಹೆಚ್ಚಿನ ಪ್ರತಿಭೆಲೆ ಯುವರಂಗದ ಮೂಲಕವಾದ ಮೂಡ್ದು ಬತ್ತದು ನಮ್ಮ ದೇಶಗೂ ನಮ್ಮ ರಾಷ್ಟ್ರಗೂ ನಮ್ಮ ಜಾಗತಿಕ ಮಟ್ಟೋಡು ನೀಗಳು ಬೆಳಗುಣಂಚಿನ ಯೋಗ ಭಾಗ್ಯ ಭರಡು ಒಂದು ಪ್ರಾರ್ಥನೆ ಮಾಡ್ತೊಂಡೆ ಯಾವ ರೀತಿ ಒಂದು ಅವಕಾಶವನ್ನು ನೀಗಳು ಕೋರಿ ಯಾರು ಹಿರಿಯರಾಯನ ಹೆಂಗೆ ಆ ದೀಪ ಬತ್ತದು ನೀಕಲ್ನ ನೀಕು ಶುಭ ಹಾರೈಸೋನಂಚಿನ ಅವಕಾಶವನ್ನು ಕೋರಿಯಾರು ಇತ್ತದ ಅಧ್ಯಕ್ಷರ ಭಾರಿ ಎಡ್ಡೆ ಜೋರುಲೇರಾರು ನಿತೀಶ್ ಕೋರಂಗ ಎಡ್ಡೆ ಪುದಾರ್ಲ ಉಂಡು ಈ ಕರಿನ ಸರ್ತಿದ್ದ ಅಂದ ಕೊರೋನಾ ಬತ್ತದಂತೆ ಕಾರ್ಯಕ್ರಮ ಪಿರವಾಂಡ್ಲ ನನ್ನ ದುಂಬದ ದಿನೊಟ್ಟು ಮಸ್ತ್ ಕಾರ್ಯಕ್ರಮ ಇನ್ನು ಏತೊಂಡು ಧ್ಯಾನ ಪಂಪುಜಿ ಪ್ರತಿ ಒಂಜಿ ಕಾರ್ಯಕ್ರಮನ ನಿಕ್ಲು ವರ್ಷೋಡಿ ರಡ್ಡು ಮುಂಜಿ ತೆಗಡೆ ಸಿಪ್ರಿ ಅನ್ಪಳ್ನೆ ಕೊಂಡಿ ವರ್ಷೋಡಿ 31 ಕಾರ್ಯಕ್ರಮ ಮಲ್ತೀರಿ ಅಂಚೆನ ಹಲವಾರು ಕಾರ್ಯಕ್ರಮ ಮಲ್ತದೆ ಇವರಂಗನು ಜೀವಂತವಾದ ಈ ಕ್ಷೇತ್ರದ ಒರಿಪಿನ ಕೆಲಸ ಇತ್ತದ ಅಧ್ಯಕ್ಷರಿರ್ದು ಕಾರ್ಯದರ್ಶಿಲಿರ್ದು ಮತ್ತು ಅವಾರ್ಡ್ ಪಣದು ನಿಕ್ ಮಾತೆರೆಯಲ್ಲಿ ನಿಕ್ಕೆ ಇಂಕ್ಲ ಬೆರಿಸಾಯ ಏಪಲ ನಿಕ್ಲೆ ಗುಂಡು ಆಶೀರ್ವಾದ ಉಂಡು ಪಣ್ಣೊಂದು ವಿಶೇಷವಾದ ಕಾರ್ಯಕ್ರಮ ಪಾಲ್ಪಡ್ಯಾರ ಅವಕಾಶ ಕೊರ್ನ ನಿಕ್ಲ ಜವನೇರಿಗೆ ಮಾತ ವಂದಿಸ ಒಂದು ಸರ್ವೇ ಜನ ಸುಖಿನೋ ಭವಂತು. ಅಭಿವಂದನೆಗಳು ಶ್ರೀಯುತ ಕಡಮಜಲ್ ಸುಭಾಷ್ ರೈ ಇವರಿಗೆ. ಮುಂದೆ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಇಂದಿನ ಈ ಒಂದು ಸನ್ಮಾನ ಕಾರ್ಯಕ್ರಮ. ಇಂದಿನ ಸನ್ಮಾನವನ್ನ ಸ್ವೀಕರಿಸುವವರು ಶ್ರೀ ಚಂದ್ರಶೇಖರ್ ರೈ ನಡುಬೈಲು ರಾಷ್ಟ್ರೀಯ ಕ್ರೀಡಾಪಟುಗಳು, ಶ್ರೀ ಮೋಹನ್ ದಾಸ್ ರೈ ಕುಮ್ರಾ ಸಮಾಜ ಸೇವಕರು, ಹಾಗೆ ನಿಶ್ಚಿತ್ ರೈ ಕೊಲ್ಲಾಜೆ ಕ್ರೀಡಾಪಟು. ಇವರನ್ನ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು. ಶ್ರೀಯುತ ಮಿತ್ರಪಾಡಿ ಪುರಂದರ್ ರೈ ಇವರು ಈ ಒಂದು ಸನ್ಮಾನ ಕಾರ್ಯಕ್ರಮನ ನೆರವೇರಿಸಬೇಕು. ಪ್ರಥಮವಾಗಿ ಸನ್ಮಾನ ಪತ್ರವನ್ನ ವಾಚಿಸಿದ ನಂತರ ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರಥಮವಾಗಿ ಶ್ರೀ ಚಂದ್ರಶೇಖರ್ ರೈ ನಡುಬೈಲ್ ಇವರ ಸನ್ಮಾನ ಪತ್ರವನ್ನ ವಾಚಿಸಬೇಕು ಅಂತ ಶ್ರೀ ಐಸಿ ಕೈಲಾಸ್ ಮಾಜಿ ಅಧ್ಯಕ್ಷರು ಯುವರಂಗ ಇವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಚಂದ್ರಶೇಖರ್ ರೈ ನಡುಬೈಲು ಇವರ ಸನ್ಮಾನ ಪತ್ರವನ್ನು ಓದಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇನೆ. ಯುವರಂಗ ರಿಜಿಸ್ಟರ್ಡ್ ಕೆದಂಬಾಡಿ, ಅಂಚೆ ಕೆದಂಬಾಡಿ, ಪುತ್ತೂರು ತಾಲೂಕು. 2ನೇ ವರ್ಷದ ಹೊನಲು ಬೆಳಕಿನ 65 kg ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟ ದಿನಾಂಕ 2/4/2022 ಶನಿವಾರ. ಈ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸಲ್ಲಿಸುವ ಸನ್ಮಾನ ಪತ್ರ. ಚಂದ್ರಶೇಖರ್ ರೈ ನಡುಬೈಲು, ಮುಖ್ಯ ಟಿಕೆಟ್ ಇನ್ಸ್ಪೆಕ್ಟರ್, ಭಾರತೀಯ ರೈಲ್ವೆ, ಯಶವಂತಪುರ. ಶ್ರೀ ಮರ್ದೂರ್ ಬೀಡು ತಿಮ್ಮಪ್ಪ ರೈ ಮತ್ತು ಶೇಷಮ್ಮ ನಡುಬೈಲು ದಂಪತಿಗಳ ಮಗನಾಗಿ 13/8/1961 ನಡುಬೈಲಿನಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರಿಯ, ಪ್ರೌಢ ಕಾಲೇಜು ಪದವಿ ಶಿಕ್ಷಣವನ್ನು ಸಂತ ಫಿಲಮಿನಾ ಕಾಲೇಜು ಪುತ್ತೂರು ಇಲ್ಲಿ ಪಡೆದರು. ಇವರು ಕ್ರೀಡೆಯಲ್ಲಿ ಅತೀವ ಆಸಕ್ತಿಯುಳ್ಳವರಾಗಿದ್ದು 1983-84ರಲ್ಲಿ ಸಂತ ಫಿಲಮಿನಾ ಪದವಿ ಶಿಕ್ಷಣವನ್ನು ಪಡೆಯುತ್ತಿರುವ ಸಂದರ್ಭದಲ್ಲಿ ಇಲ್ಲಿ ಕಬಡ್ಡಿಯ 1987ರಲ್ಲಿ ಭಾರತೀಯ ರೈಲ್ವೆಗೆ ಸೇರಿದರು. ಇವರು ಜಾವೆಲಿನ ಪ್ರೋನಲ್ಲಿ ಹಲವಾರು ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದರು. 1987ರಿಂದ 2004ರವರೆಗೆ
17 ವರ್ಷಗಳ ಕಾಲ ದಕ್ಷಿಣ ರೈಲ್ವೆ ನೈಋತ್ಯ ರೈಲ್ವೆಗಳಲ್ಲಿ ಪ್ರತಿನಿಧಿಸಿರುತ್ತಾರೆ. ಮುಕ್ತ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಭಾರತೀಯ ರೈಲ್ವೆಯನ್ನು ಹಲವಾರು ಬಾರಿ ಪ್ರತಿನಿಧಿಸಿರುತ್ತಾರೆ. 2004ರಲ್ಲಿ ಚೀನಾದ ಬೀಜಿಂಗ್ನಲ್ಲಿ ನಡೆದ ಏಷ್ಯನ್ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆದಿರುತ್ತಾರೆ. ನಂತರ 2013ರಲ್ಲಿ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಗೌರವ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ 2018ರವರೆಗೆ ಸೇವೆ ಸಲ್ಲಿಸಿದರು ಮತ್ತು ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ದೆಹಲಿಯ ಕಾರ್ಯನಿರ್ವಾಹಕ ಸದಸ್ಯರಾಗಿ ಆಯ್ಕೆಯಾದರು. ಗುವಾಹಟಿನಲ್ಲಿ ನಡೆದ ದಕ್ಷಿಣ ಏಷ್ಯನ್ ಕ್ರೀಡಾಕೂಟ ಮತ್ತು ಭುವನೇಶ್ವರದಲ್ಲಿ ನಡೆದ ಏಷ್ಯನ್ ಟ್ರ್ಯಾಕ್ಸ್ ಆ್ಯಂಡ್ ಫೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡಿದರು. 2014ರಲ್ಲಿ ದಕ್ಷಿಣ ಕೊರಿಯಾದಲ್ಲಿ ನಡೆದಿರುವ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ವೀಕ್ಷಕರಾಗಿ ಭಾರತ ಸರ್ಕಾರವು ಇವರನ್ನು ಆಯ್ಕೆ ಮಾಡಿತು. ಕತಾರ್ನಲ್ಲಿ ನಡೆದ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2017ರ ಭಾರತೀಯ ಅಥ್ಲೆಟಿಕ್ ತಂಡದ ವ್ಯವಸ್ಥಾಪಕರಾಗಿದ್ದರು. 2006ರ ರಿಯೋ ಒಲಿಂಪಿಕ್ಸ್ ಬ್ರಿಜೆಲ್ನಲ್ಲಿ ವೀಕ್ಷಕರಾಗಿ ಭಾರತವನ್ನು. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇವತ್ತು ನಮ್ಮ ಈ ಸಮಾರಂಭದಲ್ಲಿ ಸನ್ಮಾನಗೊಳ್ಳಲಿರುವಂಥ ಮೋಹನ್ ದಾಸ್ ಕುಂಬ್ರಾ ಇವರ ಒಂದು ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕೆ ತಮ್ಮ ಅನುಮತಿಯನ್ನು ಬೇಡ್ತಾ ಇದ್ದೇನೆ. ಯುವರಂಗ ರಿಜಿಸ್ಟರ್ಡ್ ಕೆದಂಬಾಡಿ 2ನೇ ವರ್ಷದ ಹೊನಲು ಬೆಳಕಿನ ಪುರುಷರ 65 kg ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟ ದಿನಾಂಕ 2/4/2022 ಶನಿವಾರ. ಈ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸಲ್ಲಿಸುವ ಸನ್ಮಾನ ಪತ್ರ ಶ್ರೀ ಮೋಹನ್ ದಾಸ್ ರೈ ಸಮಾಜ ಸೇವೆಗೆ, ಬೊಳಿಕ್ಕಲ ಶೇಡಿ ಶ್ರೀ ಕಿಂಜನರೈ ಮತ್ತು ಶ್ರೀಮತಿ ಕುಮ್ರಾ ತಾರಾವತಿ ರೈ ದಂಪತಿಗಳ 6 ಜನ ಮಕ್ಕಳಲ್ಲಿ 4 ಮಂದಿ ಸಹೋದರಿಯರು ಹಾಗೂ ಒಬ್ಬ ಸಹೋದರರೊಂದಿಗೆ ಬಂಟ ಸಮಾಜದ ಹೆಸರಾಂತ ಕುಮ್ರಾ ತರವಾಡು ಮನೆಯ ಕೃಷಿ ಕುಟುಂಬದಲ್ಲಿ ಜನಿಸಿದರು. ಒಬ್ಬ ಅತ್ಯುತ್ತಮ ಕೃಷಿಕನಾಗಿ ಜನಪ್ರಿಯತೆಯನ್ನು ಪಡೆದವರು. ಭತ್ತದ ಕೃಷಿಯಲ್ಲಿ ಸರ್ಕಾರದಿಂದ ಒಬ್ಬ ಅತ್ಯುತ್ತಮ ಭತ್ತದ ಕೃಷಿಕ ಎಂದು ಪ್ರಶಸ್ತಿಯನ್ನು ಪಡೆದವರು. ನಂತರದ ದಿನಗಳಲ್ಲಿ ಮಾತೃಶ್ರೀ ಅರ್ತ್ ಮೂವರ್ಸ್ ಕುಮ್ರಾ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಸಮಾಜದಲ್ಲಿ ಚಿರಪರಿಚಿತರಾಗಿದ್ದಾರೆ. ತಮ್ಮ ಸಂಸ್ಥೆಯಲ್ಲಿ 100 ಜನರಿಗೆ ಉದ್ಯೋಗವನ್ನು ನೀಡಿದ ಶ್ರೇಯಸ್ಸು ಇವರದ್ದು. ಒಬ್ಬ ಕೊಡುಗೈ ದಾನಿಯಾಗಿ ತಾನು ಗಳಿಸಿದ್ದರಲ್ಲಿ ಸ್ವಲ್ಪ ಪಾಲು ಸಮಾಜಕ್ಕಾಗಿ ವಿನಿಯೋಗಿಸಿ ಒಬ್ಬ ಉತ್ತಮ ಸಮಾಜ ಸೇವಕ ಎಂದು ಜನಮನ್ನಣೆಯನ್ನು ಪಡೆದವರು. ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜದಲ್ಲಿ ಅಮ್ಯಣ್ಣನೆಂದೇ ಖ್ಯಾತರಾಗಿ ಸಮಾಜದ ಎಲ್ಲ ವರ್ಗಗಳ ಜನರ ಪ್ರೀತಿಯನ್ನ ಪಡೆದವರು. ಮಾನ್ಯರೇ, ತಮ್ಮ ಸಾಧನೆಗೆ ತುಂಬ ಹೃದಯದ ಅಭಿನಂದನೆಗಳು. ತಮ್ಮನ್ನು ಈ ಸುಂದರ ಕಾರ್ಯಕ್ರಮದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಶ್ರೀದೇವರ ಅನುಗ್ರಹ ಸದಾ ನಿಮ್ಮೊಂದಿಗಿರಲಿ. ನಿತೇಶ್ ರೈ ಕೋರಂಗ ಅಧ್ಯಕ್ಷರು, ಲಿಖಿತ್ ಗೌಡ ಇದ್ಯಪ್ಪೆ ಪ್ರಧಾನ ಕಾರ್ಯದರ್ಶಿ, ಕೃಷ್ಣಕುಮಾರ್ ಗೌಡ ಇದ್ಯಪ್ಪೆ ಸಂಚಾಲಕರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಯುವರಂಗ ಕೆದಂಬಾಡಿ. ಧನ್ಯವಾದಗಳು. ಇನ್ನೋರ್ವರು ಶ್ರೀಯುತ ನಿಶ್ಚಿತ್ ಕೊಲ್ಲಾಜೆ ಇವರ ಸನ್ಮಾನ ಪತ್ರವನ್ನು ವಾಚನ ಮಾಡಲಿಕ್ಕಿದ್ದಾರೆ. ಅಕ್ಷತ್ ಇದ್ಯಪ್ಪೆ ನಿಕಟಪೂರ್ವ ಅಧ್ಯಕ್ಷರು, ಯುವರಂಗ ಕೆದಂಬಾಡಿ. ಯುವರಂಗ ರಿಜಿಸ್ಟರ್ಡ್ ಕೆದಂಬಾಡಿ ಇದರ ದ್ವಿತೀಯ ವರ್ಷದ ಹೊನ್ನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ಸನ್ಮಾನಿಸಲ್ಪಡುತ್ತಿರುವರು ಕೆ.ಎಸ್. ನಿಶ್ಚಿತ್ ರೈ ಇವರು. ಕೆ.ಎಸ್. ನಿಶ್ಚಿತ್ ರೈ ಇವರು 5/11/2001 ಸುರೇಶ್ ರೈ ಮತ್ತು ಗೀತಾ ರೈ ಅವರ ದಂಪತಿಯ ಮಗನಾಗಿ ಕೆದಂಬಾಡಿ ಗ್ರಾಮದ ಕೊಲ್ಲಾಜೆ ಎಂಬಲ್ಲಿ ಜನಿಸಿದ್ದರು. ಇವರು ಪ್ರಸ್ತುತ ಸಂತ ಫಿಲೋಮಿನಾ ಕಾಲೇಜ್ ಪುತ್ತೂರಿನ ಅಂತಿಮ ವರ್ಷದ ಬಿಕಾಂ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ಇವರ ಸಾಧನೆಗಳು ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಜೂನಿಯರ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕ, ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಓಪನ್ ವೈಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿಯ ಪದಕವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆ ಮೈಸೂರಿನಲ್ಲಿ ನಡೆದಂಥ ದಸರಾ ವೈಟ್ ಲಿಫ್ಟಿಂಗ್ನಲ್ಲಿ ಕಂಚಿನ ಪದಕವನ್ನು ಪಡೆದಿರುತ್ತಾರೆ. ಹಾಗೂ ಉಜಿರೆಯಲ್ಲಿ ನಡೆದಂಥ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ವೈಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಿರುತ್ತಾರೆ. ಹಾಗೆ ಆಲ್ವಾಸ್ ಮೂಡಬಿದ್ರೆಯಲ್ಲಿ ನಡೆದ ರಾಜ್ಯ ಮಟ್ಟದ ವೈಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿಯ ಪದಕವನ್ನು
ಪಡೆದಿರುತ್ತಾರೆ. ಹಾಗೆ ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ಜೂನಿಯರ್ ವೈಟ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕವನ್ನು ಪಡೆದು ಸಾಧನೆಯನ್ನು ಮಾಡಿರುತ್ತಾರೆ. ಇವರು ಯುವರಂಗ ಕೆದಂಬಾಡಿ ಸಂಸ್ಥೆಯ ಸದಸ್ಯನೆಂಬುದು ನಮ್ಮ ಸಂಸ್ಥೆಗೆ ಇರುವ ಹೆಮ್ಮೆ. ಮಾನ್ಯರೇ, ತಮಗೆ ತಮ್ಮ ಸಾಧನೆಗೆ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ತಮ್ಮನ್ನು ಈ ಸುಂದರ ಕಾರ್ಯಕ್ರಮದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಶ್ರೀದೇವರ ಅನುಗ್ರಹದಿಂದ ಸದಾ ನಿಮಗೆ ಅನುಗ್ರಹ ಇರಲೆಂದು ನಾವು ಪ್ರಾರ್ಥಿಸಿದ್ದೇವೆ. ನಿತೇಶ್ ರೈ ಕೋರಂಗ ಅಧ್ಯಕ್ಷರು, ಲಿಖಿತ್ ಗೌಡ ಇದ್ಯಪ್ಪೆ ಪ್ರಧಾನ ಕಾರ್ಯದರ್ಶಿ, ಕೃಷ್ಣಕುಮಾರ್ ಇದ್ಯಪ್ಪೆ ಸಂಚಾಲಕರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಯುವರಂಗ ರಿಜಿಸ್ಟರ್ಡ್ ಕೆದಂಬಾಡಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ವಕೀಲರ ಸಂಘ ಪುತ್ತೂರು ಇದರ ಉಪಾಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಗೌಡ ಕಪ್ಪೆ. ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಶ್ರೀಯುತ ಐಸಿ ಕೈಲಾಸ್ ಇವರು ಶಾಲು ಹಾಕಿ ಗೌರವಿಸುತ್ತಿದ್ದಾರೆ. ಇದೀಗ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನವನ್ನ ಶ್ರೀ ಮಿತ್ರಪಾಡಿ ಪುರಂದರ್ ಇವರು ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ನೆರವೇರಿಸಬೇಕು. ಪ್ರಥಮವಾಗಿ ಶ್ರೀ ಚಂದ್ರಶೇಖರ್ ರೈ ನಡುಬೈಲು ಇವರಿಗೆ ಶಾಲು ಹಾಕಿ ಪೇಟವನ್ನ ತೊಡಿಸಿ ಹಾರಾರ್ಪಣೆಯನ್ನ ಮಾಡಿ ಸನ್ಮಾನ ಪತ್ರ, ಸ್ಮರಣಿಕೆ ಹಾಗೂ ಫಲಪುಷ್ಪವನ್ನ ನೀಡಿ ಈ ಯುವರಂಗದ ಸನ್ಮಾನವನ್ನ ಅತ್ಯಂತ ಸಂತೋಷಪೂರ್ವಕವಾಗಿ ನಡೆಸುತ್ತಿದ್ದೇವೆ ಸರ್. ಮುಂದೆಯೂ ತಮ್ಮೆಲ್ಲರ ಸಹಕಾರ ಈ ಸಂಸ್ಥೆಗೆ ಇರಲಿ ಎನ್ನುವ ಆಶಯವನ್ನ ನಮ್ಮದು. ಹಾಗೆ ಮುಂದೆಯೂ ನಿಮ್ಮ ಕ್ಷೇತ್ರವು ಉತ್ತಮವಾಗಿ ಮೂಡಿಬರಲಿ ಅಂತ ಶ್ರೀದೇವರಲ್ಲಿ ಹಾರೈಕೆ. ಹಾಗೆ ಇನ್ನೋರ್ವರು ಶ್ರೀಯುತ ಮೋಹನ್ ದಾಸ್ ರೈ ಅವರು, ತಮಗೆ ತಿಳಿದಾಗೆ ಅಮ್ಯನ್ನ ಎಂಬುದೇ ಇವರು ಚಿರಪರಿಚಿತರಾಗಿದ್ದಾರೆ. ಇವರಿಗೂ ಪುರಂದರ್ ರೈ ಅವರು ಶಾಲು ಹಾಕಿ ಹಾರಾರ್ಪಣೆ ಮಾಡಿ ಪೇಟ ತೊಡಿಸಿ ಸನ್ಮಾನ ಪತ್ರವನ್ನು ನೀಡಿ ಸ್ಮರಣಿಕೆ ಹಾಗೂ ಫಲಪುಷ್ಪವನ್ನು ಗಣ್ಯಾತಿಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿಸುತ್ತಿದ್ದಾರೆ. ಯುವರಂಗದ ಸಂಸ್ಥೆಗೆ ತುಂಬ ಪ್ರೋತ್ಸಾಹವನ್ನು ನೀಡುವಲ್ಲಿ ಇವರು ಒಬ್ಬರು. ಅಲ್ಲದೆ ಸಮಾಜದಲ್ಲಿ ಏನಾದರೂ ತೊಂದರೆಗಳಾದರೆ ಅವರಿಗೂ ಕೂಡ ನೆರವನ್ನು ನೀಡುವವರು ಶ್ರೀಯುತ ಮೋಹನ್ ದಾಸ್ ರೈ ಇವರು. ಇನ್ನೂರವರು ಶ್ರೀಯುತ ನಿಶ್ಚಿತ್ ಕೊಲ್ಲಾಜೆ, ತಮ್ಮ ಯುವರಂಗದ ಸದಸ್ಯರಾಗಿದ್ದರೂ ಕೂಡ ಕ್ರೀಡೆಯಲ್ಲಿ ಅತ್ಯುತ್ತಮ ಸ್ಥಾನವನ್ನು ಪಡೆದವರು. ಇವರಿಗೂ ಕೂಡ ಯುವರಂಗದ ಪ್ರೀತಿಪೂರ್ವಕ ಸನ್ಮಾನವನ್ನು ತಾವು ಸ್ವೀಕರಿಸಿ ಮುಂದೆಯೂ ಕೂಡ ನಿಮ್ಮ ಸಹಕಾರ ಹಾಗೂ ನಮ್ಮ ಸಂಸ್ಥೆಯ ಸಹಕಾರ ನಿಮ್ಮ ಮೇಲೆ ಇರಲಿದೆ. ಹಾಗೂ ಕ್ಷೇತ್ರದ ಆರಾಧ್ಯ ದೇವರು ಕೂಡ ತಮಗೆ ಉನ್ನತ ಸ್ಥಾನವನ್ನು ನೀಡುವಲ್ಲಿ ಹಾರೈಕೆ ಇರಲಿ ಎನ್ನುತ್ತಾ ಬೇಡಿಕೊಳ್ಳುತ್ತಾ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಇದೀಗ ಮೂವರಿಗೂ ಸನ್ಮಾನವನ್ನು ನೆರವೇರಿಸಿದ್ದೇವೆ. ಅಭಿವಂದನೆಗಳು. ಸನ್ಮಾನವನ್ನು ನೆರವೇರಿಸಿದ ಹಾಗೂ ಸ್ವೀಕರಿಸಿದ ಎಲ್ಲರಿಗೂ ಕೂಡ ಈ ಒಂದು ಸಮಾರಂಭದಲ್ಲಿ ಶ್ರೀರಾಮ ಮಂದಿರದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ಜಯಶಂಕರ್ ರೈ ಬೆದರುಮರು ಇದ್ದಾರೆ. ಇವರನ್ನು ಇರುವಿಕೆಯನ್ನು ಗುರುತಿಸಿದ್ದೇವೆ. ಹಾಗೆ KMFನ ಮಾಜಿ ನಿರ್ದೇಶಕರಾದ ವಿನಾರ್ ರೈ ಬೆದರುಮರು, ಹಾಗೆ ಕೆದಂಬಾಡಿ ಕೆಯೂರು ವ್ಯವಸಾಯ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಶಿವರಾಮ್ ಗೌಡ, ಹಾಗೆ ನಿರ್ದೇಶಕರಾದ ವೀರಪ್ಪ ನಾಯ್ಕ ತಮ್ಮ ಇರುವಿಕೆಯನ್ನು ಗುರುತಿಸಿದ್ದೇವೆ ಸರ್. ಮುಂದೆ ಸನ್ಮಾನವನ್ನು ನೆರವೇರಿಸಿದ ಶ್ರೀಯುತ ಪುರಂದರ್ ಇವರು ಮಾತನಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿದ್ದೇವೆ ಸರ್.
ಸಮಾರಂಭದ ಅಧ್ಯಕ್ಷರೇ, ಉದ್ಘಾಟಕರೇ, ವೇದಿಕೆಯಲ್ಲಿ ಮತ್ತು ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಸಹೃದಯ ಬಂಧುಗಳೇ, ಬಹಳ ಕಡಿಮೆ ಅವಧಿಯಲ್ಲಿ ನಾವು ಮುಗಿಸಬೇಕು, ಆದ್ದರಿಂದ ಯಾರಿಗೂ ಕೂಡ ಹೆಸರು ಎತ್ತಾ ಇಲ್ಲ. ನಾನು ತುಂಬ ಒಂದು ಆತ್ಮೀಯ ಕ್ಷಣ ಇದು. ನಮ್ಮ ಯುವರಂಗ ಕೆದಂಬಾಡಿ ಇದರ ನೇತೃತ್ವದಲ್ಲಿ ನಿತೇಶ್ ರವರ ಅಧ್ಯಕ್ಷತೆಯಲ್ಲಿ 2ನೇ ವರ್ಷದ ಈ ಒಂದು ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟವನ್ನು ನಾವು ಆಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಊರಿನ ಕೆಲವೊಂದು ಗೌರವಾನ್ವಿತ ವ್ಯಕ್ತಿಗಳನ್ನು ನಾವು ಸನ್ಮಾನ ಕೂಡ ಮಾಡಿದ್ದೇವೆ. ಚಂದ್ರಶೇಖರ್ ರೈಯವರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಿದವರು, ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಕ್ರೀಡಾಪಟು. ಅದೇ ರೀತಿ ನಮ್ಮ ಮೋಹನ್ ದಾಸ್ ರೈಯವರು ಕೂಡ ದೊಡ್ಡ ಸಮಾಜದ ಒಬ್ಬ ಶಕ್ತಿ. ಅದೇ ರೀತಿ ನಮ್ಮ ಯುವರಂಗದ ಸದಸ್ಯನಾದಂಥ ನಿಶ್ಚಿತ್ ಇವತ್ತು ಬೆಳೀತಾ ಇರುವಂತಹ ಒಂದು ಪ್ರತಿಭೆ. ಈ 3 ಜನರಿಗೂ ಕೂಡ ಇವತ್ತು ನಾವು ಸನ್ಮಾನವನ್ನು ಮಾಡಿದ್ದೇವೆ. ಚಂದ್ರಶೇಖರ್ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ತುಂಬ ಸನ್ಮಾನ ಆಗಿದೆ, ನನಗೆ ಗೊತ್ತಿದೆ. ಆದರೆ ಇವತ್ತು ನಾವು ಇಲ್ಲಿ ಮಾಡ್ತಾ ಇರುವಂಥದ್ದು ಅವರ ಮನೆಯ ವಾತಾವರಣದಲ್ಲಿ ಮಾಡ್ತಾ ಇರುವಂತಹ ಒಂದು ಸನ್ಮಾನ. ನಾವೆಲ್ಲ ಸಣ್ಣವರಿರುವಾಗ 4ನೇ ಕ್ಲಾಸು 5ನೇ ಕ್ಲಾಸಿನಲ್ಲಿರುವಾಗ ಪುಸ್ತಕದಲ್ಲಿ ನಾವು ಓದ್ತಾ ಇದ್ದು, ಮಾಸ್ಟರ್ ಹೇಳ್ತಾ ಇದ್ರು, ನೈಲ್ ನದಿ ಒಂದಷ್ಟು ಉದ್ದ ಇತ್ತು, ಒಂದಷ್ಟು ಅಗಲ, ಒಂದಷ್ಟು ಜಾಗಕ್ಕೆ ನೀರು ಉಣಿಸ್ತಾ ಇತ್ತು, ಅಷ್ಟು ಕೃಷಿ ಆಗ್ತಾ ಇತ್ತು ಎನ್ನುವ ಹಾಗೆ ಎಲ್ಲ ನಾವು ಕೇಳ್ತಾ ಇದ್ವಿ. ಆವಾಗ ನಮಗೆ ನೆನಪಾಗ್ತಾ ಇದ್ದದ್ದು ಏನು ಅಂತಂದ್ರೆ, ನಮ್ಮ ಮನೆಯ ಹತ್ತಿರದಲ್ಲಿ ಹರಿತಾ ಇದ್ದಂಥ ಒಂದು ಸಣ್ಣ ತೊರೆ. ಯಾಕಂತಂದ್ರೆ ಅದು ನಮಗೆ ಯಾವಾಗಲೂ ಜೀವಜಲ ಕೊಡುವಂತಹ ಒಂದು, ನಮ್ಮ ಜೀವಜಲವನ್ನು ಕೊಡ್ತಕ್ಕಂಥ ಒಂದು ನದಿ, ತೊರೆ ಆಗಿರ್ಬೋದು. ಆದ್ದರಿಂದ ನಮಗೆ ಮನೆಗೆ ಬರುವಾಗ ನಮಗೆ ನೈಲ್ ನದಿ ಮುಖ್ಯ ಆಗೋದಿಲ್ಲ, ನಮ್ಮ ಮನೆಯ ಎದುರಲ್ಲಿ ಹರಿತಾ ಇರುವಂತ ಆ ಸಣ್ಣ ತೊರೆ ನಮಗೆ ಅತ್ಯಂತ ಮುಖ್ಯವಾಗಿ ನಮ್ಮ ಜೀವಜಲವನ್ನ ಕೊಡತಕ್ಕಂಥ ಒಂದು ಶಕ್ತಿಯಾಗಿ ನಮಗೆ ಅದನ್ನು ನಾವು ಕಾಣ್ತೇವೆ ನಾವು. ಅದೇ ರೀತಿ ಇವತ್ತು ಈ ಸ್ನೇಹಿತರು ಇಲ್ಲಿ ಏನು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ, ನಮ್ಮ ಯುವರಂಗದ ಸ್ನೇಹಿತರು ಎಲ್ಲ ಸೇರಿಕೊಂಡು ಬಹಳ ಒಂದು ಹುಮ್ಮಸ್ಸಿನಿಂದ, ಒಂದು ಒಳ್ಳೆಯ ಮನಸ್ಸಿನಿಂದ ನಿಮಗೆ ಈ ಸನ್ಮಾನವನ್ನು ಮಾಡಿದ್ದಾರೆ. ಇದು ನಿಮಗೆ ಈ ಮನೆಯ ಸನ್ಮಾನವನ್ನು ನೀವು ಅತ್ಯಂತ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿದ್ದು ನಮಗೆಲ್ಲ ತುಂಬ ಖುಷಿಯಾಗಿದೆ. ಒಂದು ಸನ್ಮಾನದಲ್ಲಿ 2 ರೀತಿ ಇದೆ. ಒಂದು ಸನ್ಮಾನದಿಂದಾಗಿ ವ್ಯಕ್ತಿಗೆ ಮೌಲ್ಯ ಬರುವುದು, ಮತ್ತೊಂದು ಆ ವ್ಯಕ್ತಿಯಿಂದಾಗಿ ಸನ್ಮಾನಕ್ಕೆ ಮೌಲ್ಯ ಏರುವುದು. ಇಲ್ಲಿ ಆ 2ನೇದಾಗಿದೆ. ಈ ವ್ಯಕ್ತಿಗಳಿಗೆ ನೀವು ಸನ್ಮಾನ ಮಾಡಿದ್ರಿಂದಾಗಿ ಈ ಸನ್ಮಾನಕ್ಕೆ ಒಂದು ರೀತಿಯ ಮೌಲ್ಯ ಹೆಚ್ಚಾಗಿದೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಚಂದ್ರಶೇಖರ್ ರೈಯವರು ಅಂತಾರಾಷ್ಟ್ರೀಯವಾಗಿ ಬೆಳಿಬೇಕಿದ್ರೆ ಅವರು ಆರಂಭ ಮಾಡಿದ್ದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಒಬ್ಬ ಗ್ರಾಮೀಣ ಪ್ರತಿಭೆಯಾಗಿ ನಾವೆಲ್ಲ ಒಟ್ಟಿಗೆ, ಬಹುಶಃ ಸಮಕಾಲೀನರು ನಾವೆಲ್ಲ, ಒಂದೇ ಬಸ್ಸಿನಲ್ಲಿ ಭಾರಿ ಕಷ್ಟದಲ್ಲಿ, ಈಗಿನಾಗೆ ಮನೆಗೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಒಂದು ಬಸ್ಸಿನಲ್ಲಿ ಒಂದು 50-100 ಜನ ಸೇರಿಸಿಕೊಂಡು ಮುದ್ದೆ ಆಗಿ ನಾವು ಹೋಗ್ತಾ ಇದ್ವಿ. ನಾವು ಅಂತ ಕಷ್ಟದಲ್ಲಿ ಒಂದು ಸಂದರ್ಭದಲ್ಲಿ ನಮಗೆ ಬಸ್ ನಿಲ್ಸದೇ ಇದ್ರೆ ಮತ್ತೆ ನಡೀತಾ ಹೋಗ್ಬೇಕಾಗಿತ್ತು. ನಾವು ಸಂತ ಫಿಲೋಮಿನಾ ಹೈಸ್ಕೂಲಿಗೆ, ಹತ್ತಿರದಲ್ಲಿ ಎಲ್ಲೂ ಹೈಸ್ಕೂಲ್ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅಂತಹ ಸವಾಲುಗಳನ್ನು ಎದುರಿಸಿಕೊಂಡು ಮನೆಯಲ್ಲಿರತಕ್ಕಂತಹ ಕಷ್ಟಗಳನ್ನು ಕೂಡ ಒಂದು ರೀತಿಯಲ್ಲಿ ಅದನ್ನ ಎದುರಿಸಿ ಮುನ್ನಡೆದು ಇವತ್ತು ಒಂದು ದೊಡ್ಡ ಹಂತಕ್ಕೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಎನ್ನುವಂಥದ್ದು ಅದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದನ್ನು ಮಾಡಿ ತೋರಿಸಿದ್ದಾರೆ. ಬಹುಶಃ ಈ ಮತ್ತೊಬ್ಬರು ಮೋಹನ್ ದಾಸರು ಸಮಾಜ ಸೇವೆಯಲ್ಲಿ, ಹಾಗೆ ಮತ್ತೊಬ್ಬ ಹುಡುಗ, ನನ್ನ ಭಾರಿ ಖುಷಿ ನನಗೆ, ಬೆಳೀತಿರುವಂತಹ ಪ್ರತಿಭೆ ನಿಶ್ಚಿತ್. ಇವ್ರಿಗೆಲ್ಲ ಏನಾಗ್ತಾ ಇದೆ ಅಂತಂದ್ರೆ, ಉಳಿದ ಯುವಕರಿಗೆ ಒಂದು ಸಂದೇಶ ಹೋಗ್ತದೆ. ಈ ಮೂಲಕವಾಗಿ ಬೆಳೆದರೆ ಸಮಾಜ ಗುರುತಿಸ್ತದೆ. ಈಗಾಗಲೇ ನಮ್ಮ ಸುಭಾಶ್ರೈಗಳು ಹೇಳಿದರು, ಸಮಾಜ ಗುರುತಿಸ್ತದೆ. ಅದೇ ರೀತಿಯಲ್ಲಿ ನಾವು ಎತ್ತರಕ್ಕೆ ನಮ್ಮ ಹುದ್ದೆಯಲ್ಲಿಯೋ ಅಥವಾ ಉದ್ಯೋಗದಲ್ಲಿಯೋ ನಾವು ಏರಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಸಂದೇಶ ಜನಗಳಿಗೆ ಮುಟ್ಟಬೇಕು ಎನ್ನುವಂತಹ ಉದ್ದೇಶದಿಂದ ಬಹುಶಃ ಇವತ್ತು ಸ್ನೇಹಿತರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಿ.
ಯುವರಂಗದ ಬಗ್ಗೆ ಹೇಳುವುದಿದ್ರೆ, ನನಗೆ ಕೈಲಾಸ್ ಗೌಡರು ಅಧ್ಯಕ್ಷನಾಗಿದ್ದಾಗಲೂ ಕೂಡ ನಾನು ಕುಂಬ್ರದಲ್ಲೇ ಇದ್ದೆ. ಪ್ರತಿಯೊಬ್ಬರು ಕೂಡ ಅಧ್ಯಕ್ಷರಾಗಿರುವಾಗ ನಾವೆಲ್ಲ ಒಟ್ಟಾಗಿ, ನಾನು ಈ ಯುವರಂಗದ ಸದಸ್ಯನಲ್ಲದೇ ಇದ್ರೂ ಕೂಡ ನಿಮ್ಮ ಜೊತೆ ನಾನು ಕೂಡ ಭಾಗಿಯಾಗಿದ್ದೇನೆ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಸಂತೋಷ ಪಟ್ಟಿದ್ದೇನೆ ಎನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ನಮ್ಮ ನಿತೇಶ್ ರೈ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ. ಕಬಡ್ಡಿ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಕಾಲೆಳೆಯುವಂತಹ ಒಂದು ಸ್ಪರ್ಧೆ. ಆದ್ದರಿಂದ ಇಲ್ಲಿ ಯಾರ್ದು ಕಾಲೆಳೆಯುವಂಥ ಕೆಲಸ ಆಗೋದು ಬೇಡ. ಒಳ್ಳೆಯ ರೀತಿಯಲ್ಲಿ ಒಂದು ಸ್ಪರ್ಧಾತ್ಮಕ ರೀತಿಯಲ್ಲಿ ಸ್ಪರ್ಧೆ ಆಗುವಂಥದ್ದು. ಯಾಕಂತಂದ್ರೆ ಬಂದಂಥ 6-10 ಟೀಮ್ಗಳು ಎಲ್ಲರೂ ಗೆಲ್ತಾರೆ ಅಂತಲ್ಲ, ಗೆದ್ದವರ ಜೊತೆಯಲ್ಲಿ ಸೆಣಸಾಡುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಇನ್ನು ಮುಂದಕ್ಕೂ ಕೂಡ ಅದೊಂದು ರೀತಿಯ ಅವಕಾಶ ಎನ್ನುವಂಥದ್ದನ್ನ ತಿಳ್ಕೊಂಡು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಎನ್ನುವಂಥ ಮಾತಿನೊಂದಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಯುವರಂಗದ ಎಲ್ಲ ಸ್ನೇಹಿತರಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಅಭಿನಂದನೆಗಳು ಶ್ರೀಯುತ ಪುರಂದರ್ ರೈ ಅವರಿಗೆ. ಮುಂದೆ ಸನ್ಮಾನಿತರ ಪರವಾಗಿ ಶ್ರೀ ಚಂದ್ರಶೇಖರ್ ರೈ ನಡುಬೈಲು ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿದ್ದೇನೆ ಸರ್. ಕನ್ನಡ ಭಾತೆರ್ನಿಡ್ತು ತುಳುಟು ಭಾತೆರ್ನಂತೆ ಒಂಜ ಮೊಸರನ್ನ ಉಣ್ಣಲೆ ಕಾಪು ನೆನಪಿರುತ್ತ ಅಂಚ ಇಂಕ ತೋಜೊಂದುಂಡು ದಯವುಂಡ ನೆಟ್ ಕುಂದಾಪುರ ಸೈಡ್ ತಗಲಿ ಇತ್ತಿರಂದಂಟ ಇಂಕ್ಲ ಕನ್ನಡ ಭಾತೆ ಹಾಕೊಂಡು ಅಂಚ ನಮ್ಮ ಊಟ ಎನ್ನತ್ರ ಮಾತ್ರ ತುಳು ಬರ್ಪುಂಡು ಇಂಕ ಒಂಜಿ ಒಂದು ಖುಷಿಲ ಉಂಡು ಇಂಚಲಿಪ್ಪಡು ಪುರಂದರನ್ನ ಒಂಜಿ ಪಂಡೇರು 50 ಜನ 100 ಜನ ಸೇರೊಂದಿತ್ತಿನ ಬಸ್ ಇಟ್ಟು ಹೋತಲ್ಲ ನಡ್ತೊಂದಲ್ಲ ಹೋತಂದು ಅವು ನೂದೆಗೆ ನೂದು ಸತ್ಯರ ಐಕೆ ಸಾಕ್ಷಿ ಕುಟ್ಟನ್ನೆಲ್ಲ ಉಳ್ಳೇರು ಇಂಕ್ಲ ಇಲ್ಲಾರ್ತ ಕೈ ಇಂಕ್ಲ ಲೆತ್ತನ ಕೇಂಡು ಒಟ್ಟಿಗೆ ಪೋಂದಿತ್ತು ನಂಗೆ ಇಂಕ್ಲ ಆ ಕಾಲೊಟ್ಟು ಎಂಚಿನ ಆಯ್ತು ಬಂಗ ಆಯ್ತದ ಮಂಟ ಬಂಗಂಟ ಎಂಕ್ಲಿಗೆ ಇಲ್ಲಲ್ಲ ಬಂಗ ಆಯ್ತು ನಂದು ವಿಷಯ ಆಯ್ತು ನಂಗೆ ಫೆಸಿಲಿಟೀಸ್ ವಿಷಯ ದಿಪ್ಪನಾಗ ಅತ್ತಂಟ ಒಂಜಲ್ಲು ಕಬಡ್ಡಿಗೂ ಬಂದಿತ್ತೆ ಇನ್ನೇಟು ವೆಯ್ಟ್ ಲಿಫ್ಟಿಂಗ್ ಮಲ್ತೈತೆ ಇನ್ನೊಂದಕ್ಕೆ ಜಾವಲಿನ ಆಕಸ್ಮಿಕ ಧಕ್ಕೆ ಶುರು ಅಂತ ಅವು ಎತ್ತೋ ದೂರ ಹೋಯ್ನೋ ಇಂಕೆ ಗೊತ್ತಿಜ್ಜಿ ಅವು ಪೂರ ಕುಟ್ಟನ್ನಕ್ಲು ಪುರಂದನೆ ಪೂರ ಸಾಕ್ಷಿ ಉಳ್ಳೇರು ಐಕೆ ತಂಡ ಕಾಲೇಜ್ ಅಪ್ಪ ಆಗಲು ಫೈನಲ್ ರೇಟ್ ಪೂರ ಉಳ್ಳೇರು ಏನ ಹೈಸ್ಕೂಲ್ ಇರ್ತು ಕಬಡ್ಡಿ ಇರ್ತು ವೆಯ್ಟ್ ಲಿಫ್ಟಿಂಗ್ ಜಾವಲಿನ ಕಡೆಗೆ ದಾನ ಏನಂಟ ಕ್ರೀಡಾ ಹಾಸ್ಟೆಲ್ ಬಂದು ಸ್ಟಾರ್ಟ್ ಆಂಡ್ 83 ಗುಂಡೂರು ಅವನ ಟೈಮ್ಡು ಸೊ ಅಪ್ಪಾಗ ಎಂಕ್ಲೇನು ಪೂರ ಸೆಲೆಕ್ಟ್ ಮಾಡ್ತಾನಾಗ ಎಂಕ್ ಡೈರೆಕ್ಟರ್ ಸೆಲೆಕ್ಟ್ ಮಾಡ್ತಾರೆ ಅಬ್ಬ ತೇಜಮ್ಮ ಇರಂದಿತ್ತಾರೆ ಎಂಕ್ಲ ಕುಡ್ಲಾದಾರು ಇರು ಪೋಳೆ ಇರೇ ಭವಿಷ್ಯ ಜಾಸ್ತಿ ಉಂಡು ಮೂಲ ಊಟಗಳು ಇರಂದಂಟ ನಮ್ಮನ್ನು ಏರ್ಲ ಆತ ಎನ್ಕರೇಜ್ ಮಾಡ್ತಿದ್ದಾರೆ ಬಂದಿರು ಅಪ್ಪಗಳೊಂದು ಖುಷಿ ಬೆಂಗಳೂರು ಬಂದು ಓದನೆ ಫಸ್ಟ್ ಸೆಕೆಂಡ್ ಇಯರ್ ಫೈನಲ್ ಇಯರ್ಗೆ ಬೆಂಗಳೂರು ಫಸ್ಟ್ ಇಯರ್ಗೆ ಇರತ್ತು ಏನು ದಾಯ ಪನ್ಪೆ ಅಂಡ ಏನು ಮೂಲೆ ಬರ್ತದೆ ಇತ್ತ ಕೈತಲ್ಲ ನಿಕ್ಲೆಗೆ 3 ಗ್ರಾಮಗಳ ಒಂದು ಕಾರ್ನರ್ ಉಳ್ಳ ಅಂಡ ಕುರಿಯ ನಡುಬೈಲು ಸಾರಿ ಕುರಿಯ ಒಂದು ಕೆದಂಬಾಡಿ ಬುಕ್ಕ ಮುಂಡೂರು ಈ ಬಾರ್ಡರ್ ಉಳ್ಳ ಮೋಹನ ಇಲ್ಲರ್ತ ಕೈತಲ್ಲ ಸ್ವಲ್ಪ ಕೊಡಂಕೇರಿ ಒಂದು ಪೂರ ಎಂಕಲ್ ಎತ್ತಿನಕ್ಕೆ ಜಾಗ ಅಲ್ಪ ಪುರ ಈ ರಾಜಾಗಿ ಪನ್ಪೆ ಅಂಡ ಎಂಕ್ಲ 42 ವರ್ಷ ತುಂಬ ಏನು ಬೆಂಗಳೂರಿಗೆ ಹೋತು ಅಲ್ಪದಾತ ಒಂದು ಜಿಲ್ಲೆ ಮಟ್ಟ ಸಾಧನೆ ಮಂತು ವಾಪಸ್ ಊರು ಬರ್ತದಂಟ ಕುಟ್ಟನ್ನೇ ಉಳ್ಳೇರು ಕೆಲವೊಬ್ಬರು ಉಳ್ಳೇರು ಚಂದ್ರ ಬೆಂಗಳೂರು ಪೋಯಾಗೆ ಆಯ್ಬೋತದಾಯ್ತು ಅಲ್ಪದಾಯ್ತು ಮನ್ಪೇನ ಜನ ಆತ ವಾಪಸ್ ಊರು ಬರ್ಪೇನ ಚಿಟ್ಟು ನನ್ನ ಮನೆ ಲೆಕ್ಕಾಚಾರ ಬಡೋದಿತ್ತಿನ ಟೈಮು ಆಯ್ದಾಯ್ತು ಪೋತು ದಾಲ ಮನ್ಪೇರ್ತೀರ ಅಂತ ವಾಪಸ್ ಹೊತ್ತಿಗೆ ಅಂದ ಏನು ಪೋತು ಖಾಲಿ 1 ವರ್ಷ ಹೊಡೆದಂಟ ITIಗೆ ಸೇರಿ ಅಲ್ಪ ಕೆಲಸ ನನ್ನ ಲೆತ್ತದ ಕೊರಿಯರು ಟೈಮಂಟ ಆ ಟೈಮ್ಟೇ ನ್ಯಾಷನಲ್ ಲೆವೆಲ್ಗೆ 83 ಮೆಡಲ್ ಅಂತೆ ಅನ್ನೋದಕ್ಕೆ 2 ವರ್ಷ ITI ಇತ್ತನಾಗ ಇಂಡಿಯನ್ ಕ್ಯಾಂಪು ಇಂಟರ್ನ್ಯಾಷನಲ್ ಆಯ ಅಪ್ಪಾಗ ರೈಲ್ವೆ ತಗಲು ಬರೋಡು ನೇವಣತ್ತು ಏನೆಲ್ಲ ತೊಂದಿರು ಜಾವ್ಲಿನಿಗೆ ಅಪ್ಪಾಗ ದಕ್ಷಿಣ ಭಾರತ ಹೊರಟು ಏರ್ಲಿದ್ದಾನೆ ಏನು ಅಪ್ಪಾಗ ನ್ಯಾಷನಲ್ ಲೆವೆಲ್ ಟು ಐಕು ದುಂಬಿ ಏರಿಜ್ಜೇರಿ ಇತ್ತರು ಅಂತ ನಿಕ್ಲಿ ಬರೀ ಗೊತ್ತುಂಡು ಸುನೀಲ್ ಕುಮಾರ್ ಶೆಟ್ಟಿಂದು ಆರೇ ಎಂಕ್ ಗಾಡ್ ಫಾದರ್ ಅಂದು ಅಂಡ ಆರು ಎಂಕ್ಲಿ ಗಂಜಿ ಮಾರ್ಗದರ್ಶಕ ಎಲ್ಲ ಅಂದ್ರೆ ಎಂಕ್ 6 ತೂತು ಜಾವ್ಲಿನ ದಕ್ಕನಾಳು ಉಂಡು ಬಾಬೆ ಎಂಕ್ಲು ಪೂರ ಒಟ್ಟು ಶಾಲೆ ಬಂದಿತ್ತು ಟೈಮ್ ಅವು ಆಗಲೇ ಪೂರ ಕಂಪ್ಲೀಟ್ ಸ್ಟೋರಿ ಗೊತ್ತುಂಡು ಅಂಚ ಪೋತು ಹಠದೀರ್ತು ಆ ಜಾವ್ಲಿನ ದಕ್ಕನವಟ್ಟು ಕೈ ಬೇನೆ ಲೆಗ್ ಬೇನೆ ವಾವ ನಮ್ಮನ ಬಂಗ ಉಂಡು ಅಂತ ಆ ನೀರಜ್ ಚೋಪ್ರಾ ನಿತ್ತ ನಮ್ಮ ತೂತು ವರ್ಲ್ಡ್ ಅಥ್ಲೆಟಿಕ್ಸ್ ಇಟ್ಟು ಒಲಿಂಪಿಕ್ಸ್ ಇಟ್ಟು ಗೋಲ್ಡ್ ಬತ್ತು ನಮ್ಮನಿಗೆ ಇವೆಂಟ್ ಬತ್ತು ನಮ್ಮನಿಗೆ ಇಂಕ ಖುಷಿ ಉಂಡು ತಾಯಿ ಪನ್ಪೆ ಅಂಟ ಏಳ್ನ ಮಾಸ್ಟರ್ಸ್ 35 to
30 to 35 kg China Beijing ಏನು ಗೋಲ್ಡ್ ಮೆಡಲ್ ಮಾಡ್ತಾನೆ. ಸೊ ಏನು ಸೆಕ್ರೆಟರಿ ಆತಿಪ್ಪನಾಗ ಕರ್ನಾಟಕ ಸ್ಟೇಟ್ದ ಸೆಕ್ರೆಟರಿ ಆತಿಪ್ಪನಾಗ ಅಂಡರ್ 16 ಇಂದುವೇ ಕಂಟ್ರಿ ಸ್ಟೇಡಿಯಂ ಒಟ್ಟು ಫಸ್ಟ್ ಬರ್ತಿತ್ತು. ಇನ್ನಿಲ್ಲ ತಿಕ್ಕಂటే ಎನ್ನ ಕಾರ್ ಬರ್ತವೆ ఆయన ಒಲಿಂಪಿಕ್ಸ್ ಒನ್ನ ಏನು ಗೋಲ್ಡ್ ಮೆಡಲಿಸ್ಟ್ ಒನ್ನ ನಮ್ದು ಇಜ್ಜಾಗ ಅಂದ అయినదుక ದೇವರ ಇಂಕ ಊಮಂತ ಕೊಡ್ತಾರೆ ಪೂರ ಕೊಡಿಯಾರು. ಏಷ್ಯನ್ ಗೇಮ್ಸ್ಗೆ ಕಡಪುಡಿಯಾರು ಮೋದಿ ಗೌರ್ಮೆಂಟ್, ರಿಯೋ ಒಲಿಂಪಿಕ್ಸ್ ಕಡಪುಡಿಯಾರು, ಭಾರತದ ಪ್ರಾತಿನಿಧ್ಯ ಸ್ವಲ್ಪ ತೂತು ಬರಡು ಬಂಡದ ಕಡಪುಡಿಯಾರು. అయినదుక ఢిల్లీ ಕಾಮನ್ವೆಲ್ತ್ ಗೇಮ್ಸ್ ಅಂಚೆ ಕತಾರ್ ಅವು ಒಂದು 10-15 ದೇಶಕ್ಕೆ ಇತ್ತೊಂಜಿ 10-20 ವರ್ಷ పోతే ಏನು దాయి పంట అంట కొంచెం టైం అంత దెతోనిలా దాయి పంట అంట ಒಂದು ಸ್ಪೋರ್ಟ್ಸ್ ವಿಷಯ ಏನಿರ್ತದ ನಮ್ಮ ಜೋಕ್ಲು ಪುತ್ತೂರ್ತ ಸ್ಪೋರ್ಟ್ಸ್ ಟೋಟಲಿ ತಿರ್ತು ಬರ್ತದೆ. ಅದಕ್ಕೆ ಸಾಕ್ಷಿ ಪ್ರನನ್ನಲ್ಲರು ಕುಟ್ಟನ್ನಲ್ಲರ ಅತನ ಮೂಲ ಪೂರ ಏರ್ ಮಂತ ಓದಿರ ಆಗ್ಲಿ ಪೂರ ಗೊತ್ತುಂಡು. ಇತ್ತ ಓಲುಂಡು ಫಿಲಮ್ನ ಕಾಲೇಜ್ ಏರ್ ಇಂಟರ್ನ್ಯಾಷನಲ್ ಅಂತ ತಿಳಿಸ್ತಾರೆ ಓಡೆಗೆ ಎತ್ತದುಂಡು ಸ್ಥಿತಿ ಇನ್ನು ಏರೆಗಳ ಬಡ್ಚಿ ಆ ಬಂಗ ಬರ್ಪಣ ಎಂಕ್ಲೆಗೆ ಅವು ಬ್ರೆಡ್ ಅಂಡ್ ಬಟರ್ ಆತಿತ್ತು ಬುಕ್ ತಗಲಿ ಪೂರ ಡಿಗ್ರಿ ಓದುಂಡ ಸುಂದರರಾಮ್ ಶೆಟ್ರ್ ಕೆಲಸ ಕೊರಪೇರು ಬ್ಯಾಂಕ್ ಟೋಲಲ್ಲಿ ಕೆಲಸ ತಿಕ್ಕೊಂಡು ಒಂಜಿ ಧೈರ್ಯ ಇತ್ತು ಎಂಕ್ಲ ಟೈಮಿಗೆ ನಾಗದು ಆಲಜ್ಜಿ ಅಪ್ಪಾಗ ಎಂಕ್ಲ ಒಂಜೋ ಓದು ಅಡ್ಡೆ ಹುಷಾರಾತು ಜಾಬ್ ತೆತ್ತೋಡು ತತ್ತಂದಂటే ಸ್ಪೋರ್ಟ್ಸ್ ಎಂಕ್ಲ ಓದಿನ ಬರೋದಲ್ಲ ಮಲ್ಲ 35-40 ಮಾರ್ಕಿ ಬಂಟ ಓದಿರೋ ಇಂಟ್ರೆಸ್ಟ್ ಉಂಡ ಇಂಟ್ರೆಸ್ಟ್ ಇಜ್ಜಿ ಮುಲ್ಕ ಒಬ್ಬನೇ ಅಂಡು ಅಂಡ ಏನು ದಾಯ ಪನ್ಪಂಡ ಓವನ್ ಒಂಜಿ ಫೀಲ್ಡ್ ಇತ್ತಂದ್ರೆ ಸನ್ಮಾನ ಅನ್ಪಂಡು ಹಾಗೆ ಮಾಡ್ತಾರೆ ಇಂಕ್ಲೆಂಟ್ ಸುಮಾರು ಇಲ್ಲಿ ಇಡೀ ಮಲ್ಪನ ಪೂರ ಇಂಜಿನ ದಾನ ಧರ್ಮ ಈ ಸಮಾಜ ಸೇವೆ ఒక ಇಂಜಿ ಹುಡುಗಿ ನನ್ನ ಮಿತ್ತು ಬರಡತ್ತೆ ಇತ್ತೆ ಫೈನಲ್ ಡಿಗ್ರಿ ಉಳ್ಳೆ ಆಗ್ಲಿಕ್ಕೆ ಪೂರ ಒಂಜಿ ಸಂದೇಶ ದಾಯ್ತ ಕೊರ್ಪಂಡ ನಮ್ಮ ಪುತ್ತೂರ್ದ ಸ್ಪೋರ್ಟ್ಸ್ ಮ್ಯಾನ್ ಆಗ್ಲಿಕ್ಕೆ ಇತ್ತೆ ಸ್ಪೋರ್ಟ್ಸ್ ಮಾಡ್ರೆ ಇಂಟ್ರೆಸ್ಟ್ ಇಜ್ಜಿ ಏನು ಸೆಕ್ರೆಟರಿ ಆತು ಎನ್ನ ಅನುಭವದ ಪಾತಿರನ ಒಂದು 20 ವರ್ಷದಿಂದ ಅಸೋಸಿಯೇಷನ್ ಏನು ಕೆಲಸ ಅಂತದಿಲ್ಲ 8 ವರ್ಷ ಸೆಕ್ರೆಟರಿ ಆತ ಸೀನಿಯರ್ ಜಾಯಿಂಟ್ ಸೆಕ್ರೆಟರಿ ಆಗುತ್ತೆ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಇಂಚ ಪೂರ ಪೋಸ್ಟ್ಲೆಟ್ ಇತ್ತಿದ್ದು ಲಾಸ್ಟ್ ಒಂದು 4 ವರ್ಷ ದುಂಬು ಬುಕ್ಕೊಂಜಿ ಟರ್ಮ್ ಸೆಕ್ರೆಟರಿ ಆಪನ ಟೈಮ್ಡು ಎಂಕ ಪರಮೇಶ್ವರ ಟರ್ಮ್ ಮುಗಿಂದು ಅನ್ಯದ ಹತ್ರ ಮುತ್ತ ಪ್ರೈನ್ ಅಧ್ಯಕ್ಷ ಮಾಡ್ತದೆ ಯಾನ ಸೆಕ್ರೆಟರಿ ಪೋಸ್ಟನ್ನು ಬಿಡ್ದುವರಿ ಅನ್ಯದಕ್ಕೆ ಕಥೆ ಇತ್ತು ನಿಗ್ಲಿಗೆ ಗೊತ್ತುಂಡು 6 ತೀರುವೇರು ಅಂಚತ್ತು 4 ಪ್ರೆಸಿಡೆಂಟ್ ಪೋಸ್ಟ್ ಒಂದು ಏರಿಯಲ್ಲ ಸೆಲೆಕ್ಟ್ ಮಾಡ್ತೀವಿ ಇಂದು ಪೂರ ಈ ಸ್ಟೋರಿಯಿಂದ ಪಂಡ ಮೂಲ ಪೂರ ಸಾಧಕರೆ ಇನ್ನು ಎಂಕ್ಲೆ ಸನ್ಮಾನ ಸ್ಪೋರ್ಟ್ಸ್ ಮಾಡ್ತಾರೆ ಅವು ಬೇತ ವಿಷಯ ಆಂಡ ಊಟು ಕೃಷಿಯ ತಿಪ್ಪು ಲಾಯರ್ಗಳ ತಿಪ್ಪು ಡಾಕ್ಟರ್ಗಳ ತಿಪ್ಪು ಎತ್ತೋ ಒಂಜಿ ನಮ್ಮ ಸಮಾಜದ ದಕ್ಷಿಣ ಕನ್ನಡ ಜಿಲ್ಲೆ ತಾತು ಒಂಜಿ ಪ್ರತಿಭಾನ್ವಿತ ನಮ್ಮ ಡಿಸ್ಟಿಕ್ ಅನ್ಪೇರು ಎಜುಕೇಟೆಡ್ ಡಿಸ್ಟಿಕ್ ಅನ್ಪೇರು ಅಂಚಾತು ಮಹಾಂತ ಫೀಲ್ಡ್ ನಮ್ಮ ಉಲ್ಲ ಇಜ್ಜಿವನ್ ಬಜಿ ಯಾನೊಂಜಿ ಪರ್ಟಿಕ್ಯುಲರ್ ಎತ್ತದೊಂಜಿ ಸ್ಪೋರ್ಟ್ಸ್ ದಿನ ಮಾತ್ರ ಪಾತ್ರ ಎತ್ತಂದೆ ಬೇತೆ ತಕ್ಲೇನು ಪೂರ ತೂತ ಇತ್ತು ಸುಭಾಸನೆ 6 ಮಂತ್ನ ಅಚೀವ್ಮೆಂಟ್ ನಾನು ಏರ್ಲನ್ ಎಷ್ಟು ಮಾಲ್ಪೇರು ಅಂತ ಎಂಕ್ ಧೈರ್ಯ ಇಜ್ಜಿ ಆ ನಮ್ಮನೆ ತಾರಣ ಒಂಜಿ ಅಚೀವ್ಮೆಂಟ್ ಅಂಚನೆ ಮಾಂತೇರ್ಲ ಅಕ್ಲಕ್ಲ ಫೀಲ್ಡ್ ಮಲ್ತೀರು ಇಜ್ಜಿನ ಪಜಿ ಅಂಡ ಈ ನಮಕ್ಲು ಪೂರ ಲೇಜಿ ಅವಂತ ಈ ಮೊಬೈಲ್ ಅವು ಒಂದು ಬರ್ತದೆ ಆಗ್ಲಿಗೆ ಇಂಟ್ರೆಸ್ಟ್ ಓವಲ್ಲ ಇಂಟ್ರೆಸ್ಟ್ ಇಜ್ಜಂತೆ ಆಗಲೇ ಅಪ್ಪ ಅಮ್ಮಗೆ ಬೇಜಾರು ಅನ್ಬೋ ಸ್ಥಿತಿ ಬರೆಯ ಬಲ್ಲಿ ಉಂಟು ಒಂಜಿ ಸ್ಮಾಲ್ ಒಂಜಿ ಉದಾಹರಣೆ ಕೊಡ್ತು ನಿಕ್ಲಿಗೆ ಏನು ಈ ನೆಕ್ ಜೋಕ್ಲಿ ಪೂರ ಪಂಡೊಂದಿಲ್ಲ ನಿಕ್ಲಿ ಓವಲ್ಲೊಂಜಿ ಫೀಲ್ಡ್ ಪನ್ಪೆ ನಿಕ್ಲಿ ಮೂಲ ಎನ್ನ ಮೋಹನ್ ಇರ್ಲಿರು ಬಾರಿ ಆತ್ಮೀಯ ಏನ ನಿಕ್ಲಿ ಪನ್ಪೆ ಈ ಏರಿಯಾ ಇತ್ತ ಏತ್ ಮಂತ ನಿಕ್ಲಿ ಜನ ಉಳ್ಳರ ನಿಕ್ಲಿಗೆ ನಮ್ಮನತ ಫೆಸಿಲಿಟೀಸ್ ಬೋಡ್ದನ್ಲ ಅತಂಡ ಹಾಸ್ಟೆಲ್ ಸೇರ್ಸೋಣ ಅತನ ನಿಕ್ಲಿಗೆ ಹೋಗಲ್ಲ ಕಷ್ಟ ಆತಂಡ ಕಲ್ಪೇರ ಐಕ್ಕು ಬಡಪನ ಗೌರ್ಮೆಂಟ್ದು ಕೊರ್ಪೋಣ ತಿಪ್ಪು ಅತಂಡ ಉದ್ಯಮಗಳಿರ್ದು ಕೊರ್ಪೋಣ ಅತಂಡ ಎನ್ನ ಕೈ ಇಡ್ತು ಸ್ವಂತ ಒಂಜಿ ವರ್ಷಕ್ಕೊಂಜಿ 50,000 1 ಲಕ್ಷ ದಾನ ಮಲ್ಪನ ಆತ ದೇವರಂಕ ಆತ ಕೊಡ್ತೇರೆ ಮುಗ್ಲಿ ಎಂಚಿನಕ್ಕೆ ಎಂಡರ್ನಂಟ್ಲ ಎಂಡರ್ತದೆ ಏನು ಈ ಜೀವನ ಪೂಜೆ ಏನಾತ ದೇವಸ್ಥಾನ ದೈವ ದೇವಸ್ಥಾನ ಐಕ್ಕು ನೆಕ್ಕಲಿ ಪೂರಕ್ಲ ಏನು ಬೆಂಗಳೂರು 42 ವರ್ಷ ಐತಲ್ಲ ಅದಲ್ಲ ಕಮ್ಮಿ ಅಂತಜಿ ಅವು ಕುಟ್ಟನ್ನಾಗ ಗೊತ್ತುಂಡು ಎಂಗ್ಲ ಕೊಡಿಯ ಗ್ರಾಮದ ಅನ್ನದಕ್ಕೆ ಊರಿಗಿತ್ತಲ್ಲ ನಮ್ಮ ಕೊರ್ನೇರ ಮನೆಯ ಅವು ಎನ್ನಾತ್ ದೇವರು ಎನ್ನ ಮುಲ್ತು ಪಿದಾಯಿವರು ಕಡಪಡ್ತು ದೈಯಿ ಪೂರ ಇಂಚಾತ್ ಬಲ ನಿಕ್ಕು ಕೊರ್ಪನೆ ಟಾರೆ ಕಟ್ಪಣ್ಣಲ್ ಕಣೆ ಒಂತೆ ಪರ್ಸೆಂಟೇಜಿನ ನೆಕ್ಲ ದಾನ ಧರ್ಮ ರೂಪಡು ಕೊರ್ಲಾ ಮನ್ಪನೆ ನಂಕೊಂಜಿ ಆ ದೇವರು ಮಾಡ್ತೀರಿ ನಾನು ನಿಕ್ಲ ಕೈತಲೆ ಮುಳ್ಳು ಉಳ್ಳೆ ಸ್ಪೋರ್ಟ್ಸ್ ವಿಷಯ ಬಂದಾಗ ಜೋಕ್ಲಿಗೆ ಹೆಂಚಿನ ಅವಡು ದಾಯ್ತಾ ಹೊಂದಿತ್ತಲ್ಲ ನಮ್ಮ ಮೋಹನ್ ಅಂತಲ ಪನ್ನೆ ಅತಂದು ಎನ್ನ ನಂಬರ್ ಮಾತೆಗಳು ಗೊತ್ತುಂಡು ಎನ್ನ ತಾಯಿನ ಹೆಲ್ಪ್ನ ಏನು ಮಲ್ಪೆ ಥ್ಯಾಂಕ್ ಯು ನೀವು ಸುಮಾರು ಪುರ್ತದೆ ತೊಂಡೆ ಅಂಡ ದಾಯಪ್ಪನಂಟ ನಮ್ಮ ಊರುಟು ಎಂಕಲ್ ಎತ್ತದ ಇಂಚ ಮಲ್ಪ ಇಡ್ತು ಮಲ್ಲ ಸನ್ಮಾನ ಪುರಂದರಣ್ಣೆ ಬಣ್ಣಲ್ಕೊಂಡು ಓಲೋ ಎತ್ತೆ ತಾತಂಡು ಎನ್ನ ಇಲ್ಲಲ್ಲಿ ಬತ್ತಂದು ಫಾರ್ಮರ್ಸ್ ತುಯ್ಯದಂಟ ನಿಕ್ಲಿಗೆ ಅವು ಹೌಸ್ಫುಲ್ ಆತ ನೋಡ್ತಿರತ್ತ
ಅಂಚ ಶೋಕೇಸ್ ಪೂರ ಹೌಸ್ಫುಲ್ ಆತರು ಬೆಂಗಳೂರಲ್ಲಿ ಹೌಸ್ಫುಲ್ ಆತರು ಅಂಡ್ ಅದ ಆ್ಯಂಡ್ ಸೆಕ್ಯೂರಿಟಿ ಆತಿಪ್ಪನಾಗ ಸ್ಪೋರ್ಟ್ಸ್ ಮ್ಯಾನ್ ಆತಿತ್ತಿನ ದೆತ್ತೊನ್ನ ಅವಾರ್ಡ್ಲು ಬೊಕ್ಕ ಪ್ರೈಸ್ಲು ಪೂರ ಆತೊಂಜಿ ರಾಶಿ ಬುರ್ತುಂಡು ಅಂಚ ಮಾಡತೇನು ಮಲ್ಲಸನ ಮಾತಾಡಿನತ್ತ ಎನ್ನ ಅಚೀವ್ಮೆಂಟ್ ದಾಯ್ತು ಒಂದು ನಿಗ್ಲಿ ಸಾಧಾರಣ ಮಾತಾಡಲು ಗೊತ್ತುಂಡು ಸೊ ಏನು ಈತು ಬರ್ತದೆ ತೊನ್ನೆಗೆ ನಿಗ್ಲಿಗೆ ಪೂರ ಒಂಜಿ ಧನ್ಯವಾದ ಅರ್ಪಿಸತ್ತೆ ಎನ್ನರಾಡ ಪಾತೆಯನ್ನು ಮುಂತವೆ. ಅಭಿವಂದನೆಗಳು ಶ್ರೀಯುತ ಚಂದ್ರಶೇಖರ್ ರೈ ನಡುಬೈಲು ಇವರಿಗೆ. ಮುಂದೆ ಅತಿಥಿಗಳಿಂದ ಶುಭ ಹಾರೈಕೆ ಶ್ರೀಯುತ ರಮೇಶ್ ರೈ ಬಳಿಕಲ ಇವರಿಂದ. ಇಂದಿನ ಈ ಸಮಾರಂಭದ ಈ ಚಟುವಟಿಕೆ ಸಮಾರಂಭ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಇಂಥ ಕಬಡ್ಡಿ ಪಂದ್ಯಾಟದಂಥ ಇಂಥ ಒಂದು ಯುವಕರ ಚಟುವಟಿಕೆಯ ಅಧ್ಯಕ್ಷ ಸ್ಥಾನದಲ್ಲಿರುವ ಶ್ರೀ ಪುರುಷೋತ್ತಮ ರೈ ಅವರೇ, ಉದ್ಘಾಟನೆಯನ್ನು ಮಾಡಿಕೊಟ್ಟ ಕಡಮಜಾಲ್ ಸುಭಾಷ್ ರೈ ಅವರೇ, ಹಾಗೆ ಇಲ್ಲಿ ಬಹಳ ಪ್ರತಿಭಾನ್ವಿತ 3 ಜನರಿಗೆ ಸನ್ಮಾನವನ್ನು ಮಾಡಿದಂಥ ಶ್ರೀ ಪುರಂದರಯ್ಯವರೇ, ಹಾಗೂ ವೇದಿಕೆಯಲ್ಲಿ ತುಂಬ ಗಣ್ಯರು ಇದ್ದಾರೆ. ಎಲ್ಲರ ಹೆಸರು ಹೇಳಿದರೆ ಅದೇ ತುಂಬ ಉದ್ದ ಆಗ್ತದೆ. ಹಾಗಾಗಿ ಅವರಿಗೆಲ್ಲರಿಗೂ ನಮಸ್ಕರಿಸ್ತಾ ನಾನೊಂದು ಸಣ್ಣ ಸಂದೇಶ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂತ ಹೇಳಿದ್ರೆ ಭಾಷಣ ಮಾಡೋದಿಲ್ಲ, ನಾವು ಭಾಷಣ ಮಾಡೋದರಲ್ಲಿ ಪರಿಣಿತರು ಅಲ್ಲ, ಮಾಡುವ ಅಗತ್ಯವೂ ಇಲ್ಲ. ಇವತ್ತಿನ ಹಿರಿಯರಿಗಾಗಲಿ ಮಕ್ಕಳಿಗಾಗಲಿ ಯುವಕರಿಗಾಗಲಿ ಅವರಿಗೆ ಎಲ್ಲರೂ ತುಂಬ ವಿಷಯ ಗೊತ್ತಿದ್ದದ್ದೇ. ಒಂದನೇದಾಗಿ ಈ ಯುವರಂಗ ಈ ಕಾರ್ಯಕ್ರಮವನ್ನು ಮಾಡಿ ಅದರೊಟ್ಟಿಗೆ ಇಂತಹ ಒಂದು ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಇಟ್ಟುಕೊಂಡದ್ದು ಬಹಳ ಬಹಳ ಶ್ಲಾಘನೀಯ ವಿಷಯ. ಯಾಕೆಂತ ಹೇಳಿದ್ರೆ ಈ ಊರಿನಲ್ಲಿ ನಾವೆಲ್ಲ ಪೇಪರ್ನಲ್ಲಿ ಓದಿ ಟಿ ವಿಯಲ್ಲಿ ನೋಡಿ ಚಂದ್ರಶೇಖರ್ ರೈ ಅವರಂತಹ ಪ್ರತಿಭೆಯನ್ನು ನಮಗೆ ಗೊತ್ತಿದೆ. ಆದರೆ ಈಗ ಚಂದ್ರಶೇಖರ್ ರೈ ಅವರ ವಿಷಯ ಏನು ಪೇಪರಲ್ಲಿ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಆಲ್ಮೋಸ್ಟ್ ರಿಟೈರ್ ಆಗಿದ್ದಾರೆ. ಹಾಗಾಗಿ ಅಂಥವರನ್ನೊಂದು ಕರೆದು ಇಲ್ಲಿ ಸನ್ಮಾನ ಮಾಡಿ ನಮ್ಮ ಊರಿನ ಈ ಯುವಕರಿಗೆ ಮಕ್ಕಳಿಗೆ ಇದನ್ನೊಂದು ತೋರಿಸಿಕೊಟ್ಟದ್ದು ಇದರಿಂದ ಹೆಚ್ಚು ಪ್ರೇರಣಾದಾಯಕ ಕೆಲಸ ಬೇರೆ ಇಲ್ಲ. ಲಿಖಿತ್ ಗೌಡ ಇವರು ಯುವಕ, ಅವರಂಥ ಯುವಕರಿಗೆ ಕೆಲವು ಜನ ಅವರ ಕ್ಲಾಸ್ನಲ್ಲಿರ್ಬೋದು, ಅವರ ಮನೆಯ ಸುತ್ತಮುತ್ತ ಇರ್ಬೋದು, ಅದು ಈಗ ಹೇಳಿದಾಗೆ ಬಸ್ನಲ್ಲಿ ಹೋಗ್ತಾ ಇರುವವರು ಇರ್ಬೋದು, ನಡ್ಕೊಂಡು ಹೋಗ್ತವರು ಇರ್ಬೋದು, ಅವರಿಗೆ ಒಂದು ದೊಡ್ಡ ಪ್ರೇರಣೆಯಾಗಿ ಇದರ ಪರಿಣಾಮ ಬೀರ್ತದೆ. ಇದೇ ರೀತಿ ಮೋಹನ್ ದಾಸ್ ರೈ ಅವರಿಗೆ ಸನ್ಮಾನ ಮಾಡಿದ್ದೀರಿ. ಮೋಹನ್ ದಾಸ್ ರೈ ಅವರಿಗೆ ಸನ್ಮಾನ ಮಾಡಿದ್ದು ಕೂಡ ಇತರರಿಗೆ ಎಷ್ಟು ಪ್ರೇರಣೆ ಕೊಡ್ಬೋದು ಅಂತ ಹೇಳಿದರೆ, ಅವರು ನಮ್ಮ ಎದುರಲ್ಲೇ ಬೆಳೆದ ಯುವಕ, ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ, ಅವರು ಮಾಡಿದ ಶ್ರಮ ಎಷ್ಟು ಇದೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿದ್ದಂಥದ್ದು. ಅದಕ್ಕೋಸ್ಕರ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ. ಅವರಿಗೆ ಅವರ ವರ್ಕ್ ಅವರಿಗೆ ವರ್ಷಿಪ್ಪು. ಅಷ್ಟು ಈಗ ಸದ್ಯ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ನನ್ನ ಸ್ನೇಹಿತರೊಬ್ಬರು ಸಾಧಾರಣ 35 ವರ್ಷ ನಂತರ ನಾವು ಈಗ ಸ್ವಲ್ಪ ದಿವಸ ಒಟ್ಟೊಟ್ಟಿಗೆ ಓಡಾಡಿದೆವು. ಅವರ ಊರಿನಲ್ಲಿ ಅವರಿಗೋಸ್ಕರ ಒಂದು ತಿಂಗಳಷ್ಟು ಕೆಲಸ ಮಾಡಿದ್ದಾರೆ. ಅವರು ಕೂಡ ಬಹಳ ದೊಡ್ಡ ಉದ್ಯಮಿ, ವಿಶಾಖಪಟ್ಟಣದಲ್ಲಿದ್ದಾರೆ, ವಿದೇಶದಲ್ಲಿದ್ದರು ನನ್ನೊಟ್ಟಿಗೆ, ಬಹಳ ಸಕ್ಸಸ್ಫುಲ್ ಉದ್ಯಮಿ. ಅವರಂಥವರು ಇವರಿಗೆ ಹೇಳ್ತಾರೆ ಅವರಷ್ಟು ಹಾರ್ಡ್ ವರ್ಕ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅಂತೇಳಿದ್ರೆ ಇವರನ್ನು ನೋಡಿದ ಪ್ರತಿಯೊಬ್ಬ ಮನುಷ್ಯನು ಹಾರ್ಡ್ ವರ್ಕ್ ಅಂತ ಎಂಥದ್ದು ಅಂತ ಹೇಳಿ ಅರಿಯುವಷ್ಟು ಹಾರ್ಡ್ ವರ್ಕ್ ಮಾಡಿ ತೋರಿಸ್ತಾರೆ. ಮಾಡಿದ್ದು ಅದು ಕಾರ್ಯರೂಪದಲ್ಲಿ ಕಾರ್ಯಗತ ಆಗ್ತದೆ. ಅಷ್ಟು ಪರ್ಫೆಕ್ಷನ್ ಉಂಟು, ಅಷ್ಟು ಟೈಮಲ್ಲಿ ಅವರಿಗೆ ಆ ಕೆಲಸ ಮಾಡಿಕೊಡ್ತಾರೆ. ಅವರಿಂದ ಆ ಕೆಲಸಕ್ಕೆ ಸಿಗುವಂಥ ಪರಿಹಾರ ಅಂದರೆ ಅದರ ಇದು ಎಷ್ಟು ಅಂತೇಳಿ ಕೇಳುವಂಥ ಮನುಷ್ಯನು ಕೂಡ ಅಲ್ಲ. ಸೊ ಈ ರೀತಿಯ ಒಂದು ಗುಣವನ್ನು ಹೊಂದಿದಂತಹ ಮನುಷ್ಯನಿಗೆ ನೀವು ಇಲ್ಲಿ ಈ ಸನ್ಮಾನ ಮಾಡಿದ್ದು
ನಮ್ಮ ಊರಿನ ಜನರಿಗೆ, ಊರಿನ ಮಕ್ಕಳಿಗೆ, ಊರಿನ ಹುಡುಗರಿಗೆ ತುಂಬ ತುಂಬ ಪ್ರೇರಣೆಯನ್ನು ಕೊಡ್ಬೋದು. ಮತ್ತೊಂದು ವಿಚಾರ, ನಾನು ಸಂದೇಶ ಕೊಡ್ತೇನೆ ಅಂತ ಹೇಳಿದೆ. ಸಂದೇಶ ಕೊಡಲಿಕ್ಕೆ ಬೇರೆ ಏನಿಲ್ಲ. ನಾನು ಈ ಊರಿಗೆ ಈಗ ಈ ಜಾಗದಲ್ಲಿ, ನಾನು ನಿಂತಹ ಜಾಗದಲ್ಲಿ 45 ವರ್ಷ ಹಿಂದೆ ನಾನು ಕೂಡ ನಿಂತು ಇಲ್ಲಿಯ ಯುವಕರೊಂದಿಗೆ ಕೂಡ ಸ್ವಲ್ಪ ಕೆಲಸ ಕಾರ್ಯಕ್ರಮ ಮಾಡಿದ್ದೆ. ಆ ಟೈಮಲ್ಲಿ ನಮ್ಮದು ಯುವರಂಗ ಇರಲಿಲ್ಲ, ನಮ್ಮದು ಯುವಕ ಮಂಡಲ ಇರಲಿಲ್ಲ, ಅಂಥದ್ದೊಂದು ಇರಲಿಲ್ಲ. ಆದರೆ ನಮ್ಮ ಊರಿನಲ್ಲಿ ಒಂದು ಸಂಘಟನೆ ಅಂತ ಹೇಳುವಂಥದ್ದು ಇತ್ತು. ಯುವಕರೆಲ್ಲ ಒಟ್ಟಾಗಿ ಒಂದು ಕೆಲವು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೆವು. ಅದರಲ್ಲಿ ನಮ್ಮ ಹಿರಿಯರಾದ ಸುಭಾಷ್ ರೈ ಅವರು ಮಂಚೂಣಿಯಲ್ಲಿದ್ದರು. ಅವರೆಲ್ಲ ನಮಗೆ ಮಾರ್ಗದರ್ಶಕರು ಈಗಲೂ ಅವರು ಮಾರ್ಗದರ್ಶಕರಾಗಿದ್ದಾರೆ ಅಂತ ಹೇಳುವಂಥ ವಿಷಯ ಬಹಳ ಸಂತೋಷದಲ್ಲಿದೆ. ಯಾಕೆಂದರೆ ಅವರು ಈಗಲೂ ಹಿಂದೆ ಸರಿಲಿಲ್ಲ. ಹಾಗೆ ಅವರು ಕೂಡ ಒಬ್ಬರು ಪ್ರೇರಣೆಯಾಗಿ ನಮ್ಮ ಮುಂದಿನ ಈಗಿನ ಈ ಯುವಕರಿಗೆ ಪ್ರೇರಣೆಯಾಗಿ ನಿಂತಿದ್ದಾರೆ. ಅದೇ ರೀತಿ ಅವರು ಯಾವಾಗಲೂ ನಮ್ಮ ಇಲ್ಲಿನ ಈಗ ನೋಡುವಾಗಲೂ ಕೂಡ ಎಲ್ಲರೂ ಕೈಲಾಸ್ ಗೌಡರಾಗಲಿ, ಇವರು ನಮ್ಮ ಮೋಹನ್ ಆಗಿರಲಿ, ಎಲ್ಲರೂ ಎಂದರೆ ಯಾರು ಕೂಡ ಹಿಂದೆ ಸರಿ ಇಲ್ಲ. ಎಲ್ಲರೂ ಕೂಡ ಈ ಇಂದಿನ ಯುವಕರೊಟ್ಟಿಗೆ ಹಿಂದೆ ನಿಂತು ಅವರಿಗೆ ಹುಮ್ಮಸ್ಸು ಕೊಡ್ತಾ ಇದ್ದಾರೆ. ಅಂಥ ಕಾರ್ಯ ಮುಂದೆ ಕೂಡ ಆಗಬೇಕು. ಅದರ ಒಟ್ಟೊಟ್ಟಿಗೆ ಮತ್ತೊಂದು ಕಾರ್ಯ ನಾನು ಈಗ ನೋಡ್ತಾ ಇದ್ದೇನೆ. ನೀವು ಇಲ್ಲಿ ಗಮನಿಸಬಹುದು, ನಾವು ಇದನ್ನೆಲ್ಲ ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಇದು ಕೂಡ ಹಿಂದಿನಿಂದಲೂ ಇತ್ತು, ಈಗಲೂ ಇದೆ, ಇನ್ನು ಮುಂದುವರಿಬೇಕಾದ ಅಂತಾದಂತಹ ಕಾರ್ಯವೇ. ಒಟ್ಟೊಟ್ಟಿಗೆ ನಮ್ಮ ಸಂಸ್ಕೃತಿಯನ್ನು ಮರೀಬಾರದು ಅಂತ ಹೇಳುವಂಥದ್ದು ಕೂಡ ಒಂದು ನನ್ನ ಅಪೇಕ್ಷೆ. ಇದನ್ನು ನೆರವೇರಿಸುವಲ್ಲಿ ನಮ್ಮ ಇಂದಿನ ಯುವಜನರು ಮುಂಬರುವ ಮಕ್ಕಳಿಗೆ ಆ ಒಂದು ಪಾಠವನ್ನು ಕಲಿಸಿಕೊಡಬೇಕು ಅಂತ ಕಾರ್ಯ ಇಲ್ಲಿ ಕೂಡ ಆಗ್ತಾ ಉಂಟು. ನಮ್ಮ ಮುಂದೆ ನಿಂತಿದೆ ಶ್ರೀರಾಮ ಭಜನಾ ಮಂದಿರ. ಇದು ನಮ್ಮ ಸಂಸ್ಕೃತಿಯನ್ನು ಮುಂದೆ ಕೊಂಡೋಗುವಂಥದ್ದೇ ಒಂದು ಇದು. ಆದರೂ ಕೂಡ ನಮ್ಮ ಇವತ್ತಿನ ಜನಾಂಗಕ್ಕೆ ನಮ್ಮ ಹಿಂದಿನ ಸಂಸ್ಕೃತಿ, ಅದು ಮಹಾಭಾರತ ಆಗಿರ್ಬೋದು, ಅದು ರಾಮಾಯಣ ಆಗಿರ್ಬೋದು, ನಮ್ಮ ಹಿರಿಯರ ಕಾಲದಿಂದ ನಡೆದು ಬರ್ತಾ ಇರುವಂತಹ ದೈವಾರಾಧನೆ ಆಗಿರ್ಬೋದು, ಇಂಥ ಕಾರ್ಯದಲ್ಲಿ ಮಕ್ಕಳಿಗೆ ಇನ್ನೂ ಕೂಡ ಜಾಸ್ತಿ ಒಂದು ಇಂಟ್ರೆಸ್ಟ್ ಬರುವಂತಹ ಒಂದು ಕಾರ್ಯಕ್ರಮಗಳು ಕೂಡ ಒಟ್ಟೊಟ್ಟಿಗೆ ಆಗಬೇಕು. ಅವರಿಗೆ ಅದರ ಅರಿವು ಮೂಡಿಸಿಕೊಡಬೇಕು ಅಂತ ಹೇಳುವಂಥ ಅಪೇಕ್ಷೆ ನನಗೆ ಉಂಟು. ಅಂದರೆ ನಾನು ಅದನ್ನು ನೋಡ್ತಾ ಇಲ್ಲ, ನನಗೆ ಅದರ ಡಿಫರೆನ್ಸು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನಾನು ಈಗ 45 ವರ್ಷ ಆಯಿತು ನಾನು ಪುನಃ ಊರಿಗೆ ಬರುವಾಗ. 37 ವರ್ಷ ಇಂಡಿಯಾದಲ್ಲಿ ವಿದೇಶದಲ್ಲಿ ಇದ್ದು ಸರ್ವಿಸ್ ಮಾಡಿ ಇಲ್ಲಿಗೆ ಬರುವಾಗ ಈ ಒಂದು ಡಿಫರೆನ್ಸ್ ನನಗೆ ತುಂಬ ಆತಂಕದ ಹಾಗೆ ಕಾಣ್ತಾ ಉಂಟು. ಯಾಕಂತ ಹೇಳಿದ್ರೆ, ನಾನು 33 ವರ್ಷ ಒಂದು ವಿದೇಶದಲ್ಲಿ ಒಂದು ಜಾಗದಲ್ಲಿದ್ದೆ. ನಾನು ಹೋಗುವಾಗ ಅಲ್ಲಿಯ ಜನರು ಅವರ ಪರಂಪರೆಯ ಬಗ್ಗೆ, ಅವರ ಸಂಸ್ಕೃತಿಯ ಬಗ್ಗೆ ಅವರಿಗೆ ಎಷ್ಟೊಂದು ಕಾಳಜಿ, ಅದರ ಮೇಲೆ ಅಭಿಮಾನ, ಅದರ ಮೇಲೆ ಶ್ರದ್ಧೆ ಇತ್ತು, ಅದು ನಾನು 33 ವರ್ಷ ಕಳೆದು ಬರುವಾಗಲೂ ಅದರಿಂದ ಕಡಿಮೆ ಆಗಿರಲಿಲ್ಲ. ಅದನ್ನು ನಾನು ನೋಡಿದ್ದೇನೆ. ಆದರೆ ಅದೇ ನಾನು 35 ವರ್ಷ ನಂತರವೂ ನಾನು ಊರಿಗೆ ಬರುವಾಗ, 37 ಅಲ್ಲ, ನಾನು ಸಾಧಾರಣ 40 ವರ್ಷ ಕಳೆದು ನಾನು ಊರಿಗೆ ಬರುವಾಗ ಅದು ಬಹಳ ಕಡಿಮೆ ಆಗಿದೆ. ಅದನ್ನು ಕಡಿಮೆ ಆದದ್ದು ಆಗಲಿ, ಆದರೆ ಇನ್ನು ಮುಂದಕ್ಕೆ ಅದನ್ನು ನಾವು ಪುನಶ್ಚೇತನಗೊಳಿಸುವಂತಹ ಒಂದು ಕಾರ್ಯ ನಮ್ಮಿಂದ ಎಲ್ಲರಿಂದಲೂ ಆಗಬೇಕು ಅಂತ ಹೇಳುವಂಥ ಒಂದು ಅಪೇಕ್ಷೆ ಮತ್ತು ನಿಮ್ಮಲ್ಲಿ ಆಗ್ರಹವನ್ನು ಮಾಡುತ್ತಾ, ನಾನು ಇಲ್ಲಿ ನನಗೆ ಅತಿಥಿಯಾಗಿ ಕರೆದಿದ್ದೀರಿ ಯುವರಂಗದವರು, ನನಗೆ ಕೊಟ್ಟ ಗೌರವಕ್ಕೆ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ಚಿಕ್ಕ ಮಾತನ್ನು ಮುಗಿಸ್ತೇನೆ. ವಂದನೆಗಳು ರಮೇಶ್ ರೈ ಬಳಿಕಲ್ ಇವರಿಗೆ. ಮುಂದೆ ಕೆದಂಬಾಡಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀ ರತನ್ ರೈ ಕುಮ್ರಾ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ. ಇವತ್ತಿನ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟದ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಹಿರಿಯರಾದಂತಹ ಉದ್ಘಾಟಕರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಅತ್ಯಂತ ಸುಂದರವಾದ ಕ್ರೀಡಾಕೂಟವನ್ನು ಇವತ್ತು ಸನ್ಯಾಸಿಗುಡ್ಡೆ ಎಂತಹ ಈ ಪುಣ್ಯಕ್ಷೇತ್ರದಲ್ಲಿ ಯುವರಂಗದ ಮೂಲಕ ಆಯೋಜಿಸಿದ್ದೀರಿ. ವಿಶೇಷವಾಗಿ ಈ ಯುವರಂಗ ಅನ್ನುವಂಥದ್ದು ಸುಮಾರು
30 ವರ್ಷಗಳಿಂದ ಹಲವಾರು ಅತ್ಯುನ್ನತ ನಾಯಕರನ್ನು ಕೊಟ್ಟಂತಹ ಈ ಯುವರಂಗ ಹಲವಾರು ನಾಯಕರನ್ನು ರೂಪುಗೊಳ್ಳುವಂತಹ ಒಂದು ಕೇಂದ್ರವಾಗಿದೆ. ವಿಶೇಷವಾಗಿ ಈ ಯುವರಂಗದ ಕೇವಲ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡದೆ ಮುಂದಿನ ದಿನಗಳಲ್ಲಿ ಹಲವಾರು ಸಮಾಜದ ಸೇವಾ ಚಟುವಟಿಕೆಗಳಲ್ಲೂ ಕೂಡ ಯುವರಂಗದ ಹೆಸರು ಉತ್ತುಂಗಕ್ಕೆ ಬರಲಿ. ಹಾಗೆಯೇ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ಸನ್ಮಾನಿತರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಕೂಡ ವಿಶೇಷವಾಗಿ ಚಂದ್ರಣ್ಣನ ಮುಖಾಂತರ ಈ ಕಬಡ್ಡಿ ಕ್ಷೇತ್ರದಲ್ಲಿ ಹಲವಾರು ಯುವ ಆಟಗಾರರಿಗೆ ನಮ್ಮ ಈಗಿನ ಕಬಡ್ಡಿ ಪ್ರೊ ಕಬಡ್ಡಿ ಸೀಸನ್ನಲ್ಲಿ ಹಲವಾರು ಯುವಕರಿಗೆ ನಮ್ಮ ಗ್ರಾಮೀಣ ಭಾಗದ ಯುವಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ಈ ಭಾಗದ ಯುವ ಆಟಗಾರರಿಗೆ ಇನ್ನಷ್ಟು ಅವಕಾಶಗಳು ತಮ್ಮ ಮೂಲಕ ಸಿಗಲಿ ಹಾಗೂ ಯುವರಂಗ ಅಧ್ಯಕ್ಷರಾದಂತಹ ನಿತೀಶ್ ಕೋರಂಗ ಮತ್ತು ತಂಡಕ್ಕೆ ಶುಭವನ್ನು ಹಾರೈಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು ರತನ್ ರೈ ಇವರಿಗೆ. ಮುಂದೆ ಶ್ರೀ ಎ ವಿ ನಾರಾಯಣ AVG ಅಸೋಸಿಯೇಟ್ ಪುತ್ತೂರು ಇವರಿಂದ ಈ ಕಾರ್ಯಕ್ರಮಕ್ಕೆ ಹಾಗೆ ಕೆದಂಬಾಡಿ ಮಠ ರವಿಕುಮಾರ್ ರೈ ಇವರಿಂದ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ. ಸಭಾಧ್ಯಕ್ಷರೇ ಹಾಗೂ ನೆರೆದಿರುವಂತಹ ಎಲ್ಲ ಕ್ರೀಡಾ ಪ್ರೇಮಿಗಳೇ, ಬಹುಶಃ ಸನ್ಯಾಸಿ ಗುಡ್ಡೆಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಕಂಡು ತುಂಬ ಸಂತೋಷಪಟ್ಟಿದ್ದೇನೆ. ಇವತ್ತಿನ ದಿನ 65 kg ವಿಭಾಗದಲ್ಲಿ ಹೊನಲು ಬೆಳಕಿನ ಈ ಕಬಡ್ಡಿ ಪಂದ್ಯಾಟವನ್ನು ನೆರವೇರಿಸಿರುವಂಥ ಯುವರಂಗ, ಯುವಕರ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿರುವಂಥ ಯುವರಂಗ ಕೆದಂಬಾಡಿ ಆ ಒಂದು ಪ್ರಶಂಸನೀಯವಾದ ಪಾತ್ರಕ್ಕೆ ಅರ್ಹವಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯುವರಂಗದಲ್ಲಿರುವಂಥ ಎಲ್ಲ ಯುವಕರ ಒಂದು ತಂಡ ಈ ರೀತಿಯ ಒಂದು ಭವ್ಯವಾದ ವೇದಿಕೆ ಆಟಗಾರರಿಗೆ ಕ್ರೀಡಾಪಟುಗಳಿಗೆ ಒದಗಿಸಿಕೊಡುವಲ್ಲಿ ಸಂಪೂರ್ಣವಾಗಿ ಸಫಲವಾಗಿದೆ. ಬಹುಶಃ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಕ್ರೀಡಾ ಚಟುವಟಿಕೆಗಳನ್ನು ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ಅಂಥದ್ರಲ್ಲಿ ಯುವರಂಗ ಕಳೆದ ಒಂದು 30 ವರ್ಷದಲ್ಲಿ ಈಗಾಗಲೇ ಪ್ಯಾಟ್ರಿಕ್ ಅವರು ಹೇಳಿದರು 30-32 ವರ್ಷಗಳ ಒಂದು ಇತಿಹಾಸ ಇರುವಂತಹ ಈ ಯುವರಂಗಕ್ಕೆ ಒಂದು ಅದ್ಭುತವಾದ ಯುವ ನಾಯಕರನ್ನು ಕೊಟ್ಟಂತಹ ಒಂದು ವೇದಿಕೆ ಇದಾಗಿದೆ. ಸನ್ಯಾಸಿಗುಡ್ಡೆಯಲ್ಲಿ ನಾನು ಹತ್ತಿರದ ತಿಂಗಳಡಿಯವನಾದ್ರೂ ಸನ್ಯಾಸಿಗುಡ್ಡೆಯಲ್ಲಿ ಆಗುವಂತಹ ಎಲ್ಲ ಚಟುವಟಿಕೆಗಳು ನಾವು ಹತ್ತಿರದಿಂದ ಗಮನಿಸಿದಂಥವರು. ಇಲ್ಲಿನ ಯುವಕರ ಒಂದು ಆಸಕ್ತಿ ಇರ್ಬೋದು, ಯುವಕರ ಒಂದು ಕೂಡುವಿಕೆ ಇರ್ಬೋದು, ಹಿರಿಯರನ್ನು ಸೇರಿಸಿಕೊಂಡು ಮಾಡುವಂಥ ಕೆಲಸ ಕಾರ್ಯಗಳಿರ್ಬೋದು. ನನ್ನ ಒಂದು ವಿನಂತಿ ಏನಂತೇಳಿದರೆ, ಈ ಯುವರಂಗ ಬರೀ ಕ್ರೀಡಾ ಚಟುವಟಿಕೆಗೆ ಮಾತ್ರ ಸೀಮಿತವಾಗದೆ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲೂ ತಮ್ಮನ್ನು ಇನ್ನೂ ಹೆಚ್ಚಿನ ಪಾಲಿನಲ್ಲಿ ತೊಡಗಿಸಿಕೊಂಡರೆ ಯುವರಂಗ ನಮ್ಮ ರಾಜ್ಯದಲ್ಲಿ ಉತ್ತಮ ಒಂದು ಸಂಘಟನೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಂಥ ದಿನಗಳು ಆದಷ್ಟು ಬೇಗ ಈ ಯುವರಂಗಕ್ಕೆ ಬಂದೊದಗಲಿ ಅಂತ ಹೇಳುತ್ತಾ, ಇವತ್ತಿನ ಈ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದ ಎಲ್ಲ ತಂಡದ ಹಿರಿಯ ಕಿರಿಯ ಸದಸ್ಯರಿಗೆ ಮತ್ತು ಪದಾಧಿಕಾರಿಗಳಿಗೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ವಂದನೆಗಳು ರವಿಕುಮಾರ್ ಇವರಿಗೆ. ಮುಂದಕ್ಕೆ ಇಸ್ಮಾಯಿಲ್ ಘಟ್ಟಮನೆ ಇವರು ಶುಭವನ್ನು ಹಾರೈಸಬೇಕು. ಅವರು ಮನದಾಳದಲ್ಲಿ ತಮಗೆ ಶುಭವನ್ನು ಹಾರೈಸಿದ್ದಾರೆ. ಇನ್ನೂರವರು ಶ್ರೀ ಸಂದೇಶ್ ರೈ ಬೊಳ್ಳೋಡಿ ಇವರು ಶುಭವನ್ನು ಹಾರೈಸಬೇಕು ಅಂತ ವಿನಂತಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಅಲ್ಲಿ ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ನಾನು ಇಂದು ಯುವರಂಗದ ಪೂರ್ವಾಧ್ಯಕ್ಷನಾಗಿ ಸಾಧಾರಣ ಒಂದು 16-17 ವರ್ಷದ ನಂತರ ಈ ಒಂದು ಸನ್ಯಾಸಿಗುಡ್ಡೆಯ ಮೈದಾನದ ಈ ವೇದಿಕೆಯಲ್ಲಿ ನಿಂತು ಮಾತಾಡುವಂಥ ಅವಕಾಶ ಕೊಟ್ಟಂಥ ಯುವರಂಗದ ಅಧ್ಯಕ್ಷರು ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. 1991ರಲ್ಲಿ ಪ್ಯಾಟ್ರಿಕ್ ಸಿಪ್ರಿಯನ್ ಮಸ್ಕರೇನಸ್ ಕೊಲ್ಲಿ ಯುದ್ಧದ ಪರಿಣಾಮದಿಂದಾಗಿ ಅವರು ತಾಯ್ನಾಡಿಗೆ ಮರಳುವಂಥ ಒಂದು ಸನ್ನಿವೇಶ ಆಯಿತು. ನಾವು ಇವಾಗ ಏನು ಇದರಿಂದ ತಿಳಿಬೇಕಂದ್ರೆ, ಇದೊಂದು ಒಳ್ಳೆಯ ಆ ಕಾಲದಲ್ಲಿ ಒಂದು ಒಳ್ಳೆಯ ಘಟನೆ. ಯಾಕೆಂದರೆ ಅವರು
ಇಲ್ಲಿಗೆ ಬಂದ ಕಾರಣದಿಂದಾಗಿ ಯುವರಂಗದ ಸ್ಥಾಪನೆ ಆಯಿತು. ಅದರಿಂದಾಗಿ ಎಷ್ಟೋ ಯುವಕರಿಗೆ ಬೆಳೆಯುವಂಥ ಅವಕಾಶವನ್ನು ಅವರು ಮಾಡಿಕೊಟ್ರು. ನಾನು ಆವಾಗ 11 ವರ್ಷದ ಹುಡುಗ. ಇಲ್ಲಿ ಯಾವಾಗಲೂ ಆಗುವಂಥ ಯುವರಂಗ ಕಾರ್ಯಕ್ರಮವನ್ನು ನೋಡಿ ಬೆಳೀತಾ 2003-4ರಲ್ಲಿ ನಾನು ಅಧ್ಯಕ್ಷನಾಗಿ ಆ ವರ್ಷ ನಾವು ಹೊನಲು ಬೆಳಕಿನ ಬ್ಯಾಡ್ಮಿಂಟನ್ ಪಂದ್ಯಾಟವನ್ನು ನಡೆಸಿದ್ದೆವು. ವಿಜಯಣ್ಣ, ಮೋಹನಣ್ಣ, ಸಂತೋಷಣ್ಣ ಇವರೆಲ್ಲ ನಾವು ಜೊತೆಯಾಗಿ ನಡೆಸಿಕೊಟ್ಟಿದ್ದೆವು. ಹಾಗೆ ನಾನು ಇದನ್ನೆಲ್ಲ ಸ್ಮರಿಸ್ತಾ ಇಲ್ಲಿ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿ ಅಂತ ಶುಭ ಹಾರೈಸ್ತಾ ನಿತೇಶ್ ಹಾಗೂ ಎಲ್ಲ ಬರುವಂಥ ಎಲ್ಲ ತಂಡಗಳಿಗೆ ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವಂದನೆಗಳು ಸಂದೇಶ್ ರೈ ಬೋಡೋಡಿ ಇವರಿಗೆ. ಎಲ್ಲ ಅತಿಥಿಗಳು ಮನದಾಳದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಇದೀಗ ನಮ್ಮ ಕಬಡ್ಡಿ ಅಂಕಣವನ್ನು ಉದ್ಘಾಟನೆ ನೆರವೇರಿಸುವವರು ಶ್ರೀಯುತ ಬಾಲಚಂದ್ರ ರೈ ಇವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ವಿನಂತಿ. ಶ್ರೀ ರಾಮದೇವರಿಗೆ ನಮಸ್ಕಾರ ಮಲ್ತೊಂದು ವೇದಿಕೆಯ ಮಿತ್ತಿತ್ತನ ವೇದಿಕೆಯ ತಿರ್ತಿತ್ತನ ಮಾಂತೆರೆಗಳ ನಮಸ್ಕಾರ ಮಲ್ತೊಂದು ಈ ಕಬಡ್ಡಿದ ಉದ್ಘಾಟನದ ಹೊರತು ಕಬಡ್ಡಿನ ಪನ್ಪನ ಶಕ್ತಿ ಬುಕ ಯುಕ್ತಿದ ರಡ್ಡಲ ತೊಜ್ಪವನ್ ಅಂಚಿನ ಒಂಜಿ ಗೇಮು ಐಟು ಗಾಯ ಇರಲ್ಲ ಅವು ಒಟ್ಟೊಟ್ಟಿಗೆ ಗಾಯ ಗೊತ್ತಿ ಜನಲ ಗೊಬ್ಬು ನಂಚಿನ ಬುಕ್ಕ ಒಂಚೂರು ಮಂಡೆ ಖರ್ಚಿಲ ಬೋಡಪುಂಡು ಅಂಚ ಎಲ್ಲೆ ಬೊಲ್ಪು ಮುಟ್ಟ ನಡಪುಣ ಈ ಕಬಡ್ಡಿ ಪಂದ್ಯಾಟಗೂ ದೇವರ ನಿಗ್ಲಿ ದಾಲ ದೈಹಿಕ ಬುಕ್ಕ ಮಾನಸಿಕ ರಡ್ಡಲ ದೇವ್ರ ಕೊರದು ನಿಗ್ಲಿ ಮಾಂತೆರೆಗಳ ಎಡ್ಡೆನೇ ಮಲ್ಪಾಡು ಅತ್ತಂದೆ ಒಂದು ಈ ಕಬಡ್ಡಿ ಪಂದ್ಯಾಟ ವಿದ್ಯುಕ್ತವಾದ ಉದ್ಘಾಟನೆ ಆತನೆಂದು ಪಂಡದ ಘೋಷಣೆ ಮಲ್ತೊಂದು 2 ಪಾತ್ರ ಉಂಟವೆ. ವಂದನೆಗಳು ಬಾಲಚಂದ್ರ ಬೆದರುಮಾರಿಯವರಿಗೆ. ಮುಂದಕ್ಕೆ ಕಾರ್ಯಕ್ರಮದ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿದವರು ಶ್ರೀ ಪುರುಷೋತ್ತಮ ರೈ ಬೂಡಿ ಅವರು. ಇವರು ಸಭಾಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ 2 ಮಾತುಗಳನ್ನು ನಾಡಬೇಕು ಅಂತ ಅವರಲ್ಲಿ ವಿನಂತಿಸುತ್ತಿದ್ದೇನೆ. ನಮ್ಮ ಈ ತುಳುನಾಡು ಅಂಚಾದ ನಮ್ಮ ಈ ತುಳುಕು ಪ್ರಾಶಸ್ತ್ಯ ಕೊರ್ಪಣ ನಮ್ಮ ಕರ್ತವ್ಯ ಪಂದು ಇಂಥ ಈ ಸನ್ಯಾಸಿ ಗುಡ್ಡೆ ಸಾಡಿದ ಈ ಮೈದಾನಡು ದಾನಿ ನಮ್ಮ ಈ ಮುಖ್ಯ ವಿಶೇಷವಾದ ಈ ಕರೆಂಟಿದ ಬೋಲ್ಪುಡು ನಡಪುಣಂಚಿನ ಈ ಕಬಡ್ಡಿ ಪಂದ್ಯಾಟ ಈ ಉದ್ಘಾಟನಾ ಸಮಾರಂಭ ಈ ಸಮಾರಂಭನ ಉದ್ಘಾಟನೆ ಮಾಡ್ತಿನಂಚಿನ ಉದ್ಘಾಟಕರೇ ಅಂಚನೆ ಸಾಧಕರನ್ನು ಸನ್ಮಾನ ಮಂತ್ರಂಚಿನ ಸನ್ಮಾನ ಮಾಡ್ತಿನ ಅಂಚಿನಾರೇ ಸನ್ಮಾನ ಮಾಡ್ತಿನ ಅಂಚಿನ ಸನ್ಮಾನಿತರದು ಸನ್ಮಾನ ಮಾಡ್ತಿನಾರೆ ಅಂಚನೆ ವೇದಿಕೆ ಅಂಚಿನ ಮಂತ್ರ ಪುದರ್ ಪಣಿರ ರಾಜಕೀಯ ಸಭೆಯನ್ನು ಮಂತ್ರ ಪುದರ್ ಪಣಡು ಒಂದು ಈ ಪಂದ್ಯಾಟ ಸಮಾರಂಭ ಅಂಚನೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಪ್ರಥಮ ಪ್ರಜೆಕ್ಲೆ ಅಂಚನೆ ವೇದಿಕೆ ಡಿಪ್ಪನಂಚಿನ ಪೂರ ಹಿರಿಯರೇ ಗಣ್ಯರೇ ಅಂಚನೆ ವೇದಿಕೆ ತೀರ್ಥಿಪ್ಪನಂಚಿನ ಘಟ್ಟಾನುಘಟಿ ಕರ್ಣ ಅಂಚಿನ ಆ ಯುವಕರಂಬದ ಅಧ್ಯಕ್ಷರೇ ಹಿರಿಯರನಗಲೇ ಮುಖ್ಯವಾದ ಮುಲ್ಪ ಸೇರಿನಂಚಿನ ಕ್ರೀಡಾಭಿಮಾನಿಲೆ ಕ್ರೀಡಾಪಟುಲೆ ಅಂಚನೆ ಪ್ರೀತ ಸಹೋದರ ಸಹೋದರಿಯರು ಇನ್ನು ಮುಖ್ಯವಾದ ಹೆಚ್ಚಿಗೆ ಈ ಪಂದ್ಯಾಟ ಪಗಿಲ್ ನಡಪುಣಂಚಿನ ಈ ಕಾರ್ಯಕ್ರಮ ನಾವು ತಗೊಂದಿಲ್ಲ ಅಂಡ ಇಂಚಿನ ವರ್ಷ ಹೊಡಿತೆ ಒಂಜಿ ರಾತ್ರಿ ಒಂಜಿ ಕಬಡ್ಡಿ ಪಂದ್ಯಾಟ ನಡಪುಣ ಒಂಜಿ ವಿಶೇಷತೆಲ್ಲ ನಮ್ಮ ಇನ್ನು ತಗೊಂದಿಲ್ಲ ಅದೇ ರೀತಿ ನೀ ಯುವರಂಗ ನೀ ಕೆದಂಬಾಡಿ ಗ್ರಾಮದ ಸನ್ನಿಧಿಗುಡ್ಡ ಯುವರಂಗದಾಗಲಿ ಒಂಜಿ ಎಡ್ಡೆ ಕಾರ್ಯಕ್ರಮ ಮಾಡ್ತೀರಿ ಇನ್ನು ಸಿಪ್ರಿಯನ್ ಪ್ರಾಸ್ತಾವಿಕ ಭಾಷಣ ಪಣ್ಣಲ್ಲಿ ಕೊನೆ ಸಿಪ್ರಿಯನ್ ಏನು ತೋಯ್ತಾರೆ ಎಂಗೆ ಸುಮಾರು ಜೂನಿಯರ್ ಏನು ಮಾಡಿ ಪೋಣಾಗ ತೋಯ್ತಾರೆ ಎಲ್ಲೇ ಆರ್ನ ಅಮ್ಮೇರು ಎಂಕ್ಲೆಗೆ ಮಾಸ್ಟರ್ ಆಯ್ತೀರಿ ಎಂಗಳ ಕುರಿಯ ಸಾಲಿಡು ಆರ್ ಮಾಸ್ಟ್ರು ಮತ್ತೆ ನಡ್ತಂದೆ ಎಂಗಳ ಕುರಿಯ ಸಾಲಿ ಬರ್ಪೋಣಾರು ಭಾರಿ ಸ್ಟ್ರಿಕ್ಟ್ ಮಾಸ್ಟ್ರು ಅರ್ನ ಎಂಕ್ಲ ಸುಮಾರು ಪೆಟ್ಟು ತಿಂತೇನೆ ಆ ಟೈಮಡು ಅಂಚನೆ ಯಾರನ್ನ ಅಕ್ಕ ಹಿಲ್ಲೇರಿ ನೋಡಿದ್ದೀರಿ
ಆರ್ಯನ ಬ್ಯಾಚ್ಮೇಟ್ ಆರು ವಿಕ್ಟರ್ಸ್ ಎಂಕಲ ಫಿಲಮಿನ ಹೈಸ್ಕೂಲ್ ಅಂಚಿನ ಈ ಯುವ ರಂಗದಾಗಲು ಇನ್ನು ಸಿಪ್ರಿಯರ್ ಒಂಜಿ ನಾನು ಒಂಜಿ ಪುಟ್ಟು ಮಾಡ್ತಾನೆ ಅಂಚಿನ ಯುವರಂಗ ಇನ್ನು ಖಂಡಿತವಾದ ಆ ಯುವರಂಗಡು ಹೆಚ್ಚಿನ ಪ್ರತಿಭೆಗಳು ಇನ್ನು ಬರೆಯಲು ಸಾಧ್ಯ ಆಗ್ತಿತ್ತು ಅಂಚನೆ ಇಟ್ಟು ఆయన ಅಧ್ಯಕ್ಷರಲ್ಲಿ ಏನು ತೂಯಿನ ಮಟ್ಟಿಗೆ ತಗೊಂಡಿಲ್ಲ ಪೇಪರ್ ಆ ಯುವರಂಗದ ವಿಚಾರನು ಆ ಯುವರಂಗಡು ಹೆಚ್ಚಿನ ಅಧ್ಯಕ್ಷರನ್ನಾಗಲಿ ಇನ್ನು ಕಾರ್ಯಭಾರ ಮಾಡ್ತೀರಿ ಏರೇ ಒಂಜಿ ಅಧ್ಯಕ್ಷರು ಹೆಚ್ಚಿಗೆ ವರ್ಷ ಇಟ್ಟು ಅಂಟೊಂದಿಜ್ಜಂಡು ಆಗಲೇ ಪುಳ್ಳೆ ಚೇಂಜ್ ಮಾಡ್ತು ಬುಕ್ಕರಿಯಾಗ ಯುವಕರಿಗೆ ಒಂಜಿ ಆ ಪ್ರಾಧಾನ್ಯತೆಯನ್ನು ಅಧ್ಯಕ್ಷರ ಕೊಡ್ತೀರಿ ಖಂಡಿತ ನಿಮಗೆ ಅಭಿನಂದನೆ ಮಾಡ್ಕೊಂಡು ಎನ್ನ ಕರ್ತವ್ಯ. ಅದೇ ರೀತಿ ಈ ಕಬಡ್ಡಿ ಪಂದ್ಯಾಟ ಇನಿ ನಮ್ಮ ಭಾರತ ದೇಶದ ಅವನಿ ನಮ್ಮ ಕ್ರೀಡೆ ಇನಿ ಪಂಡ ಕಬಡ್ಡಿ ನಮ್ಮ ದೇಶದ ಕ್ರೀಡೆ ಇನ್ನು ಆ ಕಬಡ್ಡಿ ಇನಿ ಕೆಲವು ವರ್ಷದ ಬುಕ್ಕ ಇನ್ನು ಬಾರಿ ಒಳ್ಪು ಬತ್ತೊಂದುಂಡು ಇನ್ನು ತುಂಬ 40 ವರ್ಷ ತುಂಬ ತೂಂಟ ಹಚ್ಚಿಗೆ ಸಾಲಿಡ್ ಕಬಡ್ಡಿ ಮಾತ್ರ ಹೋಗ್ತಾನೆ ಕಬಡ್ಡಿ ವಾಲಿಬಾಲ್ ಕ್ರಿಕೆಟ್ ಇಜ್ಜಾನು ಬಾರಿ ಕಮ್ಮಿ ಒಳ್ಳೆ ಇತ್ತು ಔಟ್ ಸೈಡ್ ಮಾತ್ರ ಅಪ್ಪಗ ಮುಖ್ಯವಾದ ಕಬಡ್ಡಿ ಇನ್ನು ದಾನೆ ಪಂಡ ಎಲ್ಲ ಕಬಡ್ಡಿ ಗೊಬ್ಬ ಎಲ್ಲ ಎಂಕ ಉಪಯೋಗ ಅತಿಥಿ ಅದ್ಲಿ ಎತ್ತಂಡ ಕಬಡ್ಡಿ ಪಂದ್ಯಾಟಕ್ಕೆ ತಪ್ಪಿ ಕ್ರಿಕೆಟ್ ಬಾತಿ ನೆಕ್ಕಲ್ಲ ಏನು ಪಾಂದಿಕೊಳ್ಬೇಕು ಕಬಡ್ಡಿಗೆ ನೆಚ್ಚಿನ ಅಂಶ ಪಾಂದಿ ಪೂಜಿ ಇನ್ನು ಎಲ್ಲ ಕ್ರಿಕೆಟ್ ಗೊಬ್ಬರ ಪ್ರೈಮರಿ ಅಂಜನ ಹೈಸ್ಕೂಲ್ಡು ಅಂಜನ ಕಾಲೇಜ್ ಇಟ್ಟು ಎಲ್ಲ ಕಾಲೇಜ್ ಆ ಟೀಮ್ ಲೇಟ್ ಎಲ್ಲ ಕಬಡ್ಡಿ ಗೊಬ್ಬ ಇಂತೆ ಚಂದ್ರಾಸ ರೈಕಲ್ ಪಂಡಲೆಗೊನೆ ಎಂಕ ಒಟ್ಟಿಗೆ ಹೋಯ್ತಾರೆ ಎಂಕ ಜೂನಿಯರ್ ಅಂಚನೆ ಎಂಕ ಎಲ್ಲ ಕಬಡ್ಡಿದ ಎಂಕ ಬಾರಿ ಏನು ಎನ್ನ ನೆಚ್ಚಿನ ಕ್ರೀಡೆ ಮಂಟ ಎನ್ನೋಡ ಕಬಡ್ಡಿ ಅದೇ ರೀತಿ ಆ ಕಬಡ್ಡಿನಿ ಇನ್ನು ಮುಲ್ಪ ಕೈ ಕರೆಂಟ್ದ ಬೊಲ್ಪುಡಿನಿ ಇಲ್ಲ ಬೊಲ್ಪು ಮುಂಟ ಆಯೋಜನೆ ಮಾಡ್ತಾರೆ ಖಂಡಿತ ಯುವರಂಗದ ಒಂದು ಇನ್ನು 2 ವರ್ಷದ ಕಾರ್ಯಕ್ರಮ ಇನ್ನೊಂದು 2 ವರ್ಷದ ಮುಂಬು ಎಲ್ಲ ಮಾಡ್ತಿತ್ತೀರು ಕಬಡ್ಡಿ ಐಟ್ಲೆ ನಾನು ಅತಿಥಿ ಅದಲ್ಲಿ ಎತ್ತಿತ್ತೀರು ನಿತೇಶ್ ರಯ್ಯನ ಇಲ್ಲ ಬತ್ತಿತ್ತೀರು ಅತಿಥಿ ಅಲ್ಲಿ ಎತ್ತಿತ್ತೀರು 2 ತುಂಬು ಅನೇಕ ಬರಿಯ ರಾತಿಜಿ ಐಕ್ಕೆ ಖಂಡಿತ ಇಲ್ಲ ಬೇರೆ ಬರೋ ವಿಚಾರಡು ಇನ್ನು ಏನು ಬತ್ತೆ ಖಂಡಿತ ಈ ಯುವರಂಗದಗಳಿಗೆ ಏನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುವುದಿಲ್ಲ ಅಂಚನೆ 2 ವಿಚಾರವನ್ನು ಏನು ಪಣೋಡವನು ಇನಿ ಎನ್ನ ವಿಚಾರ ಏನಿಲ್ಲ ಇನಿ ಈ ಗ್ರಾಮದ ಏನೇ ಎನ್ನ ಅಪ್ಪೆಲ್ಲೇ ಒಂದು ಏನು ಕೆದಂಬಾಡ್ಲ ಕುರಿಯಲ ಲಡ್ಡು ಕಾಲಿಟ್ಟೇನು ಅಂಚನೆ ಏನು ಪ್ರೈಮರಿ ಶಾಲೆನೂ ಏನು ಕುರಿಯ ಶಾಲೆ ಮಾಡುತ್ತೆ ಆಯ್ತು ಹೆಂಗೆ ಸ್ವಲ್ಪ ಹಳೆ ವಿದ್ಯಾರ್ಥಿ ಯಾರಾಯ್ತು ಆಯ್ತು 73 ಹಿಡಿದು 78 ವಿಷಯ ಬಿಟ್ಟ ಏನು ಬೋರ್ಡು ಏನು ಇಲ್ಲದು ಮುಲ್ಪಣೆ ಎಂಕಲ ಏನು ಸಾರೆ ಮಣಿಕಾದು ಏನು ಹೈಸ್ಕೂಲ್ ಲೆವೆಲ್ ಎಲ್ಲ ಸೆಕೆಂಡ್ ಪೀಸ್ ಮುಂಟ ಮೂಲೆ ಬರುತ್ತೆ 73 78 ಮುಂಟ ಈ ವಿಚಾರ ದಯಪಂಡ ಇನ್ನು ಪುರಂದರಿಕರು ಬಂದಿರು ಇನ್ನು ಬಸ್ಸು ಎಂಕಲ ಬಾರಿ ಟೈಟ್ ಒಂದು ಹೋಯ್ತು ಅಂದು ವಿಚಾರ ಒಂದು ಪುರಂದರಿಕರು ಬಣ್ಣ ಅಪ್ಪ ಇನ್ನು ಮುಳೆ ಬಸ್ಸು ಬುಲ್ಪು ಕೊಂಚ ಕಲ್ಮಾಡಕ ಬಸ್ಸು ಒಂದು 2 ಬಸ್ಸು ಬಂದ್ರೆ ಎಂಕಲ ಬಸ್ಸು ಅಂತೇರದಿ ಮುಲ್ಪ ತಿಂಗಳ ಬತ್ತು ಇಂತ ಅಂಚಿದಲ್ಲಿ ಎಂಕಲ ಸಾರೆ ಮುಂಟ ಅಡ್ಡು ಅಂತವ್ ನಾವು ದಾದ ಕಲ್ಲ ಗಿಲ್ಲ ಮರತಂತ ಇರ್ತು ಕೆಲ ಉಂತೇರನೇದಿ ಅಪ್ಪ ಉಂತದು ಫುಟ್ ಬಾತಿರ ಅಕ್ಕಿರ ಎಂಕಲ ಏನಿಟ್ಟು ಸಾತು ಕುಳ್ಳದು ಬೋದು ನೆಟ್ಲ ಟಾಪ್ ಉಡ್ಲ ಒಂಜಿ ಸಾಲೆ ಪೋಪುಣಂಜಿ ಎಂಗ್ಲಿಗೆ ಆ ಪ್ರಮೇಯ ಇತ್ತು ಅಂಚಿನ 73 ಹಿಡಿದು 78 ಮುಟ್ಟ ಎಲ್ಲ ಮುಲ್ಪದ ಒಂಜಿ ಹಳೆ ವಿದ್ಯಾರ್ಥಿ ಐತೆ ಎಂಕಲ ಮುಲ್ಪ ವಾಲಿಬಾಲ್ ಎಲ್ಲ ಗೊಬ್ಬ ಈ ಗ್ರೌಂಡ್ ಗೊಬ್ಬ ಇಂತ ಅಂಜಿ 78 ಇಸ್ವೀಟ್ ಮುಲ್ಪ ಒಂಜಿ ಸ್ಕೂಲ್ ಲ್ಯಾಬ್ ನೆಟ್ಟು ಓಪನ್ ಟು ಆಲ್ ಒಂಜಿ ಕ್ರೀಡೆ ಇತ್ತೀರು ದಿರ್ದಿತ್ತೀರು ಐಟ್ ಎಂಕಲ ಸಾರೆ ಬಂದು ನೋಡಿ ಬಲಿಪುಣ ಕಾರ್ಯಕ್ರಮ ಓಪನ್ ಟು ಆಲ್ ಐಟ್ ಏನು ಬಣ್ಣವ್ರ ಪಂಡೆ ಏನು ಐಟ್ ಪ್ರಥಮ ಬೇರೆ ಬರ್ತೀರಿ ಭವನ್ ಶಂಕರ್ ಗೌಡ್ ಮಿಲಿಟರಿದಾರು ಏನು ಸೆಕೆಂಡ್ ಅದು ಬತ್ತೆ ಓಪನ್ ಟು ಅವೇ ಈ ಇಂದೇ ಸ್ಟೇಜ್ ಇಟ್ಟು ಏನು ಬಹುಮಾನ ದೇವಂತ 78 ಇಸ್ವೀಟ್ ಇನ್ನಕ್ಕೆ 44 ವರ್ಷದ ದುಂಬು ಸುವಾಸನೆ ಬಂದಿರ ಏನು ಯುವಕಿಯಿಂದ ಏನು ಯುವಕಿನ ತೋಜಿದಂಡ ಅವೇನು ಹಂಗೆ ಭಾರಿ ಸಂತೋಷ ಒಂದುಂಡು ಯುವಕಿ ಅಂತ ಏನು ತೋಜ ಸಿತ್ತಂಡ ಅದೇ ರೀತಿ ಒಂಜಿ ವಿಚಾರನ ಯುವಕ ಮಂಡಲದಲ್ಲಿ ಏನು ಸಲ್ಲಿಸಬಾರ್ದು ಇನ್ನು 43 ವರ್ಷದ ಬುಕ್ಕ ಇನಿ ಈ ಸನ್ಯಾಸಿ ಗುಡ್ಡದ ನೆಲಕ್ಕೆ ಏನು ಬರ ಮಾಡ್ತೀನಿ 2 ವರ್ಷ ತುಂಬೆ ನಿದೇಶರೇ ಬರ ಮಾಡ್ತೀರಿ ಖಂಡಿತ ಕೊಂಚ ಭಾರಿ ಸಂತೋಷ ಒಂದುಂಡು ಈ ಕಾಕತಾಲಿಯ ರಾತೀಪು ಇನಿ ಜಯಸಿಲ್ರೈ ಕೋರಂಗ ಜಯಸಿಲ್ರೈ ಇಲ್ಲ ಏನಿಲ್ಲ ಚಡ್ಡಿ ಜೋಸಿಲ್ 73 75 ಬುಕ್ಕ 73ನೇ ಇಸ್ವಿ ಬುಕ್ಕ ಅಂಚ ಇನ್ನು ಯಾರನ್ನ ಮಗಿ ನಿತೇಶ್ ರೈ ಇನ್ನು ಯುವಕದ ಅಧ್ಯಕ್ಷ ಆಗ್ತೀರಿ ಅಂಜನ ಸಂಚಾಲಕರನ ಕೃಷ್ಣಕುಮಾರ್ ಗೌಡ್ರು ಅರ ಅಮ್ಮೇರು ನಾರಾಯಣ ಗೌಡ್ರು ಅಪ್ಪ ಎಂಕ್ಲ ಗುರುಕುಲನೇ ಇರ್ತಾರೆ ಯಾರು ಏನಾಡ ಭಾರಿ ಅಪ್ಪ ಆಶೀರ್ವಾದ ಇನ್ನು ಅಂಚಿನ ಆರನ ಮಗೆ ಇನ್ನು ಕೃಷ್ಣಕುಮಾರ್ ಗೌಡ್ರು ಅಂಚನೆ ಬುಕ್ಕರಿ ಶೇಖರ್ ಏನು ಮಾಡಿ ಕೇಂಡೇನು ಇನ್ನು ಗಂಗಾಯ ಪೂಜಾರಿ ಬಂಡದು ಆರು ಪೂಜಾರ್ಲು ಎಂಕಲ ಇಲ್ಲಲು ಮೂರ್ತಿ ಮಾಡ್ತಿತ್ತು ನೋಡಿ ಎತ್ತ ವರ್ಷ ಇನ್ನು ಯಾರನ್ನ ಮಗಲ್ನ ಮಗೆ ಪುಲ್ಲಿ ಆರ ಪುಲ್ಲಿ ಶೇಖರ್ ಪೂಜಾರಿ ಅಗಲಂಜಿ ಬತ್ತದು ಇಲ್ಲಾಗಲೇ ಮೂಜೆ ಜನ ಬತ್ತನೆ ಎಂಗೆ ಭಾರಿ ಪ್ರೀತಿ ಎಂಗೆ ಭಾರಿ ಸಂತೋಷ ಅಂಡು ಇನ್ನಾಗಲೇ ಮೂಜಿ ಜನ ಆಹ್ವಾನ ಮಾಡ್ತೀರಿ 43 ವರ್ಷದ 2 ವರ್ಷ ತುಂಬ ಆಹ್ವಾನ ಮಾಡ್ತೀನಿ ಬರೀರಾಯ್ಜಿ 43ನೇ ವರ್ಷದ ಈ ನೆಲಕ್ಕೇನು ಕಾರದಿಡ್ಯೆ
ಅಂಚನೆ ಮುರಾಣಿ ಕಾರಣವಾರ ಪತ್ತಿನ ಕುದುಂಬು ಈ ಶಾಲೆಡ್ ಒಂಜಿ ಸುಭಾಸುರೈ ಸನ್ಮಾನ ಅಂಡು ಅಂಚನೆ ಮುಲ್ಪ ಈ ಶಾಲೆಡ್ ನಿರ್ಗಮನ ಅಂಚನ ರಡ್ಡು ಶಿಕ್ಷಕರಿಗೆ ಸನ್ಮಾನ ಅಂಚನ ಬೀಳ್ಕೊಡಿ ಕಾರ್ಯಕ್ರಮ ಐಕ್ಲ ಏನ ಈ ಶಾಲೆದ ಅಧ್ಯಕ್ಷರೇನ ಬಸೀರ್ ಬೂಡಿಯರ್ ಎಂಕ್ಲಪದ ಹುಡುಗಿ ಆಯ್ ಇಲ್ಲ ಏನನ್ನು ಆಹ್ವಾನ ಮಾಡ್ತಿ ಖಂಡಿತ ಮುಗಲಿಗೆ ಮೂಜನ ಕುಲ ಅಂಜನ ಯುವ ರಂಗದ ಮಾಂತ ಪದಾಧಿಕಾರಿಗಳ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಿಗಳ ಅಂಜನೆ ಆಗಲ ಪದಾಧಿಕಾರಿಗಳ ಏನು ತುಂಬ ಹೃದಯದ ಕೃತಜ್ಞನು ಸಲ್ಲಿಸೋದಿಲ್ಲ ಇನ್ನು ವಿಚಾರ ದಯಪಂಡದಂಡ ಒಂಜಿ ವಿಚಾರ ಪಣೋಡಾಪಡು ಎಂಕಲ್ಪ ವೇದಿಕೆ ಪಾತ್ರ ಈ ಉದ್ದದ ಪಾತ್ರ ತಿಂಗಳು ತೋಜನು ಇಲ್ಲಿ ಬಂಡಾಗ ಎಂಕಲೆಲ್ಲ ಪಾತ್ರ ಓಡಾಪಡು ಒಂಜಿ ವಿಚಾರ ಪಣೋಡಾಪಡು ಏನಂತಾನೆ 44 ವರ್ಷದ ಬುಕ್ಕ ಮುಲ್ಪ ಬತ್ತೊಂದಿಲ್ಲ ಇನ್ನು ಎಲ್ಲ ಒಂಜಿ ಸುದ್ದಿ ಪೇಪರ್ ದಿನೋಳ ಏನು ಓದುನ ಏನು ಸುದ್ದಿ ಪೇಪರ್ ಒಂಜಿನ ಕಾಪಿ ಸಾಧಾರಣ ತಾಲೂಕದ ಪೂರ ಓದುಪೇನು ಹೆಚ್ಚಿನ ಅಂಶ ಮುಲ್ಪ ಪೂರ ಸಭೆ ಒಂದು ಮುಲ್ಪ ನಿಖಿಲ ಭಜನ ಮಂದಿರ ಧಾರ್ಮಿಕ ಪೂರ ಎಡ್ಡೆ ಸಭೆ ಒಂದು ಏನು ವಿಚಾರ ಪಣೋಡಾಪಡು ಒಬ್ಬೇ ಒಂಜಿ ಧಾರ್ಮಿಕ ಸಭೆಗೆ ಎಂಕಿಲ ಕಾಂಗ್ರೆಸ್ ಪಕ್ಷದಾಗಲೇನು ಒಂಜಿ ಲೆಪುನ ನಿಖಿಲು ಭಾರಿ ನಿಧಾನ ಪಂಡ್ಕೊಂಡ ವಿಚಾರವನ್ನ ಏನು ಪಂಡದಿಲ್ಲ ಇದು ಧಾರ್ಮಿಕವಾದ ಏನು ಇನ್ನೊಂದು ವಿಚಾರ ಮಾಡೋಣ ಎನ್ನ ಉಲ್ಲಾಣ ದೇವಸ್ಥಾನಡು ಒಂಜಿ ವ್ಯವಸ್ಥಾಪನಾ ಸಮಿತಿ ಮಾಡ್ತೇನೆ 2018 ಎಂಕಲ ಸರ್ಕಾರ ಇಪ್ಪಣಾಗ ಏನು ಭಜನೆ ಸೆಲೆಕ್ಷನ್ ಮಾಡ್ತು ಏನೇ ಪೂಜಾರ ಬರೆಯುತ್ತೆ ಏನೇ ಮಾಡ್ತೇನೆ ಏನಾದೀಜಿ ಆತನ ಎಂಕ ಅಧ್ಯಕ್ಷದಲ್ಲಿ ಏನು ಭಜನೆ ಸಮಿತಿ ಮಾಡ್ತೇವೆ ಅಡಿ ಬಿಜೆಪಿದಲ್ಲ ಎರಡು ಭುಜನ ಸೇರಿಸೋದು ಅಕ್ಕೇರಿ ಬಿಜೆಪಿದ ಏನೇ ಅಧ್ಯಕ್ಷ ಮಾಡ್ತೇವೆ ವ್ಯವಸ್ಥಾಪನಾ ಸಮಿತಿ ಜನ ಎಂಕ ಆದಲ್ಲಿ ಏನಂತ ಅಂಚನ ಏನು ಮಾಡ್ತೆ ಎಂಕಲ ಅವು ಎಂಕಲೆದಲ್ಲ ಇಟ್ಟು ಭೇದ ಭಾವ ಇದ್ದಿ ಅಂಚನ ವಿಚಾರವನ್ನ ಮಲ್ಪ ಅಂಚನೆ ಧಾರ್ಮಿಕ ಸಭೆಕ್ಕಿಲ್ಲ ಏನಂದತ್ತು ಧಾರ್ಮಿಕ ಸಭೆಕ್ಕಿಲ್ಲ ನಿಖಿಲ್ ಮಾಂತ ಸಮಾಜದ ಮಾಂತ ವ್ಯಕ್ತಿನೆಲ್ಲ ಒಂಜಿ ಸಮಾರಂಭಗೂ ಲೆತ್ತದು ಮಾಂತ ಒಂಜಿ ಸಂವರ್ಧಿತ ಸಭೆ ಮಾಡ್ತಾನೆ ಎಡ್ಡೆ ಪಂಡ ವಿಚಾರವನ್ನ ಈ ಸಂದರ್ಭ ಪಂಡು ಪನ್ನೇರ ಏನು ಬರೀ ಈ ನಿಖಿಲ್ದ ಒಂಜಿ ಮನವಿ ಮಾಡ್ತೋದಿಲ್ಲ ಅದೇ ರೀತಿ ಎರಡನೇ ವಿಚಾರ ಪಂಡ ಇನಿ ನಮ್ಮ ಸಮಾಜ ನೋಡಿ ನೀ ಭ್ರಷ್ಟಾಚಾರ ತುಂಬ ತಗೊಂದಿಲ್ಲ ನೆಕ್ಕದ ಮುಖ್ಯವಾದ ಯುವ ರಂಗದಗಳ ಏನ ಒಂಜಿ ಮನವಿ ಈಗ ಒಂಜಿ ಕಿಮ್ಮಲ್ಲ ಆ ಭ್ರಷ್ಟಾಚಾರ ಇನ್ನು ಒಬ್ಬೇ ಒಂಜಿ ಎಲ್ಲೊಂಜಿ ರಾಜಕಾರಣಿ ಇಲ್ಲೇ ರಾಜಕಾರಣಿ ಎಲ್ಲ ಏನೊಂಜಿ ಕಾಂಗ್ರೆಸ್ ಪಕ್ಷದ ಜಿಲ್ಲೆ ರಾಜಕಾರಣಿ ಪನೋಲಿ ಏನು ಪನ್ನೋಡಪುಂಡು ಅದೇ ರೀತಿ ಇನ್ನು ಭ್ರಷ್ಟಾಚಾರ ಇನ್ನು ತುಂಬ ಅಂಚಿನ ಒಂಜಿ ವಿಚಾರ ಉಂಡು ಯುವ ರಂಗದಲ್ಲಿ ಏನು ಪನ್ನೋದಿಲ್ಲೇ ಇನ್ನು ಒಬ್ಬೇ ಒಂಜಿ ಸರ್ಕಾರದ ಒಂಜೇ ಒಂಜಿ ದುಡ್ಡು ಬತ್ತ ಅನುದಾನ ಬತ್ತಂಡ ಅವಿನಿ ಇಡೀ ಕಟ್ಟಗಾಡಿಗೆ ನಮ್ಮ ಅಭಿವೃದ್ಧಿ ಅಡಿ ಬುರ್ನೆ 30-40%. ಇನ್ನು 50% ಇನ್ನು ರಾಜಕೀಯ ವ್ಯಕ್ತಿಗಳ ತಿಪ್ಪು ಇನ್ನು ಅಧಿಕಾರಿಗಳೇ ಆತಿಪ್ಪು ಇನ್ನು ಮುಖ್ಯವಾದ ಕಂಟ್ರಾಕ್ಟ್ನಗಳೇ ಆತಿಪ್ಪು ಇನ್ನು ಅಗಲ್ನ ಕಿಸಕ್ಕೆ ಹೋಗುಂಡು ನಮ್ಮ ಇನ್ನು ಪೇಪರ್ ತಗೊಂತಲ್ಲ 40%, 20%, 10% ಶುರುವಾಯಿನವು 10%, 20%, 30%, 40% ಪಂಟೇತಂಡು ಇನ್ನು ಹೆಚ್ಚಿನ ವಿಚಾರ ಇನ್ನು ಅಧಿಕಾರಿಗಳನ್ನ ಅದನ್ನ ರಾಜಕಾರಣಿಗಳ ಆತಿಪ್ಪು ಅದನ್ನ ಕಂಟ್ರಾಕ್ಟ್ನ ಆತಿಪ್ಪು ಇನ್ನು ರೈಡ್ ಆಡದಂಟ ಅಗಲ್ನ ಟಾಯ್ಲೆಟ್ ಅಗಲ್ನ ಒಳ್ಳೆ ಪೈಪು ತವಲೈ ಗೋಡೆ ತವಲೈ ಇನ್ನು ಒಲ್ಪ ಒಂಜಿ ದುಡ್ಡು ತಿಕ್ಕು ಅಂಚಿನ ಒಂಜಿ ಪ್ರಸಂಗ ನೀನು ನಮ್ಮ ತಗೊಂದಿಲ್ಲ ಇಂಚಿನ ವಿಚಾರಕ್ಕೂ ಇನ್ನು ಖಂಡಿತ ಈ ಯುವರಂಗದಲ್ಲಿ ಏನು ತಗೊಂದಿಲ್ಲ ಈ ಯುವರಂಗದಲ್ಲಿ ಒಬ್ಬ ಮಾಂತ ರಾಜಕೀಯ ಪಕ್ಷದಲ್ಲೆಪ್ಪು ಅದನ್ನು ಒಬ್ಬ ರಾಜಕೀಯದಲ್ಲಿ ಇದ್ದಂದಲೆಪ್ಪು ಆ ಯುವರಂಗೋಟಿ ಇನ್ನು ಹೆಚ್ಚಿನ ಆ ಯುವಕರು ಭಾರಿ ಮುತುವರ್ಜಿಟ್ಟು ಇನ್ನು ಕೆಲಸ ಮಾಡ್ತಿಲ್ಲರು ನಿಗಲು ಮುಲ್ತೆ ಇನ್ನು ಈ ಹಲ್ಲಿರ್ತೆ ಮುಲ್ತೆ ಶುರು ಮಾಡ್ಬೋದು ಒಬ್ಬೇ ಒಂಜಿ ಭ್ರಷ್ಟಾಚಾರ ನಿಗಲು ಧೈರ್ಯ ತೀರ್ಥ ಪಾತ್ರ ನೋಡಿಗಳು ಪಂಚಾಯತ್ ಲೆವೆಲ್ದು ನಮ್ಮ ಓಡೆ ವಿತ್ತು ಮುಂಟಲ್ಲ ಒಬ್ಬೇ ಅಲ್ಪ ಒಂಜಿ ಭ್ರಷ್ಟಾಚಾರ ಹಾಕೊಂಡ ಕೆಲವಂತಂದು ಎಲ್ಲೆಲ್ಲ ಮಾಡ್ಕೊಂಡು ಮಾಡ್ಪಾಡು ಅದ ಬಿಡ್ರಿ ಏನು ಇನ್ನು ಗಂಟೆಗೋಸ್ಕರ ಬಂದಿರಲ್ಲೇ 82 ಮಂಡಲ ಪಂಚಾಯತ್ ಮೆಂಬರ್ ಅದು ಅದಕ್ಕೆ 10 ವರ್ಷ ಇಟ್ಟಿದ್ದೇನೆ ಈ ಸರ್ತಿ ಶುರು ತಾಲೂಕು ಪಂಚಾಯತ್ ಈ ಸರ್ತಿ ಶುರು ಪಂಚಾಯತ್ ಅದಂತೆ ಈ ಸರ್ತಿ ಪಂಚಾಯತ್ ಮೆಂಬರ್ ಇನ್ನು ಒಬ್ಬೇ ಒಂಜಿ ಕೇಳ ಕಂಟ್ರಾಕ್ಟ್ನಲ್ಲ ಇದ್ದೇಳ ಒಂಜಿ ಕಂಟ್ರಾಕ್ಟ್ದ ಏನೊಂಜಿ ಆಯರಂದು ಬಿಡು ಏನು ಒಂಜಿ ಒಣಸಿ ಚಾಯ್ ಬರ್ತಿ ಏನು ಬರ್ತಿ ಬಂದ್ರೆ ಗಂಟೆಗೋಸ್ಕರ ಬಂದಿರಲ್ಲೇ ಒಂಜಿ ಕಂಟ್ರಾಕ್ಟ್ದ ಏನೋ ಒಣಸಿ ಚಾಯ್ ಬರ್ತಿಪ್ಪ ಅಂದ್ರೆ ಅದ್ರಲ್ಲಿ ಇಲ್ಲಡೆ ಪೋಂಡೆ ಒಣಸ ಅದನ್ನು ಬೂರದ ಕೊರತೆ ಕೈ ಪೋರಿ ಅಂಡ ಅದನ್ನು ಒಣಸು ಮಾಡ್ಪೇನು ಅದ ಅವೇ ವಿಚಾರ ಅಂಚಿನ ಒಂಜಿ ನಮ್ಮ ಪ್ರತಿಜ್ಞೆ ಮಲ್ಪಡಕೊಂಡು ಯುವರಂಗದಾಗಲ ಆ ಭ್ರಷ್ಟಾಚಾರ ನಿಗಲಿ ಖಂಡಿತ ನಿಗಲಿ ಪಾತಿರಲಿ ಇನ್ನು ಸುದ್ದಿಟ ಆಂದೋಲನ ಬರ್ಪುಡು ಎಂಜಿನ ಎಂಕಲ ಆ ಭ್ರಷ್ಟಾಚಾರ ಆಂದೋಲನ ಏನು ಐಕ್ಯಲ ಏನು ಮಹತ್ವ ಕೊರ್ಪುಜಿ ಆ ವಿಚಾರವನ್ನು ಫಸ್ಟ್ ಪಾತಿರ ಏನೇ ನವಂಬರ್ 2 ಗ್ರಾಮ ಸಭೆ ನಿರ್ಪಾಟ ಬಂದಿಲ್ಲ ಸುದ್ದಿ ಇಟ್ಟುದಿಲ್ಲ ನವಂಬರ್ದ ವಿಧಾನಸೌಧಡ್ ಅಲ್ಪ ಮಧ್ಯವರ್ತಿಲೇ ತುಂಬುತ್ತೀರಿ ಅದನ್ನು ಅಲ್ಪ ಹೂವಿಯ ಕೆಲಸ ಅಂತೆ ಅಲ್ಪ ಕೆಲಸ ಆಪುಜಿ ಶಾಸಕರು ನನ್ನ ಬಗ್ಗೆ ನಿಗದಿರೋ ವಿಚಾರ ನಾನು ಪಂಡದಿತ್ತೇನೆ ಆ ವಿಚಾರವನ್ನು ಅವೇ ನೀ ಮಲ್ಲೆ ಮಲ್ಲೆ ತಾವಂತೂ ಇತ್ತೇನು ಸುದ್ದಿ ಪೇಪರ್ದಲ್ಲಿ ಸುದ್ದಿ ಪೇಪರ್ಲ ಮುರಾಣಿ ಎಲ್ಲ ಸನ್ಮಾನ ಮಾಡ್ತೀರಿ ಅಧಿಕಾರನಾಗ್ಲಿ ಐಟ್ಲ ಭ್ರಷ್ಟ ಅಧಿಕಾರನಾಗ್ಲಿ ಸನ್ಮಾನ ಮಾಡ್ತೀರಿ ಇವಾಗ ತುಲೆ ಭ್ರಷ್ಟ ಅಧಿಕಾರಲಿಲ್ಲ ಆಗಲೇ ಮುಖ ತುಯ್ಯ ಒಂಜು ವಾರ ಕರೀತ ಅಧಿಕಾರ ಪೂರ ಎರಡು ಕೊರಿಯರು ರಡ್ಡು ಬಿಟ್ಟು ಸುದ್ದಿಡು ಅರೆ ಬರ್ತೀನಿ ಆಯ್ತಾ
ಆ ವಿಚಾರಲ ಸರಿ ಇದ್ದಿ ನಮ್ಮ ಪ್ರಾಮಾಣಿಕವಾದ ತೂಕ ನರಮಣಿಯನ್ನು ಎಲ್ಲ 51% ಸರಿಬೋಡು 49 ಪ್ರಯೋಜನ 51% ಎಡ್ಡೆ ತಿಂದಾಂಡು ಎಡ್ಡೆ ಅವು 55 ಅದು ಹೆಚ್ಚು ಪರ್ಸೆಂಟೇಜ್ ಆವಡು 75 100% ಸರಿಯಾರು ಏರಲು ಸಾಧ್ಯ ಇದ್ದಿ 51% ಮಿತ್ತು ಮಾಂತ ನಮ್ಮ ಎಡ್ಡೆ ಜನಕ್ಕೂ ಹಾಕೋ ಪಣ್ ವಿಚಾರ ಪಣ್ಣೊಂದು ಇವರಂಗದಲ್ಲಿ ನಾನು ಪಣಪೆ ಇಂಚಿನ ಆ ಭ್ರಷ್ಟಾಚಾರ ವ್ಯವಸ್ಥೆಗೆ ನಿಖಿಲು ಧ್ವನಿಯಾವುಡು ಪಣ್ ವಿಚಾರ ಪಣ್ಣೊಂದು ಅಂಜನೆ ಇಂಥ ಈ ಕಬಡ್ಡಿ ಇನ್ನು ಕರೆಂಟದ ಬಲ್ಪು ಅಡಿಟ್ಟು ಇನ್ನು ಆ ಕಬಡ್ಡಿ ಪಂದ್ಯಾಟ ಅದಾನೆ ಆಪಣ ಅವು ಎಡ್ಡೆ ರೀತಿ ಆವಡು ಇನ್ನು ಕ್ರೀಡಾಪಟುಲ ಬತ್ತಿ ಪೇರಾರು ಕ್ರೀಡಾ ಮಂಡಲ ಹೆಚ್ಚು ಸೇರುವರು ಈ ಸಭೆಗೆ ಹೆಚ್ಚು ಜನ ಸೇರಿದ್ರು ನನಗೆ ಎಂಕ್ರ ಮಾಡ್ತು ವಿದಾಯ ಜತ್ತು ಪಣ್ಣಾಗ 3 ಜನ ಗ್ರೌಂಡು ಫುಲ್ಲು ಜನ ಪುನಃ ನಮ್ಮ ತಿಯರಲ್ಲ ಅವೇ ರೀತಿ ಮಾಂತೆಲ್ಲ ಆ ಒಂಜಿ ಎಡ್ಡೆ ಸಮಾಜನು ಕಟ್ಟಿನಂಚಿನ ಕೆಲಸ ನಮ್ಮ ಮಲ್ಪುಕ ಅಂಚನೆ ಆ ಸುಂದರವಾದ ಸಮಾಜ ಅದು ನಮ್ಮ ಒಂಜಿ ಬಲಿಷ್ಠ ಭಾರತ ದೇಶರು ನಮ್ಮ ಮಂತೆಲ್ಲ ಬಾಲ್ಯರನಕ್ಕೆ ಆ ದೇವರು ಒಂಜಿ ಶಕ್ತಿಯನ್ನು ಕೊರಡು ಪಂಡ ವಿಚಾರ ಪಂಡೊಂದು ಯುವರಂಗದಾಗಲಿಗೆ ಅಧ್ಯಕ್ಷರು ಇನ್ನು ನಿತೇಶ್ ರೈಕಲ್ ಅಂಚನೆ ಕೃಷ್ಣಕುಮಾರ್ ಗೌಡ್ರು ಶೇಖರ್ ನಿಖಿತ್ ವಿದ್ಯಾಪೆ ಅಂಚನೆ ಮಾಂತ ಪದಾಧಿಕಾರಿಗಳು ಅಂಚನೆ ಸನ್ಮಾನಿತರು ಇನ್ನು ಚಂದ್ರಾಸ ರೈಕಲ್ ಅನ್ನೋ ಬಗ್ಗೆ ಮಾಡಿದ್ದಿ ಸನ್ಮಾನ ಮತ್ತು ಪಂಡಿರು ಎಡ್ಡೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಂಚೆ ಮೋಹನ್ದಾಸ್ ರೈ ಯಾರು ಭಾರಿ ಉದಾರಿ ಇನ್ನು JCB ಹೋಗಿ ಕೆಲಸಗಳ ಪುಂಟ ಪಾಪ ಅವ್ರ ದುಡ್ಡಿಗೆ ಏನಾರು ಬಿಲ್ಲ ಕೊರೆಯರು ಕೇಳಿಜರು ಏನು ಪಣಪೆ ಏನೇಟು ಬತ್ತೇನೆ ಕೇಳಿದ್ವಿ ಪಣಪೆ ಮರ ಈಗ ಕೇರೋಡು ಅತನ ಹೊರಡು ಭಾರಿ ಒಂಜಿ ಉದಾರಿ ಆಯ್ನ ಮೋಹನ್ದಾಸ್ ರೈಕಲ್ ಅಂಚನೆ ಯಾರೇನು ಖಂಡಿತ ಎಡ್ಡೆ ಕೆಲಸಕ್ಕೂ ಯಾರೇನು ಮಾಂತಿಲ್ಲ ಮಂಟ ಅಮ್ಮಿಯನ್ನ JCB ಅಮ್ಮಿಯನ್ನ ಇತ್ತ ಬೋರ್ ಶುರು ಮಾಡ್ತೀರಿ ಬೋರ್ವೆಲ್ಲ ಖಂಡಿತ ಅಮ್ಮಿನ ಸನ್ಮಾನ ಭಾರಿ ಎಡ್ಡ ನರಮಣಿ ಅಂಚನೆ ಲಿಖಿತ್ ರೈಕ್ಲಿ ಅಲ್ಲ ಯುವ ಕ್ರೀಡಾಪಟು ಅಂಚನೆ ಚಂದ್ರಶೇಖರ್ ರೈಕಲೆ ಅಂಚನೆ ಮೋಹನ್ದಾಸ್ ರೈಕಲೆ ಅಂಚನೆ ಲಿಖಿತ್ ರೈಕಲೆ ನಿಖಿಲಿಗೆ ಆ ದೇವರು ಖಂಡಿತ ನಿಖಿಲಿಗೆ ನನ್ನ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊರಡು ಪಂಡ ವಿಚಾರ ಪಣ್ಣೊಂದು ನನ್ನೂರ ಯುವ ರಂಗದ ಮಂದ ಪದಾಧಿಕಾರಿಗಳನ್ನು ಅಭಿನಂದಿಸುವ ನಟ ಪಾತಿರುವಂತೆ ಜೈ ಹಿಂದ್. ವಂದನೆಗಳು ಶ್ರೀಯುತ ಪುರುಷೋತ್ತಮ ರೈ ಬೂಡಿಯಾರ್ ಇವರಿಗೆ. ಮುಂದೆ ಅತಿಥಿಗಳಿಗೆ ಸ್ಮರಣಿಕೆ ನೀಡಲಿಕ್ಕಿದ್ದೇವೆ. ಯುವರಂಗದ ಅಧ್ಯಕ್ಷರು ಹಾಗೆ ಸಂಚಾಲಕರು ಈ ಸ್ಮರಣಿಕೆಯನ್ನು ನೀಡಿ ಬಂದ ಅತಿಥಿಗಳನ್ನು ಗೌರವಿಸಬೇಕು ಅಂತ ವಿನಂತಿಸುತ್ತಿದ್ದೇವೆ. ಪ್ರಥಮವಾಗಿ ಅಧ್ಯಕ್ಷರಿಗೆ ಶ್ರೀ ಪುರುಷೋತ್ತಮ ರೈ ಬೂಡಿಯಾರು ಹಾಗೆ ಕಾರ್ಯಕ್ರಮದ ಉದ್ಘಾಟಕರಿಗೆ ಹಾಗೂ ಎಲ್ಲ ಅತಿಥಿಗಳಿಗೆ ಯುವರಂಗದ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಆಗಮಿಸಿದ ಎಲ್ಲ ಅತಿಥಿಗಳಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ ಶ್ರೀಯುತ ನಿತೇಶ್ ಕೋರಂಗ್ ಹಾಗೂ ಸಂಚಾಲಕರಾದ ಶ್ರೀಯುತ ಕೃಷ್ಣಕುಮಾರ್ ಇವರಿಗೆ. ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ ಶ್ರೀ ಕೃಷ್ಣಕುಮಾರ್ ಗೌಡ ಇದ್ಯಪ್ಪೆ ಇವರಿಂದ. ಶ್ರೀ ಕ್ಷೇತ್ರ ಸನ್ಯಾಸಿಗುಡ್ಡೆ ಶ್ರೀರಾಮಚಂದ್ರನಿಗೆ ತಲೆಯನ್ನು ತಗ್ಗಿಸುತ್ತಾ ಯುವರಂಗ ರಿಜಿಸ್ಟರ್ಡ್ ಕದಂಬಾಡಿ ಪುತ್ತೂರು ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ ಪುರುಷರ 65 kg ವಿಭಾಗದ 2ನೇ ವರ್ಷದ ಹೊನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಟವನ್ನು ದಿವಂಗತ ಬೆದ್ರಮಾರು ಸುಭಾಶ್ಚಂದ್ರಯ್ಯವರ ಬಯಲುರಂಗ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಕಡಮದ ಸುಭಾಶ್ರಯ್ಯವರು ನಮ್ಮ ಯುವರಂಗದ ಮಹಾಪೋಷಕರು, ಕಿಲ್ಲೆ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಮೊನ್ನೆ ಕೃಷಿ ಇದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಆಗಿರ್ತಕ್ಕಂಥ ಕಡಮ ಸುಭಾಶ್ರಯ್ಯ ಅವರಿಗೆ ಯುವರಂಗದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಶ್ರೀ ಪುರುಷೋತ್ತಮ ರೈ ಬೂಡಿಯಾರು, ನಮ್ಮ ಹಿರಿಯರು, ಮಾಜಿ ಸದಸ್ಯರು, ತಾಲೂಕು ಪಂಚಾಯತ್ ಪುತ್ತೂರು ಇವರಿಗೆ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಈ ಕಬಡ್ಡಿ ಅಂಕಣದ ಉದ್ಘಾಟನೆಯನ್ನು ವಿದ್ಯುಕ್ತವಾಗಿ ಮಾಡಿದಂತಹ ನನಗೆ ಮಾರ್ಗದರ್ಶಕರು, ನನಗೆ ಗೌರವ ಆಗಿರ್ತಕ್ಕಂಥ ಶ್ರೀ ಬಾಲಚಂದ್ರ ರೈ ಬೆದ್ರಮಾರು, ಉದ್ಯಮಿಗಳು, ಆಟೋ ಮಿಷಿನ್ ಮಂಗಳೂರು ಇವರಿಗೆ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರನ್ನು ಸನ್ಮಾನಿಸಿದಂಥ ಶ್ರೀ ಮಿತ್ರಂಬಾಡಿ ಪುರಂದರಯ್ಯವರು, ಉದ್ಯಮಿಗಳು, ಅಧ್ಯಕ್ಷರು, ರೋಟರಿ ಕ್ಲಬ್ ಪುತ್ತೂರು ಪೂರ್ವ ಇವರಿಗೆ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿಯಾಗಿರತಕ್ಕಂಥ ಶ್ರೀ ರಮೇಶ್ ರೈ ಬಲಿಕಲ, ನಿರ್ದೇಶಕರು, ಕೆಯೂರು ಕದಂಬಾಡಿ ರಬ್ಬರ್ ಉತ್ಪಾದಕರ ಸಂಘ ಇವರಿಗೆ ಯುವರಂಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ.
ಶ್ರೀ ಎ ಬಿ ನಾರಾಯಣ್ ಯುವ ಉದ್ಯಮಿ ಎ ಬಿ ಅಸೋಸಿಯೇಟ್ಸ್ ಪುತ್ತೂರು ಇವರಿಗೂ ಕೂಡ ಯುವರಂಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ನನ್ನ ಆತ್ಮೀಯರು ಶ್ರೀ ರತನ್ ರೈ ಕುಂಬ್ರಾ ಅಧ್ಯಕ್ಷರು ಕದಂಬಾಡಿ ಗ್ರಾಮ ಪಂಚಾಯತ್ ಇವರಿಗೆ ಯುವರಂಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಶ್ರೀ ಪಂಡಂಬೈಲು ಜನಾರ್ದನ್ ರೈ ಕೊರಂಕೀರಿ ಪ್ರಗತಿಪರ ಕೃಷಿಕರು ಇವರಿಗೆ ಯುವರಂಗದ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಇನ್ನೋರ್ವರು ಶ್ರೀ ಕದಂಬಾಡಿ ಮಠ ರವಿಕುಮಾರ್ ರೈ ಉದ್ಯಮಿಗಳು ಮಾತೃಶ್ರೀ ಸೋಲಾರ್ ಸಿಸ್ಟಮ್ ಪುತ್ತೂರು ಇವರಿಗೆ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಶ್ರೀ ಕೃಷ್ಣಪ್ಪ ಗೌಡ ಕಕ್ವೆ ಉಪಾಧ್ಯಕ್ಷರು ವಕೀಲರ ಸಂಘ ಪುತ್ತೂರು ಇವರಿಗೆ ಯುವರಂಗದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಶ್ರೀ ಇಸ್ಮಾಯಿಲ್ ಕಟ್ಟಮನೆ ಮಾಜಿ ಅಧ್ಯಕ್ಷರು SDMC ಕದಂಬಾಡಿ ಶಾಲೆ ಇವರಿಗೂ ಕೂಡ ಯುವರಂಗದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಶ್ರೀ ಪ್ಯಾಟ್ರಿಕ್ ಸಿಪ್ರಿಯನ್ ಮಸ್ಕರಿನಸ್ ಸ್ಥಾಪಕರು ಯುವರಂಗ ಕದಂಬಾಡಿ ಇವರು ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಶ್ರೀ ಕರುಣಾಕರ ಯಾತ್ರಾಜಾಲು ಅಧ್ಯಕ್ಷರು ಶ್ರೀರಾಮ ಭಜನಾ ಮಂದಿರ ಕದಂಬಾಡಿ ಇವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಶ್ರೀ ಸಂದೇಶ್ ರೈ ಬೋಲೋಡಿ ವಕೀಲರು ಮಂಗಳೂರು ಇವರಿಗೂ ಕೂಡ ಯುವರಂಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ಅವಕಾಶ ಮಾಡಿಸಿಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನಗೂ ಅವಕಾಶ ಮಾಡಿಕೊಟ್ಟ ತಮಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ವಂದನೆಗಳು ಕೃಷ್ಣಕುಮಾರ್ ಗೌಡ ಇವರಿಗೆ. ಮುಂದೆ ಎಲ್ಲ ಗಣ್ಯಾತಿ ಗಣ್ಯರು ಈ ವೇದಿಕೆಯ ಎಡಭಾಗದಲ್ಲಿ ಇರುವ ಕ್ರೀಡಾಂಗಣದ ದ್ವಾರದ ಮೂಲಕ ಪ್ರವೇಶಿಸಿ ಈ ಕ್ರೀಡಾ ಅಂಕಣವನ್ನು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು. ದಯಮಾಡಿ ವೇದಿಕೆಯ ಎಡಭಾಗಕ್ಕೆ ಹೋಗಿ ಅಲ್ಲಿರುವ ಕ್ರೀಡಾ ಅಂಕಣಕ್ಕೆ ಹೋಗುವ ದ್ವಾರದ ಮೂಲಕ ಪ್ರವೇಶಿಸಿ ಕ್ರೀಡಾ ಅಂಕಣವನ್ನು ಉದ್ಘಾಟನೆಯನ್ನು ನೆರವೇರಿಸಬೇಕು. ಅಧಿಕೃತವಾಗಿ ಶ್ರೀಯುತ ಬಾಲಚಂದ್ರ ರೈ ಬೆದರುಮಾರು ಇವರು ಎಲ್ಲ ಗಣ್ಯರು ಸೇರಿ ದ್ವಾರದ ಮೂಲಕ ಅಂಕಣಕ್ಕೆ ದ್ವಾರದ ಮೂಲಕ ಪ್ರವೇಶಿಸಿ ಕ್ರೀಡಾ ಅಂಕಣವನ್ನು ಉದ್ಘಾಟಿಸಿ ತೆಂಗಿನಕಾಯಿ ಒಡೆಯುವುದರ ಮೂಲಕ ಈ ಕಬಡ್ಡಿ ಕೂಟಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಶ್ರೀಯುತ ಬೆದರುಮಾರು ಬಾಲಚಂದ್ರ ರೈ ಇವರು. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇದೀಗ ಕ್ರೀಡಾ ಅಂಕಣದ ಉದ್ಘಾಟನಾ ಸಮಾರಂಭ ಬಾಲಚಂದ್ರ ರೈ ಬೆದರುಮಾರು ಇವರಿಂದ ಕ್ರೀಡಾ ಅಂಕಣದ ಅಧಿಕೃತ ಉದ್ಘಾಟನೆಯಾಗಿದೆ. ಎಲ್ಲ ಅತಿಥಿಗಳು ಕ್ರೀಡಾ ಅಂಕಣವನ್ನು ಪ್ರವೇಶಿಸಿ ತೆಂಗಿನಕಾಯಿ ಒಡೆಯುವುದರ ಮೂಲಕ ಈ ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಎಲ್ಲ ಗಣ್ಯಾತಿ ಗಣ್ಯರು ಶುಭವನ್ನು ಹಾರೈಸುವುದರ ಮೂಲಕ ಇಂದಿನ ಕ್ರೀಡಾಕೂಟಕ್ಕೆ ಇದೀಗ ತೆಂಗಿನಕಾಯಿ ಒಡೆಯುವುದರ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಲಿಕ್ಕಿದ್ದಾರೆ ಶ್ರೀಯುತ ಬಾಲಚಂದ್ರ ರೈ ಬೆದರುಮಾರು ಇವರು. ಬೆದರುಮಾರು ಬಾಲಚಂದ್ರ ಇವರಿಂದ ತೆಂಗಿನಕಾಯಿಯನ್ನು ಒಡೆಯುವುದರ ಮೂಲಕ ಈ ಕಬಡ್ಡಿ ಕೂಟಕ್ಕೆ ಅಧಿಕೃತ ಚಾಲನೆ. ಈ ಕ್ರೀಡಾಕೂಟವು ಉತ್ತಮವಾಗಿ ಮೂಡಿಬರಲಿ ಎನ್ನುವ ಆಶಯದೊಂದಿಗೆ ಅಧಿಕೃತವಾಗಿ ಬೆದರುಮಾರು ಬಾಲಚಂದ್ರ ಇವರು ಚಾಲನೆ ನೀಡಿದ್ದಾರೆ. ಧನ್ಯವಾದಗಳು ಎಲ್ಲ ಅತಿಥಿ ಅಭ್ಯಾಗತರಿಗೆ. ಮುಂದೆ ಈ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ.
ಇದೀಗ ನಿರ್ವಹಣೆಗಾಗಿ ದಯಮಾಡಿ ಕಬಡ್ಡಿ ಕೂಟಕ್ಕೆ ಭಾಗವಹಿಸುವ ತಂಡಗಳು ದಯಮಾಡಿ ಈ ಅಂಕಣದ ಎದುರುಭಾಗದಲ್ಲಿರುವ ಕೌಂಟರ್ನಲ್ಲಿ ಹೆಸರನ್ನು ನೋಂದಾಯಿಸಬೇಕು. ದಯಮಾಡಿ ಈ ಕ್ರೀಡಾಕೂಟಕ್ಕೆ ಯಾರಾದರೂ ಧನ ಸಹಾಯ ನೀಡುವಲ್ಲಿ ಕ್ರೀಡಾಂಗಣದ ಎದುರು ಧನ ಸಹಾಯ ಸ್ವೀಕಾರ ಕೌಂಟರ್ ಇದೆ. ದಯಮಾಡಿ ಧನ ಸಹಾಯ ಸ್ವೀಕರಿಸಲು ಧನ ಸಹಾಯ ನೀಡಿ ರಶೀದಿಯನ್ನು ಸ್ವೀಕರಿಸಬೇಕು. ದಯಮಾಡಿ ಯಾರು ಭಾಗವಹಿಸುವ ತಂಡಗಳು ದಯಮಾಡಿ ಕೌಂಟರ್ನಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಬೇಕು. ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡಲಿಕ್ಕಿದ್ದಾರೆ ವಸಂತ ಪೂಜಾರಿ ಮಲ್ಲಾರ್ ಇವರು. ದಯಮಾಡಿ ಇವರಿಗೆ ಇನ್ನು ಮುಂದಿನ ನಿರ್ವಹಣೆಗಾಗಿ ಶ್ರೀ ಮಲ್ಲಾರ್ ಇವರಿಗೆ ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯ ಜ್ಯುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ, ತೋರಿಸುಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಬಾಳೆ ಬಾಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು, ಬಾಳೆ ಬಾಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು, ನಟ್ಟ ನಡುವೇಲಿ ನೀ ಹೋಗೋ ಬಳೆಗಾರ, ನಟ್ಟ ನಡುವೇಲಿ ನೀ ಹೋಗೋ ಬಳೆಗಾರ, ಅಲ್ಲಿ ಹೋದೆನ್ನು ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣು, ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣು, ಇಂಚಾಡೋ ಬೇರಡು ಗಿಳಿ ಕಾಣು ಬಳೆಗಾರ, ಇಂಚಾಡೋ ಬೇರಡು ಗಿಳಿ ಕಾಣು ಬಳೆಗಾರ, ಅಲ್ಲಿ ಹೋದೆನ್ನು ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ಅಲ್ಲಿ ಹೋದೆನ್ನು ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಮುತ್ತೈದೆ ಹಟ್ಟೇಲಿ ಮುತ್ತಿನ ಚಪ್ರಹಾಸಿ, ಮುತ್ತೈದೆ ಹಟ್ಟೇಲಿ ಮುತ್ತಿನ ಚಪ್ರಹಾಸಿ, ನಟ್ಟ
ಮುಂದೆ ಜೈದೀಪ್ ಮುಂದುವರಿಸ್ಬೇಕಾ? ಈಗಾಗಲೇ ತಮ್ಮ ಜೊತೆ ಕಬಡ್ಡಿ ಪಂದ್ಯಾಟಕ್ಕೆ 10 ತಂಡಗಳು ಹೆಸರು ನೋಂದಣಿಯನ್ನು ಮಾಡಿಕೊಂಡಿದೆ. ಹೆಸರು ನೋಂದಣಿ ಮಾಡಿಕೊಂಡ ತಂಡಗಳು ಕಟ್ಟೆ ಫ್ರೆಂಡ್ಸ್ ಕಟ್ಟೆ ನೇರಿಮಗರು, ಪ್ರಗತಿ ಪಡಿಪಿನಂಗಡಿ, ನ್ಯೂ ಶೈನ್ ಬೆಲ್ಲಾರೆ, ಯುವ ಸ್ಫೂರ್ತಿ ಕಲ್ಮಡ್ಕ, ಹಾದಿಪರ ಶಕ್ತಿ ಮಿತ್ತೂರು, ಫ್ರೆಂಡ್ಸ್ ಉಡುಪಿ, ವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು, ಫ್ಯಾಷನ್ ಝೋನ್ ಪುತ್ತೂರು, ವಿನಾಯಕ ಫ್ರೆಂಡ್ಸ್ ಕುಂಬ್ರ ಎ ಮತ್ತು ಬಿ. ಈಗಾಗಲೇ ತಮ್ಮ ಜೊತೆ 10 ತಂಡಗಳ ಹೆಸರು ನೋಂದಣಿ ಮಾಡಿಕೊಂಡಿದೆ. ದಯವಿಟ್ಟು ಹೆಸರು ನೋಂದಣಿ ಮಾಡಿಕೊಂಡ ತಂಡಗಳು ತಕ್ಷಣ ತಮ್ಮ ತಂಡದ ಪ್ರವೇಶ ಶುಲ್ಕವನ್ನು ನೀಡುವುದರ ಮೂಲಕ ತಮ್ಮ ತಂಡದ ಸಾವಿರದ 1981ರಲ್ಲಿ ತೆರೆಕಂಡ ಒಂದು ಚಿತ್ರ ಹೆಸರು ಸ್ವಪ್ನ. ಅದರ ನಾಯಕಿಯಾಗಿದ್ದವರು ಕೂಡ ಸ್ವಪ್ನವೇ. ಸಾಮಾನ್ಯವಾಗಿ ಚಲನಚಿತ್ರ ಗೀತೆಗಳಲ್ಲಿ ಶಾಸ್ತ್ರೀಯ ಸಂಗೀತದ ಟಚ್ ಇರುವಂಥದ್ದು ಸ್ವಲ್ಪ ಕಡಿಮೆ. ಅದು ಸಿನಿಮಾ ಒಂದು ಥರದ ಸಾಹಿತ್ಯ ಮತ್ತು ಸಂಗೀತವೇ ಒಂದು ಥರದ ಬೇರೆ. ಈ ಒಂದು ಸ್ವಪ್ನ ಚಿತ್ರದ ಒಂದು ಹಾಡನ್ನು ಒಂಥರ ಶಾಸ್ತ್ರೀಯ ರೂಪದಲ್ಲಿ SP ಬಾಲಸುಬ್ರಹ್ಮಣ್ಯ ಮೂಲಕ ಹಾಡಿಸಿದರು. ಇದು ಆ ಕಾಲದ ಸ್ವಲ್ಪ ಕಷ್ಟದ ಗೀತೆ ಅಂತ ಲೆಕ್ಕ. ನಾನೆಲ್ಲ ಆಗ ಸ್ಟೇಜಿನಲ್ಲಿ ಹಾಡಲಿಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಕೆಲವರು ಸ್ಟೇಜಿನಲ್ಲಿ ಸೋತದ್ದು ನೋಡಿದ್ದೇನೆ. ಈಗ ಸ್ವಲ್ಪ ನಮಗೆ ಸುಲಭ ಇದೆ, ಯಾಕೆಂದರೆ ಕರಾವೋಕೆ ಎಲ್ಲ ಬಂದಿದೆ, ಅನುಕೂಲ ಇದೆ. ಆದ್ದರಿಂದ ಈ ಒಂದು ಹಾಡು ಈಗ ನಿಮ್ಮ ಮುಂದೆ. ಅರ್ಪಣೆ ನಿನಗೆ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ, ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯ ಓ ಪ್ರಿಯೇ, ಓ ಪ್ರಿಯೇ.
ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ಕಿಯ ಸಂಜು, ಅರಳಿ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ ಮುನಿವ ಗೆಜ್ಜೆ ನಾದ, ಶ್ರುತಿಯು ಸ್ವರವು ಕಲೆತಿರಲು ಹೊಸ ರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ, ಶ್ರುತಿಯು ಸ್ವರವು ಕಲೆತಿರಲು ಹೊಸ ರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ, ಆ ಮನಸ್ಸೇ ಒಂದು ಆಲಯವಾಗೆ, ಆ ಆಲಯ ದೇವತೆ ನೀನಾಗೆ, ಆ ಆಲಯ ದೇವತೆ ನೀನಾಗೆ, ಧೂಪ ದೀಪ ವೇದನಾದ ಎಲ್ಲ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ. ಒಡಲಿನಲ್ಲಿ ಕಣಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಒಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ನಿದಿರೆಯಿಂದು ನಯನದಿಂದ ದೂರ ಪಡೆಯುವುದೆಂದು ತುಟಿಯ ಜೇನ ಸಾರ, ಬಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ, ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ, ಬಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ, ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ, ಆ ಪ್ರಣಯವೇ ಒಂದು ಗೋಪುರವಾಗೆ, ಆ ಗೋಪುರ ಕಲಶವು ನೀನಾಗೆ, ಆ ಗೋಪುರ ಕಲಶವು ನೀನಾಗೆ, ಹಣ್ಣು ಹೂವು ಹೋಮ ಹವನ ಎಲ್ಲ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯೇ ಓ ಪ್ರಿಯೇ ಓ ಪ್ರಿಯೇ. ಜೋರದ ಕೈ ಚಪ್ಪಾಳೆಯ ಮೂಲಕ ಅತ್ಯಂತ ಸುಮಧುರ ಗೀತೆಯನ್ನು ಹಾಡಿ ನಮ್ಮನ್ನು ರಂಜಿಸಿದಂತಹ ಶ್ರೀಯುತ ಪ್ಯಾಟ್ರಿಕ್ ಸಿಪ್ರಿಯನ್ ಇವರಿಗೆ ಧನ್ಯವಾದಗಳು. ಬಾಣಂಗಣದಲ್ಲಿ ಸುಡುಮದ್ದಿನ ಚಿತ್ತಾರ ಬಿಡಿಸುವ ಸುಡುಮದ್ದಿನ ಪ್ರದರ್ಶನ ಒಂದು ಕಡೆಯಾದರೆ, ವೇದಿಕೆಯಲ್ಲಿ ಅತ್ಯಂತ ಸುಮಧುರ ಸಂಗೀತ ರಸಮಂಜರಿ ಕಾರ್ಯಕ್ರಮ ಮತ್ತೊಂದು ಕಡೆ. ಜೊತೆಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಸ್ತುತ ಈಗಾಗಲೇ ಕಬಡ್ಡಿ ಪಂದ್ಯಾಟದ ವೇದಿಕೆ ಸಿದ್ಧಗೊಂಡಿದೆ. ತಮ್ಮ ಜೊತೆ 20ಕ್ಕೂ ಅಧಿಕ ತಂಡಗಳು ಹೆಸರು ನೋಂದಣಿಯನ್ನು ಕೂಡ ಮಾಡಿಕೊಂಡಿದೆ. ಪಾಲ್ಗೊಳ್ಳುವ ತಂಡಗಳು ತಕ್ಷಣ ತಮ್ಮ ತಂಡದ ದೇಹ ತೂಕವನ್ನು ಮಾಡಿಕೊಂಡು ತಮ್ಮ ತಂಡದ ಇರುವಿಕೆಯನ್ನ ತಮ್ಮ ಸಂಘಟಕರ ಜೊತೆ ಪರೀಕ್ಷಿಸಿಕೊಳ್ಳುವುದರ ಮೂಲಕ ಮತ್ತೆ ರಸಮಂಜರಿ ಕಾರ್ಯಕ್ರಮ ಮುಂದುವರಿಯುತ್ತಾ ತಮ್ಮ ಸ್ಥಳೀಯ ಪ್ರತಿಭೆ ಕಲಾ ರಸಮಂಜರಿಯಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ತೆ. ಇದೀಗ ನನ್ನ ಜೊತೆ ಹಾಡ್ಲಿಕ್ಕೆ ಬಂದು ನಿಂತಿರುವವರು ರಮೇಶ್ ಕಲ್ಲಡ್ಕ ಹಾಗೆ ಪ್ರೀತಿ ಕಲ್ಲಡ್ಕ, ಇವರ ಪ್ರೀತಿಯ ದಂಪತಿಯ ಪ್ರೀತಿಯ ಪುತ್ರಿ ಪ್ರೀತಿ ಆಳುವ ಕಲ್ಲಡ್ಕ. ಇವರು ಕೂಡ ಬೆಳೆಯುವಂತ ಒಂದು ಪ್ರತಿಭೆ, ಈಗಷ್ಟೇ ಬೆಳೀತಾ ಬೆಳೀತಾ ನಮ್ಮೊಟ್ಟಿಗಿದ್ದಾರೆ. ಇನ್ನು ಆದಷ್ಟು ಬೇಗ ನಮಗಿಂತ ಮೇಲ್ಮಟ್ಟಕ್ಕೆ ಹೋಗುವಂತ ಬಹುತೇಕ ಲಕ್ಷಣಗಳು ಅವರೊಟ್ಟಿಗಿದೆ. ಹಾಗಾಗಿ ಅವರ ಜೊತೆ ಒಂದು ಹಾಡುವಂತ ಒಂದು ಸಣ್ಣ ಅವಕಾಶವನ್ನು ಉಪಯೋಗ ಮಾಡಿಕೊಂಡಿದ್ದೇನೆ. ಈಗ
ಜೊತೆ ಜೊತೆಯಲ್ಲಿ ಅನ್ನುವಂಥ ಒಂದು ಹಾಡಿಗೆ ನಮ್ಮಿಂದ ಸಣ್ಣ ಪ್ರಯತ್ನ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಜೊತೆಯಲಿ ಇರುವೆನು ಹೀಗೆ ಎಂದು. ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು ಎಂದು. ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ನೀಗೆ ಎಂದು. ಪ್ರೀತಿಯಂದರೇನು ಎಂದು ಈಗ ಅರಿತೆನು, ಪ್ರೀತಿಯಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿಯಿತು. ಒಲವಿನ ಈ ಮಾತಿಗೆ ಕರೆದೆ ನೀಜೆ ನಾಟಕ್ಕೆ, ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಬಾಬಾ ಬಾಬಾ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಇರುವೆನು ಹೀಗೆ ಎಂದು. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಇನ್ನು ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಿದ್ದಾರೆ. ಶರತ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರೀಗ
ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿ ಕೊನೆಯ ಕರೆಯಾಗಿದೆ. ನಾನು ನನ್ನ ಹೆಂಡ್ತಿರು ಚಿತ್ರದ ಯಾರೇ ನೀನು ರೋಜಾ ಹೂವೆ ಹಾಡನ್ನು ಹಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ನನಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಹೇ ಹೇ ಹೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು. ಜಾಲಿ ಮಾಡು ಲೈಫಲ್ಲಿ, ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ.
ನಾನು, ಹುಡುಗರಿಗೆ ಹದಿಮ ಕಳ್ಳ ನಾನು, ಪ್ರಳಯಾಂತಕ ನಾನು ಕೇಳು ನೀನು, ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ, ಸ್ನೇಹವೆಂಬ ಲವ್ಲಿ ರಾಕೆಟ್ನಲ್ಲಿ, ತೇಲಿ ಹಾಡೋ ಪ್ರೇಮಿ ನಾನು, ಶಬಾರಿ ಬಾರಿ 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 ಶಬಾರಿ ಬಾರಿ 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 ಹೇಳಿ ನನ್ನ ಪ್ರೇಮಿಗಳೇ, ಈ ಪ್ರೀತಿ ಅಭಿಮಾನ ಎಂದೆಂದೂ ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆವೋ ಚೆಲುವೆ, ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ಕೂಡಿಕೊಂಡಿತ್ತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತ್ತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತ್ತಂತೆ ಹೇ 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 ಹೇ. ಹಾ ಹಾ ಹೇ ಹೇ ಬಾರಿ 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 ಬಾ ಶಬ್ಬಾರಿ ಬಾರಿ ಬಾರಿ ಬಾ ಲಾ 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 ಹಾ ಲಾ 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 ಹೇ ಲಾ ಲಾ ಹಾ ನಾ 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 ಶಬಾರಿ ಬಾರಿ 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 ಬಾ. ಥ್ಯಾಂಕ್ ಯು. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆ ನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆ ನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಬೈಟೆ ಚದರಂದೆ ಕಾಲೇ ನಿಲವದ ಪಿಲಗ ನಿನ್ನಟಿಕೆಲ್ಲಿ ಗಮ್ಮತಿಗುಂದಿ ಗುಂಡೆಲ್ಲಲ್ಲಿ ಸಮ್ಮಗ ಮುಂದಿ
ಉಸಿರಿನ ಬಿಸಿಗಾಳಿ ಸಿಗಲಿ ಹಿಡಿದು ತಬ್ಬಕೊಂಡೇನೆ ಪಬ್ಲಿಕ್ನಾಗ ಆಗಿದ್ದು ಆಗ್ಲಿ ನಿನ್ನಟಕ್ಕೆಲ್ಲಿ ಗಮ್ಮತಿಗುಂದಿ ನಿನ್ನ ನೋಡಿ ಸುಮ್ಮನಿರ್ಲಿ ಸುಮ್ಮ ಕೈರವಲ್ಲ ಸರಿ ಹೊತ್ತಿಗೆ ಉಣವಲ್ಲ ಹುಚ್ಚು ಹಿಡಿದು ಆಗೈತೆ ಶತಮಾನ ಬಿಳಿ ಬಿಳಿ ಒತ್ತಾಟ ತಲೆದಿಂಬೆಗೆ ಮುದ್ದಾಟ ನನ್ನ ಮ್ಯಾಲ ಬೆಡಶೀಟಿಗೋನು ಮಾನ ಒಂಟಿ ತನಕ ಶಿದಿಬ್ಯಾನೆ ಬರಲಿ ಈ ವಿರಹಕ ಪರಿಹಾರ ಸಿಗಲಿ ಜಲ್ದಿ ಹೇಳಲೆ ಮಗನ ಬ್ಯಾಗತ್ತಿಕೊಂಡು ಎಲ್ಲಿಗೆ ಬರ್ಲಿ ನಿನ್ನ ನೋಡಿ ಸುಮ್ಮನಾಗಿರ್ಲಿ ನಿನ್ನ ನೋಡಿ ಸುಮ್ಮನಾಗಿರ್ಲಿ ನಿನ್ನದಕ್ಕೆಲ್ಲಿ ಗಮ್ಮತಿ ತುಂಬಿ ಗುಂಡೆಲಲ್ಲಿ ಸಮ್ಮಗ ಬಂದಿ ಥ್ಯಾಂಕ್ ಯು ಸಾಕಾಗೋದು ಬಂಧುಗಳೇ, ಚಪ್ಪಾಳೆ. ದೂರದ ಊರಿಂದ ಬಂದಂತ ಕಲಾವಿದೆಯವರು. ಇಷ್ಟು ಸಾಕ ಇಷ್ಟು ಇನ್ನೂ ಜೋರಾಗಿ ಒಂದು ಬಾರಿ ಚಪ್ಪಾಳೆ ಅವರಿಗೆ ಆಶೀರ್ವಾದ ಬಂಧುಗಳೇ. ಯಾಕಂತಂದ್ರೆ ಮುಳಿಯ ಪ್ರದೇಶದಿಂದ ಬಂದಿರುವಂತ ಅದ್ವಿತೀಯ ಕಲಾವಿದೆ ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ದಾರೆ. ಮುಳಿಯ ವಿಜಯಶ್ರೀ ಅವರು ಹಲವಾರು ಆಲ್ಬಮ್ ಸಾಂಗ್ಗಳು, ಅದೇ ರೀತಿ ಹೊರ ರಾಜ್ಯಗಳಲ್ಲಿ ಮಿಂಚಿರುವಂತ ಪ್ರತಿಭೆ ವಿಜಯಶ್ರೀ ಮುಳಿಯ ಅವರಿಗೆ ನಿಮ್ಮ ಪ್ರೀತಿಯ ಆಶೀರ್ವಾದ, ಅಭಿಮಾನ ಒಂದು ಬಾರಿ ಜೋರಾಗಿ ಇನ್ನೊಮ್ಮೆ ಕೊಟ್ಟರು ಕೂಡ ಅವರಿಗೆ ಕಡಿಮೆ ಅನಿಸೋದು. ಥ್ಯಾಂಕ್ ಯು ಬಂಧುಗಳೇ, ಥ್ಯಾಂಕ್ ಯು. ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಗೀತೆಯೊಂದಿಗೆ ಕೆಲವೇ ಕ್ಷಣಗಳು ಮಾತ್ರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಯಾಕಂತೇಳಿದ್ರೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು 7 ಗಂಟೆಗೆ ಅಂತೇಳಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾಗಿತ್ತು. ಹಾಗಾದ್ರೆ ಸಮಯದ ಅವಕಾಶಗಳು ನಮಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವರುಣ್, ನಿಮ್ಮ ನೆರೆಕರೆಯ ಕಲಾವಿದ, ಅವನಿಗೆ ಜೋರಾಗಿ ಒಂದು ಬಾರಿ ಚಪ್ಪಾಳೆ, ಹೊಸ ಪ್ರತಿಭೆಯನ್ನು ನಾವು ಆಹ್ವಾನ ಮಾಡಬೇಕಾಗಿದೆ. ಹಾಗಾಗಿ ವರುಣ್ ಅವ್ರನ್ನ ವೇದಿಕೆಯ ಮೇಲೆ ಆಹ್ವಾನಿಸುತ್ತಾ ಕಾರ್ಯಕ್ರಮದ ಮುಂದಿನ ಗೀತೆಯೊಂದಿಗೆ ನಲ್ಮೆಯ ಬಾಂಧವರು ಒಂದು ಬಾರಿ ಆಶೀರ್ವಾದವನ್ನ ನೀಡಬೇಕಾಗಿ ನಿಮ್ಮಲ್ಲಿ ಕಳವಳಿನ ಮಾಡ್ತಾ, ಜೊತೆಗೆ ಕಬಡ್ಡಿ ಆಟವನ್ನು ಆಡುವಂತ ಕ್ರೀಡಾಭಿಮಾನಿಗಳು, ತಂಡಗಳು ಆದಷ್ಟು ಬೇಗನೆ ತಮ್ಮ ಇರುವಿಕೆಯನ್ನು ಸೂಚಿಸಿಕೊಂಡು ನೋಂದಣಿ ಮಾಡಿಕೋಬೇಕಾಗಿ ನಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ವರುಣ್ ಇವರ ಸುಮಧುರ ಗಾಯನದೊಂದಿಗೆ ಮುಂದಿನ ಗೀತೆಯೊಂದಿಗೆ. ಮನನ ಪ್ರತಿಗಲ್ಲಿಯೊಲಗು ನಿನದೆ ಮೆರವಣಿಗೆ ಕನಸಿನ ಕುಲುಮೆಗೆ ಉಸಿರನು ಊದುತ್ತಾ ಕಿಡಿ ಹಾರುವುದು ಇನ್ನೂ ಖಚಿತ. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ
ಕಣ್ಣಲ್ಲೇ ಇವೆ ಎಲ್ಲ ಕಾಗದ ನೀನೆ ನನ್ನಯ ಅಂಚೆ ಪೆಟ್ಟಿಗೆ ಏನೇ ಕಂಡರೂ ನೀನೆ ಜ್ಞಾಪಕ ನೀನೆ ಔಷಧಿ ನನ್ನ ಹುಚ್ಚಿಗೆ ತೆರೆದು ಮುಯ್ದು ಮುತ್ತಾದ ಅಧ್ಯಾಯ ಸಿಗದೇ ಇದ್ರೆ ತುಂಬಾನೇ ಅನ್ಯಾಯ ಅನ್ನಯ ನಡೆನು ನಿನ್ನನೇ ಬಯಸುತ್ತಾ ಬದಲಾಗುವುದು ಇನ್ನೂ ಖಚಿತ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ನಿನ್ನ ನೃತ್ಯಕ್ಕೆ ಸಿದ್ಧವಾಗಿದೆ ಅಂತರಂಗದ ರಂಗ ಸಜ್ಜಿಗೆ ನಿನ್ನ ನೋಡದ ನನ್ನ ಜೀವನ ಸುದ್ದಿ ಇಲ್ಲದ ಸುದ್ದಿ ಪತ್ರಿಕೆ ಸೆರೆ ಸಿಕ್ಕಾಗಬೇಕಿಲ್ಲ ಜಮೀನು ಸರಸಕ್ಕೀಗ ನಿಂದೇನೆ ಕಾನೂನು ಕೊರೆಯುವ ನೆನಪಲಿ ಇರುಳನು ಕಲೆಯುತ್ತ ಬೆಳಗಾಗುವುದು ಇನ್ನೂ ಖಚಿತ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಥ್ಯಾಂಕ್ ಯು ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಬಳೆ ಎಲ್ಲೆನ್ನಲು ಹೇಯೋ ಜಲ್ಲೆಂದಿದೆ, ತನುವು ಆಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ. ಕೈ ಬಳೆ ಎಲ್ಲೆನ್ನಲು ಹೇಯೋ ಜಲ್ಲೆಂದಿದೆ, ತನುವು ಆಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ. ನೀ ಬರಲು ಈ ಜೀವ ಸೋಲುತ್ತಿದೆ, ಬಳಿಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ. ಒಂದೇ ಒಂದು ಆಸೆಯು ತೋಳಲು ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಪ್ರೀತಿ ಸವಿ ಮಾತಿಗೆ ಗಿಳಿಯರಿ ಸೋತೇನು, ಎಂದು ನಿನ್ನಲ್ಲಿ ಬೆರೆತು ಒಂದಾಗಿ ಇರಲು ನಾ ಬಂದೆನು. ಪ್ರೀತಿಯ ಸವಿ ಮಾತಿಗೆ ಗಿಳಿಯರಿ ಸೋತೇನು, ಎಂದು ನಿನ್ನಲ್ಲಿ ಬೆರೆತು ಒಂದಾಗಿ ಇರಲು ನಾ ಬಂದೆನು. ಹಿಂದೆಂದು ನೀ ನನಗ, ಹಿಂದೆಂದು ನಿನಗ, ಹಿಂದೆಂದು ನೀ ನನಗೆ. ಒಂದೇ ಒಂದು ಆಸೆಯು ಹಾ. ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಒಂದೇ ಒಂದು ಆಸೆಯು ನಿಂದು ಬಳಸಲು, ಒಂದೇ ಒಂದು ಬಯಕೆಯೋ ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಚಪ್ಪಳ ಯಾವ ತಾಟಿ ಯಾವ ನಿಜ ಅದು ಈ ನಮ್ಮನೆ ಆಕ್ಷನ್ ಮಲ್ತೊಂದು ಇಟ್ಲ ಪದ್ಯ ಬಣ್ಣದಲ್ಲ ಹೊರ ಜೋರಾದ ತಾಟಿ ಬಂದುಲೆ ನಿಕ್ಲೆ ಇತ್ತಿನಿಡ್ದಾರೆ ನಮ್ಮ ಕಲಾ ಕಾರ್ಯಕ್ರಮ ಕೊರೋದಿಲ್ಲ ಇದಕ್ಕೋಸ್ಕರ ಕಬಡ್ಡಿ ದನ್ನ ಸ್ಟಾರ್ಟ್ ಅವಡತ್ತೆ ನಿಕ್ಲೇನೆ ಮನರಂಜನೆ ಕೊರೋಗೋಸ್ಕರ ಒಂದು ಕಾರ್ಯಕ್ರಮ ಅಂತೀವೊಂದಿಲ್ಲರೆ ನಮ್ಮ ಆಯೋಜಕರೇ ಕಾರ್ಯಕ್ರಮ ಮತ್ತಿನಿಂಚಿನ ಬಂದುಲ್ಲ ಇದಕ್ಕೋಸ್ಕರ ಹೊರ ಜೋರಾದ ಅಕ್ಲಿಗೆಲ್ಲ ತಾಟಿ ಪಡೆದೆ ಮಂಡ ಮಾತು ಏತು ದಿನ ಆತನ ತನ್ನ ಗೊತ್ತುಜಿ ಲೈಟ್ ಕಟ್ಟಿರಾದಿ ಪಡ ಅಥವಾ ಸಮತಟ್ಟು ಮಲ್ಪಿರಾದಿ ಪಡ ಮತ್ತು ಅಕ್ಲ ಶ್ರಮ ಇತ್ತು ನೀಡಿದಾರೆ ನಮ್ಮ ಈ ವೇದಿಕೆ ನಮ್ಮ ಪದ ಪಣೋದಿಲ್ಲ ಒಟ್ಟಿಗೂ 4-5 ಜನ ಸೇರೋದಿಲ್ಲ ಅಕ್ಲನ ಶ್ರಮ 5 ಜನದ 5 ಜನ ಬಂದಿಲ್ಲ ಅಂಚಾದ ಅಕ್ಲಿಗೋಸ್ಕರ ಜೋರಾದ ತಾಟಿ. ಥ್ಯಾಂಕ್ ಯು ಕಾರ್ಯಕ್ರಮ ಮುಂದುವರಿಸ್ತಾ ಮುಂದಿನ ಗೀತೆಯೊಂದಿಗೆ
ನಿನಾದ ತಂಡದೊಂದಿಗೆ ನಿನಾದ ಸಂಗೀತ ಕಾರ್ಯಕ್ರಮದ ಮುಂದಿನ ಗೀತೆಯೊಂದಿಗೆ ಅಕ್ಷಯ್ ಇವರ ಮಧುರ ಧ್ವನಿಯಲ್ಲಿ ಮಾಧುರ್ಯ ಪ್ರಧಾನವಾದ ಗೀತೆಯನ್ನ ಹಾಡಲಿಕ್ಕೆ ವೇದಿಕೆಯ ಮೇಲೆ ಅಕ್ಷಯ್ ಇವರನ್ನ ಬರಮಾಡಿಕೊಳ್ಳುತ್ತಾ మంచి పోలికేది నాకు తట్టలేదు గాని అమ్ము ఈ లవ్ అనేది బబ్లు గమ్ము అంటుకున్నదంటే పోదు నమ్ము ముందు నుంచి అందరన్న మాటే గాని మళ్ళీ అంటన్నానే అమ్ము ఏది చెప్పుకుండా వచ్చి తుమ్ము ప్రేమ నా పలే ఉన్నను నమ్ము ఎటగానే ఎదురు చూపుకి తగినట్టుగా నువ్వు బదులు చెప్తివే అరే దేవుడా దేదనే తలోపటే పిల్లడా అంట దగ్గరై నన్ను చేరదీస్తివే బుట్ట బొమ్మ నన్ను చుట్టుకొంటివే జిందగీకే అట్ట బొమ్మై జంత కట్టుకొంటివే బుట్ట బొమ్మ నన్ను చుట్టుకొంటివే జిందగీకే అట్ట బొమ్మై జంత కట్టుకొంటివే మల్టీప్లెక్స్లోని ఆడియన్స్ లాగా మౌనంగున్నా గానీ అమ్ము లోన దండనగా జరిగిందే నమ్ము దిమ్మ తిరిగినాదే మైండ్ సిమ్ము గాజుల చేతులు చాపి దగ్గరకొచ్చిన నువ్వు చెంపుల్లో చిటికేసి చక్కరవతిని చేసావే చిన్నగా చినుకు తుంపరడిగితే కుండకూతగా తుఫాను తెస్తివే మటగా ఓ మల్లె పువ్వు నడిగితే ముటగా పుల తోటగా పైనొచ్చి పడితివే బుట్ట బొమ్మ నన్ను చుట్టుకొంటివే జిందగీకే అట్ట బొమ్మై జంత కట్టుకొంటివే వేలి నిందా నన్ను తీసి బొట్టు పెట్టుకొంటివే కాలి కింది పువ్వు నేను నెత్తినట్టుకొంటివే ఇంతకన్నా మంచి పోలికేది నాకు తట్టలేదు గాని అమ్ము ఈ లవ్ అనేది బబ్లు గమ్ము అంటుకున్నదంటే పోదు నమ్ము ముందు నుంచి అందరన్న మాటే గాని మళ్ళీ అంటన్నానే అమ్ము ఇది చెప్పకుండా వచ్చి తుమ్ము ప్రేమ నా బలే ఉన్నను నమ్ము ಕಬಡ್ಡಿ ಕೂಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲ ನನ್ನ
ಈ ಸಂಘಟಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮ ಮುಂದಿನ ಗೀತೆಗೆ ಜಾಸ್ತಿ ಹೊತ್ತು ಮಾತಾಡಲಿಕ್ಕೆ ನಾವು ಹೋಗೋದಿಲ್ಲ. ಯಾಕೆಂತೇಳಿದ್ರೆ ಇವಾಗಲೇ ಸಮಯ 11 ಗಂಟೆ ದಾಟಿದೆ. ನಾವು ಕೂಡ ಹೇಳ್ತಾ ಇದ್ದೇವೆ. ಅದ್ರ ಜೊತೆ ನಿರೂಪಕರು ಕಬಡ್ಡಿ ನಿರೂಪಕರಾಗಿರುವಂತಹ ನನ್ನ ಆತ್ಮೀಯ ಮಿತ್ರರು ಕೂಡ ಹೇಳ್ತಾ ಇದ್ದಾರೆ, ಬಂದಂಥ ತಂಡಗಳು ಆದಷ್ಟು ಬೇಗ ನಿಮ್ಮ ಇರುವಿಕೆಯನ್ನು ಸೂಚಿಸಿಕೊಂಡು ನೋಂದಣಿಗೆ ತಯಾರಾಗಿ ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸಿದ ಮುಂದಿನ ಗೀತೆಯೊಂದಿಗೆ ಜಯದೀಪ್ ರಾಯ್ ಕೋರಂಗ ಇವರು ಮತ್ತು ಪ್ರೀತಿ ಆಳುವ ಇವರ ಮಧುರ ಧ್ವನಿಯಲ್ಲಿ ಮುಂದಿನ ಗೀತೆಯೊಂದಿಗೆ ನಿಮ್ಮ ವೇದಿಕೆಯ ಮೇಲೆ. ಹಲೋ ಹಲೋ, ದಯವಿಟ್ಟು ಈಗಾಗಲೇ ತಮ್ಮ ಜೊತೆ ಕೇವಲ ಬೆರಳೆಣಿಕೆಯ ತಂಡಗಳು ಮಾತ್ರ ಪ್ರವೇಶ ಶುಲ್ಕದೊಂದಿಗೆ ತಮ್ಮ ತಂಡದ ನೋಂದಣಿಯನ್ನು ಮಾಡಿಕೊಂಡಿದೆ. ಇನ್ನು ಕೇವಲ 2 ಗೀತೆಗಳು ಮಾತ್ರ ತಮ್ಮ ಜೊತೆ ನೀಡಲಿಕ್ಕಿದ್ದಾರೆ. ತದ ಬಳಿಕ ಸಭಾ ವೇದಿಕೆಯಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಆ ಒಂದು ಸಂದರ್ಭದಲ್ಲಿ ಪ್ರವೇಶ ಶುಲ್ಕವನ್ನು ನೀಡಿದ ತಂಡಗಳಿಗೆ ಮಾತ್ರ ತಾವು ತಮ್ಮ ತಾಲೂಕು ಪಟ್ಟಿಯಲ್ಲಿ ಅವಕಾಶವನ್ನು ನಾವು ನೀಡಲಿಕ್ಕಿದ್ದೇವೆ. ಆದ ಕಾರಣ ಕೇವಲ ಒಂದು 10 ನಿಮಿಷದ ಕಾಲಾವಕಾಶವಿದೆ. ಅದರ ಒಳಗಾಗಿ ತಮ್ಮ ಪ್ರವೇಶ ಶುಲ್ಕ ನೀಡಿದ ತಂಡಗಳಿಗೆ ಮಾತ್ರ ತಾವು ಸಂಘಟಕರು ಅವಕಾಶವನ್ನು ನೀಡಲಿಕ್ಕಿದ್ದಾರೆ. ಆದ ಕಾರಣ ಬಂದಂಥ ತಂಡಗಳು ಯಾವುದೇ ಕಾರಣಕ್ಕೂ ತಡ ಮಾಡದೆ ತಮ್ಮ ತಂಡದ ಇರುವಿಕೆಯನ್ನು ಗುರುತುಪಡಿಸಿಕೊಳ್ಳಿ. ಮಾಡಲಿಲ್ಲ ವದಂತೆಯಾಗಲಿಲ್ಲ ಸಂಗಾತಿಯಾದೆವಲ್ಲ ಪ್ರತಿ ಜನ್ಮಕ್ಕೂ ನೀನಾದೆ ನನ್ನ ಬಾಳ ರಥ ಸಾರಥಿ ನಿನ್ನೊಲವಿಗೆ ನಾನಾದೆ ಎಂದು ಶರಣಾಗತಿ ನನ್ನೂರು ಪ್ರೇಮಲೋಕ ರುಜುವಾತು ಬೇರೆ ಬೇಕ ನಾ ಬಂದೆ ಕೇಳಿ ಚೆಲುವೆ ಹಿಡಿಗಷ್ಟು ಪ್ರೀತಿಗೆ ಮಾಡಲಿಲ್ಲ ವದಂತಿಯಾಗಲಿಲ್ಲ ಸಂಗಾತಿಯಾದೆವಲ್ಲ ಪ್ರತಿ ಸಂಗಾತಿಯಾದೆವಲ್ಲ ಪ್ರತಿ ಜನ್ಮಕ್ಕೂ ನೀನಾದೆ ನನ್ನ ಬಾಳ ರಥ ಸಾರಥಿ ನಿನ್ನೊಲವಿಗೆ ನಾನಾದೆ ಎಂದು ಶರಣಾಗತಿ ಥ್ಯಾಂಕ್ ಯು ಧನ್ಯವಾದಗಳು.
ಭಾಳ ಸುಂದರವಾಗಿ ಹಾಡ್ತಾ ಇದ್ದೀರಿ ಜಯದೀಪ್. ಹಾಗೆ ಜೊತೆಗೆ ಪ್ರೀತಿಯಾಳು ಕನ್ನಡ. ಈಗ 1980ರ ದಶಕದ ಡಾಕ್ಟರ್ ರಾಜ್ಕುಮಾರ್ ಅವರ ಬಹು ಜನಪದ ಗೀತೆ ನಾನು ಹಾಡ್ತೇನೆ. ಕೊನೆಯಲ್ಲಿ ಸ್ವಲ್ಪ ನನ್ನ ಜೊತೆ ಸೇರ್ಲಿಕ್ಕಿದ್ದಾರೆ ವಿಜಯಶ್ರೀ ಮುಳಿಯ ಅವರು. ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ, ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ಗಾಮ ಬಂದರಿದ ರಾಗದ ಹಾಗೆ ಸವಿ ನುಡಿದ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಮುಡಿಸಿದ ಹಾಗೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧಿಯೋ ಕನ್ನಡ ಸವಿ ನುಡಿಯೋ. ಆ ಆ ಆ ಆ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ.
ಸ್ವರವು ಸುಮಧುರ ಸುಂದರ ನುಡಿಯೋ ಜೇನಿನ ಹುಳಿಯು ಹಾಲಿನ ಮಳೆಯು ಸುಧಿಯು ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹುಳಿಯು ಹಾಲಿನ ಮಳೆಯು ಸುದೆಯೋ ಕನ್ನಡ ಸವಿನುಡಿಯೋ ಸುದೆಯೋ ಕನ್ನಡ ಸವಿನುಡಿಯೋ. ಅವರು ಪ್ರಯತ್ನ ಪಟ್ಟಿದ್ದಾರೆ ಹಾಡ್ಲಿಕ್ಕೆ, ಚಂದ ಹಾಡಿದ್ದಾರೆ. ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು, ಅದು ನೆಕ್ಸ್ಟ್ ಮ್ಯಾಟರ್. ಆದ್ರೂ ಚೆನ್ನಾಗಾಗಿದೆ. ಸೊ ಜೋರಾಗಿ ಕೈ ಚಪ್ಪಾಳೆ ಅವರಿಗೆ. ಯಾಕೆಂದ್ರೆ ಅವರಿಗೆ ಅದೇ ಮ್ಯೂಸಿಕ್ ಅಂದ್ರೆ ಅಷ್ಟೊಂದು ಇಷ್ಟ ಇದೆ, ಹಾಡ್ಲಿಕ್ಕೆ ಇಷ್ಟ ಇದೆ. ಏನೋ ಒಂದು ಟ್ರೈ ಮಾಡಿದ್ದಾರೆ ಪಾಪ, ಚೆನ್ನಾಗಿ ಹಾಡ್ಲಿಕ್ಕೆ. ಹಾಡು ಚೆನ್ನಾಗಿ ಹಾಡಿದ್ದಾರೆ. ಯಾಕೆಂದ್ರೆ ಇದು ಕರೋಕೆ ಆದ್ರಿಂದ ಅದು ಮೂವ್ ಆಗ್ತಾ ಇರ್ತದೆ ಮ್ಯೂಸಿಕ್. ಸೊ ಹಾಗಾಗಿ ನಾವು ಎಲ್ಲೂ ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಕಂಟಿನ್ಯೂ ಮಾಡಿದ್ರು ಹಾಡನ್ನ, ಚೆನ್ನಾಗಿ ಹಾಡಿದ್ದಾರೆ. ಸೊ ಜೋರಾಗಿ ಒಮ್ಮೆ ಕೈ ಚಪ್ಪಾಳೆ ಪ್ಲೀಸ್. ಹಾಡುವಂಥ ಹುಮ್ಮಸ್ಸು ಬಹಳಷ್ಟು ಇತ್ತು ಅವ್ರ ಹತ್ರ. ಖಂಡಿತವಾಗ್ಲೂ ಹೇಳುವಂಥ ವಿಚಾರ ಏನಂತ ಹೇಳಿದ್ರೆ, ಹಾಡುವಂಥ ಹುಮ್ಮಸ್ಸು ಬಹಳಷ್ಟು ಇತ್ತು. ಹಾಗಾಗಿ ಹಾಡುವಂಥ ರೀತಿಯನ್ನು ಅವಳು ಅಳವಡಿಸ್ಕೊಂಡ್ರು. ಹಾಗಾಗಿ ಅವರಿಗೆ ಒಂದು ಬಾರಿ ಚಪ್ಪಾಳೆ ಇರಲಿ, ನಿಮ್ಮ ಆಶೀರ್ವಾದ ಇರಲಿ ಅನ್ನುವಂಥ ಮಾತಿನೊಂದಿಗೆ ಕಾರ್ಯಕ್ರಮ ಮುಂದೆ ಇವಾಗ ಸಮಯ 11:25 ಆಗ್ತಾ ಬರ್ತಾ ಇದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಬಂದಂಥ ತಂಡಗಳು ಆದಷ್ಟು ತಮ್ಮ ಇರುವಿಕೆಯನ್ನು ಸೂಚಿಸಿಕೊಂಡು ನೋಂದಣಿ ಮಾಡಿಕೊಳ್ಳಿ. ದಯವಿಟ್ಟು ಸಮಯ ಮೀರ್ತಾ ಇದೆ. ಇಷ್ಟೊತ್ತಿಗಾಗಲೇ ನಾವು ಕಾರ್ಯಕ್ರಮವನ್ನು ಕ್ರೀಡಾಕೂಟವನ್ನು ಆರಂಭಿಸಬೇಕಾಗಿತ್ತು. ಸಮಯ ಮೀರ್ತಾ ಇದೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಜೊತೆ ಹೆಜ್ಜೆ ಹಾಕಿ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಾರ ಗಿಟ್ಟಿಸಿಕೊಳ್ಳುವಂಥ ಗೀತೆ ಇದು. ಪುಷ್ಪ ಚಿತ್ರದಿಂದ ಆಯ್ದುಕೊಂಡಂಥ ಗೀತೆಯನ್ನು ಹಾಡುವಂಥ ನನ್ನ ಆತ್ಮೀಯ ಸ್ನೇಹಿತೆ ಆಗಿರುವಂತಹ ವಿಜಯಶ್ರೀ ಮುಳಿಯ ಇವರ ಧ್ವನಿಯಲ್ಲಿ ಮಾಧುರ್ಯ ಪ್ರಧಾನವಂಥ ಗೀತೆ ಇದು. ಹಲೋ ಹಲೋ ಹಾಡಿಗೆ ಮೊದಲು ನಿಮ್ಮ ಚಪ್ಪಾಳೆ ಬೇಕಂತ ಹೇಳಿ ಆದರೆ ಹಾಡಿದಿಲ್ಲ ಅಂತವ್ರು. ನಿಮ್ಮ ಪ್ರೇಕ್ಷಕ ಬಂಧುಗಳು ದಯವಿಟ್ಟು ಜೋರಾದ ಚಪ್ಪಾಳೆಯನ್ನು ಪದೇ ಪದೇ ನಿಮ್ಮಲ್ಲಿ ಕೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಯಾವುದೋ ಊರಿನ ಮಂಗಳಿಗೆ ನಾವು ಚಪ್ಪಾಳೆ ಬಿಡ್ತೇವೆ, ಆದರೆ ನಮ್ಮೂರಿನ ಮಂಗಲಿ ಇಲ್ಲಿ ಆಡ್ತಾ ಇರುವಾಗ ಚಪ್ಪಾಳೆ ಬರ್ತಾ ಇಲ್ಲ. ಖಂಡಿತವಾಗಿಯೂ ಜೋರಾದ ಚಪ್ಪಾಳೆ ಬರಲಿ ಇನ್ನೊಮ್ಮೆ. ಖಂಡಿತವಾಗಿಯೂ ಬರುന്നുണ്ട്. ಪ್ರೋಗ್ರಾಮ್ ಫಾಸ್ಟ್ ಆಗ್ತಾ ಬಂತು. ಬಿಕ್ಕಲ ಬೈದಕ ಬಂಜಾನು ಎತ್ತಿ ಕಡಿದೆ, ಬಿಕ್ಕಲ ಬೈದಕ ಬಂಜಾನು ಎತ್ತಿ ಕಡಿದೆ, ನಾ ಪಂಚ ಪ್ರಾಣ
ఎరుపులుకే కల వింటామంటే ఎరుపులుకే కల వింటా ఉంటే పులకారి పులసామి నువ్వు కాలు మీద కాలేసుకుంటే పూన కాలే సామి రెండు గుండెలు ఇప్పే గుండెలు సొప్పితే పాల పుండగ పొంగిపోతా సామి నసామి నసామి రసామి సామి మిసల సామి రసల సామి నసామి రసామి అంగరు సామి మిసల సామి రసల సామి కొత్త సీర కట్టుకుంటే ఎట ఉండ చెప్పాకుంటే కొత్త సీర కట్టుకుంటే ఎట ఉండ చెప్పాకుంటే కొన్నిల సున్నోడ సామి కొప్పులను పువ్వు పెడితే గుప్పులను నా పిలుచుకుంటే పూలకొండ రాలి పెడతా సామి నా కుంగే జారేటప్పుడు జారేటప్పుడు నువ్వు చూడకుంటే సామి నా కొంటే గాలి నన్నే చూసే చాలా పడతా సామి నా అందం సందం నీదవుతుంటే ఆడపుణకి పీడైపోతా సామి నా సామి నా సామి రసామి అందరు సామి మిసల సామి రసల సామి నా సామి రసామి అందరు సామి మిసల సామి రసల సామి థ్యాంక్ యూ ವಂದನೆಗಳು ಕುಮಾರಿ ಶ್ರೀ ವಿಜಯಶ್ರೀ ಮುಳಿಯ ಇವರಿಗೆ. ಜೊತೆಗೆ ಇಲ್ಲಿ ನೋಡಿ ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆ ನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಈಗಾಗಲೇ ತಮ್ಮ ಈ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಬೇಕಾಗಿರತಕ್ಕಂಥ ಶ್ರೀ ಸೀತಾರಾಮರೈ ಕೆದಂಬಾಡಿ ಗುತ್ತು ಉದ್ಯಮಿಗಳು, ಪದ್ಮಶ್ರೀ ಸೋಲಾರ್ ಸಿಸ್ಟಮ್ ಪುತ್ತೂರು ಸರ್ ತಮ್ಮ ಜೊತೆ ಇದ್ದೀರಾ. ತಮ್ಮನ್ನು ಗುರುತಿಸಿಕೊಳ್ಳುತ್ತಾ ತಮ್ಮ ಸಭಾ ವೇದಿಕೆಗೆ ತಮ್ಮನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ. ಸರ್ ದಯವಿಟ್ಟು ಸಭಾ ವೇದಿಕೆಗೆ ಬರಬೇಕು. ತಮ್ಮ ಗೌರವದ ಸ್ಮರಣಿಕೆಯನ್ನ ತಾವು ಸ್ವೀಕಾರ ಮಾಡಬೇಕಾಗಿ ಅಪೇಕ್ಷೆ. ಶ್ರೀ ಸೀತಾರಾಮರೈ ಕೆದಂಬಾಡಿ ಗುತ್ತು ಉದ್ಯಮಿಗಳು, ಪದ್ಮಶ್ರೀ ಸೋಲಾರ್ ಸಿಸ್ಟಮ್ ಪುತ್ತೂರು, ಹಲವಾರು ವೇದಿಕೆಯಲ್ಲಿ ಸನ್ಮಾನವನ್ನು ತಾವು ಸ್ವೀಕರಿಸಿದ್ದೀರಾ. ಆದರೆ ತಮ್ಮ ಚಿಕ್ಕ ಸ್ಮರಣಿಕೆ ಗೌರವದ ಸಾಲು ಹೊದಿಸಿ ಅವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಅಪೇಕ್ಷೆ. ದಯವಿಟ್ಟು ಚಪ್ಪಾಳೆ ಬರ್ತಾ ಇರಲಿ.
ಮುಂದೆಯೂ ತಮ್ಮ ಸಹಕಾರವನ್ನು ತಾವು ನಿರೀಕ್ಷಿಸಿಕೊಳ್ಳುತ್ತಾ ತಮ್ಮ ಉದ್ಯಮ ಪ್ರೇಕ್ಷಕ ಉತ್ತುಂಗಕ್ಕೆ ಹೇರಳಿ ತಮ್ಮ ಸಹಕಾರ ಮುಂದಕ್ಕೂ ತಮ್ಮ ಜೊತೆ ಇರಲಿ ಎನ್ನುವ ಅಪೇಕ್ಷೆಯೊಂದಿಗೆ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಬೀಳ್ಕೊಡುತ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ತಾವೀಗಾಗಲೇ 10 ತಂಡಗಳ ಹೆಸರನ್ನು ನಾವು ಕರೆದಿದ್ದೇವೆ. ಇನ್ನು ಹೆಸರು ನೋಂದಣಿ ಮಾಡಿ ಪ್ರವೇಶ ಶುಲ್ಕ ನೀಡದ ತಂಡಕ್ಕೆ ಕೊನೆಯ 5 ನಿಮಿಷಗಳ ಕಾಲಾವಕಾಶವಿದೆ. ದಯವಿಟ್ಟು ಪಂದ್ಯಕೂಟದ ತೀರ್ಪುಗಾರರು ತಾಲೂಕು ಪಟ್ಟಿಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ತಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ತಮ್ಮ ಜೊತೆ ಈಗಾಗಲೇ ಶನಿವಾರದ ದಿವಸ ಕಳೆದು ಆದಿತ್ಯವಾರ ದಿವಸಕ್ಕೆ ತಾವು ಕಾಲಿಡುತ್ತಾ ಇದ್ದೇವೆ. ಈಗಾಗಲೇ ಇನ್ನೇನೋ ಕೇವಲ ಕೊನೆಯ ಒಂದು ಗೀತೆ ವೇದಿಕೆಯ ಮೇಲ್ಭಾಗದಲ್ಲಿ ಮೂಡಿ ಬರಲಿಕ್ಕಿದೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಸಂಗೀತ ಸಮಂಜರಿ ಕಾರ್ಯಕ್ರಮ ನೀಡಿದ ಎಲ್ಲ ಗಾನ ಕೋಗಿಲೆಗಳಿಗೆ ತಾವು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಪಾಲ್ಗೊಳ್ಳುವ ತಂಡಕ್ಕೆ ಇದು ಕೊನೆಯ ಕರೆಯಾಗಿದೆ. ದಯವಿಟ್ಟು ತಮ್ಮ ಕರೆಯನ್ನು ತಾವು ಸ್ವೀಕರಿಸಿಕೊಳ್ಳುವ ಅಪೇಕ್ಷೆಯೊಂದಿಗೆ ಮುಂದಕ್ಕೆ ಸಂಗೀತ ಸಮಂಜರಿ ಕಾರ್ಯಕ್ರಮದ ಕೊನೆಯ ಗೀತೆ ಯುವರಂಗ ರಿಷೇಶ್ ಕಿದಂಬಾಡಿ ಇದರ ಆಶಯ ನೀಡುತ್ತಿರುವಂತಹ ಪುರುಷರ 65 kg ವಿಭಾಗದ ಹೊನಲು ಬೆಳಕಿನ ಈ ಕ್ರೀಡಾಕೂಟಕ್ಕೆ ಬಂದಿರುವಂತಹ ಎಲ್ಲ ಶ್ರದ್ಧೆಯ ಬಂಧು ಭಗಿನಿಯರಿಗೆ ಅದೇ ರೀತಿ ಕ್ರೀಡಾಭಿಮಾನಿಗಳಿಗೆ ಕಲಾ ರಸಿಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಕಟ್ಟಕಡೆಯ ಕೊನೆಯ ಗೀತೆಯಂತ ನಾವು ಬರ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಹಾಡುವಂತ ಕಲಾವಿದನನ್ನ ವೇದಿಕೆ ಮೇಲೆ ಸೇರಿಸಿಕೊಳ್ಳುತ್ತಾ ಆಹ್ವಾನ ಮಾಡುತ್ತಾ ಅಣ್ಣು ಟಿ ತಿಂಗಳಡಿ ನಿಮ್ಮ ನೆರೆಕರೆಯ ಕಲಾವಿದ ಬಂಧುಗಳೇ, ಕಲೆ ಅನ್ನೋದು ಯಾರೊಬ್ಬನ ಸೊತ್ತಲ್ಲ ಬಂಧುಗಳೇ. ಕಲೆ ಅನ್ನೋದು ಯಾರೊಬ್ಬನ ಸೊತ್ತಲ್ಲ. ಆ ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಟ್ರೆ, ಅದೇ ವೇದಿಕೆಯನ್ನು ಮಾಡಿಕೊಟ್ರೆ ಒಂದಲ್ಲ ಒಂದು ರೀತಿಯಲ್ಲಿ ರಾಜ್ಯ ಆಗಿರ್ಬೋದು, ಹೊರ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ವಿದೇಶಗಳಾಗಿರ್ಬೋದು ಹೆಸರನ್ನು ಜೊತೆಗೆ ಟಿ ವಿ ಮಾಧ್ಯಮಗಳ ಮುಖಾಂತರ ನಾವು ನೋಡುವಂಥ ಭಾಗ್ಯವನ್ನು ಕಾಣಬಹುದು. ಹಾಗಾಗಿ ನಿಮ್ಮ ಪ್ರೀತಿಯ ಆಶೀರ್ವಾದ ಚಪ್ಪಾಳೆ ಒಂದು ಬಾರಿ ಅಣ್ಣು ಟಿ ತಿಂಗಳಡಿ ಇವರಿಗೆ ಒಂದು ಬಾರಿ ಪ್ರೀತಿಯ ಅಭಿಮಾನದ ಚಪ್ಪಾಳೆ. ಥ್ಯಾಂಕ್ ಯು ಬಂಧುಗಳೇ. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದೆ, ನಿನ್ನ ಕಂಗಳ ಕಾಂತಿಗಳಿಂದನೇ ತಾನೇ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು.
ತಂಪು ತಂಗಾಳಿಯು ತಂದನ ಹಾಡಿತು ಕೇಳುಕೆ ನಾ ಹೋದರೆ ನಿನ್ನ ಈ ಸರಿಗಮ ಕೇಳಿತು ಸಮ ಸಮ ಹಂಚಿತು ಝುಳು ಝುಳು ನೀರಿಲಿ ತಿಲ್ಲನ ಹಾಡಿತು ನೋಡೋಕೆ ನಾ ಬಂದರೆ ನಿನ್ನದೇ ತಕಥೈ ಕಂಡಿತು ತಕಧೀಮಿ ಹೆಚ್ಚಿತು ಅಲ್ಲೊಂದು ಸುಂದರ ತೋಟವಿದೆ ಅಲ್ಲಿ ನೂರಾರು ಹೂಗಳ ರಾಶಿ ಇದೆ ಇಲ್ಲೊಂದು ಪ್ರೀತಿಯ ಹಾಡು ಇದೆ ಇಲ್ಲಿ 10 ಮೆಚ್ಚಿನ ಸಾಲು ಇದೆ ಎಲ್ಲ ಸಾಲಲ್ಲಿ ಹಿಡುಕೋ ಅಕ್ಷರ ನಿಂದೇನಾ ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಂದವೇ ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಅತ್ತ ಕಾಳಿದಾಸ ಇದ್ದ ರವಿವರ್ಮ ನಿನ್ನ ಹಿಂದೆ ಬಂದರು ಅಂದವಾ ಹೊಗಳಲು ಸಾಧ್ಯವೇ ಇನ್ನ ಮುಂದೆ ಮೌನವೇ ಅತ್ತ ಊರ್ವಶಿಯು ಇದ್ದ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಉಳುಕುತ್ತೆ ಅಂದವೇ ನಿನ್ನ ಬಿಟ್ಟರಿಲ್ಲವೇ ಅಲ್ಲೊಂದು ರಾಜರ ಬೀದಿ ಇದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತೆಂಥ ಕನಸು ಕಾವಲಿದೆ ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ ಹತ್ತಿರ ಇದ್ದರು ಬಲು ಎತ್ತರ ನಿನ್ನಂದವೇ ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದೆ ನಿನ್ನ ಕಂಗಳ ಕಾಂತಿಗಳಿಂದನೇ ತಾನೇ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯೇ ಇಟ್ಟಲ್ಲೆಲ್ಲರೂ ಕಾಲಡಿ ಹೂವಾಗಿ ಬರಬೇಕು ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಥ್ಯಾಂಕ್ ಯು ವಂದನೆಗಳು ಹಣ್ಣು ತಿಂಗಳಡಿಯವರಿಗೆ ಸುಮಧುರ ಗೀತೆ ತಮ್ಮ ಸ್ವರ ಮಾಧುರ್ಯ ಇನ್ನಷ್ಟು ಊರುಗಳಲ್ಲಿ ಗುರುತಿಸುವಂತಾಗಲಿ ತಮ್ಮ ಈ ವೇದಿಕೆ ತಮಗೆ ಉತ್ತಮ ಗಟ್ಟಿ ಫೌಂಡೇಶನ್ ಆಗಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ಬಂಧುಗಳೇ ಬದುಕು ಜಟಕ ಬಂಡಿ ಬಂಧುಗಳೇ ಬದುಕು ಜಟಕ ಬಂಡಿ ವಿಧಿಯಾದರ ಸಾಹೇಬ ಕುದುರೆ ನೀನ್ ಅವನ್ ಪೇಳದಂತೆ ಪಯಣಿಗರ ನಾವು ಮದುವೆಗೋ ಮಸಣಿಗೋ ಕರೆ ಬಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಅನ್ನುವಂಥದ್ದು ನಮ್ಮ ಹಿರಿಯರಾಗಿದ್ದ ಕವಿಗಳು ನೀಡಿರುವಂಥ ವಾಕ್ಯ. ಹಾಗಾಗಿ ನಾವು ಏನೇ ಮಾಡುವಂಥದ್ದು ನಮ್ಮ ದೃಷ್ಟಿಯಲ್ಲಿ ನಾವು ಸರಿಯಾಗಿರ್ಬೋದು. ನಾಳೆ ಅನ್ನುವುದು ಇನ್ನೊಂದು ದಿವಸ ಅಷ್ಟೇ, ಆದ್ರೆ ಕಳೆದಿರುವಂತ ಈ ಒಂದು ಕ್ಷಣ ಆಗಿರ್ಬೋದು, ಈ ಒಂದು ಕ್ಷಣ ನಮ್ಮ ಎದುರಿದೆ. ಸಂಭ್ರಮಿಸುವಂತ ಈ ಒಂದು ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. ಕಬಡ್ಡಿ ಕ್ರೀಡಾಕೂಟದ ಒಂದು ಈ ಭಾಗಕ್ಕೆ ನಾವೆಲ್ಲ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತವನ್ನ ಗೀತ ಕಾರ್ಯಕ್ರಮದ ಮುಂದಿನ ಗೀತೆಯೊಂದಿಗೆ ರಿಕ್ಷಾವಾಲ ಈ ಗೀತೆಯನ್ನು ಹಾಡುವಂತ ಕಲಾವಿದೆಯನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಾ ಹಲವಾರು ವೇದಿಕೆಗಳಲ್ಲಿ ಸಂಭ್ರಮಿಸಿ ಅದೇ ರೀತಿ ಜನರ ಪ್ರಶಂಸೆಗೆ ಪಾತ್ರರಾಗಿರುವಂತಹ ವಿಜಯಶ್ರೀ ಮುಳಿಯ ಇವರ ಧ್ವನಿಯಲ್ಲಿ ರಿಕ್ಷಾವಾಲ ಚಿತ್ರದ ಒಂದು ಮರಾಠಿ ಭಾಷೆಯನ್ನು ಆಯ್ದುಕೊಂಡಂತ ಗೀತೆಯನ್ನು ಹಾಡುವಂತ ಸಣ್ಣ ಪ್ರಯತ್ನದೊಂದಿಗೆ ವಿಜಯಶ್ರೀ ಮುಳಿಯ ಇವರ ಧ್ವನಿಯಲ್ಲಿ ನಿಮಗಾಗಿ.
झोपलंच नाही सकल सकली मला लागलाही डोळा सकल सकली लागलाही डोळा बंद कोई रिक्षावाला गावात माझी बंद कोई रिक्षावाला बंद कोई रिक्षावाला गावात माझी बंद कोई रिक्षावाला बंद कोई रिक्षावाला गावात माझी बंद कोई रिक्षावाला कव्वापासून मी वाजवट भोंगा कव्वापासून मी वाजवट भोंगा घराच्या भावती गलटोही पिंगा कव्वापासून मी वाजवट भोंगा कव्वापासून मी वाजवट भोंगा घराच्या भावती गलटोही पिंगा अगं पाहू म्हणा तू असा इशारा केला पाहू म्हणा तू इशारा केला बंद कोई रिक्षावाला गावात माझी बंद कोई रिक्षावाला बंद कोई रिक्षावाला गावात माझी बंद कोई रिक्षावाला बंद कोई रिक्षावाला गावात माझी बंद कोई रिक्षावाला रिक्षावाला हिरो तू माझा रिक्षावाला हिरो तू माझा तुझं माझ्या दिल का राजा रिक्षावाला हिरो तू माझ्या रिक्षावाला हिरो तू माझ्या तुझं माझ्या दिल का राजा तीन चार वेळा भला मिस कॉल आला तीन चार वेळा मिस कॉल आला बंद कोई रिक्षावाला गावात माझी बंद कोई रिक्षावाला बंद कोई रिक्षावाला गावात माझी बंद कोई रिक्षावाला बंद कोई रिक्षावाला गावात माझी बंद कोई रिक्षावाला थँक्यू ನಿನಾದ ಮ್ಯೂಸಿಕಲ್ ಪುತ್ತೂರು ಇವರ ಕಾರ್ಯಕ್ರಮವನ್ನು ನಾವು ನೀವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದೀವಿ ಚಪ್ಪಾಳೆಯನ್ನು ಕಂಡುಕೊಡ್ತಾ ಇದ್ದೀರಿ ಅದೇ ರೀತಿ ಕಾರ್ಯಕ್ರಮ ಮುಂದುವರಿಸ್ತಾ ಕೊನೆಯ ಒಂದೆರಡು ಗೀತೆಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಪೂರ್ಣ ಚಿಕ್ಕೆಯನ್ನು ಇಡ್ತಾ ಇದ್ದೇವೆ ಈಗ ಕಾರ್ಯಕ್ರಮ ಮುಂದಿನ ಗೀತೆಯೊಂದಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಸದ್ದು ಮಾಡಿರುವಂಥ ಚಂಡಿ ಕೋರಿ ಚಿತ್ರ ಆಯ್ದುಕೊಂಡಂಥ ಗೀತೆಯನ್ನು ಯುಗಳ ಗೀತೆಯನ್ನು ಹಾಡುವಂಥ ಸಣ್ಣ ಪ್ರಯತ್ನದೊಂದಿಗೆ ಪ್ರೀತಿ ಆಳ್ವ ಇವರ ಜೊತೆಗೆ ನಾನು ನಿಮ್ಮ ಕಲಾವಿದ ಮಹೇಶ್ ಪುತ್ತೂರು. ಯುವರಂಗ ರಿಜಿಸ್ಟರ್ಡ್ ಕೆದಂಬಾಡಿ ಪುತ್ತೂರು ಇದರ ರಾಷ್ಟ್ರೀಯ
ನವಿಲು ನಾಟ್ಯ ಮರದಂಡ ಹೇ ಪುಣ್ಯನಿನ ನೀನಿದ ಸೇರೆ ಮೇಲದು ನವಿಲು ನಾಟ್ಯ ಮರದಂಡ ಬಾಲ ಕೆಂಪಡೆಯ ಮೋನದ ರಂಗಿಗೆ ಪಕ್ಕಿಲು ಪಾರೆಯ ದುನ್ನದ ನೊಳಗೆಗೆ ಕಟ್ಟದ ಕೋರಿ ಗಂಜಿ ಜೋಣಿ ನನ್ನ ಏನ ಮಠದ ಪುಣ್ಯ ಹೇ ಮಠದ ಪುಣ್ಯ ನಿನ್ನ ಸುಟ್ಟು ಯಾರು ಬೆಂದೊಂಡೇನೆ ಹುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡಲು ಗಚ್ಚದಾಣೆ ನಿನ್ನ ಮಟ್ಟ ಯಾರು ತಿಂದೊಂಡೇನೆ ತಡ್ಯೊಡೆ ಕುಲ್ಲಾದ ನಾನು ಮಲ್ಲು ಮಲ್ದಾನೆ ರೈಲನ ದಾಯಿಗ ಬುಡಬರು ಅರ್ಜುನ ಬಿಲ್ಲು ಬಾಣ ಮರತಾರ ರೈಲನ ದಾಯಿಗ ಬುಡಬರು ಅರ್ಜುನ ಬಿಲ್ಲು ಬಾಣ ಮರತಾರ ತೆಲುಗೆದ ಬಳ್ಳಿನ ತೆಲುಗೆದ ರಂಗುಗೆ ನಡುಪುನ ನಡೆದಿದ ನಡುಗಿದ ಗಂಡಿಗೆ ಗತದ ಕೊರಗು ನನ್ನ ಪಾಡುಡೆಂಗು ಬಾರಿಗೆ ಗತದಾಣೆ ಗತದಾಣೆ ನಿನ್ನ ಮಟ್ಟು ಯಾನು ತಿಂದೊಂಡು ತಡ್ಯುಡೆ ಕುಲ್ಲಾದ ನಾನು ಮಲ್ಲು ಮಲ್ದಾನೆ ಮಠದ ಪುಣ್ಯ ನಿನ್ನ ಗುಟ್ಟು ಯಾರು ಬೆಂದೊಂಡೇನೆ ಹುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಾಲು ಮಸ್ಕಿರಿ ಮಲ್ತದು ಏನದು ಲನ್ನಯ್ಯ ಕದುಕಲ ಪಾಡುದು ಏನದು ತೆಲ್ಪಯ್ಯ ತುಂಬ ಪೆರ ತುಂಬ ಯಾನು ಬಾಕಿಲದತೇನೆ ಗತದಾಣೆ ಗತದಾಣೆ ನಿನ್ನ ಮಟ್ಟು ಯಾನು ತಿಂದೊಂಡೇನೆ ತಡ್ಯುಡೆ ಕುಲ್ಲಾದ ನಾನು ಮಲ್ಲು ಮಲ್ದಾನೆ ಮಠದ ಪುಣ್ಯ ನಿನ್ನ ಗುಟ್ಟು ಯಾರು ಬೆಂದೊಂಡೇನೆ ಹುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಾಲು ನಿನಾದ ಪುತ್ತೂರು ಮ್ಯೂಸಿಕಲ್ ತಂಡದ ಈ ಒಂದು ಕಾರ್ಯಕ್ರಮದ ಕೊನೆಯ ಗೀತೆಯಂತೆ ನಾವು ಬರ್ತಾ ಇದ್ದ ಬಂಧುಗಳೇ ಕೊನೆಯ ಒಂದು ಗೀತೆ ಏನೋ ಬಾಕಿ ಇದೆ ಬಂಧುಗಳೇ ಹಾಗಾಗಿ ಆ ಗೀತೆಯ ಅವಕಾಶ ವಿಜಯಶ್ರೀ ಮುಳಿಯವರ ಸ್ವರದಲ್ಲಿ ಮೂಡಿ ಬರಲಿಕ್ಕೆ ಇದೆ. ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಿರುವಂತಹ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ತನ್ಮತೆಯ ನಮ್ರತೆಯ ವಂದನೆಗಳನ್ನ ತಿಳಿಸ್ತಾ ಕಾರ್ಯಕ್ರಮದ ಕೊನೆಯ ಗೀತೆಯಂತ ಕಬಡ್ಡಿ ಪಂದ್ಯದಲ್ಲಿ ಪಾಲ್ಗೊಳ್ಳುವಂತಹ ದಯವಿಟ್ಟು
ಹಚ್ಚಿ ಇಟ್ಟವ್ರೆ ಕುರಿಗಳ ಚೆನ್ನಾಗಿ ಬಚ್ಚಿ 7 ಸುತ್ತಿನ ಬೇಲಿ ಗುಟ್ಟಾಗಿ ಹಚ್ಚಿ ಇಟ್ಟವ್ರೆ ಕುರಿಗಳ ಚೆನ್ನಾಗಿ ಬಚ್ಚಿ ಹೊಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ ಹೊಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ ಸಿಟ್ಟೆಂಬ ನಾಯಿಯ ಬಿಟ್ಟವ್ರೆ ಬೆಚ್ಚಿ ಕುರುಬರೋ ನಾವು ಕುರುಬರೋ ಏನು ಬಲ್ಲೆ ಬರೀ ಒಳಕಾರು ಬರೋ ಕುರುಬರೋ ನಾವು ಕುರುಬರೋ ಏನು ಬಲ್ಲೆ ಬರೀ ಒಳಕಾರು ಬರೋ ತನ್ನೆಂಬ ತಡ್ಡಿಯ ಹಸನಾಗಿ ಹುಡುಗಿ ತುಂಬಿಸಲೇವಿ ಹೆಕ್ಕಿಯ ಹೆಡಗಿ ತನ್ನೆಂಬ ತಡ್ಡಿಯ ಹಸನಾಗಿ ಹುಡುಗಿ ತುಂಬಿಸಲೇವ್ರಿ ಹೆಕ್ಕಿಯ ಹೆಡಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ನಮ್ಮ ಕೈದೆಯೋ ಅರಿವಿನ ಬೆಡಗಿ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳಕಾರು ಬರೋ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳಕಾರು ಬರೋ ಮೇವು ಸಾದಂತ ಮಸಣಿದು ಖರಿಯೇ ಕುರಿಲಿ ಮೇಸಾಕ ಬಂದಿದ್ದು ಸರಿಯೇ ಮೇವು ಸಾದಂತ ಮಸಣಿದು ಖರಿಯೇ ಕುರಿಲಿ ಮೇಸಾಕ ಬಂದಿದ್ದು ಸರಿಯೇ ತೊಳಹಾರಿ ಕುರಿಗಳ ಗೋಡು ಮುರಿಯೇ ತೊಳಹಾರಿ ಕುರಿಗಳ ಗೋಡು ಮುರಿಯೇ ನಾಗಲಿಂಗಾಚ ಹೇಳಿದ ಪರಿಯೇ ಕುರುಬರೋ ನಾವು ಕುರುಬರೋ ಏನು ಬಲ್ಲೆ ಬರೀ ಒಳಕಾರು ಬರೋ ಕುರುಬರೋ ನಾವು ಕುರುಬರೋ ಏನು ಬಲ್ಲೆ ಬರೀ ಒಳಕಾರು ಬರೋ ನೂರಾರು ಸುರಿದ ಕುಡಿ ಬೇಯಿಸಿಕೊಂಡು ಸಣ್ಣಿಂದ ಬಂದೆವು ನಮ್ಮ ಕುರಿ ಹಿಂಡು ಕುರುಬರೋ ನಾವು ಕುರುಬರೋ ಏನು ಬಲ್ಲೆ ಬರೀ ಒಳಕಾರು ಬರೋ ನಾವು ಕುರುಬರೋ ಏನು ಬಲ್ಲೆ ವರಿ ಒಳಕಾರು ಬರೋ ತಾಟಿಯವ ದೂರ ಮುಳಿಯರ್ದು ಪೆರುವ ಹಿಡ್ದು ಬತ್ತನಂಚಿನ ಕಲಾವಿದಿಗೆ ತಾಟಿಯವ ಹೊರ ಜೋರಾದ ತಾಟಿ ಆ ಶುಭದಾನಿಕಲ್ಲ ಥ್ಯಾಂಕ್ ಯು ಕಾರ್ಯಕ್ರಮನ ಮುಗಿಸುವಂತ ಹಂತದಲ್ಲಿ ನಾವಿದ್ದೇವೆ ಇಷ್ಟವರೆಗೆ ಕಾರ್ಯಕ್ರಮ ನೀಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಸಂಘಟನೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ರಿಗೂ ಕೂಡ ಮಂಗಳವಾಗಲಿ ಸರ್ವೇ ಜನ ಸುಖಿನ ಭವಂತು ಥ್ಯಾಂಕ್ ಯು. ದಯವಿಟ್ಟು ಸಂಘಟಕರ ಒಂದು ಸೂಚನೆ ಬಂದಿದೆ ನೋಡಿ ಬಂಧುಗಳೇ, ತಮ್ಮ ವೇದಿಕೆಯ ಹಿಂಭಾಗದಲ್ಲಿ ವಿದ್ಯಾ ದೇಗುಲ ಅಂದ್ರೆ ದೇವಸ್ಥಾನ ಇದ್ದಂತೆ ಆ ಒಂದು ವಿದ್ಯಾ ದೇಗುಲದ ಹತ್ತಿರ ಯಾರು ಕೂಡ ಹೋಗಬೇಡಿ. ಅಲ್ಲಿ ಯಾವುದೇ ತಮ್ಮ ಬಟ್ಟೆ ಬರೆಗಳನ್ನು ಬದಲಿಸುವಂತ ವ್ಯವಸ್ಥೆ ತಮಗೆ ಬದಲಿ ವ್ಯವಸ್ಥೆ ಇದೆ. ದಯವಿಟ್ಟು ಯಾರು ಕೂಡ ವಿದ್ಯಾ ದೇಗುಲದ ಬಳಿ ಹೋಗದೆ ಸ್ವಚ್ಛತೆಯನ್ನು ಕಾಪಾಡುವುದರ ಮೂಲಕ ತಮಗೆ ಮುಂದಕ್ಕೂ ಕೂಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಿ ರಸಮಂಜರಿ ಕಾರ್ಯಕ್ರಮ ಮ್ಯೂಸಿಕಲ್ ನೈಟ್ ನಿನಾದ ಮ್ಯೂಸಿಕಲ್ ಪುತ್ತೂರು ಇವರ ನೇತೃತ್ವದಲ್ಲಿ ನಡೆದಂತಹ ಇಂದಿನ ಈ ಒಂದು ಸುಂದರ ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ತಮ್ಮ ಗಾನ ಕೋಗಿಲೆಗಳಿಗೆ ತಮ್ಮ ಸಂಸ್ಥೆಯ ವತಿಯಿಂದ ಗೌರವದ ಸಾಲು ಹೊದಿಸಿ ಗೌರವದ ಸ್ಮರಣಿಕೆಯನ್ನು ನೀಡುವಂತಹ ಸಮಯ. ಪುಷ್ಪವನ್ನ ನೀಡುವುದರ ಮೂಲಕ ಅವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದೇವೆ. ತಮ್ಮ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ತಮ್ಮ ಸಭಾ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ತಮ್ಮ ಜೊತೆ ಸುಮಾರು
7 ಗಂಟೆಯಿಂದ ಪ್ರಾರಂಭಗೊಂಡಂತಹ ಈ ಸಂಗೀತ ರಸಮಂಜರಿ ಕಾರ್ಯಕ್ರಮ ಸರಿಸುಮಾರು ಶನಿವಾರದ ಹಾಗೂ ಆದಿತ್ಯವಾರದ ಮಧ್ಯದಲ್ಲಿ ನಾವಿದ್ದೇವೆ. 12 ಗಂಟೆಯ ಈ ಒಂದು ಹೊತ್ತಿಗೂ ತಮಗೆ ಯಾವುದೇ ಒಂದು ರೀತಿಯ ಸಮಯವನ್ನ ಕಳೆಯಲು ತಮಗೆ ಯಾವುದೇ ಕಿಂಚಿತ್ತು ಕೊರತೆಯನ್ನ ಮಾಡದೆ ಅತ್ಯಂತ ಸುಂದರ ಗೀತೆಯೊಂದಿಗೆ ತಮ್ಮ ಜೊತೆ ರಂಜಿಸಿ ತಮ್ಮನ್ನ ಸಂಗೀತ ಲೋಕಕ್ಕೆ ಕೊಂಡೊಯ್ದಂತಹ ಎಲ್ಲ ಗಾನ ಕೋಗಿಲೆಗಳನ್ನ ಸಭಾ ವೇದಿಕೆಗೆ ಸ್ವಾಗತಿಸುವಂತಹ ಸಮಯ. ದಯವಿಟ್ಟು ಸಂಘಟಕರು ಆದಷ್ಟು ಬೇಗ ಎಲ್ಲ ತಮ್ಮ ಸಂಸ್ಥೆಯ ಪದಾಧಿಕಾರಿಗಳು, ಅಧ್ಯಕ್ಷರಾಗಿರಬಹುದು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಜೊತೆ ಕಾರ್ಯದರ್ಶಿ ಯಾರಿದ್ರು ಕೂಡ ಎಲ್ಲರೂ ಕೂಡ ಸಭಾ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಇವರನ್ನ ಗೌರವದ ಪುಷ್ಪವನ್ನ ನೀಡುವುದರ ಮೂಲಕ ತಮ್ಮ ನೆನಪಿನ ಕಿರು ಕಾಣಿಕೆಯನ್ನ ನೀಡುವಂತಹ ಸಮಯಕ್ಕೆ ಇದೀಗ ಚಾಲನೆ ನೀಡುತ್ತಾ ಇದ್ದಾವೆ. ತಮ್ಮ ಜೊತೆ ಈ ಒಂದು ಮ್ಯೂಸಿಕಲ್ ನೈಟ್ ನಿನಾದ ಮ್ಯೂಸಿಕಲ್ ಪುತ್ತೂರು ಇವರ ವತಿಯಿಂದ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿಶೇಷ ಆಕರ್ಷಣೆಯಾಗಿ ಖ್ಯಾತ ಹಿನ್ನೆಲೆ ಗಾಯಕಿ ವಿಜಯಶ್ರೀ ಮುಳಿಯಾ ಇವರನ್ನ ಪ್ರೀತಿಪೂರ್ವಕವಾಗಿ ಸಭಾ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಮೇಡಮ್, ದಯವಿಟ್ಟು ಸಭಾ ವೇದಿಕೆಗೆ ಬರಬೇಕು. ತಮ್ಮ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ದಯವಿಟ್ಟು ಸಭಾ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಶ್ರೀ ವಿಜಯಶ್ರೀ ಮುಳಿಯಾ ಇವರಿಗೆ ಒಮ್ಮೆ ಮೈಕನ್ನು ನೀಡಬೇಕು. ಅವರ ಒಂದೆರಡು ಪ್ರಶ್ನೆಗಳು ತಮ್ಮ ಮುಂದೆ. ದಯವಿಟ್ಟು ಅವರ ಕೈಗೆ ಒಂದು ಮೈಕನ್ನು ನೀಡಿ ಸಂಘಟಕರು. ಮೇಡಮ್, ನಿಮಗೆ ಮೊದಲನೇದಾಗಿ ನಮ್ಮ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ಇದೀಗ ಒಂದೆರಡು ಮಾತಿಗೆ ಸ್ವಾಗತ. ಮೇಡಮ್, ನಿಮ್ಮ ಈಗೊಂದು ಸಮಯದಲ್ಲಿ ಗೀತೆಯನ್ನು ಆಡ್ತಾ ಇರ್ಬೋದು, ಆದರೆ ನಮ್ಮ ಜೀವನದಲ್ಲಿ ಯಾವ ಒಂದು ವೃತ್ತಿಯಲ್ಲಿ ತಾವಿದ್ದೀರಾ ಎನ್ನುವ ಒಂದು ಮಾತು. ನಾನು ಮೊದಲು ವೃತ್ತಿ ಮಾಡ್ತಾ ಇದ್ದೆ. ಈಗ ಸದ್ಯಕ್ಕೆ 2 ವರ್ಷದಿಂದ ಪ್ರೊಫೆಷನಲ್ ಆಗಿ ಈಗ ಸಿಂಗರ್. ರೀಸೆಂಟ್ ಆಗಿ BEd ಫಿನಿಶ್ ಮಾಡಿದೆ. ಇನ್ನು ನೆಕ್ಸ್ಟ್ ಚಪ್ಪಲೆ ಬರಬೇಕು, ವರ್ಕಿಗೆ ಹೋಗಬೇಕು. ಸೊ ಅಲ್ಲಿ ತನಕ ನಾನೀಗ ಸಿಂಗಿಂಗ್ ಪ್ರೊಫೆಷನ್ ಆಗಿ ತಗೊಂಡಿದ್ದೇನೆ. ಸೊ 2 ಇಯರ್ಸ್ ಇಂದ ಕಂಪ್ಲೀಟ್ ಪ್ರೊಫೆಷನ್ ಅಂದು ಸಿಂಗಿಂಗ್ ಇದೆ. ತಾವು ಸಿಂಗಿಂಗ್ಗೆ ಬರಲಿಕ್ಕೆ ತಮಗೆ ಪ್ರೇರಣೆ ಯಾರು ಅನ್ನೋದು ಹೇಳ್ಬೋದಾ ಮೇಡಮ್? ನಂಗೆ ಪ್ರೇರಣೆ ಎಲ್ಲರಿಗೂ ಹೆಚ್ಚಾಗಿ ತಂದೆ ತಾಯಿಯೇ ಪ್ರೇರಣೆ. ಸೊ ನನಗೆ ಕೂಡ ತಾಯಿಯೇ ಪ್ರೇರಣೆ. ಯಾಕೆಂದ್ರೆ ಅವರಿಗೆ ಸಾಂಸ್ಕೃತಿಕ ಈ ಚಟುವಟಿಕೆಗಳಲ್ಲೆಲ್ಲ ಜಾಸ್ತಿ ಏನು ಕುತೂಹಲ ಇದ್ದದ್ದು, ಅವರು ಕೂಡ ಪಾಲ್ಗೊಳ್ತಾ ಇದ್ರು. ಸೊ ದ್ಯಾಟ್ಸ್ ವೈ ನನ್ನನ್ನು ಕರ್ನಾಟಕ ಕ್ಲಾಸಿಕಲ್ ಸಿಂಗಿಂಗಿಗೆ ಅವರು ಜಾಯಿನ್ ಮಾಡಿದ್ರು. ನೆಕ್ಸ್ಟ್ 15 ವರ್ಷ ನಾನು ಕ್ಲಾಸಿಕಲ್ ಸಿಂಗಿಂಗ್ ಕಲ್ತಿದ್ದೇನೆ. ಸೀನಿಯರ್ ಗ್ರೇಡ್ ಆಗಿದೆ ನಂದು. ಅದಾದ ಮೇಲೆ ನನ್ನ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾನು ಸಣ್ಣ ಮಟ್ಟಿಗೆ ಭಜನ್ಸ್ನ ಮೂಲಕ ನಾನು ಸ್ಟೇಜ್ ಹತ್ತಿದ್ದು ರಾಮಕೃಷ್ಣ ಕಾಟುಕುಕ್ಕೆ ಅವರ ತಂಡದಲ್ಲಿ. ಅದಾದ ಮೇಲೆ ಆರ್ಕೆಸ್ಟ್ರಾ ಬಿಗ್ ಸ್ಟೇಜಸ್ ನನಗೆ ಸಿಕ್ಕಿದೆ ದೇವರ ದಯದಿಂದ. ಸೊ ಒಂದಷ್ಟು ಪ್ರೋಗ್ರಾಮ್ಸ್ ಕೊಟ್ಟಿದ್ದೇನೆ. ಒಂದು 700 ಸ್ಟೇಜಸ್ ಆಗಿರ್ಬೋದು ಈಗ ಇತ್ತೀಚೆಗೆ. ಇಷ್ಟು ಸಣ್ಣ ಸಮಯದಲ್ಲಿ ನನಗೆ ಇಷ್ಟು ಒಳ್ಳೊಳ್ಳೆ ಸ್ಟೇಜಸ್ ಸಿಕ್ಕಿದ್ದು ದೇವ್ರ ದಯದಿಂದ. ಸೊ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಸಪೋರ್ಟರ್ಸಿಗೆ ಆ್ಯಂಡ್ ಎಲ್ಲರ ಆಶೀರ್ವಾದ ಮಾಡಿದವರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. 700 ವೇದಿಕೆ ಅಂತ ಹೇಳಿದ್ರೆ ಅದರಲ್ಲಿ ಮರೆಯಲಾಗದಂತಹ ವೇದಿಕೆ ತಮಗೆ ಯಾವುದು? ಮರೆಯಲಾರದ ವೇದಿಕೆ ಅಂದರೆ ಪ್ರತಿಯೊಂದು ವೇದಿಕೆಯೂ ಒಂದೊಂದು ವಿಷಯದಲ್ಲಿ ನಮಗೆ ವಿಶೇಷತೆಯನ್ನು ಕೊಟ್ಟಿದೆ. ಮರೆಯಲಾರದ ವೇದಿಕೆ ಅಂತ ಹೇಳಿದರೆ ನನಗೆ ಉಡುಪಿ ಪರ್ಯಾಯ ವೇದಿಕೆ. ಯಾಕೆಂದರೆ ನಾನು ಕೃಷ್ಣ ಭಕ್ತೆ, ಹಾಗಾಗಿ ನನಗೆ ಆ ವೇದಿಕೆಯಲ್ಲಿ ಹಾಡಲಿಕ್ಕೆ ಸಿಕ್ಕಿದ್ದು ತುಂಬ ಖುಷಿಯಾದ ವಿಷಯ. ಲಾಕ್ಡೌನಿಂದಾಗಿ ಮತ್ತೊಮ್ಮೆ ಸಿಕ್ತಿತ್ತು, ಬಟ್ ಆದ್ರಿಂದ ಲಾಕ್ಡೌನ್ ಆದ್ರಿಂದ ನನಗೆ ಅದು ಸಿಗಲಿಲ್ಲ. ಆದರೆ ಉಡುಪಿ ಪರ್ಯಾಯದಲ್ಲಿ ನನಗೆ ಹಾಡಲಿಕ್ಕೆ ಸಿಕ್ಕಿದ್ದು ಬಹಳ ಒಂದು ಖುಷಿಯಾದ ಒಂದು ಸ್ಟೇಜ್ ಅದು. ತಮ್ಮ ಮುಂದಿನ ಕನಸು? ಕನಸು ಇದೆ, ನನಸು ಮಾಡ್ತಾ ಇದ್ದೇನೆ, ಒಂದೊಂದು ಸ್ಟೆಪ್ ಹೋಗ್ತಾ ಇದೆ. ದೊಡ್ಡ ಕನಸು ಅಂತ ಏನಲ್ಲ. ಈಗ ಒಂದಷ್ಟು ಜನರಿಗೆ ನನ್ನ ಹೆಸರು ಗೊತ್ತಿದೆ, ಅದೊಂದು ನನಗೆ ಖುಷಿ ಇದೆ. ಓಕೆ, ವಿಜಯಶ್ರೀ ಮುಳಿಯಾ ಅಂತ ಒಬ್ಬರು ಸಿಂಗರ್ ಇದ್ದಾರೆ ಎಲ್ಲ ಒಂದು ಕಡೆ ಅಂತ ಹೇಳಿ. ವೃತ್ತಿ ಕೂಡ ಮಾಡಬೇಕು, ಅದರ ಜೊತೆಗೆ ಇದನ್ನು ಪ್ರವೃತ್ತಿಯಾಗಿ ತಗೊಳ್ತೇನೆ. ಸಿಂಗಿಂಗ್ ಬಿಡೋದಿಲ್ಲ, ಆದಷ್ಟು ಕಂಟಿನ್ಯೂ ಮಾಡ್ತೇನೆ. ಧನ್ಯವಾದಗಳು. ತಮ್ಮ ಕನಸು ಖಂಡಿತವಾಗಿ ನೆರವೇರುತ್ತೆ. ತಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆ ಖಂಡಿತವಾಗಿರುತ್ತೆ. ಜೋರದ ತಪ್ಪಾಲೆಯೊಂದಿಗೆ ಅವರನ್ನು ತಮ್ಮ ವೇದಿಕೆಯಿಂದ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಿಂದ ಅವರನ್ನು ನಾವು ಬೀಳ್ಕೊಡ್ತಾ ಇದ್ದಾವೆ. ತಮ್ಮ ಜೊತೆ ನಮ್ಮಲ್ಲಿ ಕ್ಷಮೆ ಇರಲಿ. ಸಮಯ ಸರಿಸುಮಾರು 12 ಗಂಟೆ ಕಳೆದಿದೆ. ತಮಗೆ ಇದರೊಂದು ಕ್ಷಮೆಯನ್ನು ಕೋರುತ್ತಾ ತಮ್ಮನ್ನ ವೇದಿಕೆಯಿಂದ ಪ್ರೀತಿಪೂರ್ವಕವಾಗಿ ತಮ್ಮನ್ನ
ಬೀಳ್ಕೊಡ್ತಾ ಇದ್ದೇವೆ. ಅಂಡ್ ಆಲ್ ದ ವೆರಿ ಬೆಸ್ಟ್ ಕಬಡ್ಡಿ ಪಂದ್ಯಾಟಕ್ಕೆ. ನಂಗೂ ತುಂಬಾ ಫೇವ್ರೇಟ್ ಕಬಡ್ಡಿ, ಹಾಗಾಗಿ ಆಲ್ ದ ವೆರಿ ಬೆಸ್ಟ್. ಯಾರೆಲ್ಲ ಇಲ್ಲಿ ಗ್ರೂಪ್ಸ್ ಇದ್ದೀರಿ ಗೊತ್ತಿಲ್ಲ ನನಗೆ. ಸೊ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ವಿನ್ ಆಗಿ, ಲೂಸ್ ಆದವರು ವಿನ್ ಆಗ್ಲಿಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಕ್ಕೆ ಸಭಾ ವೇದಿಕೆಗೆ ಹಣ್ಣು ಟಿ ತಿಂಗಳಾಡಿ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸಭಾ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ದಯವಿಟ್ಟು ತಮ್ಮ ಗೌರವದ ಸಾಲನ್ನ ಪುಷ್ಪವನ್ನ ಪಡೆದುಕೊಳ್ಳುವುದರ ಮೂಲಕ ಗೌರವದ ಸ್ಮರಣಿಕೆಯನ್ನು ತಾವು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಜೈದೀಪ್ ರೈ ಕೊರಂಗ ಇವರನ್ನು ಕೂಡ ತಾವು ಸಭಾ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಪ್ರೀತಿ ಹಾಲ್ವಾ ಕಲ್ಲಡ್ಕ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಗೌರವದ ಪುಷ್ಪದೊಂದಿಗೆ ಸ್ಮರಣಿಕೆಗೆ ನೀಡಿಕೊಳ್ಬೇಕಾಗಿ ಅಪೇಕ್ಷೆ. ಅರುಣ ಕುಮಾರ ಇವರು ಕೂಡ ಸಭಾ ವೇದಿಕೆಗೆ ಬರಬೇಕು. ಅದೇ ರೀತಿ ಶರತ್ ಗುತ್ತು, ಅದೇ ರೀತಿ ಮಹೇಶ್ ಪರ್ಪುಂಜ ತಮ್ಮನ್ನು ಕೂಡ ಪ್ರೀತಿಪೂರ್ವಕ ಬರಮಾಡಿಕೊಳ್ಳುತ್ತಾ ಇವರಿಗೆ ಗೌರವದ ಸ್ಮರಣಿಕೆ ನೀಡುತ್ತಾ ತಮ್ಮನ್ನ ಗೌರವಿಸಿಕೊಳ್ಳುತ್ತಾ ಇದ್ದೇವೆ. ಜೊತೆಗೆ ಇಂದಿನ ಈ ಸಂಸ್ಥೆಯ ಸದಸ್ಯರಾದಂತಹ ಪ್ರಶಾಂತ್ ಪೂಜಾರಿ ಇವರ ಹುಟ್ಟುಹಬ್ಬದ ದಿವಸ. ಇವರಿಗೆ ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಇವರಿಗೆ ಹುಟ್ಟುಹಬ್ಬದ ಶುಭಾಶಯ ಕಳಿಸುತ್ತೇವೆ. ಜೊತೆಗೆ ಮಹೇಶ್ ಪರ್ಪುಂಜ ದಯವಿಟ್ಟು ವೇದಿಕೆಗೆ ಬರಬೇಕು. ಈರಣ್ಣ ಬಾರ ಬಿಡ್ಪುಂಜ ಒಂದಲೇ ಹಣ ಹಾರಿಗೆ ಮೈಕೋರ್ಲೇನ ಮಹೇಶ್ ಪರ್ಪುಂಜ ಮೇರೆಗೆ. ಅದೇ ರೀತಿಯಾಗಿ ಸಭಾ ವೇದಿಕೆಗೆ ಅಕ್ಷಯ್ ಇವರು ಕೂಡ ವೇದಿಕೆಗೆ ಬರಬೇಕು. ತಮ್ಮ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನು ತಾವು ಕೂಡ ಸ್ವೀಕಾರ ಮಾಡಬೇಕು ಅನ್ನೋ ಅಪೇಕ್ಷೆ. ಸುಂದರ ಗೀತೆ, ಇಂತಹ ವೇದಿಕೆ ತಮಗೆ ನೂರಾರು ಲಭಿಸಲಿ, ಮುಂದಿನ ಜೀವನ ಸುಖಮಯವಾಗಿರಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಅಕ್ಷಯ್ ಇವರನ್ನ ಬೀಳ್ಕೊಡ್ತಾ ಇದ್ದೇವೆ. ಮಹೇಶ್ ಪರ್ಪುಂಜ ಹೇಳಿ ಸರ್. ಅದೇ ರೀತಿಯಾಗಿ ನಮ್ಮ ಈ ಸುಂದರ ಕಾರ್ಯಕ್ರಮದ 2ನೇ ವರ್ಷದ ಕಾರ್ಯಕ್ರಮಕ್ಕೆ ತಮಗೆ ಬಹುಮಾನಗಳ ಪ್ರಾಯೋಜಕರಾಗಿರತಕ್ಕಂತಹ ಪ್ರಥಮ ನಗದು ಬಹುಮಾನ 10,022 ನಗದು ಕೊಡುಗೆ ಭಾಸ್ಕರ್ ರೈ ಆರಾಧ್ಯ ಮರಿಲ್ ಇವರನ್ನ ಪ್ರೀತಿಪೂರ್ವಕವಾಗಿ ಸಭಾ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ ಸರ್. ಅದೇ ರೀತಿಯಾಗಿ ಪ್ರಥಮ ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ ಉದಯ್ ರೇಷ್ಮಾ ಮಡಿಕೇರಿ ಸರ್. ದಯವಿಟ್ಟು ಸಭಾ ವೇದಿಕೆಗೆ ಬರಬೇಕು. ತಮ್ಮ ಗೌರವದ ಸಾಲಿನ ಒದಿಕೆಯ ಮೂಲಕ ಅವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ಅಪೇಕ್ಷೆ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ ನಗದು 7,022 ನಗದು ಕೊಡುಗೆ ಕೃಷ್ಣಕುಮಾರ್ ಗೌಡ ಹಿದ್ಯಪ್ಪೆ ಪುತ್ತೂರು ಮತ್ತು ಯೋಗೀಶ್ ಕಾವು ಚಿಂತನಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಕಾವು ದಯವಿಟ್ಟು ಸಭಾ ವೇದಿಕೆಗೆ ಬರಬೇಕು. ತಮ್ಮ ನೆನಪಿನ ಕಾಣಿಕೆಯನ್ನು ತಾವು ಸ್ವೀಕಾರ ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ದ್ವಿತೀಯ ಬಹುಮಾನ ನಗದು 7,022 ನಗದು ಕೊಡುಗೆ ಕೃಷ್ಣಕುಮಾರ್ ಗೌಡ ಹಿದ್ಯಪ್ಪೆ ಮತ್ತು ಯೋಗೀಶ್ ಕಾವು ಚಿಂತನಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಕಾವು. ಅದೇ ರೀತಿಯಾಗಿ ಟ್ರೋಫಿ ಕೊಡುಗೆ ಸುರೇಶ್ ರೈ ಮಾಣಿಪ್ಪಾಡಿ ದ್ವಿತೀಯ ಟ್ರೋಫಿಯ ಕೊಡುಗೆ. ತೃತೀಯ ಬಹುಮಾನ ನಗದು 4,022 ಕೊಡುಗೆ ಶ್ರೀಮತಿ ಮತ್ತು ಶ್ರೀ ಶಿವರಾಮಗೌಡ ಹಿದ್ಯಪ್ಪೆ. ಟ್ರೋಫಿ ಕೊಡುಗೆ ದಿ ಧರ್ಮಪ್ಪಾಲಗೌಡ ಹಿದ್ಯಪ್ಪೆ ಸ್ಮರಣಾರ್ಥ ಮಕ್ಕಳ ಕೊಡುಗೆ. ದಯವಿಟ್ಟು ಯಾರಾದರೂ ಇದ್ದಲ್ಲಿ ದಯವಿಟ್ಟು ತಮ್ಮ ಗೌರವದ ಸ್ಮರಣಿಕೆಯನ್ನು ತಾವು ಸ್ವೀಕಾರ ಮಾಡಬೇಕು. ಆಕರ್ಷಕ ಟ್ರೋಫಿ ಚತುರ್ಥ ನಗದು 2,022 ನಗದು ಮತ್ತು ಟ್ರೋಫಿ ಕೊಡುಗೆ ಶಿವರಾಮರೈ ಕುಮ್ರಾ ಸರ್. ದಯವಿಟ್ಟು ಸಭಾ ವೇದಿಕೆಗೆ ಬರಬೇಕು. ಉತ್ತಮ ದಾಳಿಗಾರ ಮತ್ತು ಉತ್ತಮ ಹಿಡಿತಗಾರ ಹಾಗೂ ಸವ್ಯಸಾಚಿ ಆಟಗಾರ ಪ್ರಶಸ್ತಿಯನ್ನು ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ನಾವು ನೀಡಿ ಗೌರವಿಸಲಿಕ್ಕಿದ್ದೇವೆ. ಎಲ್ಲ ಕೊಡುಗೆ ಈ ದಾನಿಗಳಿಗೆ ಒಂದೇ ಮಾತಿನಲ್ಲಿ
ಚತುರ್ಥ ಬಹುಮಾನ ನಗದು 2022 ನಗದು ಮತ್ತು ಟ್ರೋಫಿಯ ಕೊಡುಗೆ ಶಿವರಾಮ್ ರೈ ಕುಂಬ್ರ ಸರ್, ದಯವಿಟ್ಟು ಸಭಾ ವೇದಿಕೆಗೆ ಬರಬೇಕು. ಸ್ವಸ್ತಿಕ್ ಸಭಾ ವೇದಿಕೆಯಿಂದ ತಮ್ಮ ಪ್ರೀತಿಯ ಗೌರವವನ್ನು ತಾವು ಸ್ವೀಕಾರ ಮಾಡಬೇಕಾಗಿ ಅಪೇಕ್ಷೆ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತೆ ಇಂದಿನ ದೊಡ್ಡ ಮಟ್ಟಿನ ಕಾರ್ಯಕ್ರಮ ಮಾಡಲು ತಮ್ಮೆಲ್ಲರ ಸಹಕಾರ ಇರಲಿ ಎನ್ನುವ ಆಶಾಭಾವನೆಯೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಾಗಿ ಇಂದಿನ ಈ ಪಂದ್ಯಾಕೂಟದ ಪ್ರಥಮ ಪಂದ್ಯಾಟಕ್ಕಾಗಿ NSFC ಬಂಡಾರ ತಡ್ಕ ಹಾಗೂ ಕಟ್ಟ ಫ್ರೆಂಡ್ಸ್ ನೆರಿಮಗರು ಎ ತಂಡಕ್ಕೆ ಪ್ರಥಮ ಕರೆಯಾಗಿದೆ. ಪ್ರಥಮ ಸ್ಪರ್ಧೆ ತಮ್ಮ ಮುಂದೆ ನಡೆಯಲಿಕ್ಕಿದೆ. ದಯವಿಟ್ಟು ದೇಹ ತೂಕವನ್ನು ಮಾಡಿಕೊಂಡು ಪ್ರಥಮ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ದ್ವಿತೀಯ ಪಂದ್ಯಾಟಕ್ಕಾಗಿ ಯುವ ಸ್ಫೂರ್ತಿ ಕಲ್ಮಡ್ಕ ಹಾಗೂ ಆದಿಶಕ್ತಿ ಮಿತ್ತೂರು ಹಾಗೂ ಯುವ ಸ್ಫೂರ್ತಿ ಕಲ್ಮಡ್ಕ ದ್ವಿತೀಯ ಸ್ಪರ್ಧೆಗಾಗಿ ಪಾಲ್ಗೊಳ್ಳಲು ತಮ್ಮ ತಂಡದ ಸಿದ್ಧತೆಯನ್ನು ಮಾಡಿಕೊಳ್ಳಿ. ತೃತೀಯ ಪಂದ್ಯಾಟಕ್ಕಾಗಿ ಸೈಲೆಂಟ್ ಅಟ್ಯಾಕರ್ಸ್ ಹಾಗೂ SH ಗಾಡಿಗುಡ್ಡೆ ಸೈಲೆಂಟ್ ಅಟ್ಯಾಕರ್ಸ್ ಹಾಗೂ SH ಗಾಡಿಗುಡ್ಡೆ ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನಾಲ್ಕನೇ ಸ್ಪರ್ಧೆಗಾಗಿ ನ್ಯೂ ಶೈನ್ ಬೆಲ್ಲಾರೆ ಹಾಗೂ ವಿನಾಯಕ ಫ್ರೆಂಡ್ಸ್ ಕುಮ್ರ ಬಿ. ಪ್ರಥಮ ಪಂದ್ಯಾಟಕ್ಕಾಗಿ NSFC ಬಂಡಾರ ತಡ್ಕ ಹಾಗೂ ಕಟ್ಟ ಫ್ರೆಂಡ್ಸ್ ನೆರಿಮಗರು ದಯವಿಟ್ಟು ಪ್ರಥಮ ಸ್ಪರ್ಧೆ ನಮ್ಮ ಮುಂದೆ ನಡೆಯಲಿಕ್ಕಿದೆ. ಸಿದ್ಧತೆಯನ್ನು ಮಾಡಿಕೊಳ್ಳಿ. ತಮಗಿದು ಕೊನೆಯ ಕರೆ. ಯುವರಂಗ ರಿಜಿಸ್ಟ್ರಾರ್ ಕೆದಂಬಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರು ಕಡಮಜಾಲು ಸುಭಾಷ್ ರೈ 10,000, ರಮೇಶ್ ರೈ ಬಲಿಕಲ 5,000, ಬೂಡಿಯಾರ್ ಪುರುಷೋತ್ತಮ ರೈ 5,000, ಸಂತೋಷ್ ರೈ ಇಟ್ಪಾಡಿ 2,000, ಚಂದ್ರ ಇಟ್ಪಾಡಿ 1,500, ಶ್ರೀಧರ ಕುಯ್ಯಾರು 1,000, ದುರ್ಗಾಪ್ರಸಾದ್ ರೈ ಕುಮ್ರ 1,000, ರಾಘವಗೌಡ ಕೆರಮುಲೆ 1,000, ಶೇಖರಗೌಡ ಬನ್ನೂರು 1,500, ವಿದ್ಯಾಪೇಶ್ ಶೀನಪ್ಪ ಗೌಡ 1,000, ಪುರಂದರೈ ಮಿತ್ರಪಾಡಿ 2,000, ನೇಮಣ್ಣಗೌಡ ವಿದ್ಯಾಪೆ 500, ಜಯಶಂಕರ್ ರೈ ಬೆದ್ರುಮಾರಿ 2,000, ಸುರೇಶ್ ರೈ ಮಾಣಿಪಾಡಿ 3,000, ಸತೀಶ್ ನಾಯ್ಕ ಬರ್ಲಾಡ್ಕ 1,000, ದಿನಕರ್ ರೈ ಮಾಣಿಪಾಡಿ 1,000, ರಾಮಕೃಷ್ಣ ಆಲ್ವ ಮುಂಡಾಲ 500 ರೂಪಾಯಿ, ಶರತ್ ಗೌಡ ಗುತ್ತು 3,000, ಬಾಲಕೃಷ್ಣ ರೈ ಬೆದ್ರುಮಾರು 2,000, ಜನಾರ್ದನ್ ರೈ ಪಟಂಬೈಲು 3,000, ಇಸ್ಮಾಯಿಲ್ ಘಟ್ಟಮನೆ 2,000, ರತನ್ ರೈ ಕುಮ್ರ 1,000, ಕಕ್ವೆ ಕೃಷ್ಣಪ್ಪ ಗೌಡ 3,000, ಸಂದೇಶ್ ರೈ ಬೋಲೋಡಿ 2,000, ಮೋಹನ್ ದಾಸ್ ರೈ 10,000, ಸೆರೀನಾ ಫಾರ್ಮ್ಸ್ 3,000 ಹಾಗೂ ಕೆಲವು ದಾನಿಗಳು ಕಾರ್ಯಕ್ರಮಕ್ಕೆ ಶುಭವನ್ನ ಕೂಡ ಕೋರಿದ್ದಾರೆ. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜ್ಯುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಎಷ್ಟು ಮುಖ್ಯವೋ ಅದೇ ರೀತಿ ಕ್ರೀಡಾ ಸ್ಫೂರ್ತಿಯೂ ಕೂಡ ಬಹಳಷ್ಟು ಮುಖ್ಯ. ಇದು ಕಬಡ್ಡಿ ಸ್ಪರ್ಧೆ ನೋಡಿ, ಗಂಟೆಯಲ್ಲಿ 4 ಸ್ಪರ್ಧೆಗಳು ನಡೆಯುವುದು ಕಷ್ಟ. ಆದ ಕಾರಣ 16 ತಂಡಗಳು ಪಾಲ್ಗೊಳ್ಳುತ್ತಿರುವಂತಹ ಈ ಕೂಟದಲ್ಲಿ ಸರಿಸುಮಾರು ನಿರಂತರವಾಗಿ ಬೆಳಿಗ್ಗೆ ಗಂಟೆ 6ರಿಂದ 7 ಗಂಟೆಯವರೆಗೆ ನಿರಂತರವಾಗಿ ಸ್ಪರ್ಧೆ ನಡೆಯಲಿಕ್ಕಿದೆ. ಆದ ಕಾರಣ ಪಾಲ್ಗೊಳ್ಳುವಂತಹ ತಂಡಗಳು ಒಂದು ತಂಡ ಪಂದ್ಯಾಟ ಮುಗಿಯುವ ಮೊದಲೇ ತಾವು ಕರೆಯನ್ನು ನೀಡುತ್ತಾ ಇದ್ದೇವೆ. ಆದ ಕಾರಣ ತಮ್ಮ ತಂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ. ದಯವಿಟ್ಟು ಸಂಘಟಕರು ತಾಲೂಕು ಪಟ್ಟಿಯನ್ನು ತಲುಪಿಸಬೇಕಾಗಿ ಅಪೇಕ್ಷೆ. ದಯವಿಟ್ಟು ತಾಲೂಕು ಪಟ್ಟಿ ದಯವಿಟ್ಟು ತಾವು ತಮ್ಮ ಬಳಿ ನೀಡಬೇಕು. ದ್ವಿತೀಯ ಪಂದ್ಯಾಟಕ್ಕಾಗಿ ತಾವು ಕರೆಯನ್ನು ಕೊಡಬೇಕಾಗಿದೆ. ಪ್ರಥಮ ಪಂದ್ಯಾಟಕ್ಕಾಗಿ ಕಟ್ಟೆ ಫ್ರೆಂಡ್ಸ್ ನೆರಿಮಗರು ಹಾಗೂ NSFC ಬಂಗಾರ ತಡ್ಕ ತಂಡಕ್ಕೆ ತಾವು ಕರೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ತಂಡದ ಪ್ರವೇಶವನ್ನು ಕಾಣುತ್ತಾ ಇದ್ದೇವೆ. ದ್ವಿತೀಯ ಪಂದ್ಯಾಟಕ್ಕೆ ತಾವು ಕರೆಯನ್ನು ಕೊಟ್ಟಿದ್ದೇವೆ. ತಂಡದ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಕೊನೆಯ ಕರೆಯಾಗಿದೆ. ಸಾಕಷ್ಟು ಕಬಡ್ಡಿ ಪಂದ್ಯಾಟದ ವೇದಿಕೆಯಲ್ಲಿ ತಮ್ಮ ತಂಡದ ಸಾಮರ್ಥ್ಯವನ್ನು ತೋರ್ಪಡಿಸುವುದರ ಜೊತೆಗೆ ಸಾವಿರಾರು ಪಂದ್ಯಾಟದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಅದೆಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಪ್ರತಿಷ್ಠಿತ ತಂಡಗಳು ಈ ಒಂದು ಕೂಟದಲ್ಲಿ ಪಾಲ್ಗೊಳ್ಳುತ್ತಾ ಇದೆ. 4 ಪ್ರಶಸ್ತಿಗಳು, 16 ತಂಡಗಳು ಪ್ರೋ ಮಾದರಿಯ ಕಬಡ್ಡಿಯ ಎಲ್ಲ ನಿಯಮಗಳನ್ನು ತಾವು ಇಲ್ಲಿ ಅಳವಡಿಸಿಕೊಳ್ಳಲಿಕ್ಕಿದ್ದೇವೆ.
ವಿಶೇಷವಾಗಿ ಹಿಂದಿನ ಈ ಪಂದ್ಯಕೂಟ ಸುದ್ದಿ ಲೈವ್ ಮೂಲಕ ದೇಶ ವಿದೇಶಗಳಲ್ಲಿ ನಮ್ಮ ಈ ಒಂದು ಭಾಗದ ಹಾಗೂ ಊರಿನ ಪರವೂರಿನ ಎಲ್ಲ ಕಬಡ್ಡಿ ಪ್ರೇಮಿಗಳು ಈ ಒಂದು ಪಂದ್ಯಕೂಟನ ವೀಕ್ಷಣೆ ಮಾಡುವಂತಹ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಯುವರಂಗ ರಿಜಿಸ್ಟರ್ಡ್ ಕೆದಂಬಾಡಿ ಇದರ ಆಶ್ರಯದಲ್ಲಿ ದ್ವಿತೀಯ ವರ್ಷದ ಪಂದ್ಯಕೂಟ. ಒಂದು ಕಡೆ ಮೋಡ ಕವಿದ ವಾತಾವರಣವಿತ್ತು. ಸಾಯಂಕಾಲದ ಹೊತ್ತಲ್ಲಿ ನಮ್ಮ ವರುಣನ ತಮಗೆ ಕೃಪೆ ಸಿಕ್ಕಿದೆ. ಪಂದ್ಯಕೂಟ ಸುಸೂತ್ರವಾಗಿ ನಡೆಯಲು ವೇದಿಕೆ ಸಿದ್ಧಗೊಂಡಿದೆ. ತಂಡಗಳು ಕೂಡ ಪಾಲ್ಗೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ತಂಡಗಳ ಪ್ರವೇಶಕ್ಕೆ ಈಗಾಗಲೇ ಕ್ಷಣಗಣನೆ ಪ್ರಾರಂಭಗೊಳ್ಳುತ್ತೆ. ತಮ್ಮೆಲ್ಲ ಪ್ರೇಕ್ಷಕ ಬಂಧುಗಳ ಜೋರಾದ ಕೈ ಚಪ್ಪಾಳೆಯ ಮೂಲಕ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ NSFC ಬಂಡಾರ ತಡಕ ಹಾಗೂ ಕಟ್ಟೆ ಫ್ರೆಂಡ್ಸ್ ನರಿಮಗರು ತಂಡವನ್ನ. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ಚರ್ಚೆ ಎನ್ನುವ ಪದಕ್ಕೆ ಆಸ್ಪದವನ್ನ ನೀಡುವಂತಹ ಅವಕಾಶವಿಲ್ಲ. ತೀರ್ಪುಗಾರರ ತೀರ್ಪಿಗೆ ಬದ್ಧರಾಗಿ ದಯವಿಟ್ಟು ತಮ್ಮ ಜೊತೆ ಪಾಲ್ಗೊಳ್ಳಿ ಎನ್ನುವ ಕರೆಯನ್ನು ತಾವು ನೀಡುತ್ತಾ ಇದ್ದಾವೆ. ಜೊತೆಗೆ ಸಂಘಟಕರ ತೀರ್ಮಾನ ಜೊತೆಗೆ ಕೊನೆ ಆಗಲಿದೆ. ಯಾವುದೇ ಕಾರಣಕ್ಕೂ ಚರ್ಚೆ ಎನ್ನುವ ಪದ ಬಂದಲ್ಲಿ ತಂಡದ ಕಪ್ತಾನನಿಗೆ ಮಾತ್ರ ತೀರ್ಪುಗಾರರ ಜೊತೆ ಮಾತನಾಡಲು ನಾವು ಅವಕಾಶವನ್ನು ನೀಡುತ್ತೇವೆ. ದಯವಿಟ್ಟು ಪ್ರೇಕ್ಷಕ ಬಂಧುಗಳ ಗಮನಕ್ಕೆ ನೋಡಿ. ಕ್ರೀಡಾ ಸ್ಫೂರ್ತಿಯಿಂದ ತಾವು ಪಂದ್ಯಕೂಟವನ್ನು ವೀಕ್ಷಣೆ ಮಾಡಿ ತಮ್ಮ ತಂಡಕ್ಕೆ ತಮ್ಮ ಪ್ರೋತ್ಸಾಹ ನಿರಂತರವಾಗಿರಲಿ. ಆದರೆ ಇನ್ನೊಂದು ತಂಡದ ಆಟಗಾರನಿಗೆ ನೋವಾಗುವ ರೀತಿಯಲ್ಲಿ ಯಾವುದೇ ತಮ್ಮ ಭಾಷೆಯ ಪದ ಬಳಕೆ ನಡೆಯದಿರಲಿ ಎನ್ನುವ ಮಾತನ್ನ ತಾವು ಆರಂಭದಲ್ಲಿ ತಿಳಿಸುತ್ತಾ ಇದ್ದೇವೆ. ದಯವಿಟ್ಟು ಬಂಧುಗಳೇ, ಎಲ್ಲರೂ ಕೂಡ ಕ್ರೀಡೆಗೋಸ್ಕರ ಪಾಲ್ಗೊಳ್ಳುವುದು. ಯಾವುದೇ ರೀತಿಯಲ್ಲಿ ಇನ್ನೊಂದು ತಂಡವನ್ನು ಹೀಯಾಳಿಸುವುದರ ಮೂಲಕ ತಮ್ಮ ತಂಡ ಗೆಲ್ಲುವುದು ಬೇಡ. ಇನ್ನೊಂದು ತಂಡಕ್ಕೆ ಶುಭ ಹಾರೈಕೆಯೊಂದಿಗೆ ತಮ್ಮ ತಂಡ ಗೆಲ್ಲಲಿ ಎನ್ನುವ ಮನೋಭಾವ ನಮ್ಮೆಲ್ಲರಲ್ಲಿ ಇರಲಿ ಎನ್ನುವ ಮಾತನ್ನ ಪ್ರಾರಂಭಿಸುತ್ತಾ ದಯವಿಟ್ಟು ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ. ಜೋರಾದ DJ ಸಾಂಗಿನೊಂದಿಗೆ ಪಂದ್ಯಕೂಟಕ್ಕೆ ಪ್ರವೇಶವನ್ನು ಪಡೆಯುತ್ತಾ ಇದೆ ಕಟ್ಟೆ ಫ್ರೆಂಡ್ಸ್ NSC ಬಂಡಾರ ತಡಕ. ಮಗರು ಅಣ್ಣ ಮಾತೆರ್ನ ಕೈ ಇಟ್ಲ ಟಚ್ ಮೊಬೈಲ್ ಉಂಡತ್ತೆ ಒಂಚೂರು ಫ್ಲಾಶ್ ಆನ್ ಪ್ಲೇಟಿಗೆ ಲೈಟ್ ಆನ್ ಪ್ಲೇ ಫ್ಲಾಶ್ ಲೈಟ್ ಮಾತೆರ್ನ ಮೊಬೈಲ್ ಒಂಚೂರು ಆನ್ ಆಡುತ್ತುಕ ಏತ್ ಮೊಬೈಲ್ ಉಂಡು ತುಕ ಪಾಡ್ಲಣ್ಣ ಒಂಚೂರು ಲೈಟ್ ಆಫ್ ಆನ್ ನಮ್ಮ ಲೈಟಿಂಗ್ ಸ್ಟಾರ್ ಒಂಚೂರು ಲೈಟ್ ಆಫ್ ಆನ್ ಪ್ಲೇ ತುಕ ಏತ್ ಮೊಬೈಲ್ ಆನ್ ಆಪುಂಡು ತುಕ ಬರಡೆ ಕಿಸರ್ದ ಮೊಬೈಲ್ ಒಂಚೂರು ದೆಪ್ಪಲಣ್ಣ. NSFC ಬಂಡಾರ ತಡಕ ವಿರುದ್ಧ ಕಟ್ಟೆ ಫ್ರೆಂಡ್ಸ್ ನರಿಮಗರು. ಅದೇ ರೀತಿಯಾಗಿ ದ್ವಿತೀಯ ಪಂದ್ಯಾಟಕ್ಕಾಗಿ ಯುವ ಸ್ಫೂರ್ತಿ ಕಲಮಡಕ ಹಾಗೂ ಆದಿಶಕ್ತಿ ಮಿತ್ತೂರು ಹಾಗೂ ಯುವ ಸ್ಫೂರ್ತಿ ಕಲಮಡಕ ತಂಡಕ್ಕೆ ಕೊನೆಯ ಕರೆ. ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬರಬೇಕು ತಮ್ಮ ತಂಡದ ಸದಸ್ಯರೊಂದಿಗೆ. ದ್ವಿತೀಯ ವರ್ಷದ ಕಬಡ್ಡಿ ಪಂದ್ಯಾಟದ ವಿಶೇಷವಾಗಿ ತಮ್ಮ ಈ ಸಂಸ್ಥೆಯ ಸದಸ್ಯರಾದಂತಹ ಪ್ರಶಾಂತ್ ಪೂಜಾರಿ ಇವರ
ಹುಟ್ಟುಹಬ್ಬದ ದಿವಸವೂ ಕೂಡ ಇದಾಗಿದೆ. ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಾ ಎದುರಾಳಿ ತಂಡ ಆದಷ್ಟು ಬೇಗ ಪ್ರವೇಶ ಮಾಡಬೇಕಾಗಿದೆ. ತೀರ್ಪುಗಾರರ ವಿಸಿಲ್ ಮೊಳಗಬೇಕಾಗಿದೆ. ಕಾತರದಿಂದ ಕಾಯುತ್ತಾ ಇದ್ದಾರೆ ಅಪಾರ ಪ್ರೇಕ್ಷಕ ಬಂಧುಗಳು ಮೈದಾನದ ಸುತ್ತ. ಅಣ್ಣ ಮ್ಯಾಚ್ ಶುರು ಮಲ್ಪಗಣ ಚಪ್ಪಾಳೆ ತೂಕ ಏತ್ ಬರ್ಪಣ ತೂಕ ತುಲೆಣ್ಣ ಮಾತೆಲ್ಲ ಕಾತೊಂದುಲ್ಲೇರಿ ಕಟ್ಟೆ ಫ್ರೆಂಡ್ಸ್ దగ్గర ಓಲರಣ್ಣ ಬರ್ಪೇರನ್ನು ಪಣನುಲ್ಲಾರ ಬರ್ಪಣ ತೋಜ್ಜತೆ ಪ್ರೋ ಮಾದರಿಯಲ್ಲಿ ನಡೆಯುವಂತಹ ಸ್ಪರ್ಧೆಯ ಎಲ್ಲಾ ನಿಯಮಗಳು ಕೂಡ ಯುವ ರಂಗದ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಭಾಗವಹಿಸುವಂತ ಎಲ್ಲ ತಂಡಗಳ ಗಮನಕ್ಕೆ ನೋಡಿ. ಸೂಪರ್ ಟ್ರ್ಯಾಕ್ ಗಳಿಗಿದೆ, ಥರ್ಡ್ ರೈಡ್ ಇದೆ. ವಿಶೇಷವಾಗಿ ಎದುರಾಳಿ ತಂಡ ಕಟ್ಟೆ ಫ್ರೆಂಡ್ಸ್ ನರಿಮಗರು ಆಗಮಿಸುತ್ತಾ ಇದೆ. ಎದುರಾಳಿ ತಂಡದ ವಿರುದ್ಧ ಸೆಣಸಾಟವನ್ನು ನಡೆಸಲು ಎನ್ಎಸ್ಎಫ್ಸಿ ಭಂಡಾರ ತಡಕ. ಹದಿನಾರು ತಂಡಗಳು ಪಾಲ್ಗೊಳ್ಳುವಂತಹ 4 ಪ್ರಶಸ್ತಿಗಳನ್ನು ಒಳಗೊಂಡಂತಹ ಪಂದ್ಯಕೂಟ ಯುವ ರಂಗ ರಿಜಿಸ್ಟರ್ಡ್ ಕೆದಂಬಾಡಿ ಇದರ ಆಶ್ರಯದಲ್ಲಿ ದ್ವಿತೀಯ ವರ್ಷದ ಕೂಟವಾಗಿದೆ. ಒಣಲು ಬೆಳಕಿನಲ್ಲಿ ನಡೆಯುವಂತಹ ಪಂದ್ಯಕೂಟ ನಮ್ಮ ಮಣ್ಣಿನ ಕ್ರೀಡೆ, ನಮ್ಮ ಮಣ್ಣಿನಲ್ಲಿಯೇ ಹಣಹೊರಣಗೊಳ್ಳುತ್ತಾ ಇದೆ. ಯಾವುದೇ ಮ್ಯಾಟ್ ಅಂಕಣವನ್ನ ನಾಚಿಸುವಂತ ರೀತಿಯಲ್ಲಿ ಸಿದ್ಧಗೊಂಡಿದೆ ಅಂಕಣ ಯುವ ರಂಗದ ವೇದಿಕೆ. ಪ್ರಥಮ ಸ್ಪರ್ಧೆಗೆ ನಾನ್ ಚಿಮ್ಮಿಗೆ ಕಟ್ಟೆ ಫ್ರೆಂಡ್ಸ್ ನರಿಮಗರು ತಂಡದ ಪರವಾಗಿದೆ. ತಮ್ಮ ತೀರ್ಮಾನ ಹೊರಬರಬೇಕಾಗಿದೆ. ತಮ್ಮ ವೇದಿಕೆಯ ಮುಂಭಾಗದ ಎಡ ಅಂಕಣವನ್ನು ಆಯ್ಕೆ ಮಾಡುವುದರ ಮೂಲಕ ಎದುರಾಳಿ ತಂಡಕ್ಕೆ ಪ್ರಥಮ ದಾಳಿಯನ್ನು ಮಾಡಲು ಅವಕಾಶವನ್ನು ಮಾಡಿಕೊಡುತ್ತಾ ಇದೆ. ಲೈನ್ ಅಂಪೈರ್ ಒಂಚೂರು ಕೈದೇರ್ಪ್ಲೇನ ಲೈನ್ ಅಂಪೈರ್
ಲೆಫ್ಟ್ ಓಕೆ. ಭೂಮಿ ತಾಯಿಗೆ ಹೊಂದಣೆಯೊಂದಿಗೆ ಪಂದ್ಯ ಕೂಟಕ್ಕೆ ಚಾಲನೆ ನೀಡುವುದರ ಮೂಲಕ NSFC ಬಂಡಾರ ತಡಕ ತಂಡದ ವಿರುದ್ಧವಾಗಿ ಕಟ್ಟೆ ಪ್ರಿನ್ಸ್ ನೆರಿಮಗರು ತಂಡ ಪಾಲ್ಗೊಳ್ಳುತ್ತಾ ಇದೆ. ವಿಶೇಷವಾಗಿ ಈ ಒಂದು ಪಂದ್ಯ ಕೂಟದ ತೀರ್ಪುಗಾರರಾಗಿ ತಮ್ಮ ಜೊತೆ ಪಾಲ್ಗೊಳ್ಳುತ್ತಾ ಇದ್ದಾರೆ. ಸೆವೆನ್ ಟು 7 ಸ್ಕೋರರ್ ರೆಡಿ, ಲೈನ್ ಅಂಪರ್. NSFC ಕಡೆಗಿಂದ ಪ್ರಥಮ ದಾಳಿ, ಬೋನಸ್ ಹಾನ್ ಆಗಿದೆ. 7 ಸದಸ್ಯರ ತಡೆಗೋಡೆಯನ್ನು ಭೇದಿಸುವಂತಹ ಪ್ರಯತ್ನದಲ್ಲಿ NSFC ತಂಡದ ಆಟಗಾರನ ದಾಳಿ ಈ ಮುಖೇನ ಆರಂಭಗೊಳ್ಳುತ್ತಾ ಇದೆ. 7 ನಿಮಿಷಗಳ 2 ಸೆಟ್ಟಿನ ಸ್ಪರ್ಧೆ ನಡೆಯಲಿಕ್ಕಿದೆ. ಇದೀಗ ಪ್ರಥಮ ದಾಳಿ ಹೆಂಪ್ಟಿ ರಾಯ್. ಆಹಾ, ಅದ್ಭುತ ದಾಳಿಯಾಗಿತ್ತು. ಆದರೆ ಟ್ಯಾಕಲ್ ಆಗುವುದರ ಮೂಲಕ ಪ್ರಥಮ ಅಂಕ ಸ್ಕೋರ್ ಬೋರ್ಡ್ ಆರಂಭಗೊಳ್ಳುತ್ತಾ ಇದೆ. NFC ತಂಡದ ಪರವಾಗಿ 1-0 ಪಂದ್ಯ ಮುಂದುವರಿಯುತ್ತಾ ಇದೆ. ಜೊತೆಗೆ ಮುಂದಿನ ಸ್ಪರ್ಧೆಗಾಗಿ ಪಾಲ್ಗೊಳ್ಳುವಂತಹ ತಂಡಕ್ಕೆ ತಾವು ಕರೆಯನ್ನು ಕೊಟ್ಟಿದ್ದೇವೆ. ದಯವಿಟ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಯುವ ಸ್ಫೂರ್ತಿ ಕಲ್ಮಡ್ಕ ತಂಡದ ವಿರುದ್ಧವಾಗಿ ಆದಿಶಕ್ತಿ ತಂಡಕ್ಕೆ ಇದು ಕೊನೆಯ ಕರೆಯಾಗಿದೆ. ದಯವಿಟ್ಟು ತಮ್ಮ ತಂಡದ ದೇಹ ತೂಕವನ್ನು ಮಾಡಿಕೊಳ್ಳಿ. ಪ್ರಥಮ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಪ್ರಥಮಾರ್ಧ ಸಮಯದ ಆರಂಭದಲ್ಲಿ ತಮ್ಮ ಅಂಕದ ಖಾತೆಯನ್ನು ಆರಂಭಿಸಿಕೊಂಡಂತಹ NSFC ತಂಡ 1-0 ಪಂದ್ಯಾಟ ಮುಂದುವರಿಯುತ್ತಾ ಇದೆ. ಇದೀಗ ಕಟ್ಟೆ ಫ್ರೆಂಡ್ಸ್ ತಂಡ ನೆರಿಮಗರು ಭಾಗದ ತಂಡವಾಗಿದೆ. ಇದೀಗ ಮತ್ತೊಂದು ಟೆಕಲ್ ಪಾಯಿಂಟ್ NSFC 2-0 ಥರ್ಡ್ ರೈಟ್. ಬೋನಸ್ ಅಲ್ಲಿ ಆಫ್ ಆಗಿದೆ. ಟಚ್ ಪಾಯಿಂಟ್ ಮೂಲಕ ಮಾತ್ರ ಅಂಕವನ್ನು ಗಳಿಸುವಂತಹ ಅವಕಾಶದಲ್ಲಿ ಇದೀಗ ಮತ್ತೆ ಏಕಾಂಗಿ ಪ್ರಯತ್ನ ನರಿಮಗರು ತಂಡದ ಕಡೆಯಿಂದ. ಆದರೆ ಅಂಕ ಇಲ್ಲಿ ಮತ್ತೊಮ್ಮೆ ಏಕಮುಖವಾಗಿ ಸಾಗುತ್ತಾ ಇದೆ. 3-0 ಇನ್ ಫೇವರ್ ಆಫ್ NSFC ಬಂಡಾರ ತಡಕ ತಂಡ. ಇದೀಗ ಸಹ ಆಟಗಾರನ ಒಳ ಪ್ರವೇಶ ಮಾಡುವಂತಹ ಪ್ರಯತ್ನದಲ್ಲಿ ನರಿಮಗರು ತಂಡದ ಆಟಗಾರ ಹಲವಾರು ಪಂದ್ಯಕೂಟದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ತಮ್ಮ ಕಬಡ್ಡಿಯ ಪ್ರತಿಮೆಯನ್ನ ತೋರಿಸಿದಂತಹ ವ್ಯಕ್ತಿತ್ವ ಹೊಂದಿರತಕ್ಕಂಥ ಆಟಗಾರ ಇದೀಗ ಹೆಂಪ್ಟಿರೊಂದಿಗೆ ವಾಪಸ್ ಆಗಿದ್ದಾರೆ. ಕೇವಲ 4 ಜನ ಡಿಫೆಂಡರ್ಗಳು ಮಾತ್ರ ಒಳಗೊಂಡಿರತಕ್ಕಂಥ ತಂಡ ನೆರಿಮಗರು ತಂಡ. ಇದೀಗ ಅಂಕ ಬರಲೇಬೇಕಾಗಿದೆ ನೆರಿಮಗರು ತಂಡಕ್ಕೆ. ಪ್ರಮುಖ ತಾರೆಗಳು ಅಂಕಣದಿಂದ ಹೊರಗಿದ್ದಾರೆ. ನೆರಿಮಗರು ತಂಡ ಪ್ರಯತ್ನ ಪಡುತ್ತಲೇ ಇದೆ. ಆದರೆ ಅಂಕ NFC ಕಡೆಯಿಂದ ಬರುತ್ತಾ ಇಲ್ಲ. 3-0 ಪ್ರಥಮ ವಿರಾಮದ ಕೋರಿಕೆ ನೆರಿಮಗರು ತಂಡದ ಕಡೆಯಿಂದ ಸಹ ಆಟಗಾರನ ಬದಲಾವಣೆಯೊಂದಿಗೆ ಹೊಸ ಪ್ರಯೋಗದಲ್ಲಿ ಪ್ರಮುಖ ಆಟಗಾರನಿಗೆ ವಿಶ್ರಾಂತಿಯನ್ನು ನೀಡಿದೆ ನೆರಿಮಗರು ತಂಡ. ಇದೀಗ ಪ್ರಸ್ತುತ ಸುಭದ್ರ ಸ್ಥಿತಿಯಲ್ಲಿ ಇರತಕ್ಕಂತಹ ತಂಡ NFC. ಇದೀಗ ಮತ್ತೆ ಅಂಕ ತೀರ್ಪುಗಾರರ ತೀರ್ಪಿನ ಮೂಲಕ ಮತ್ತೆ ಒಂದು ಅಂಕ NFC ತಂಡದ ಪರವಾಗಿದೆ. 4-0 4-0 ಇನ್ ಫೇವರ್ ಆಫ್ NSFC ಬಂಡಾರ ತಡಕ ತಂಡ. ಇದೀಗ ಸತತ ದಾಳಿ ಜಸ್ ನಂಬರ್ 10 NFC ತಂಡದ ಆಟಗಾರ. ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ.
ಇದೀಗ ಪ್ರಬಲ ಆಟಗಾರನನ್ನ ಬಲಿ ಪಡೆಯುವುದರ ಮೂಲಕ ಮತ್ತೆ ಅಂಕ ಪಟ್ಟಿ ಹೇರಿಕೆ ಎನ್ಎಫ್ಸಿ ತಂಡದ ಪರವಾಗಿ ಥರ್ಡ್ ರೈಟ್. ಸೂಪರ್ ಟ್ಯಾಕಲ್ ಅಲ್ಲಿ ಆನ್ ಆಗಿದೆ. ಪಡಕೊಂಡಲ್ಲಿ ಆಟಗಾರರ ಬಂದ್ಯಾದಲ್ಲಿ 2 ಅಂಕಗಳು ತಮ್ಮ ಖಾತೆ ಇನ್ನು ಕೂಡ ಆರಂಭಗೊಳ್ಳುತ್ತಾ ಇಲ್ಲ ನರಿಮಗರು ತಂಡಕ್ಕೆ. ಯಾವುದೇ ಕಾರಣಕ್ಕೆ ಅಂಕವನ್ನು ಬಿಟ್ಟುಕೊಡ್ತಾ ಇಲ್ಲ. ಇಲ್ಲಿ ರೈಡರ್ ಸೇಫ್ 2+2 4 ಅಂಕದ ಸೇರ್ಪಡೆಯೊಂದಿಗೆ ಒಟ್ಟು ಅಂಕ ಪಟ್ಟಿ 9-10-0 10-0 ಪಂದ್ಯಾಟ ಮುಂದುವರಿಯುತ್ತಾ ಇದೆ. ಪ್ರಥಮಾರ್ಧ ಸಮಯ ಸಂಪೂರ್ಣ ಏಕಮುಖವಾಗಿದೆ ಎನ್ಎಫ್ಸಿ ತಂಡಕ್ಕೆ. ದಯವಿಟ್ಟು ಸಂಘಟಕರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ದ್ವಿತೀಯ ಪಂದ್ಯಾಟಕ್ಕೆ ನಡೆಯುವಂತಹ ತಂಡಗಳು ಇದ್ದೀರಾ? Second match between ಯುವ ಸ್ಫೂರ್ತಿ ಕಲ್ಮಡ್ಕ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು. ತಮಗಿದು ಕೊನೆಯ ಕರೆಯಾಗಿದೆ. ಪ್ರಥಮಾರ್ಧ ಸಮಯ ಸಂಪನ್ನಗೊಳ್ಳುವಂತಹ ವೇಳೆಯಲ್ಲಿ ತಮ್ಮ ತಂಡದ ಉಪಸ್ಥಿತಿ ಇಲ್ಲದಿದ್ದಲ್ಲಿ 3ನೇ ಸ್ಪರ್ಧೆಗಾಗಿ ತಾವು ಕರೆಯನ್ನು ಕೊಡಲಿಕ್ಕಿದ್ದೇವೆ. ಯುವ ಸ್ಫೂರ್ತಿ ಕಲ್ಮಡ್ಕ ಹಾಗೂ ಆದಿಶಕ್ತಿ ಮಿತ್ತೂರು 3ನೇ ಸ್ಪರ್ಧೆಗಾಗಿ ಸೈಲೆಂಟ್ ಅಟ್ಯಾಕರ್ಸ್ ಹಾಗೂ SH ಗಾಡಿಗುಡ್ಡೆ ದಯವಿಟ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಿ. 2ನೇ ಸ್ಪರ್ಧೆಗಾಗಿ 2 ತಂಡಗಳು ಕೂಡ ಆಗಮಿಸಿಲ್ಲ. ಆದ ಕಾರಣ 3ನೇ ಸ್ಪರ್ಧೆಗಾಗಿ ತಾವು ಕರೆಯನ್ನು ಕೊಡುತ್ತಾ ಇದ್ದೇವೆ. ಸೈಲೆಂಟ್ ಅಟ್ಯಾಕರ್ಸ್ ವಿರುದ್ಧ SH ಗಾಡಿಗುಡ್ಡೆ. ಹನ್ನೊಂದು 11-2 ಇನ್ ಫೇವರ್ ಆಫ್ ಎನ್ಎಸ್ಎಫ್ಸಿ. ಮೆಲ್ಲನೆ ಅಂಕವನ್ನು ಗಳಿಸುವಂತಹ ಉತ್ಸಾಹದೊಂದಿಗೆ ನೆರಿಮಗರು ತಂಡ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದೆ. ನೋಡಿ, 1 ಅಂಕಗಳು ಹನ್ನೆರಡು 3 ಪ್ರಥಮಾರ್ಧ ಸಮಯ ಸಂಪೂರ್ಣವಾದ ಮೇಲುಗೈಯೊಂದಿಗೆ ಇದೀಗ ಅದ್ಭುತ ದಾಳಿ. ಈ ಪಂದ್ಯದ ಸೂಪರ್ ರೈಡ್ ಆಗುವಂತಹ ನಿರೀಕ್ಷೆಯೊಂದಿಗೆ 2 ಪಾಯಿಂಟ್ ವಿರಾಮದ ಕೋರಿಕೆ. ಹನ್ನೊಂದು 5 11-5 11-5 6 ಅಂಕದ ಮುನ್ನಡೆಯೊಂದಿಗೆ ಎನ್ಎಸ್ಎಫ್ಸಿ ಬಂಡಾರಡ್ಕ ತಂಡ ಇದೀಗ ಸಹ ಆಟಗಾರನ ಬದಲಾವಣೆಯೊಂದಿಗೆ ಮತ್ತೆ ಬಂಡಾರ ತಡಕ ತಂಡ ಹೊಸ ಪ್ರಯೋಗದೊಂದಿಗೆ ನೀಲಾಕಾಯದ ಹುಡುಗನ ಪ್ರವೇಶವಾಗುತ್ತಾ ಇದೆ ನೆರಿಮಗರು ಅಂಕಣಕ್ಕೆ ಯುವ ರಂಗದ ವೇದಿಕೆಯಲ್ಲೇ.
ಮೆಲ್ಲ ಮೆಲ್ಲನೆ ಅಂಕವನ್ನು ಸರಿದೂಗಿಸುವಂತಹ ಪ್ರಯತ್ನದೊಂದಿಗೆ ನೆರಿಮಗರು ತಂಡ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದೆ. ಪ್ರಥಮಾರ್ಧ ಸಮಯದ ಕೆಲವೊಂದು ನಿಮಿಷಗಳು ಮಾತ್ರ ಬಾಕಿ ಇದೆ. ಆಹಾ, ಅಲ್ಲಿ ಮತ್ತೊಂದು ಟಕಲ್ ಪಾಯಿಂಟ್ ನೆರಿಮಗರು. 6-11 11-6 ಬಹಳಷ್ಟು ಮುನ್ನಡೆಯನ್ನು ಕಾಯ್ದುಕೊಂಡಿರತಕ್ಕಂಥ ಬಂಡಾರಡ್ಕ ತಂಡ ಇದೀಗ ಎಂತಹ ಸ್ಪರ್ಧೆ, ಎಂತ ಕಮ್ಬ್ಯಾಕ್ ನೆರಿಮಗರು ತಂಡದ್ದು. 9-11 ಪ್ರಥಮಾರ್ಧ ಸಮಯ ಸಂಪೂರ್ಣ ಸಂಪನ್ನಗೊಂಡಿದೆ. ಕೇವಲ 2 ಅಂಕದ ವ್ಯತ್ಯಾಸಗಳು ಮಾತ್ರ ಕಾಣಸಿಗುತ್ತಾ ಇದೆ. ಆರಂಭದಲ್ಲಿ 8 ಅಂಕದವರೆಗೆ ಏಕಾಂಗಿಯಾಗಿ ಸ್ಪರ್ಧೆಯನ್ನು ಕಾಯ್ದುಕೊಂಡಂತಹ NFC ತಂಡ ಕೆಲವು ನಿಮಿಷಗಳಲ್ಲಿ ಪಂದ್ಯಾಟದ ಗತಿಯನ್ನು ಬದಲಿಸಿಕೊಂಡಿದೆ. ನೆರಿಮಗರು ತಂಡ ಇದೀಗ ಕೇವಲ 2 ಅಂಕದ ವ್ಯತ್ಯಾಸ ಮಾತ್ರ ಕಾಣಸಿಗುತ್ತಾ ಇದೆ. 11-9 2 ಅಂಕದ ಮುನ್ನಡೆಯೊಂದಿಗೆ ದ್ವಿತೀಯಾರ್ಧ ಸಮಯ ಪ್ರಾರಂಭಗೊಳ್ಳುತ್ತಾ ಇದೆ. ಅದೇ ರೀತಿಯಾಗಿ ದ್ವಿತೀಯ ಪಂದ್ಯಾಟಕ್ಕಾಗಿ ಪಾಲ್ಗೊಳ್ಳುವಂತಹ ತಂಡ ಅಣ್ಣ ಇಜ್ಜರ ಸೆಕೆಂಡ್ ಮ್ಯಾಚ್ ಇಜ್ಜರ ಸೆಕೆಂಡ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಬಿಟ್ವೀನ್ ಯುವ ಸ್ಫೂರ್ತಿ ಕಲ್ಮಡ್ಕ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು. ಎಲ್ಲಿದ್ದೀರಾ ಮಿತ್ತೂರು ಹಾಗೂ ಕಲ್ಮಡ್ಕ? ತಮ್ಮ ತಂಡದ ಉಪಸ್ಥಿತಿ ಇಲ್ಲದಿದ್ದರೆ ತಿಳಿಸಿಕೊಡಿ. ತಾವು 3ನೇ ಸ್ಪರ್ಧೆಗಾಗಿ ಕರೆಯನ್ನು ಕೊಡುತ್ತೇವೆ. ಬರವಂತೆ ಕೋರಿಕೆ. ಕಲ್ಮಡ್ಕ ವಿರುದ್ಧವಾಗಿ ಮಿತ್ತೂರು. ಮಿತ್ತೂರು ಎಲ್ಲಿದ್ದೀರಾ? ಬಲೆ ಸ್ಕೇಲ್ ದಾಡೆ ಬಲೆನ್ನ ಬಲೆ ಈ ಮ್ಯಾಚ್ ಮುಗಿನ ಗಣಿಗಳ ಸ್ಕೇಲ್ ಆದುಪ್ಪಡು. ಕ್ಷಮಿಸಿ, ಮಿತ್ತೂರು ತಂಡದ ದೇಹ ತೂಕ ಪರೀಕ್ಷೆ ಆಗಿದೆ. ಕಲ್ಮಡ್ಕ ತಂಡ ಎಲ್ಲಿದ್ದೀರಾ? ದ್ವಿತೀಯಾರ್ಧ ಸಮಯದ ವಿಸಿಲ್ ಮೊಳಗಿದೆ. ಇಲ್ಲಿ 2 ಅಂಕದ ವ್ಯತ್ಯಾಸವನ್ನು ಸರಿದೂಗಿಸುವಂತ ಪ್ರಯತ್ನದಲ್ಲಿ ನೆರಿಮಗರು ತಂಡವಾದರೆ ತಮ್ಮ ತಂಡದ ಮುನ್ನಡೆಯನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ. ಇಲ್ಲಿ ಪಾಯಿಂಟ್ ನೆರಿಮಗರು 10-11. ಆಹಾ, ಒಂದೇ 1 ಅಂಕಗಳು ದ್ವಿತೀಯಾರ್ಧ ಸಮಯದಲ್ಲಿಯೂ ಕೂಡ. ಕ್ಷಮಿಸಿ, ಅಂಕ ಇಲ್ಲಿ NFC ಪರವಾಗಿ ಆಗಿದೆ. 12-10. ಕ್ಷಮಿಸಿ, 9 12-9. ಅಣ್ಣ ಸ್ಕೋರ್ ಬೋರ್ಡ್ ಸರಿ ಉಂಟು. 12-9. ಹನ್ನೆರಡು 3 ಅಂಕದ ವ್ಯತ್ಯಾಸ ಮಾತ್ರ ಕಾಣಸಿಗುತ್ತಾ ಇದೆ ಅಂಕಪಟ್ಟಿಯಲ್ಲಿ. ಇಲ್ಲಿ ಮತ್ತೆ ಜಿಂಕೆಯಂತ ಚಿಗರೆಯ ದಾಳಿಗಾರ ಶ್ರೀರಾಮ ಪುತ್ತಿಲ ಎಂಬ ತಂಡದ ಪರವಾಗಿ ಹಾಡುತ್ತಾ ಇದ್ದಂತಹ ಆಟಗಾರ ಇದೀಗ ಕಟ್ಟೆ ಫ್ರೆಂಡ್ಸ್ ನೆರಿಮಗರು ಎಂಬ ನಾಮಾಂಕಿತದೊಂದಿಗೆ ಹಿಂದೆ ಕಣಕ್ಕಿಳಿದಿದೆ. ಇದೀಗ ಬ್ಲಾಕ್ ಪಾಯಿಂಟ್ ಅನ್ನು ಟಚಿಂಗ್ ಬ್ಲಾಕ್ ಮಾಡುವಂತ ನಿರೀಕ್ಷೆಯೊಂದಿಗೆ ಒಪ್ಪಿಕೊಳ್ಳುವಂತ ಕ್ರೀಡಾ ಸ್ಫೂರ್ತಿ ಪುತ್ತಿಲ ತಂಡದ ಕಡೆಯಿಂದ. ಇಲ್ಲಿ ಅಂಕಪಟ್ಟಿ 13-9 13-9. ಅಣ್ಣ ಸೆಕೆಂಡ್ ಮ್ಯಾಚ್ ಬರ್ತಾರ ಮಿತ್ತೂರು ಬುಕ್ಕ ಕಲ್ಮಡ್ಕ. ಆ ಪಾಯಿಂಟ್ ಇಲ್ಲಿ ನೆರಿಮಗರು ತಂಡದ ಪರವಾಗಿ 2 ಅಂಕೆಯನ್ನು ತಲುಪಿದೆ. ಮತ್ತೆ 1 ಅಂಕಗಳು ನೆರಿಮಗರು ತಂಡದ ಪರವಾಗಿ 11-13 ರೋಮಾಂಚಕ ಸ್ಥಿತಿಯಲ್ಲಿ ಸ್ಪರ್ಧೆ ಇದೆ. ಇಲ್ಲಿ ನಿಮಿಷಗಳ ಅಂತರ ಕಡಿಮೆ ಆಗುತ್ತಿರುವಂತೆ ಅಂಕಪಟ್ಟಿಯು ಕೂಡ ಸಮಬಲದತ್ತ ಮುಖ ಮಾಡುತ್ತಾ ಇದೆ. 2 ಅಂಕಗಳ ವ್ಯತ್ಯಾಸವನ್ನು ಕಾಣುತ್ತಾ ಇದ್ದಾವೆ. 11-13 11-13 ಸ್ಪರ್ಧೆ ಮುಂದುವರಿಯುತ್ತಾ ಇಲ್ಲಿ ಕಳೆದ ದಾಳಿಯಲ್ಲಿ ಅಂಕದೊಂದಿಗೆ ವಾಪಸ್ಸಾಗಿರತಕ್ಕಂತಹ ಆಟಗಾರ ಇದೀಗ ಮತ್ತೆ ದಾಳಿಯಲ್ಲಿ. ಈ ನಡುವೆ ಎಂತಹ ಟ್ಯಾಕಲ್
ಅಂಕ ಇಲ್ಲಿ ನೆರಿಮಗರು ಪರವಾಗಿ ಒಂದೇ ಒಂದು ಅಂಕಗಳು 12-13. ಸ್ವಲ್ಪ ಮಟ್ಟಿನ ಪ್ರೋತ್ಸಾಹ ಬರಬೇಕಾಗಿದೆ ಪ್ರೇಕ್ಷಕ ಬಂಧುಗಳೇ. 4 ನಿಮಿಷದ ಕಾಲಾವಕಾಶವಿದೆ. 1 ಅಂಕದ ವ್ಯತ್ಯಾಸ ಕಾಣುತ್ತಾಗಿದೆ. ಇಲ್ಲಿ ಮತ್ತೆ ಅಂಕಗಳು 2 ಅಂಕಗಳು ನೆರಿಮಗರು ಪರವಾಗಿ. ಇಲ್ಲಿ 14-13. ಇದೀಗ ಮುನ್ನಡೆಯತ್ತ ಎಂತಹ ಸ್ಪರ್ಧೆ ಇದು. ಹಿನ್ನಡೆಯಲ್ಲಿರತಕ್ಕಂಥ ತಂಡ ಇದೀಗ 1 ಅಂಕದ ಮುನ್ನಡೆಯೊಂದಿಗೆ ನೆರಿಮಗರು ತಂಡ. 4 ನಿಮಿಷಕ್ಕೂ ಅಧಿಕ ಸಂಖ್ಯೆ ಇಲ್ಲಿ ಕಡಿಮೆಗಿದೆ ನಿಮಿಷಗಳು. ಮತ್ತೆ 1 ಅಂಕ ಇಲ್ಲಿ. ಪ್ರಥಮಾರ್ಧ ಸಮಯದಲ್ಲಿ ಆಲ್ ಔಟ್ ಆಗಿರತಕ್ಕಂಥ ತಂಡ ಇದೀಗ ಎದುರಾಳಿ ತಂಡವನ್ನೇ ಆಲ್ ಔಟ್ ಮಾಡುವ ಮೂಲಕ ಇಲ್ಲಿ ಅಂಕ ನೆರಿಮಗರು ತಂಡದ ಪರವಾಗಿ. ಒಟ್ಟು ಅಂಕ ಪಟ್ಟಿಯಲ್ಲಿ 18-13, 18-13, 18-13. 5 ಅಂಕಗಳ ಸ್ಪಷ್ಟವಾದಂತ ಮೇಲುಗೈಯೊಂದಿಗೆ ನೆರಿಮಗರು ತಂಡ. ನಿರೀಕ್ಷೆಗೂ ಮೀರಿದಂತ ಯಶಸ್ಸು ನೆರಿಮಗರು ಪರವಾಗಿ. ಇದೀಗ ರೈಟ್ ಕಾರ್ನರ್ ನ ಟ್ಯಾಕಲ್ ಪಾಯಿಂಟ್ ಈಕ್ವಲ್. ಹದಿನಾಲ್ಕು 19 ಟಚ್ ಮಾಡಿದ್ದೇನೆ ಎನ್ನುವ ವಾದ. ತೀರ್ಪುಗಾರ ಪುರಸ್ಕಾರಕ್ಕಾಗಿ ಸಮಯ ಇದೀಗ ಪಾಯಿಂಟ್ ಮತ್ತೆ ನೆರಿಮಗರು ತಂಡದವಾಗಿ. 20-14, 20-14, 20-14. 6 ಅಂಕದ ಮುನ್ನಡೆಯೊಂದಿಗೆ ನೆರಿಮಗರು. ಒಗ್ಗಟ್ಟಿನಲ್ಲಿ ಬಲವಿದೆ, ಛಲವಿದೆ. ಪೂರಕವಾಗಿ ನೆರಿಮಗರು ತಂಡಕ್ಕೆ 6 ಅಂಕದ ಮುನ್ನಡೆ ಇದೆ. ಹದಿನೈದು 20. ಕೊನೆಯ 2 ನಿಮಿಷಗಳು 5 ಅಂಕದ ಮುನ್ನಡೆಯಲ್ಲಿ ನೆರಿಮಗರು ತಂಡ. ಥರ್ಡ್ ರೈಡ್. ಈ ನಡುವೆ ನಿಯಂತ್ರಣವಿಲ್ಲದ ದಾಳಿ. ಉಚಿತ ಅಂಕ ಪಟ್ಟಿಗೆ ಸೇರ್ಪಡೆ 1 ಅಂಕಗಳು. ಕೊನೆಯ ನಿಮಿಷ, ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. 21-15. ನುಂಗಲಾರದ ತುತ್ತು ಬಂಗಾರಡ್ಕ ತಂಡಕ್ಕೆ. ನೆರಿಮಗರು ತಂಡ ಇದೀಗ ಏಕಾಂಗಿ ಪ್ರಯತ್ನ. ರೈಡರ್ ಔಟ್ ತೀರ್ಪು. ಅಂಕ NSFC ತಂಡಕ್ಕೆ. ಕೊನೆಯ ನಿಮಿಷದಲ್ಲಿ ಪವಾಡಗಳು ನಡೆದರೆ ಮಾತ್ರ ಸಾಧ್ಯ. ಇಲ್ಲಿ ಅಂಕ ಮತ್ತೆ ನೆರಿಮಗರು ಪರವಾಗಿ. ಮುಯಿಗೆ ಮುಯಿ ಕಳೆದ ಜಾಗದಲ್ಲಿ ಮತ್ತೆ ಪಡಕೊಂಡ ಅಂಕ 22-16. 6 ಅಂಕದ ಮುನ್ನಡೆಯೊಂದಿಗೆ ಇಲ್ಲಿಗೆ ಮತ್ತೆ 1 ಅಂಕದ ಸೇರ್ಪಡೆ. ಪ್ರಥಮ ಸ್ಪರ್ಧೆಯಲ್ಲಿ ಗೆಲುವಿನ ಬಾಗಿಲು ಬಹುತೇಕ ಮುಚ್ಚಿದಂತಾಗಿದೆ NSFC ತಂಡಕ್ಕೆ. ಇದರೊಂದಿಗೆ ನಿಗದಿತ ಸಮಯ ಪೂರ್ಣಗೊಂಡುವಂತ ವೇಳೆಯಲ್ಲಿ 24-16, 8 ಅಂಕದ ಮೇಲುಗೈಯೊಂದಿಗೆ
ನೆರಿಮೊಗರು ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುವುದರ ಮೂಲಕ ಎದುರಾಳಿ ತಂಡಕ್ಕೆ ಈ ಒಂದು ಕೂಟದಿಂದ ಬೀಳ್ಕೊಡುವಂತಹ ಸಮಯ. ಧನ್ಯವಾದಗಳು. NSFC ತಂಡವನ್ನ ಪ್ರೀತಿಪೂರ್ವಕವಾಗಿ ಈ ಒಂದು ಕೂಟದಿಂದ ಬೀಳ್ಕೊಡುತ್ತಾ ಇದ್ದೇವೆ. ಮುಂದಿನ ಪಂದ್ಯ ಕೂಟಕ್ಕೂ ತಮ್ಮ ಪಾಲ್ಗೊಳ್ಳುವುದರ ಮೂಲಕ ಇದೇ ನೆಲದಲ್ಲಿ ತಮಗೆ ಪ್ರಶಸ್ತಿ ಸಿಗಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ತಮ್ಮನ್ನ ಬೀಳ್ಕೊಡುತ್ತಾ ಇದ್ದೇವೆ. ಆಗಮಿಸುತ್ತಾ ಇದೆ ಮುಂದಿನ ಸ್ಪರ್ಧೆಗಾಗಿ ಕಳಮಳಕ ತಂಡದ ವಿರುದ್ಧ ಮಿತ್ತೂರು ತಂಡ. ಯುವ ಸ್ಫೂರ್ತಿ ಕಳಮಡಕ ತಂಡದ ವಿರುದ್ಧ ಆದಿಶಕ್ತಿ ಮಿತ್ತೂರು. ಆಕರ್ಷಕ ಜರ್ಸಿಯೊಂದಿಗೆ ಆಗಮಿಸಿಕೊಳ್ಳುತ್ತಾ ಇದೆ. ಎದುರಾಳಿ ತಂಡ ಆಗಮಿಸಿಕೊಳ್ಳುತ್ತಾ ಇದೆ. ಕಳಮಡಕ ತಂಡದ ವಿರುದ್ಧವಾಗಿ ಮಿತ್ತೂರು. ಯುವ ಸ್ಫೂರ್ತಿ ಕಳಮಡಕ ಹಾಗೂ ಆದಿಶಕ್ತಿ ಮಿತ್ತೂರು ತಂಡದ ನಡುವಿನ ಕಾದಾಟ ದ್ವಿತೀಯ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ನೋಡಿ, ಗಾಡಿಗುಡ್ಡ ತಂಡ ದೇಹ ತೂಕವನ್ನ ನಡೆಸಿಕೊಂಡಿಲ್ಲ ಅನ್ನುವ ಸೂಚನೆ ಬರುತ್ತಾ ಇದೆ. ದಯವಿಟ್ಟು ಸ್ಕೇಲ್ ವಿಭಾಗಕ್ಕೆ ತಾವು ಬರಬೇಕು. ಮೂರನೇ ಸ್ಪರ್ಧೆ ತಮಗಾಗಿ ನಡೆಯಲಿಕ್ಕಿದೆ. ಎದುರಾಳಿ ತಂಡದ ಸ್ಕೇಲ್ ಅಲ್ಲಿ ಸಂಪೂರ್ಣಗೊಂಡಿದೆ. ಎದುರಾಳಿ ತಂಡ ಇನ್ನೂ ಕೂಡ ಬಂದಿಲ್ಲ. ಪಂದ್ಯಕೂಟದ ಯಶಸ್ವಿ ತೀರ್ಪುಗಾರರಾಗಿ ತಮ್ಮ ಜೊತೆ ಕಾರ್ಯನಿರ್ವಹಿಸುತ್ತಾ ಇರುವಂತೆ ಮೋಹನ್ ಮರೋಡಿ, ಪ್ರದೀಪ್ ಸೈಂಟ್ ಆಂಟೋನಿ ಕಾಲೇಜ್, ನಾರವಿ, ಅರವಿಂದ್ ಪ್ರಸಾದ್ ಕಾರ್ಲಾ, ಭಾಸ್ಕರ್ ಹುಡುಪಿ ಹಾಗೂ ಬಾಲಚಂದ್ರ ಎಸ್, ಶಾರದಾ ಸುಲ್ಯ ಇವರು ತಮ್ಮ ಜೊತೆ ಇಂದು ತೀರ್ಪುಗಾರರಿಗೆ ತಮ್ಮ ಜೊತೆ ಪಾಲ್ಗೊಳ್ಳುತ್ತಾ ಇದ್ದಾರೆ. ದ್ವಿತೀಯ ಸ್ಪರ್ಧೆಗೆ ನಾಣ ಚಿಮಿಕಿಯನ್ನ ಮಿತ್ತೂರು ತಂಡ ಗೆಲ್ಲುವುದರ ಮೂಲಕ ಎದುರಾಳಿ ತಂಡಕ್ಕೆ ಪ್ರಥಮ ದಾಳಿಯನ್ನು ನಡೆಸಿಕೊಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿದೆ. ಕಳೆದ ವರ್ಷ ನಡೆದಂತಹ ಪಂದ್ಯಕೂಟದಲ್ಲಿ ಒಂದೇ ಹೆಸರಿನ ಎರಡು ತಂಡಗಳು ಫೈನಲ್ ಪ್ರವೇಶವನ್ನು ಮಾಡುವುದರ ಮೂಲಕ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನ ಒಂದೇ ಹೆಸರಿನ ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು. ಇಂದಿನ ಫಲಿತಾಂಶವನ್ನ ಕಾಣಲು ಅಪಾರ ಪ್ರೇಕ್ಷಕ ಬಂಧುಗಳ ಕಣ್ಣುಗಳು ಕಾತರದಿಂದ ಕಾಯುತ್ತಿರುವಂತಹ ವೇಳೆಯಲ್ಲಿ ದ್ವಿತೀಯ ಸ್ಪರ್ಧೆಗೆ ಪ್ರಥಮ ದಾಳಿ ಮಿತ್ತೂರು ಭಾಗದಿಂದ ಕಳಮಡಕ ಭಾಗಕ್ಕೆ. ನಾಣ ಚಿಮಿಕಿಯನ್ನು ಗೆಲ್ಲುವುದರ ಮೂಲಕ ಪ್ರಥಮ ದಾಳಿಯನ್ನೇ ಸಂಘಟಿಸುವ ಪ್ರಯತ್ನದಲ್ಲಿ ಮಿತ್ತೂರು ತಂಡ ಪ್ರಥಮ ದಾಳಿಯಲ್ಲಿ ಅಂಕದೊಂದಿಗೆ ವಾಪಸ್ಸಾಗುವುದರ ಮೂಲಕ ಅಂಕಪಟ್ಟಿ ತಮ್ಮ ಖಾತೆಯನ್ನು ತೆರೆದುಕೊಂಡಿದೆ. 1-0 ಎದುರಾಳಿ ತಂಡದ ದಾಳಿಯಲ್ಲಿ ಪಾಯಿಂಟ್ 1 ಈಚ್, 1 ಈಚ್ ಪಾಯಿಂಟ್. ಸತತ 2 ತಂಡಗಳ ನಡುವಿನ ದಾಳಿಯಲ್ಲಿ 2 ತಂಡಗಳು ಕೂಡ ಅಂಕದೊಂದಿಗೆ ವಾಪಸ್ಸಾಗಿದೆ. ಇದೀಗ ಮತ್ತೆ ಜೆರ್ಸಿ ನಂಬರ್ 9 ಮಿತ್ತೂರು ಭಾಗದಿಂದ ದಾಳಿಯಲ್ಲಿ ಪ್ರೊ ಮಾದರಿಯ ಕಬಡ್ಡಿಯಿಂದ ಉತ್ತೇಜಿತಗೊಂಡಂತಹ ದಕ್ಷಿಣ ಕನ್ನಡ, ಉಡುಪಿಯ, ಕಾಸರಗೋಡು ಜಿಲ್ಲೆಯ ಪ್ರತಿಷ್ಠಿತ ತಂಡಗಳು 16 ತಂಡಗಳು ಈ ಒಂದು ಕೂಟದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾವೆ. ಮಿಂಚಿನ ದಾಳಿ ಕಿರಿಯ ಆಟಗಾರನ ಬಲಿ ಪಡೆಯುವುದರ ಮೂಲಕ 1 ಅಂಕದೊಂದಿಗೆ ವಾಪಸ್ಸಾಗುತ್ತಾ 2-1 2-1 ಇನ್ ಫೇವರ್ ಆಫ್ ಮಿತ್ತೂರು. ಎಂತಹ ದಾಳಿ! ಇಲ್ಲಿ ತೀರ್ಪುಗಾರರ ತೀರ್ಪಿಗಾಗಿ ಕಾಯುತ್ತಾ ಇರುವಂತೆ
ಅಂಕ ಮತ್ತೊಮ್ಮೆ ಎದುರಾಳಿ ತಂಡದ ಪರವಾಗಿದೆ. ಈಚ್ ಪಾಯಿಂಟ್ ಮತ್ತೊಮ್ಮೆ 2-2. ಆಹಾ, ಒಪ್ಪಿಕೊಂಡಂತಹ ಕ್ರೀಡಾ ಸ್ಫೂರ್ತಿಯೊಂದಿಗೆ ಮತ್ತೆ ಒಂದು ಅಂಕ ಎದುರಾಳಿ ತಂಡಕ್ಕೆ. ಪ್ರತಿ ದಾಳಿಯಲ್ಲಿಯೂ ಕೂಡ ಅಂಕದೊಂದಿಗೆ ವಾಪಸ್ಸಾಗುತ್ತಿರುವಂತಹ ಎರಡೂ ತಂಡದ ದಾಳಿಗಾರರು. ಇದೀಗ ಈತ ನಡುವೆ ಮತ್ತೆ ದಾಳಿಯಲ್ಲಿ ಮಿತ್ತೂರು ತಂಡದ ವಿರುದ್ಧವಾಗಿ ಕಲ್ಮಡ್ಕ ತಂಡದ ಆಟಗಾರ, ಒಂದು ಕಡೆ ಪುತ್ತೂರು, ಮತ್ತೊಂದು ಕಡೆಯಲ್ಲಿ ಸುಳ್ಯ. ಎರಡು ತಂಡಗಳ ನಡುವಿನ ಕಾದಾಟವನ್ನು ತಾವೆಲ್ಲ ಪ್ರೇಕ್ಷಕ ಬಂಧುಗಳು ವೀಕ್ಷಣೆ ಮಾಡಿಕೊಳ್ಳುತ್ತಿರುವಂತೆ ಮೂರನೇ ತಂಡ ಸ್ಪರ್ಧೆಗಾಗಿ ತಾವು ಕರೆಯನ್ನು ಕೊಟ್ಟಿದ್ದೇವೆ. ಎರಡು ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ನಾಲ್ಕು ಎರಡು ಅಂಕಪಟ್ಟಿಯಲ್ಲಿ ಅಲ್ಪ ಮುನ್ನಡೆಯಲ್ಲಿ ಮಿತ್ತೂರು. ಇದೀಗ ಏಕಾಂಗಿ ಪ್ರಯತ್ನ, ಮಿಡಲ್ ಲೈನ್ ಹತ್ತಿರ ಸಫಲತೆ. ಕಲ್ಮಡ್ಕ ತಂಡಕ್ಕೆ ಒಂದು ಅಂಕ. 4-3. ಇದೀಗ ದಾಳಿಯಲ್ಲಿ ಕಿಕ್ ಮಾಡುವಂತ ಪ್ರಯತ್ನ, ಮತ್ತೆ ಮರಳಿ ಪಡೆಯುವಂತ ಮಿತ್ತೂರು ತಂಡ. 5-3. ಫೋರ್ ಈಚ್. 4-4. ವಿರಾಮದ ಪ್ರಥಮಾರ್ಧ ಸಮಯದ ವಿರಾಮದ ಕೋರಿಕೆಯಲ್ಲಿ ಕಲ್ಮಡ್ಕ ತಂಡ 4-4. ಐದು ಮೂರು. ಮಿತ್ತೂರು ತಂಡ 5 ಅಂಕವನ್ನು ಪಡೆದುಕೊಂಡಿದೆ. ಇದೀಗ ಮತ್ತೆ 1 ಅಂಕದ ಸೇರ್ಪಡೆ. 6-3. 6-3 ಇನ್ ಫೇವರ್ ಆಫ್ ಮಿತ್ತೂರು. ತೊಡೆ ತಟ್ಟಿದ್ದಾರೆ, ಅಂಕ ಬಂದಿದೆ. 6-4. 6-4 ಇನ್. ಮತ್ತೆ 2 ಅಂಕ ಮಿತ್ತೂರು ಪರವಾಗಿ. 8-4. 8-4. ಇದೀಗ ಸಮಯ ಪಾಲನೆ ಮಿತ್ತೂರು ತಂಡದ ಆಟಗಾರನಿಂದ 1 ಅಂಕ ಮತ್ತೆ ಮಿತ್ತೂರು ಪರವಾಗಿ. 9-4. 9-4. ಸೂಪರ್ ಟ್ಯಾಕಲ್. ಪ್ರೇಕ್ಷಕರ ಕೈ ಚಪ್ಪಾಳೆ ಬಂದ್ರೆ ಇಲ್ಲಿ ಸೂಪರ್ ಟ್ಯಾಕಲ್ ಆಗಬಹುದು ಅನ್ನೋ ನಿರೀಕ್ಷೆಗಿದೆ. ಇದು ಕಬಡ್ಡಿ, ಏನೂ ನಡೆಯಬಹುದು ಇಲ್ಲಿ. ಪಾಯಿಂಟ್ ಮಿತ್ತೂರು ಭಾಗಕ್ಕೆ ಮತ್ತೆ 10-4. ಕೊನೆಯ ಕ್ಷಣದಲ್ಲಿ ಸಹ ಆಟಗಾರನ ಬದಲಾವಣೆಯೊಂದಿಗೆ ದೇವಿ ಇಲ್ಲಿ ತೀರ್ಪುಗಾರರ
11-4 ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಸ್ಪಷ್ಟವಾದಂತಹ ಮೇಲುಗೈ ಪ್ರಥಮಾರ್ಧ ಸಮಯದಲ್ಲಿ. ಇದೀಗ ದೇವಿ ಸಹ ಆಟಗಾರ ಒಳ ಬರಲೇಬೇಕಾಗಿದೆ. ಇಲ್ಲಿ ಟಚ್ ಪಾಯಿಂಟ್ ಬೇಕು ಇವರಿಗೆ. ಆಹಾ, ಲಾಬಿಯನ್ನು ಬಳಸಿಕೊಂಡು ಬಂದರೆ ಪಾಯಿಂಟ್. ಹನ್ನೊಂದು 5 ಸೂಪರ್ ಟಕ್ಕಲ್. ಸತತ ಅಂಕ ಮಿತ್ತೂರು ಭಾಗಕ್ಕೆ. ಇದೀಗ ಮತ್ತೊಮ್ಮೆ ದೇವಿ ಏಕರೂಪದಲ್ಲಿ. 12-4 ಸ್ಥಿರವಾಗಿದೆ ಅಂಕಪಟ್ಟಿ. ಆಹಾ, ಪ್ರಶಾಂತ್ ರೈ ಹೋಲಿಕೆ ಮಾಡುವಂತಹ ದಾಳಿ. ಆದರೆ ಇಲ್ಲಿ ಬಲಿಯಾಗಿದ್ದಾರೆ. 1+2 3 ಅಂಕದ ಸೇರ್ಪಡೆಯೊಂದಿಗೆ 19-5 ಕ್ಷಮಿಸಿ 15-5 ಮತ್ತೆ ಅಂಕದ ಪಟ್ಟಿ ಮುನ್ನಡೆಯಲ್ಲಿ ಮತ್ತೊಮ್ಮೆ ಸ್ಥಿರವಾಗಿದೆ ಮಿತ್ತೂರು 16-5. ಇಲ್ಲಿ ಮತ್ತೆ ಟಕಲ್ ಪಾಯಿಂಟ್ ಮಿತ್ತೂರು 17-5. ಸಂಪೂರ್ಣ ಬಿಗಿ ಹಿಡಿತದಲ್ಲಿ ಪ್ರಥಮಾರ್ಧ ಸಮಯ ಮಿತ್ತೂರು ತಂಡದ ಪರವಾಗಿ. ಇದರ ನಡುವೆ ವೇಗದ ದಾಳಿ. ಏಕಾಂಗಿ ಪ್ರಯತ್ನ ವಿಫಲ. ಅಂಕ ಮಿತ್ತೂರು ಪರವಾಗಿ 18-5 18-5. ಪ್ರೇಕ್ಷಕ ಬಂಧುಗಳೇ, ಆರಂಭದ ಸ್ಪರ್ಧೆಯನ್ನು ತಾವು ವೀಕ್ಷಣೆ ಮಾಡುತ್ತಾ ಇದ್ದೇವೆ. ಇನ್ನೇನು ಅದೆಷ್ಟು ಪ್ರಬಲ ಸ್ಪರ್ಧೆಗಳು ಮುಂದುವರಿಯಲಿಕ್ಕಿದೆ. ಪ್ರೀ ಕ್ವಾರ್ಟರ್ ಫೈನಲ್ ಇರ್ಬೋದು, ಸೆಮಿಫೈನಲ್ ಇರ್ಬೋದು, ಉಪಾಂತ್ಯ ಹಂತಕ್ಕೆ ತಲುಪುವಂತ ಸಂದರ್ಭದಲ್ಲಿ ಬಹಳಷ್ಟು ರೋಮಾಂಚಕ ಪಂದ್ಯಾಟವನ್ನು ತಾವು ವೀಕ್ಷಣೆ ಮಾಡಲಿಕ್ಕಿದ್ದೇವೆ. ಇದೀಗ ಪ್ರಥಮಾರ್ಧ ಸಮಯ ಸಂಪನ್ನಗೊಂಡಾಗ ಅಂಕಪಟ್ಟಿಯಲ್ಲಿ ಪ್ರಥಮಾರ್ಧ ಸಮಯದಲ್ಲಿ ಮಿತ್ತೂರು ತಂಡಕ್ಕೆ 18 ಅಂಕಗಳು ಗಳಿಸಿದರೆ ಎದುರಾಳಿ ತಂಡಕ್ಕೆ ಕೇವಲ 5 ಅಂಕವನ್ನು ಮಾತ್ರ ಬಿಟ್ಟುಕೊಟ್ಟಿದೆ. ದ್ವಿತೀಯಾರ್ಧ ಸಮಯದಲ್ಲಿ ಬದಲಾವಣೆಯ ನಿರೀಕ್ಷೆ ಇದೆ. ಆದರೆ ಪ್ರಯತ್ನ ಮಿತ್ತೂರು ತಂಡದ ವಿರುದ್ಧವಾಗಿ ನಡೆಸಲೇಬೇಕಾಗಿದೆ. ಪಂದ್ಯವನ್ನು ಗೆಲ್ಲಬೇಕಾದರೆ ಬಹಳಷ್ಟು ಪ್ರಯತ್ನವನ್ನ ಕಲ್ಮಡಕ ತಂಡ ಪ್ರಯೋಗ ಮಾಡಬೇಕಾಗಿದೆ. ಮೂರನೇ ಸ್ಪರ್ಧೆಗಾಗಿ ಸೈಲೆಂಟ್ ಅಟ್ಯಾಕರ್ಸ್ ವಿರುದ್ಧ SH ಗಾಡಿಗುಡ್ಡೆ ತಂಡ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನಾಣಚಿಮಿಗೆಯನ್ನು ಗೆಲ್ಲುವುದರ ಮೂಲಕ ಪ್ರಥಮ ದಾಳಿಯನ್ನು ಸಂಘಟಿಸಿದಂತಹ ತಂಡ ಮಿತ್ತೂರು. ಇದೀಗ ಎದುರಾಳಿ ತಂಡದಿಂದ ದ್ವಿತೀಯಾರ್ಧ ಸಮಯದ ಪ್ರಥಮ ದಾಳಿ. ಸತತ ಅಂಕಗಳು ಬಂದರೆ ಮಾತ್ರ ತಂಡಕ್ಕೆ ಮುಂದಿನ ಸುತ್ತಿಗೆ ತೇರ್ಗಡೆಗೊಳ್ಳುವಂತಹ ಅವಕಾಶ ಸಿಗಲಿಕ್ಕಿದೆ. ಹರೀಶ್ ರೂಪದಲ್ಲಿ ದಾಳಿ. ಹರೀಶನ ಮುಖದಲ್ಲಿ ಹರ್ಷ ಇದೆ, ಆದರೆ ಅಂಕ ಮಾತ್ರ ಬರುತ್ತಾ ಇಲ್ಲ. ಎಂಟಿ ರೈಡ್.
19-5 19-5 ಸೂಪರ್ ಟ್ಯಾಕಲ್ ಹಾಣಾಗಿದೆ. ಪಡಕೊಂಡಲ್ಲಿ 2 ಅಂಕಗಳು. ಇದೀಗ ಮತ್ತೆ ಅಂಕವನ್ನ ಬಿಟ್ಟು ಕೊಡುತ್ತಲಿದ್ದಾರೆ ಕಲ್ಮಡುಕ ತಂಡ. ಥರ್ಡ್ ಡ್ರೈವ್ ಮಾಡು ಇಲ್ಲವೇ ಮಡಿ ಬಲಿಯಾಗಿದ್ದಾರೆ. ಅಂಕ ಮಿತ್ತೂರು ತಂಡದ ಪರವಾಗಿ 20-21-5. ಮತ್ತೆ 3 ಅಂಕದ ಸೇರ್ಪಡೆಯೊಂದಿಗೆ 24-5 24-5. ಬಹುತೇಕ ಸ್ಪರ್ಧೆ ಮಿತ್ತೂರು ತಂಡದ ಪರವಾಗಿದೆ. ಎದುರಾಳಿ ತಂಡ ಪ್ರಮುಖ ಆಟಗಾರನಿಗೆ ವಿಶ್ರಾಂತಿಯನ್ನ ನೀಡುವುದರ ಮೂಲಕ ಹೊಸ ಪ್ರತಿಭೆಗೆ ಅವಕಾಶವನ್ನ ಮಾಡಿಕೊಡುತ್ತಾ ಇದೆ ಮಿತ್ತೂರು ತಂಡ. ಸ್ವಲ್ಪ ಮಟ್ಟಿನ ಪ್ರೋತ್ಸಾಹ ಬರಲಿ. ಕೊನೆಯ 5 ನಿಮಿಷಗಳು, ಕೊನೆಯ 5 ನಿಮಿಷಗಳ ಮಾತ್ರ ಕಾಲಾವಕಾಶವಿದೆ. ಮಿತ್ತೂರು ತಂಡ ಬಹಳಷ್ಟು ಅಂಕವನ್ನು ಗಳಿಸಿಕೊಂಡಿದೆ, ಮುನ್ನಡೆ ಇದೆ. 5 ನಿಮಿಷಗಳಲ್ಲಿ ಏನಾದರೂ ಪವಾಡ ನಡೆದರೆ ಕಲ್ಮಡುಕ ತಂಡಕ್ಕೆ ಗೆಲುವಿನ ಬಾಗಿಲಿನ ಕದದ ತಟ್ಟಬಹುದು. ಇದೀಗ ಸುಲಭದ ತುತ್ತು ದೇವಿಯವರು ಬಲಿಯಾಗಿದ್ದಾರೆ. 1 ಅಂಕ ಮತ್ತೆ ಮಿತ್ತೂರು ಪರವಾಗಿ. 25-5 ಕೊನೆಯ 4 ನಿಮಿಷಗಳ ಸ್ಪರ್ಧೆ ಮಾತ್ರ ಬಾಕಿ ಇದೆ. ಬಹಳಷ್ಟು ಮುನ್ನಡೆಯೊಂದಿಗೆ ಸ್ಪಷ್ಟವಾದ ಮೇಲುಗೈಯಲ್ಲಿ ಮಿತ್ತೂರು ತಂಡ. ಮಿತ್ತೂರು ತಂಡಕ್ಕೆ ಸಮಯವನ್ನು ವ್ಯರ್ಥ ಮಾಡುವಂತ ಕೆಲಸ ಮಾತ್ರ ಬಾಕಿ ಇದ್ರೆ ಎದುರಾಳಿ ತಂಡಕ್ಕೆ ಅಂಕ ಬರಬೇಕಾಗಿದೆ. ಎಂಟಿ ರೈಡ್ ಆದಷ್ಟು ಕಲ್ಮಡುಕ ತಂಡಕ್ಕೆ ಅಸಾಧ್ಯ ಗುರಿ ಎದುರಿಗಿದೆ. ಅಂಕ ಬರಬೇಕು. 1-2 ಸೂಪರ್ ರೈಡ್ ನಡೆಯಲೇಬೇಕು ಕಲ್ಮಡುಕ ತಂಡಕ್ಕೆ. ಇದೀಗ ಮತ್ತೆ ಅಂಕ ಮಿತ್ತೂರು ಭಾಗಕ್ಕೆ. ಪಾಯಿಂಟ್ ಮಿತ್ತೂರು. ಕೊನೆಯ 3 ನಿಮಿಷಗಳು ಮಾತ್ರ. ಲಾಸ್ಟ್ ಮಿನಿಟ್ 3 ನಿಮಿಷಗಳ ಕೊನೆಯ ಸ್ಪರ್ಧೆಯಲ್ಲಿ ಪಾಯಿಂಟ್ ಕಲ್ಮಡುಕ. ಅಸಾಧ್ಯ ಗುರಿ ಇದೆ. ಇದೀಗ ಅವಶ್ಯಕತೆ ಇರಲಿಲ್ಲ ಮಿತ್ತೂರು ತಂಡಕ್ಕೆ ಈ ಅಂಕದ, ಆದರೆ ಕಲ್ಮಡುಕ ತಂಡಕ್ಕೆ 7-27 ನಡುವೆ ಮತ್ತೆ ಅಂಕ ಮಿತ್ತೂರು 28-7. ಇದೀಗ ಮತ್ತೆ ಟಕಲ್ ಪಾಯಿಂಟ್ ಮಿತ್ತೂರು. ಕೊನೆಯ 2 ನಿಮಿಷಗಳು. ಮತ್ತೆ ದಾಳಿಯಲ್ಲಿ ಯುವ ಪ್ರತಿಭೆ ಪ್ರಣಾಮ್ ರವರ ದಾಳಿ. ಕಬಡ್ಡಿ ಅನ್ನುವ ಸ್ಪರ್ಧೆ ಸಾಕಷ್ಟು ಪಳಗಿದರೆ ಮಾತ್ರ ಯಶಸ್ಸು ಸಿಗಬಹುದು. ಹಳ್ಳಿ ಪ್ರಯತ್ನ ಉತ್ತಮವಾಗಿತ್ತು, ಆದರೆ ಡಿಫೆಂಡರ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಅಂಕ ಕಲ್ಮಡುಕ ಭಾಗಕ್ಕೆ.
ಕೊನೆಯ ನಿಮಿಷಗಳು ಸೆಕೆಂಡುಗಳಿಗೆ ಸೀಮಿತಗೊಳ್ಳುತ್ತಿರುವಂತೆ ಈ ಸ್ಪರ್ಧೆ ಮಿತ್ತೂರು ತಂಡಕ್ಕೆ ಬಹುತೇಕ ಸ್ಪರ್ಧೆ ಜಯದ ಹೊಸ್ತಿಲಲ್ಲಿದ್ದರೆ ಕಲ್ಮಡುಕ ತಂಡ ಪ್ರಯತ್ನವನ್ನ ಪಡೆಯುತ್ತಲೇ ಇದೆ. ಅಲ್ಲಿ ಪಾಯಿಂಟ್ ಮಿತ್ತೂರು ಭಾಗಕ್ಕೆ. ಇದೀಗ ಪಾಯಿಂಟ್ ಕಲ್ಮಡಕ ತಂಡಕ್ಕೆ ವ್ಯತ್ಯಾಸದಲ್ಲಿ ಸ್ವಲ್ಪ ಬದಲಾವಣೆ. ಮತ್ತೆ ಪ್ರಣಾಮ್ ಪ್ರಣಾಮ್ ಅಂಕ ಬರಲೇಬೇಕು ಪ್ರಣಾಮ್ ರವರ ರೂಪದಲ್ಲಿ. ಮನಸ್ಸಿದ್ದರೆ ಮಾರ್ಗ ಪ್ರಣಾಮ್. ಇಲ್ಲಿ ಯಾಟ್ರಿಕ್ ಹೀರೋ ಪ್ರಣಾಮ್ ಬಲಿಯಾಗಿದ್ದಾರೆ 3 ದಾಳಿಗಳಲ್ಲಿಯೂ ಕೂಡ. ಇದರೊಂದಿಗೆ ಮಿತ್ತೂರು ತಂಡಕ್ಕೆ ಗೆಲುವನ್ನು ಬಿಟ್ಟುಕೊಡುತ್ತಾ ಇದೆ ಕಲ್ಮಡಕ ತಂಡ. ಧನ್ಯವಾದಗಳು. ನ್ಯೂ ಶೈನ್ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನೆಕ್ಸ್ಟ್ ಮ್ಯಾಚ್ ಬಿಟ್ವೀನ್ ವಿನಾಯಕ ಫ್ರೆಂಡ್ಸ್ ಕುಮ್ರ ಹಾಗೂ ನ್ಯೂ ಶೈನ್ ಬೆಳ್ಳಾರೆ.
ತೃತೀಯ ಸ್ಪರ್ಧೆಯ ನಾನ್ ಚಿಮಿಗೆಯನ್ನು SH ಗಾಡಿಗುಡ್ಡೆ ತಂಡ ಗೆಲ್ಲುವುದರ ಮೂಲಕ ವೇದಿಕೆಯ ಬಲಭಾಗದ ಅಂಕಣವನ್ನು ಆಯ್ಕೆ ಮಾಡುವುದರೊಂದಿಗೆ ಎದುರಾಳಿ ತಂಡ ಸೈಲೆಂಟ್ ಅಟ್ಯಾಕರ್ಸ್ ತಂಡಕ್ಕೆ ಪ್ರಥಮ ದಾಳಿ. ದಯವಿಟ್ಟು ಸಂಘಟಕರು 4ನೇ ಸ್ಪರ್ಧೆಗಾಗಿ ನ್ಯೂ ಶೈನ್ ಬೆಲ್ಲಾರೆ ಹಾಗೂ ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ತಂಡವನ್ನು ಸಿದ್ಧತೆ ಮಾಡಿಕೊಳ್ಳಿ. ಬೆಲ್ಲಾರೆ ಹಾಗೂ ವಿನಾಯಕ ಕುಂಬ್ರಾ ದೇಹ ತೂಕಕ್ಕೆ ಬರಬೇಕು ಪ್ರವೇಶ ದ್ವಾರದ ಬಳಿ. ಲೈನ್ ಅಂಪೈರ್ ಉಳ್ಳಾರತ್ತೆ. ಪ್ರಥಮ ದಾಳಿ SH ಕಡೆಗೆ ಸೈಲೆಂಟ್ ಅಟ್ಯಾಕರ್ಸ್ ತಂಡದ ಆಟಗಾರ. ಬಹುತೇಕ ಸ್ಪರ್ಧೆಯಲ್ಲಿ ಪಂದ್ಯದ ಗೆಲುವನ್ನು ದಾಖಲಿಸುವಂತಹ ತಂಡದ ಪೂರ್ವ ಸೂಚನೆ ನೀಡಲು ಅಸಾಧ್ಯವಾಗಿರತಕ್ಕಂತಹ ಎರಡೂ ತಂಡಗಳು ಪಾಲ್ಗೊಳ್ಳುತ್ತಾ ಇದೆ. ಪ್ರಥಮ ಸುತ್ತಿನ ದ್ವಿತೀಯ ತೃತೀಯ ಸ್ಪರ್ಧೆಗಾಗಿ 65 kg ಸೀಮಿತವಾಗಿರತಕ್ಕಂತಹ ಸ್ಪರ್ಧೆ ಬಹಳಷ್ಟು ರೋಚಕತೆಯನ್ನು ಕಾಯ್ದುಕೊಳ್ಳುತ್ತಾ ಇದೆ. 4 ಪ್ರಶಸ್ತಿಗಳು ಮಿಂಚುತ್ತಾ ಇದೆ. ಇಲ್ಲಿ ಪಾಯಿಂಟ್, ಪ್ರಥಮ ಪಾಯಿಂಟ್ SH ಕಡೆಯಿಂದ ಸೈಲೆಂಟ್ ಅಟ್ಯಾಕರ್ಸ್ ತಂಡಕ್ಕೆ. in favor of SH attack, ಕ್ಷಮಿಸಿ ಸೈಲೆಂಟ್ ಅಟ್ಯಾಕರ್ಸ್. ಜಸ್ಟ್ ನಂಬರ್ 4. ಆಹಾ, ಎರಡು ಅಂಕಗಳು ಮಿಂಚಿನ ದಾಳಿಯ ಮೂಲಕ ಮತ್ತೆ 2 ಅಂಕ ಸೈಲೆಂಟ್ ತಂಡಕ್ಕೆ. ಒಟ್ಟು ಅಂಕಿಅಂಶ ಪಟ್ಟಿಯಲ್ಲಿ 3-0. 3-0. ಆಹಾ, ಬೋನಸ್ ಕದಿಯುವ ಪ್ರಯತ್ನ. 7 ಜನರ ಭದ್ರಕೋಟೆಯ ಒಳನುಗ್ಗಿದ ಆಟಗಾರ ಪಾಯಿಂಟ್ ಬೋನಸ್ ರೂಪದಲ್ಲಿ ಅವಶ್ಯಕತೆ ಇತ್ತು. ಖಂಡಿತವಾಗಿಯೂ ಎದುರಾಳಿ ತಂಡಕ್ಕೆ 3 ಅಂಕವನ್ನು ಬಿಟ್ಟು ಕೊಡುವಾಗ ಅಂಕ ಬರಬೇಕಾಗಿತ್ತು. ಆ ದಾಳಿಯಲ್ಲಿ 1-3. ಆಹಾ, ಎಂತಹ ಟಚ್ ಪಾಯಿಂಟ್. ಒಪ್ಪಿಕೊಳ್ಳುವಂತಹ ಸ್ಫೂರ್ತಿ ಗಾಡಿಗುಡ್ಡೆ ತಂಡದ ಆಟಗಾರನಿಂದ. ಇಲ್ಲಿ 4-1. ಪ್ರಥಮ ವಿರಾಮದ ಕೋರಿಕೆ. ಪ್ರಥಮಾರ್ಧ ಸಮಯದಲ್ಲಿ ಗಾಡಿಗುಡ್ಡೆ ತಂಡದ ಪರವಾಗಿ ತಂಡದ ತರಬೇತುದಾರನ ಸೂಚನೆ, ಮುಂದಿನ ನಿರ್ಧಾರ ಹೇಗಿರಬೇಕೆನ್ನುವುದು ಇಲ್ಲಿ 4-1. 4-1 ಇನ್ ಫೇವರ್ ಆಫ್ ಸೈಲೆಂಟ್ ಅಟ್ಯಾಕರ್ಸ್. ನಡುವೆ ದಾಳಿಯಲ್ಲಿ ಪ್ರಥಮ ದಾಳಿಯಲ್ಲಿ ಬೋನಸ್ ರೂಪದಲ್ಲಿ ತಮ್ಮ ತಂಡಕ್ಕೆ ಖಾತೆಯನ್ನ ತೆರೆದ ಆಟಗಾರ ಇದೀಗ ಮತ್ತೆ ದಾಳಿಯಲ್ಲಿ. ಕಬಡ್ಡಿ ಸ್ಪರ್ಧೆಗೆ ಪೂರಕವಾಗಿರತಕ್ಕಂಥ ಮೈಕಟ್ಟು. ಇತ ನಡುವೆ ಅಂಕವನ್ನ ಗಳಿಸುವ ತವಕದಲ್ಲಿ ಬೋನಸ್ 4-2. 4-2. ಆಹಾ, ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಬಲಿ ಪಡಕೊಂಡಲ್ಲಿ ಅಂಕಿಅಂಶ ಸಮ, ಇಲ್ಲದಿದ್ದಲ್ಲಿ 4-2. ದಾಳಿಗಾರನ ಬದಲಾವಣೆಯಲ್ಲಿ ಗಾಡಿಗುಡ್ಡೆ ತಂಡ ಇತ ನಡುವೆ 4-2 ಸ್ಥಿರವಾಗಿದೆ ಅಂಕಿಅಂಶ ಪಟ್ಟಿ. ಪ್ರಬಲ ತಂಡಗಳು ಎರಡೂ ಕೂಡ ಕೊನೆಯ ಕ್ಷಣದವರೆಗೂ ಬಹಳಷ್ಟು ಕುತೂಹಲವನ್ನು ಉಳಿಸಿಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣುತ್ತಾ ಇದೆ. ಇಲ್ಲಿ ಎಂಟಿ ರಾಯ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ.
ಸತತ ದಾಳಿಗಳನ್ನು ಮಾಡುವುದರ ಮೂಲಕ ಜಸ್ಟ್ ನಂಬರ್ 4 ಸೈಲೆಂಟ್ ತಂಡದ ಸೈಲೆಂಟ್ ದಾಳಿಗಾರ. ಎರಡು ತಂಡದ ಆಟಗಾರರ ನಡುವೆ ಕಬಡ್ಡಿಯ ಪ್ರತಿಭೆ ಅನುಭವ ಎದ್ದು ಕಾಣುತ್ತಾ ಇದೆ. ಇಲ್ಲಿ ಬಹಳಷ್ಟು ತಪ್ಪು ನೀಡಿದಾರ. 2 ಅಂಕಗಳು ಸೈಲೆಂಟ್ ತಂಡಕ್ಕೆ. ಇಲ್ಲಿ ಏಕಾಂಗಿಯಾಗಿದ್ದಾರೆ. ಮತ್ತೆ ಸತತ ದಾಳಿಗಳಲ್ಲಿ ಬೋನಸ್ ಪಡೆಯುವುದೇ ಕೆಲಸವಾಗಿದೆ. ಆದರೆ ಇಲ್ಲಿ ಟಚ್ ಪಾಯಿಂಟ್ ಬರಬೇಕಾಗಿದೆ. ಇಲ್ಲಿ ಒಳನುಗ್ಗಿದ ಆಟಗಾರ ಬೋನಸ್ ರೂಪದಲ್ಲಿ 1 ಅಂಕ ಬಂದರೆ ಇತ ನಡುವೆ 3 ಅಂಕ ಎದುರಾಳಿ ತಂಡಕ್ಕೆ ಹೋಗುತ್ತಾ ಇದೆ. ಒಟ್ಟು ಅಂಕಿಅಂಶ ಪಟ್ಟಿಯಲ್ಲಿ 9-3 ಪ್ರಥಮಾರ್ಧ ಸಮಯದಲ್ಲಿ ಆಲ್ ಔಟ್ ಆಗುವ ಸನ್ನಿವೇಶ ಬಂದಿದೆ ಗಾಡಿಗುಡ್ಡೆ ತಂಡಕ್ಕೆ. 6 ಅಂಕದ ಮುನ್ನಡೆ ಇತ್ತ ನಡುವೆ ಸೈಲೆಂಟ್ ತಂಡಕ್ಕೆ. ಇದೀಗ ದಾಳಿಯಲ್ಲಿ ಮತ್ತೆ ಸೈಲೆಂಟ್ ತಂಡದ ನಂಬರ್ 4 ಜೆಸಿಯಲ್ಲಿ ಎಂಟಿ ರೈಡ್. ಕಬಡ್ಡಿ ಸ್ಪರ್ಧೆಗೆ ಪೂರಕವಾಗಿರತಕ್ಕಂಥ ಮೈಕಟ್ಟು ಇದೆ. ಸೂಪರ್ ರೈಡ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣುತ್ತಾ ಇದೆ. ಅವರ ಮುಖಭಾವದ ಲಕ್ಷಣಗಳು ಎದ್ದು ಕಾಣುತ್ತಾ ಇದೆ. ಅಂಕ ಬರುತ್ತದೆ. ಇಲ್ಲಿ ಬೋನಸ್ 4-9 9-4. ದೊಡ್ಡ ವ್ಯತ್ಯಾಸವಿಲ್ಲ. ಮನಸ್ಸಿದ್ದರೆ ಮಾರ್ಗ. ಗಾಡಿಗುಡ್ಡ ತಂಡ ಎದ್ದು ನಿಲ್ಲಬಹುದು. ಇಲ್ಲಿ ಪಾಯಿಂಟ್. ಗಾಡಿಗುಡ್ಡ ತಂಡ 5ಕ್ಕೆ ಎದುರಾಳಿ ತಂಡ 9. 4 ಅಂಕಗಳು. ಮತ್ತೆ ಬೋನಸ್ ರಾಜ. ಬೋನಸ್ ಬಾದಶಃ ಮತ್ತೆ ದಾಳಿಯಲ್ಲಿ. ಇದೀಗ ಮತ್ತೆ ರೈಡರ್ ಔಟ್. 10 2 ಅಂಕಿಯನ್ನ ತಲುಪಿದೆ. ಸೈಲೆಂಟ್ ತಂಡ ಎದುರಾಳಿ ತಂಡಕ್ಕೆ 5 ಅಂಕವನ್ನು ಬಿಟ್ಟು ಕೊಟ್ಟಿದೆ. 10-5. ಸಮಸ್ತ ಬಂಧುಗಳಿಗೆ ಯುಗಾದಿ ಹಬ್ಬದ ಶುಭಾಶಯವನ್ನ ಕೋರುತ್ತಾ ಯುವರಂಗದ ವೇದಿಕೆಯಲ್ಲಿ 2ಯ ವರ್ಷದ ಕಬಡ್ಡಿ ಕಲರವ ಮುಂದುವರಿಯುತ್ತಾ ಇದೆ. ಪ್ರಾಯಶಃ ಕಳೆದ ವರ್ಷ ಕೊರೋನಾದ ಹರಬಟದಿಂದ ಪಂದ್ಯಾಟ ಸ್ವಲ್ಪ ವಿಳಂಬವಾಗಿತ್ತು. ಆದರೆ ಈ ಬಾರಿ ಯಾವುದೇ ಅಡೆತಡೆ ಇಲ್ಲದೆ ಸೂತ್ರವಾಗಿ ಮುಂದುವರಿಯುತ್ತಾ ಇದೆ. ಯುವರಂಗದ ಕನಸು, ಅದೆಷ್ಟೋ ದಿನಗಳ ಕನಸು ಇಂದು ನನಸಾಗುವಂತಹ ಎಲ್ಲ ಲಕ್ಷಣಗಳೊಂದಿಗೆ 16 ತಂಡಗಳು ಪಾಲ್ಗೊಳ್ಳುವಂತೆ 4 ಪ್ರಶಸ್ತಿಗಳು ನೀಡುವಂತಹ ಸಮಯ ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಸಭಾ ಕಾರ್ಯಕ್ರಮದಲ್ಲಿ ಹಲವಾರು ಅತಿಥಿ ಗಣ್ಯರ ಉಪಸ್ಥಿತಿಯೊಂದಿಗೆ ಸಭಾ ಕಾರ್ಯಕ್ರಮವು ನಡೆದು ವಿಶೇಷವಾಗಿ ಸಭಾ ವೇದಿಕೆಯಲ್ಲೇ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜೊತೆಗೆ ಮಳೆರಾಯನ ಹಾರ್ಭಟ ಇತ್ತು. ಆದರೆ ನಮ್ಮ ಯುವರಂಗದ ಮೈದಾನಕ್ಕೆ ಒಂದು ಹನಿ ಕೂಡ ಬೀಳಲಿಕ್ಕೆ ಬಿಡ್ಲಿಲ್ಲ. ಆ ದೈವ ಕೃಪೆ. ಇದೀಗ ದ್ವಿತೀಯಾರ್ಧ ಸಮಯದ ಪ್ರಥಮ ದಾಳಿ 10-5 ದ್ವಿತೀಯಾರ್ಧ ಸಮಯ ಆರಂಭಗೊಳ್ಳುತ್ತಾ ಇದೆ. ಅದೇ ರೀತಿಯಾಗಿ ದೇಶ ವಿದೇಶಗಳಲ್ಲಿ ಇನ್ನು ಈ ಪಂದ್ಯಕೂಟವನ್ನು ವೀಕ್ಷಣೆ ಮಾಡುವಂತ ಅವಕಾಶವನ್ನು ಕೂಡ ಯುವರಂಗ ವೇದಿಕೆ ನೀಡಿದೆ. ಇಲ್ಲಿ ಮತ್ತೆ ಪಾಯಿಂಟ್
ಸೈಲೆಂಟ್ ತಂಡದ ಪರವಾಗಿ 11-5, 11-5. ಈ ನಡುವೆ ಎಂತಹ ಟಕಲ್, 11-6, 11-6. ಆಹಾ, ಎಂತ ಪ್ರಮುಖ ಆಟಗಾರನ ಮೇಲೆ ಕಣ್ಣಿಟ್ಟಿದ್ದಾರೆ. 1ನೇ ಕ್ರಮಾಂಕದ ಆಟಗಾರ ಕಿಕ್ ಮಾಡುವಂತ ಪ್ರಯತ್ನದಲ್ಲಿ ವಿಫಲ. ಇಲ್ಲಿ ಅಂಕವನ್ನು ಗಳಿಸುವಂತ ತವಕ, ಆದರೆ ಪ್ರಬಲ ತಡೆಗೋಡೆ ಇದೆ ಸೈಲೆಂಟ್ ತಂಡದಿಂದ. ಆದರೆ ಇಲ್ಲಿ ಮತ್ತೆ ಎಂಟಿ ರೈಡ್. ಸಮಯ ಮೀರುತ್ತಾ ಇದೆ. ಸೈಲೆಂಟ್ ತಂಡದ ವಿರುದ್ಧ ಅಂಕ ಬರಬೇಕಾದ್ರೆ ಸತತ ಪ್ರಯತ್ನ ಬೇಕಾಗಿದೆ. ಗಾಡಿಗುಡ್ಡೆ ತಂಡಕ್ಕೆ ನಾನೇ ಚಿಮ್ಮಿಗೆ ಏನೋ ನಮ್ಮ ಪರವಾಗಿತ್ತು, ಆದರೆ ಸ್ಪರ್ಧೆಯ ಅಂಕಿಅಂಶ ಮಾತ್ರ ಎದುರಾಳಿ ತಂಡದ ಪರವಾಗಿದೆ. ಇಲ್ಲಿ ಅತ್ಯಂತ ಚುರುಕಿನ ಅನುಭವದ ದಾಳಿ ಮುಂದುವರಿಯುತ್ತಾ ವ್ಯತ್ಯಾಸವನ್ನ, ಸಾಕಷ್ಟು ಅಂಕವನ್ನ ಮುನ್ನಡೆಯಲ್ಲಿ ಕೊಂಡೋಗುವಂತ ತವಕ. ಆದರೆ ಇಲ್ಲಿ ಮತ್ತೆ ತಮ್ಮ ಅಂಕಣವನ್ನು ಸೇರಿಕೊಳ್ಳುವುದರ ಮೂಲಕ ರೈಡರ್ ಸೇಫ್ ಆಗಿದ್ದಾರೆ, ಆದರೆ ಅಂಕ ಮಾತ್ರ ಬರಲಿಲ್ಲ. ಇಲ್ಲಿ ಮತ್ತೆ ಬೋನಸ್ ಬಾದ್ಸಹ. ಪ್ರೇಕ್ಷಕರೇ, ಸ್ವಲ್ಪ ಚಪ್ಪಾಳೆ ಬಂದ್ರೆ ಇಲ್ಲಿ ಸ್ಪರ್ಧೆಯ ಒಂದು ಆಕರ್ಷಣೆ ಹೆಚ್ಚಾಗುತ್ತದೆ. ನಿಮ್ಮ ಚಪ್ಪಾಳೆ ಪ್ರತಿ ಅಂಕಕ್ಕೂ ಕೂಡ ಅತ್ಯಮೂಲ್ಯವಾಗಿದೆ. ಇಲ್ಲಿ ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 5-11-6, 5 ಅಂಕದ ವ್ಯತ್ಯಾಸಗಳು, 5 ನಿಮಿಷದ ಕಾಲಾವಕಾಶ. ನೆಕ್ಸ್ಟ್ ಮ್ಯಾಚ್ ರೆಡಿ ಇರುತ್ತನ್ನ ಎಂಕಲ ಪ್ರವೇಶ ದ್ವಾರಪಾಲಕರು ಒಳ್ಳಾರು, ದ್ವಾರಪಾಲಕರು ಒಳ್ಳಾರನ್ನ ರೆಡಿ ಉಂಡತ್ತೆ ನೆಕ್ಸ್ಟ್ ಮ್ಯಾಚ್. ನ್ಯೂ ಶೈನ್ ಬೆಲ್ಲಾರೆ ಬುಕ್ಕ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ದ್ವಿತೀಯಾರ್ಧದ ಸಮಯದ ಪ್ರಥಮ ವಿರಾಮದ ಕೋರಿಕೆ. ಥರ್ಡ್ ರೈಟ್. ಅಂಕ ಬರಲೇಬೇಕಾಗಿದೆ. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ. 11-6, 11-6 ಇನ್ ಫೇವರ್ ಆಫ್ ಸೈಲೆಂಟ್ ಅಟ್ಯಾಕರ್ಸ್. ಈ ನಡುವೆ ಎಂತಹ ಸ್ಪರ್ಧೆ ಇದು! ಥರ್ಡ್ ರೈಟ್. 11-7, 11-7, 11-8 ಪಾಯಿಂಟ್. ಹನ್ನೊಂದು ಎಂಟು. ಈ ನಡುವೆ ಈ ದಾಳಿಯಲ್ಲಿ ಅಂಕ ಬರಬೇಕಾಗಿತ್ತು ಗಾಡಿಗುಡ್ಡೆ ತಂಡಕ್ಕೆ. ಬಹಳಷ್ಟು ಹತ್ತಿರವಾಗಿದ್ದರು ಮಿಡಲ್ ಲೈನ್ ನಲ್ಲಿ. ಬಲಿಯಾಗುವುದರ ಮೂಲಕ 12-8. ಅದೇ ರೀತಿಯಾಗಿ 12-9. ದಯವಿಟ್ಟು 4ನೇ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಂಡಿದೆ. 5ನೇ ಸ್ಪರ್ಧೆಗಾಗಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಎ ಹಾಗೂ ಜೈ ಭೀಮ್ ಸುಲ್ಯ ದಯವಿಟ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಿ. 6ನೇ ಸ್ಪರ್ಧೆಗಾಗಿ
ಮಂಜುಮ್ ಸ್ಟ್ರೈಕರ್ಸ್ ಹಾಗೂ NFC ಮರ್ದಲ 6ನೇ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. 7ನೇ ಸ್ಪರ್ಧೆಗಾಗಿ ಶ್ರೀರಾಮ್ ಫ್ರೆಂಡ್ಸ್ ಹತ್ತು 12 10-12 ಇನ್ ಫೇವರ್ ಆಫ್ ಸೈಲೆಂಟ್ ಅಟ್ಯಾಕರ್ಸ್. 12-10 2 ಅಂಕದ ವ್ಯತ್ಯಾಸಗಳು. ಸಮಯ ಇಲ್ಲಿ ಆಹಾ ಕಾಯ್ತಾ ಇದ್ರು ಇಂತಹ ಅಂಕಕ್ಕಾಗಿ. ಹದಿನೈದು 10 ಇತ್ತ ನಡುವೆ ಗಾಡಿಗುಡ್ಡೆ ತಂಡದ ಪರವಾಗಿ ಮತ್ತೆ ದಾಳಿಯಲ್ಲಿ. ಸಮಯ ಕೆಲವು ನಿಮಿಷಗಳು ಇಲ್ಲಿ ಸೆಕೆಂಡ್ಗೆ ಸೀಮಿತಗೊಳ್ಳುವಂತಹ ಸನ್ನಿವೇಶಗಳು. ಆದರೆ ಎದುರಾಳಿ ತಂಡದ ವಿರುದ್ಧ 5 ಅಂಕಗಳು ಬರಬೇಕಾಗಿದೆ ಗಾಡಿಗುಡ್ಡೆ ತಂಡಕ್ಕೆ. ಸತ ಪ್ರಯತ್ನ ಇಲ್ಲಿ ಮತ್ತೆ ಬೋನಸ್. ಕೊನೆಯ 1 ನಿಮಿಷಗಳು. 11-15 ಕೊನೆಯ ಸೆಕೆಂಡುಗಳಿಗೆ ಸೀಮಿತಗೊಳ್ಳುತ್ತಿರುವಂತೆ ಸೈಲೆಂಟ್ ತಂಡಕ್ಕೆ ಮತ್ತೆ ಪಾಯಿಂಟ್ ಸೈಲೆಂಟ್ ತಂಡಕ್ಕೆ 16-11 16-11 ಇತ್ತ ನಡುವೆ ಪಾಯಿಂಟ್ ಮತ್ತೆ ಸೈಲೆಂಟ್ ತಂಡಕ್ಕೆ 17-11 ಸೂಪರ್ ಟ್ಯಾಕಲ್. ಇದರೊಂದಿಗೆ ನಿಗದಿತ ಸಮಯದ ಮುಕ್ತಾಯದಲ್ಲಿ 18 ಅಂಕವನ್ನು ಗಳಿಸುವುದರೊಂದಿಗೆ ಸೈಲೆಂಟ್ ತಂಡ ಎದುರಾಳಿ ತಂಡಕ್ಕೆ 11 ಅಂಕವನ್ನು ಬಿಟ್ಟುಕೊಟ್ಟು 7 ಅಂಕದ ಮುನ್ನಡೆಯೊಂದಿಗೆ ಈ ಸ್ಪರ್ಧೆಗೆ ನಾವು ಗೆಲ್ಲುವುದರ ಮೂಲಕ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತಾ ಇದೆ. ಗಾಡಿಗುಡ್ಡೆ ತಂಡಕ್ಕೆ ಪ್ರೀತಿಪೂರ್ವಕವಾಗಿ ಈ ಒಂದು ಕೂಟದಿಂದ ಬೀಳ್ಕೊಡುತ್ತಾ ಇದ್ದಾವೆ.
ಲೈನ್ ಅಂಪೈರ್ ಒಂಚೂರು ಕೈದಾರ ಪ್ಲೇನ. ಹಾ, ಮತ್ತೆ ಎರಡು ಪ್ರಬಲ ತಂಡಗಳು ಪಾಲ್ಗೊಳ್ಳುತ್ತಾ ಇದೆ ಕೂಟದ 4ನೇ ಸ್ಪರ್ಧೆಯಲ್ಲಿ. ನ್ಯೂ ಶೈನ್ ಬೆಲ್ಲಾರೆ ತಂಡದ ವಿರುದ್ಧವಾಗಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ತಂಡ. ಸ್ಥಳೀಯ ತಂಡ ಕುಂಬ್ರದ ಭಾಗದಿಂದ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಟಾಸ್ ವಿನ್ ಬೈ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದೆ. ವೇದಿಕೆಯ ಎಡಭಾಗದ ಅಂಕಣದಲ್ಲಿ ಎದುರಾಳಿ ತಂಡದಿಂದ ಪ್ರಥಮ ದಾಳಿ. ಅಣ್ಣ 5ನೇ ಮ್ಯಾಚ್ ತಗಲಿ ಸ್ಕೇಲ್ಗೆ ಬತ್ತ ತಜರಿಗೆ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಎ ಬುಕ್ಕ ಜೈ ಭೀಮ್ ಸುಲ್ಯ ಬಲೆ ಸುಲ್ಯ ತಗಲ ಕುಂಬ್ರ ತಗಲ ಸ್ಕೇಲ್ ಮನ್ ಪ್ಲೇನ 5ನೇ ಮ್ಯಾಚ್ ನಿಕ್ಲೆಗೆ. ಅಣ್ಣ ತುಲೆ ಲೈನ್ ಅಂಪೈರ್ ನಲ್ಪೆತ್ನ ಸ್ಕೇಲ್ ಉಂಡು ಒಂದು ಸೆಮಿಸಲಿ ಚೈರ್ ಉಂಡು. ಸಂಘಟಕ ಇರುವಲ್ಲ ತುಲೆ ಇತ್ತು ಸೊಕ್ಕದ ಪುರ್ಲುದ ಕಾರ್ಯಕ್ರಮ ಮಲ್ತಿದ್ದಾರೆ. ತೀರ್ಪುಗಾರರಿಗೆ ದಾಲ ಒಂಜಿ ಸಮಸ್ಯೆ ಬರಿಯರ ಬಳ್ಳಿ ಅಲ್ಪದ ಚೈರ್ ಹಿಡಿದಿರ್ಲೆ. ಪ್ರಥಮ ದಾಳಿಯನ್ನು ಮಾಡುವಂತ ಅವಕಾಶದಲ್ಲಿ ಬೆಲ್ಲಾರೆ. ಒಂದು ಕಡೆ ಸುಳ್ಯ ತಾಲೂಕಿನ ಬೆಲ್ಲಾರೆ ಭಾಗದಿಂದ ಪ್ರಥಮ ದಾಳಿ ಬೆಲ್ಲಾರೆ ಭಾಗದಿಂದ ಹಗ್ಗ ಜಗ್ಗಾಟ ಎಂಬ ಕ್ರೀಡೆಯೊಂದಿಗೆ ಪ್ರಸ್ತುತ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯಾದ್ಯಂತ ಪ್ರಶಸ್ತಿಗಳನ್ನು ಬಾಚುವುದರ ಮೂಲಕ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಎಂಬ ಹೆಸರನ್ನ ಹತ್ತೂರಿಗೆ ತಿಳಿಸಿಕೊಟ್ಟು ಇದೀಗ ಕಬಡ್ಡಿ ಅಂಕಣಕ್ಕೆ ಕಾಲಿಟ್ಟಿದೆ. ವಿನಾಯಕನ ಆಶೀರ್ವಾದದೊಂದಿಗೆ ವಿನಾಯಕ ಫ್ರೆಂಡ್ಸ್ ಕುಂಬ್ರ ತಂಡ ಇದೀಗ ಸಾಕಷ್ಟು ಪಂದ್ಯಾಟದಲ್ಲಿ ವೀಕ್ಷಣೆ ಮಾಡಿದ್ದೇವೆ ಈ ಒಂದು ಪ್ರತಿಭೆಯ ದಾಳಿಯನ್ನ. ಈ ನಡುವೆ ವಿನಾಯಕ ಫ್ರೆಂಡ್ಸ್ ಕುಂಬ್ರ ತಂಡದ ಪರವಾಗಿ ಆಡುತ್ತಾ ಹೆಳ್ಳಿ ಎಂಟಿ ರೈಡ್. ಸತತ ದಾಳಿಗಳು ಅಂಕಿಅಂಶ ಪಟ್ಟಿ ಖಾತೆ ತೆರೆಯುವಂತ ತವಕ ಇದೆ. ಆದರೆ ಬರುತ್ತಾ ಹೆಳ್ಳ ಅಂಕ ಎರಡೂ ಕೂಡ ಪ್ರಬಲ ತಂಡಗಳು ಕೂಟದ 4ನೇ ಸ್ಪರ್ಧೆಗಾಗಿ ಪಾಲ್ಗೊಳ್ಳುವಂತೆ ನ್ಯೂ ಶೈನ್ ಬೆಲ್ಲಾರೆ ಹಾಗೂ ವಿನಾಯಕ ಫ್ರೆಂಡ್ಸ್ ಕುಂಬ್ರ 5ನೇ ಸ್ಪರ್ಧೆಗಾಗಿ ಮತ್ತೊಮ್ಮೆ ಕರೆಯನ್ನು ನೀಡುತ್ತಾ ಇದ್ದಾವೆ. ಕುಂಬ್ರ ಎ ಹಾಗೂ ಜೈ ಭೀಮ್ ಸುಲ್ಯ ದಯವಿಟ್ಟು ಸ್ಕೇಲ್ ವಿಭಾಗಕ್ಕೆ ಬರಬೇಕು. ಸುಲ್ಯ ತಂಡ ದೇಹ ತೂಕವನ್ನು ಪರೀಕ್ಷಿಸಿಕೊಳ್ಳುವಂತೆ ಇಲ್ಲಿ ಪ್ರಥಮ ಅಂಕ ಥರ್ಡ್ ರೈಡ್. ಕುಂಬ್ರದ ಭಾಗದಿಂದ ಪ್ರಥಮ ಅಂಕವನ್ನ ಗಳಿಸುತ್ತಾ ಇದೆ ಬೆಲ್ಲಾರೆ. 1-0 ಪಂದ್ಯಾಟ ಮುಂದುವರಿಯುತ್ತಾ ಈ ನಡುವೆ ಎರಡೂ ಭಾಗದಿಂದ ಸಾಕಷ್ಟು ಒಳಭಾಗಕ್ಕೆ ನುಗ್ಗಿದ ಆಟಗಾರ. ಈ ನಡುವೆ ಎಂತಹ ದಾಳಿ, ಅಂಕ ಹಿಳ್ಳೆ ಮತ್ತೆ ಬೆಲ್ಲಾರೆ ಭಾಗಕ್ಕೆ 2-0. ಇನ್ ಫೇವರ್ ಆಫ್ ಬೆಲ್ಲಾರೆ. ಆಟಗಾರರನ್ನು ರಿವೈವ್ ಮಾಡುವಂತಹ ಪ್ರಯತ್ನದಲ್ಲಿ ವಿನಾಯಕ ತಂಡ ಸತ ಪ್ರಯತ್ನವನ್ನು ಪಡುತ್ತಿರುವಂತೆ
ಮತ್ತೆ ದಾಳಿಯಲ್ಲಿ ಈ ನಡುವೆ ಮತ್ತೆ ಎಂಪ್ಟಿ ರೈಡ್. ಸತತ ದಾಳಿಗಳು. ಅಫಿಷಿಯಲ್ ಟೈಮ್ ಔಟ್. ಎರಡು ಶೂನ್ಯದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಸ್ಥಿರವಾಗಿದೆ. ಮತ್ತೆ ಬೆಲ್ಲಾರೆ ತಂಡದ ಆಟಗಾರರಿಂದ ಮತ್ತೆ ಅಂಕವನ್ನು ಪಡೆಯಲೇಬೇಕೆನ್ನುವ ತವಕದಲ್ಲಿ ದಾಳಿ. ಅಣ್ಣ 5ನೇ ಮ್ಯಾಚ್ಗೆ ಬರ್ತಾರೆ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಎ ಬುಕ್ ಜೈ ಭೀಮ್ ಸುಳ್ಯ. ಥರ್ಡ್ ರೈಡ್. ಹಸಿದ ಹೆಬ್ಬುಲಿಗಳಂತೆ ಕಾತರದಿಂದ ಕಾಯುತ್ತಿರುವಂತಹ ಬೆಲ್ಲಾರೆಯ ಪಡೆ. ಆದರೆ ಇಲ್ಲಿ ವಿನಾಯಕ ತಂಡಕ್ಕೆ ಅಂಕ ಬರುವಂತೆ ಯಾವುದೇ ಲಕ್ಷಣಗಳು ಕಾಣುತ್ತಾ ಇಲ್ಲ. ಇಲ್ಲಿ ಬರಲೇಬೇಕಾಗಿದೆ, ಅಂಕ ಇಲ್ಲಿ ಬಂದಿದ್ದೆ ಅನ್ನುವ ನಿರೀಕ್ಷೆ. ಪಾಯಿಂಟ್. ಥರ್ಡ್ ರೈಡ್. 2-1 2-1. ಮತ್ತೆ ಪಾಯಿಂಟ್ ಬೆಲ್ಲಾರೆ ಪರವಾಗಿ 3-1. 2 ಅಂಕದ ಮುನ್ನಡೆಯಲ್ಲಿ ಮತ್ತೆ ಬೆಲ್ಲಾರೆ. ಇದರ ನಡುವೆ ಕಳೆದ ದಾಳಿಯಲ್ಲಿ ತಂಡದ ಖಾತೆಯನ್ನ ತೆರೆದಂತಹ ಆಟಗಾರ. ಇತ್ತ ನಡುವೆ ದಾಳಿಯಲ್ಲಿ ಮತ್ತೆ 2 ಪಾಯಿಂಟ್. ಕ್ಷಮಿಸಿ, ವಿರಾಮದ ಕೋರಿಕೆಗೆ ಎತ್ತ ಬೆಲ್ಲಾರೆ. ಮೂರು 2 3-2 ಇನ್ ಫೇವರ್ ಆಫ್ ಬೆಲ್ಲಾರೆ. ಈ ನಡುವೆ ಮತ್ತೆ ಪಾಯಿಂಟ್ 3. ವಿನಾಯಕನ ತಂಡದ ಆರ್ಭಟವನ್ನ ಕಣ್ತುಂಬಿಸಿಕೊಳ್ಳಲು ಕುಂಬ್ರದ ಸಾವಿರಾರು ಕಣ್ಣುಗಳು ಕಾತರದಿಂದ ಕಾಯುತ್ತಿರುವಂತೆ ಇಲ್ಲಿ ಮತ್ತೆ ಕೂಟದ 2 ಪಾಯಿಂಟ್. ಐದು 5-3 ಇನ್ ಫೇವರ್ ಆಫ್ ಬೆಲ್ಲಾರೆ. ಆಹಾ, ಪಾದರಸದಂತಹ ಪಾದದ ಚಲನೆ. ಆಹಾ, ಈ ನಡುವೆ ಮತ್ತೆ ಯಶಸ್ಸು. ಎಂತಹ ದಾಳಿ. 3 ಪಾಯಿಂಟ್. ಕೂಟದ ಸೂಪರ್ ರೈಡ್. ಅವಶ್ಯಕತೆ ಇತ್ತು ಕುಂಬ್ರ ತಂಡಕ್ಕೆ ಈ ಒಂದು ದಾಳಿಯ. 6-5 6-5 ಇನ್ ಫೇವರ್ ಆಫ್ ಕುಂಬ್ರ. 6-5 1 ಅಂಕದ ಮುನ್ನಡೆಯತ್ತ ಈ ನಡುವೆ. ಆಹಾ, ಎಂತಹ ತೀರ್ಪುಗಿದು. ಅವಶ್ಯಕತೆ ಇರಲಿಲ್ಲ ಕುಂಬ್ರ ತಂಡಕ್ಕೆ. ಇಲ್ಲಿ 6 ಈಚ್. 6-6.
ಕುಂಬ್ರದ ಮುತ್ತು ಈತ ನಡುವೆ ದಾಳಿಯಲ್ಲಿ ಸಮಬಲದ ಹೋರಾಟದಲ್ಲಿ ಎರಡು ತಂಡಗಳು ಈ ನಡುವೆ ಪ್ರಥಮಾರ್ಧ ಸಮಯ ಇಲ್ಲಿ ಸಂಪನ್ನಗೊಳ್ಳುತ್ತಿರುವಂತೆ 6-6 ಅಂಚಿಲತ್ತು ದಯಮಲ್ತದ ವಿನಾಯಕದ ಬುಕ್ಕೊಂಜಿ ಟೀಮ್ ಸ್ಕೇಲ್ಗೆ ಬರಡಿಗನ್ನ ಕುಂಬ್ರ ತಗಲು ದಯಮಲ್ತ ಸ್ಕೇಲ್ಗೆ ಬರಡು ದ್ವಿತೀಯಾರ್ಧ ಸಮಯದ ಪ್ರಥಮ ದಾಳಿ ವಿನಾಯಕ ತಂಡಕ್ಕೆ. ದ್ವಿತೀಯಾರ್ಧ ಸಮಯದಲ್ಲಿ ಆರಂಭದಲ್ಲಿ ಸಹ ಆಟಗಾರನ ಬದಲಾವಣೆಯೊಂದಿಗೆ ಹೊಸ ಪ್ರಯೋಗದಲ್ಲಿ ಬೆಳ್ಳಾರೆ ನಡುವೆ ವಿನಾಯಕನ ಭಾಗದಿಂದ ಪ್ರಥಮ ದಾಳಿ ದ್ವಿತೀಯಾರ್ಧ ಸಮಯದ ಬೋನಸ್ ಆಫ್ ಆಗಿದೆ. ಟಚ್ ಪಾಯಿಂಟ್ ಅಲ್ಲಿ ಮಾತ್ರ ಅಂಕವನ್ನು ಪಡೆಯುವ ಅವಕಾಶದಲ್ಲಿ ಕುಂಬ್ರ 6 ಈಚ್. ವಿಕಾಸ್ ಬೆಳ್ಳಾರೆಯಿಂದ ಪ್ರಕಾಶಮಾನವಾಗಿ ಈ ನಡುವೆ ಏಕಾಂಗಿ ಪ್ರಯತ್ನ ಮತ್ತೆ ತಪ್ಪು ನಿರ್ಧಾರ ಕುಂಬ್ರದ ಭಾಗದಿಂದ ಒಂದಂಕ ಬೆಳ್ಳಾರೆ ಭಾಗಕ್ಕೆ 7-6 ಮತ್ತೆ ಮುನ್ನಡೆಯಲ್ಲಿ ಬೆಳ್ಳಾರೆ. ಪ್ರಮುಖ ಆಟಗಾರ ಅಂಕಣದಿಂದ ಹೊರಗಿದ್ದಷ್ಟು ಬೆಳ್ಳಾರೆ ತಂಡಕ್ಕೆ ಲಾಬಿಯನ್ನು ಬಳಸಿಕೊಂಡಿದ್ದಾರೆ. ಪಾಯಿಂಟ್ ಕ್ಷಮಿಸಿ, ಇಲ್ಲಿ ಮತ್ತೆ 7 ಈಚ್. ವಿಕಾಸ್ ಮತ್ತೆ ದಾಳಿಯಲ್ಲಿ ಪ್ರಮುಖ ಆಟಗಾರ ಅಂಕಣದ ಒಳಭಾಗಕ್ಕೆ ಬಂದಿದ್ದಾರೆ. ಇಲ್ಲಿ ವಿನಾಯಕ ತಂಡಕ್ಕೆ ಆಣೆಯ ಬಲ. ಇತ ನಡುವೆ ಮತ್ತೆ ದಾಳಿಯಲ್ಲಿ ಕೂಟದ ಯಶಸ್ವಿ ದಾಳಿಗಾರ ಸೆವೆನ್ ಈಚ್. ಸಮಬಲದಲ್ಲಿ ಎರಡೂ ತಂಡಗಳ ಹೋರಾಟ ನಡೆಯುತ್ತಾ ಇರುವಂತೆ ದ್ವಿತೀಯಾರ್ಧ ಸಮಯ ಮುಂದುವರಿಯುತ್ತಾ ಮುಂದಿನ ಸ್ಪರ್ಧೆಗಾಗಿ ಪಾಲ್ಗೊಳ್ಳುವಂತಹ ತಂಡಗಳು ದೇಹ ತೂಕವನ್ನು ನಡೆಸಿಕೊಂಡಿದ್ದ ಕೊನೆಯ 5 ನಿಮಿಷಗಳು, ಲಾಸ್ಟ್ 5 ಮಿನಿಟ್. ಈ ನಡುವೆ ಬೆಳ್ಳಾರೆಯಿಂದ ತವಕ ಅಂಕವನ್ನು ಪಡೆಯುವಂತಹ ಪ್ರಯತ್ನದಲ್ಲಿ ದ್ವಿತೀಯಾರ್ಧ ಸಮಯದ ಪ್ರಥಮ ವಿರಾಮದ ಕೋರಿಕೆಯಲ್ಲಿ ಮತ್ತೆ ವಿನಾಯಕ ತಂಡ ಅಣ್ಣ ಸ್ಕೇಲ್ ಆತನ ನೆಕ್ಸ್ಟ್ ಮ್ಯಾಚ್ ಇದ ಜೈ ಭೀಮ್ ಸುಲ್ಯ ಬುಕ್ಕ ವಿನಾಯಕ ಫ್ರೆಂಡ್ಸ್ ಕುಂಬ್ರದಾಗಲ ಸ್ಕೇಲ್ ಆತನ ಅಂಚನೆ ಆಜಿನ ಮ್ಯಾಚ್ಗೆ ರೆಡಿಯಾದ ಪ್ಲೇನ ಜಿಎಫ್ಸಿ ಗಟ್ಟಮನೆ ಬುಕ್ಕ ಎನ್ಎಫ್ಸಿ ಮರ್ದಳ. ಆಹಾ, ಈ ನಡುವೆ ಮತ್ತೆ ದಾಳಿಯಲ್ಲಿ ಆತ್ಮವಿಶ್ವಾಸದ ದಾಳಿಗಾರ ಕುಂಬ್ರ ತಂಡದ. ಓ, ಈ ಬಾರಿ ನಿಯಂತ್ರಣ ಸಿಗಲಿಲ್ಲ. ಖಂಡಿತ ಬಹುದೊಡ್ಡ ಆಪತ್ತು ವಿನಾಯಕ ತಂಡಕ್ಕೆ. ಮತ್ತೆ ಒಂದು ಅಂಕ ವಿನಾಯಕನಿಂದ ಬೆಳ್ಳಾರೆ ಭಾಗಕ್ಕೆ 8-7. ಥರ್ಡ್ ರೈಟ್.
ಥರ್ಡ್ ರೈಟ್. ತುಲೆ ಸಂಘಟಕರಲ್ಲಿ ವಿನಂತಿ, ದಯವಿಟ್ಟು ಪ್ರೇಕ್ಷಕ ಬಂಧುಗಳನ್ನ ಆದಷ್ಟು ಮೈದಾನದ ತಡೆಗೋಡೆಯ ಹೊರಗಿನಿಂದ ವೀಕ್ಷಣೆ ಮಾಡುವಂತ ಅವಕಾಶವನ್ನು ನೀಡಿ. ಈ ನಡುವೆ ಮತ್ತೆ ಅಂಕ ಕುಂಬ್ರ ತಂಡಕ್ಕೆ. ಇಲ್ಲಿ 8 ಈಚ್ ಮತ್ತೆ ಈಕ್ವಲ್, ಸಮ ಸಮ. ಬಹಳಷ್ಟು ಪ್ರಮುಖತೆಯ ದಾಳಿಗಳು ಎರಡು ತಂಡದ ಕಡೆಯಿಂದ. ಇಲ್ಲಿ ಅಂಕ ಬರುವಂತೆ ಕಾಣುತ್ತಾ ಇಲ್ಲ. ಎರಡೂ ತಂಡಗಳು ಕೂಡ 8-8ರಲ್ಲಿ ಸ್ಥಿರವಾಗಿದೆ. 8-8 ಯಾರಿಗುಂಟು ನಂಟು. ಕೊನೆಯ 3 ನಿಮಿಷಗಳು. ಲಾಸ್ಟ್ 3 ಮಿನಿಟ್ ಆಫ್ ದ ಮ್ಯಾಚ್. ದ್ವಿತೀಯಾರ್ಧ ಸಮಯದ ದ್ವಿತೀಯ ವಿರಾಮದ ಕೋರಿಕೆಯಲ್ಲಿ ವಿನಾಯಕ ತಂಡ 9-8, 9 ಬೆಲ್ಲಾರೆ 8 ಕುಮ್ರ. ಒಂದೇ ಒಂದು ಅಂಕಗಳ ವ್ಯತ್ಯಾಸ. ನಿಮಿಷಗಳು ಕೇವಲ ಬೆರಳೆಣಿಕೆಯಲ್ಲಿ. ಒಂಬತ್ತು 8, 1 ಅಂಕದ ಮುನ್ನಡೆಯಲ್ಲಿ ಬೆಲ್ಲಾರೆ. ಕುತೂಹಲ ಘಟ್ಟದಲ್ಲಿ ಎರಡೂ ತಂಡಗಳು. ಈ ನಡುವೆ ಮತ್ತೆ 2 ಅಂಕೆಯನ್ನು ತಲುಪಿದ ಬೆಲ್ಲಾರೆ. 10-8. ಕೊನೆಯ 2 ನಿಮಿಷಗಳು, 2 ಅಂಕಗಳ ವ್ಯತ್ಯಾಸ. 2 ಅಂಕಗಳ ವ್ಯತ್ಯಾಸದೊಂದಿಗೆ 2 ನಿಮಿಷಗಳು. ಹತ್ತು 8 ಬೆಲ್ಲಾರೆ 10ರಲ್ಲಿದ್ರೆ ಇದೀಗ ಮತ್ತೆ ಯಶಸ್ಸು. ಮತ್ತೆ ಬೆಲ್ಲಾರೆ 11-8. ಕೊನೆಯ 1 ನಿಮಿಷ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಸೂಪರ್ ಟ್ಯಾಕಲ್. ಥರ್ಡ್ ರೈಟ್. ಸತತ ದಾಳಿ ವಿಕಾಸ್ ರವರ ರೂಪದಲ್ಲಿ ಸತ ಪ್ರಯತ್ನ ನಡೆಯುತ್ತಾ ಇದೆ. ಇಲ್ಲಿ ಸಮಯ ಎಲ್ಲಿ ಮುಕ್ತಾಯಗೊಂಡಿದೆ. ಬೆಲ್ಲಾರೆ ತಂಡ 12 ಅಂಕವನ್ನು ಗಳಿಸಿಕೊಂಡ್ರೆ ಕುಂಬ್ರ ತಂಡಕ್ಕೆ 8 ಅಂಕವನ್ನು ಬಿಟ್ಟುಕೊಡಿದೆ. 4 ಅಂಕದ ಮುನ್ನಡೆಯೊಂದಿಗೆ
ಬೆಳ್ಳಾರೆ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದೆ. ಬಹಳಷ್ಟು ಪ್ರಬಲ ಹೋರಾಟವನ್ನು ನೀಡಿತ್ತು ಕುಂಬ್ರ ತಂಡ. ಆದರೆ ಕೊನೆಯ ನಿಮಿಷಗಳಲ್ಲಿ ಮಾಡಿದ ಕೆಲವೊಂದು ತಪ್ಪುಗಳು ಪಂದ್ಯಕೂಟದಿಂದ ನಿರ್ಗಮಿಸುವಂತಾಗಿದೆ. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆ ನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಯುವರಂಗ ವೇದಿಕೆ ಇದರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ದ್ವಿತೀಯ ವರ್ಷದ 5ನೇ ಸ್ಪರ್ಧೆಯಲ್ಲಿ ನಾನು ಚಿಮಿಗಿನ ಜೈ ಭೀಮ್ ಸುಳ್ಯ ತಂಡ ಗೆಲ್ಲುವುದರ ಮೂಲಕ ತಮ್ಮ ಮೆಚ್ಚಿನ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದೆ. ಎದುರಾಳಿ ತಂಡ ವಿನಾಯಕ ಫ್ರೆಂಡ್ಸ್ ಕುಂಬ್ರಯ್ಯ ತಂಡ ಪ್ರಥಮ ದಾಳಿಯನ್ನು ನಡೆಸುವಂತ ಅವಕಾಶ. ಲೈನ್ ಅಂಪೈರ್ ಉಳ್ಳಾರತೆ. ಪ್ರಥಮ ದಾಳಿ ಕುಂಬ್ರ ಭಾಗದಿಂದ ಸುಳ್ಯದ ಭಾಗಕ್ಕೆ. ಪ್ರತಿಷ್ಠಿತ ಸಂಸ್ಥೆಯ ಎರಡೂ ತಂಡಗಳು ಇತ್ತ ನಡುವೆ ಪಂದ್ಯದ 5ನೇ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತೆ 6ನೇ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡುತ್ತಾ ಇದ್ದಾವೆ. ಜಿಎಫ್ಸಿ ಘಟ್ಟಮನೆ ವಿರುದ್ಧವಾಗಿ ಎನ್ಎಫ್ಸಿ ಮರ್ದಲ ಸ್ಕೇಲ್ ವಿಭಾಗಕ್ಕೆ ಬರಬೇಕು. ಎನ್ಎಫ್ಸಿ ಮರ್ದಾಲ ವಿರುದ್ಧವಾಗಿ ಜಿಎಫ್ಸಿ ಘಟ್ಟಮನೆ ತಂಡ ದಯವಿಟ್ಟು ಸ್ಕೇಲ್ ವಿಭಾಗಕ್ಕೆ ಬನ್ನಿ. ಮುಂದಿನ ಸ್ಪರ್ಧೆ ತಮಗಾಗಲಿದೆ. ಇತ್ತ ನಡುವೆ ಪ್ರಥಮ ಎಂಟಿ ರೈಡ್ ಜೀವನ್ ರವರ ದಾಳಿ. ಈ ನಡುವೆ ಅದ್ಭುತ ಟ್ಯಾಕಲ್ ಪಾಯಿಂಟ್ ಕುಂಬ್ರ 1-0. ನಾನಾ ಬಣ್ಣಗಳಿಂದ ರಾರಾಜಿಸುತ್ತಿರುವಂತಹ ಆಕರ್ಷಕ ಹುಡುಗಿಗಳೊಂದಿಗೆ ಎರಡೂ ತಂಡಗಳು
ಥರ್ಡ್ ರೈಟ್ ವಿರಾಮದ ಕೋರಿಕೆ ಕುಂಬ್ರ ಭಾಗದಿಂದ ಪ್ರಥಮಾರ್ಧ ಸಮಯದ ಪ್ರಥಮ ವಿರಾಮ. ಮುಂದಿನ ಸ್ಪರ್ಧೆಗಾಗಿ ಜಿಎಫ್ಸಿ ಘಟ್ಟಮನೆ ವಿರುದ್ಧವಾಗಿ ಎನ್ಎಫ್ಸಿ ಮರ್ದಳ ಅನ್ನ ಸ್ಕೇಲ್ ಬಳೆ. ಥರ್ಡ್ ರೈಟ್ ಈ ನಡುವೆ ಪಾಯಿಂಟ್ ಸುಳ್ಯ 1 ಈಚ್. ನೀಲಕಾಯದ ಆಟಗಾರ ರೋಷನ್ ದಾಳಿಯಲ್ಲಿ ಎಂಟಿ ರೈಟ್. ಸಮಬಲದೊಂದಿಗೆ ಪ್ರಥಮಾರ್ಧ ಸಮಯ ಮುಂದುವರಿಯುತ್ತಿರುವಂತೆ ಬೆಲ್ಲಾರ ವಿರುದ್ಧವಾಗಿ ಕ್ಷಮಿಸಿ ಕುಂಬ್ರ ವಿರುದ್ಧವಾಗಿ ಸುಳ್ಯ ತಂಡಗಳು ಈ ನಡುವೆ ಬೋನಸ್ ಕದಿಯುವಂತಹ ಪ್ರಯತ್ನ. ಥರ್ಡ್ ರೈಟ್ ಇಲ್ಲಿ ನಿಯಂತ್ರಣ ತಪ್ಪಿದೆ. ಸುಲಭದ ಅಂಕ 2-1 ಕುಂಬ್ರ ತಂಡ ಈತ ನಡುವೆ 1 ಅಂಕದ ಮುನ್ನಡೆ. ಹಲವಾರು ವರ್ಷಗಳಿಂದ ಕಬಡ್ಡಿ ಎಂಬ ಕ್ರೀಡೆಯೊಂದಿಗೆ ಪಳಗಿದ ಆಟಗಾರ ಹಿತ ನಡುವೆ ದಾಳಿಯಲ್ಲಿ ಪ್ರಥಮಾರ್ಧ ಸಮಯದ ಪ್ರಥಮ ವಿರಾಮದ ಕೋರಿಕೆಯಲ್ಲಿ ಸುಳ್ಯ. ಏಳನೇ ಸ್ಪರ್ಧೆಗಾಗಿ ಶ್ರೀರಾಮ ಫ್ರೆಂಡ್ಸ್ ಹಾಗೂ ಪ್ರಗತಿ ಪಡಪ್ಪಿನಂಗಡಿ ಈ ನಡುವೆ ಪಾಯಿಂಟ್ ಕುಂಬ್ರ. ಥರ್ಡ್ ರೈಟ್ 3-1 3-1 ಇನ್ ಫೇವರ್ ಆಫ್ ಕುಂಬ್ರ. ಥರ್ಡ್ ರೈಟ್ ಈ ನಡುವೆ ಸುಲಭದ ಅಂಕ ಸುಳ್ಯ ತಂಡಕ್ಕೆ ಲಭಿಸುವಂತೆ 3-2 3-2. ಎಲ್ಲ ತಂಡಗಳ ದೇಹ ತೂಕವನ್ನು ಪರೀಕ್ಷಿಸುವ ಕೆಲಸ ಆಗಿದೆ ಎನ್ನುವ ಸೂಚನೆ ಬಂದಿದೆ. ಯಾರಾದರೂ ಬಾಕಿ ಇದ್ದಲ್ಲಿ ದಯವಿಟ್ಟು ದೇಹ ತೂಕದ ಬಳಿ ಬನ್ನಿ. ತಾವು ಸ್ಕೇಲ್ ಅನ್ನು ಆಫ್ ಮಾಡುವಂತ ಲಕ್ಷಣ ಇದೆ. ಆದ ಕಾರಣ ಯಾವುದಾದರೂ ತಂಡ ದೇಹ ತೂಕ ಮಾಡಲಿಕ್ಕೆ ಬಾಕಿ ಇದ್ದಲ್ಲಿ ಪರೀಕ್ಷಿಸುವಂತೆ ಕೋರಿಕೆ. 16 ತಂಡಗಳು ಪಾಲ್ಗೊಳ್ಳುತ್ತಾ ಇದೆ. 4 ಪ್ರಶಸ್ತಿಗಳಿಗಾಗಿ ಈಗಾಗಲೇ ಪ್ರಥಮ ಸುತ್ತಿನ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಪಾಯಿಂಟ್ ಮತ್ತೆ ಕುಂಬ್ರದ ಭಾಗಕ್ಕೆ 4-2 4-2. ಈ ನಡುವೆ ಟ್ಯಾಕಲ್ ಐದು ಮೆಲ್ಲ ಮೆಲ್ಲನೆ ಅಂಕದ ಗಳಿಕೆಯನ್ನ ಏರಿಸುತ್ತಾ ವಿನಾಯಕ ತಂಡ ಸ್ಥಿರವಾಗಿದೆ 5ರಲ್ಲಿ, ಎದುರಾಳಿ ತಂಡ 2ರಲ್ಲಿ.
ಕ್ರೀಡೆಗೆ ಪೂರಕವಾಗಿರತಕ್ಕಂತಹ ವಾತಾವರಣ. ಶನಿವಾರದಿಂದ ಆದಿತ್ಯವಾರದ ದಿನಕ್ಕೆ ನಾವು ಕಾಲಿಡುತ್ತಿರುವಂತೆ ಕ್ಷಣದಿಂದ ಕ್ಷಣಕ್ಕೆ ರಂಗೇರುತ್ತಿರುವ ಕಬಡ್ಡಿಯ ಕಲರವ, ಯುವ ರಂಗಣ, ಯುವ ವೇದಿಕೆ ಪ್ರಶಸ್ತಿ ಸುತ್ತಿನ ಸ್ಪರ್ಧೆಗೆ ಕೆಲವು ನಿಮಿಷಗಳಲ್ಲಿ ವಿರಾಮದ ಕೋರಿಕೆ ಪ್ರಥಮಾರ್ಧ ಸಮಯದ ದ್ವಿತೀಯ ಕೋರಿಕೆಯಲ್ಲಿ ವಿನಾಯಕ ತಂಡ 5-2 ಈಗಾಗಲೇ ಈ ಒಂದು ಕೂಟದಿಂದ ವಿನಾಯಕ ತಂಡ ಒಂದು ತಂಡ ನಿರ್ಗಮಿಸುತ್ತಿರುವಂತೆ ಮತ್ತೊಂದು ತಂಡ ಸ್ಥಿರವಾಗುವಂತ ಎಲ್ಲ ಲಕ್ಷಣಗಳು ಕಾಣುತ್ತಾ ಇದೆ. ಪ್ರಥಮಾರ್ಧ ಸಮಯದ ಈ ಒಂದು ಗಳಿಗೆಯಲ್ಲೇ 5-2 5-2 ಇನ್ ಫೇವರ್ ಆಫ್ ಕುಮ್ರಾ. ಅಲ್ಲಿ ಮತ್ತೆ ಅಂಕ ಪಡೆದಿದ್ದೇನೋ ಅನ್ನೋ ನಿರೀಕ್ಷೆ. 1 ಪಾಯಿಂಟ್ ಕ್ಷಮಿಸಿ ಕುಮ್ರಾ 6-2 6-2 ಪ್ರಥಮಾರ್ಧ ಸಮಯ ಸಂಪನ್ನಗೊಳ್ಳುತ್ತಿರುವಂತೆ ವಿನಾಯಕ ತಂಡ 4 ಅಂಕಗಳ ಮುನ್ನಡೆ. ಎದುರಾಳಿ ತಂಡಕ್ಕೆ 2 ಅಂಕವನ್ನು ಬಿಟ್ಟುಕೊಡುತ್ತಿರುವಂತೆ 6-2 6-2. ಅಣ್ಣ ಪರಿಹಾರ ನೀರದ ವ್ಯವಸ್ಥೆ ಹೆಜ್ಜಿಗೆ ಅಲ್ಪ ತುಲೆ ಲೆಫ್ಟ್ ದ ಕೋರ್ಟ್ ತಗ್ಲಿಗೆ ಉಂಡ. ದ್ವಿತೀಯಾರ್ಧ ಸಮಯದ ಪ್ರಥಮ ದಾಳಿ 6-2 ಸ್ಪರ್ಧೆ ಮುಂದುವರಿಯುತ್ತಿರುವಂತೆ ಇತ್ತ ನಡುವೆ ಸುಳ್ಯದ ಭಾಗದಿಂದ ಕುಮ್ರದ ಭಾಗಕ್ಕೆ ದ್ವಿತೀಯಾರ್ಧ ಸಮಯದಲ್ಲಿ ಅಂಕಗಳು ಹಿನ್ನಡೆಯಲ್ಲಿರುತ್ತಿರುವಂತೆ ಸೂಪರ್ ಟ್ಯಾಕಲ್ ಥರ್ಡ್ ರೈಟ್ 6-2
ಈ ನಡುವೆ ಮತ್ತೆ ಕುಂಬ್ರಕ್ಕೆ ಅಂಕ ಇಲ್ಲಿ 7-2. ಥರ್ಡ್ ರೈಡ್, ಕೊನೆಯ 5 ನಿಮಿಷಗಳು. ಥರ್ಡ್ ರೈಡ್ ಇಲ್ಲಿ ಅಂಕ ಇಲ್ಲಿ ಮತ್ತೆ ಕುಂಬ್ರಕ್ಕೆ 8-2. 2 ಅಂಕದಲ್ಲಿ ಸ್ಥಿರವಾಗಿರತಕ್ಕಂತಹ ಸುಳ್ಯ ತಂಡ ಈ ನಡುವೆ ಈ ಮುಖೇನ ಆಲ್ ಔಟ್ ಆಗುವುದರ ಮೂಲಕ ಇತರೆ ರೂಪದಲ್ಲಿ ಮತ್ತೆ 2 ಅಂಕಗಳು. ಇದರೊಂದಿಗೆ 11-2 11-2ರಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಕೊನೆಯ 4 ನಿಮಿಷಗಳ ಕಾಲಾವಕಾಶವಿದೆ. ಸುಳ್ಯ ತಂಡ ಅದ್ಭುತ ಪ್ರದರ್ಶನವನ್ನು ನೀಡಿದರೆ ಮಾತ್ರ ಸಾಧ್ಯ ಅನ್ನೋ ಈತ ನಡುವೆ ಸತತ ಪ್ರಯತ್ನ. ಸಾಕಷ್ಟು ಸಮಯದಿಂದ ಕಾಯ್ತಾ ಇದ್ರು ಟ್ಯಾಕಲ್ ಪಾಯಿಂಟ್ಗೆ ಬಲಿಯಾಗುವುದರ ಮೂಲಕ 1 ಅಂಕ ಸ್ವಲ್ಪ ಮಟ್ಟಿನ ಚೇತರಿಕೆಯೊಂದಿಗೆ 11-3, 11-3. ನಾಲ್ಕು 11, 11-4. ಎಲ್ಲೇ ಜೀವನ್ ರವರ ಜೀವ. ಈ ನಡುವೆ 12-4. ಕೊನೆಯ 3 ನಿಮಿಷಗಳು. ಸ್ಪರ್ಧೆ ಮುಂದುವರಿಯುತ್ತಾ ಇಲ್ಲಿ ಕೈ ತಪ್ಪಿದ ಕಾಳು. ಅಂಕ ಇಲ್ಲಿ ಕುಂಬ್ರಕ್ಕೆ 13-4, 13-4. ಇಲ್ಲಿ ರೈಡರ್ ಔಟ್ ತೀರ್ಪು. ಮತ್ತೆ ಅಂಕಗಳು ಕುಂಬ್ರ ತಂಡಕ್ಕೆ ಬರುತ್ತಿರುವಂತೆ 14-4, 10 ಅಂಕದ ಬಹಳಷ್ಟು ಮುನ್ನಡೆ ಅಂತ ಹೇಳಬಹುದು. ಈ ನಡುವೆ ನಿಮಿಷಗಳು ಇನ್ನೇನು ಕೆಲವೊಂದು ಮಾತ್ರ ಬಾಕಿ ಇದೆ. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಬಹಳಷ್ಟು ಗೆಲುವು ದೂರವಾಗುತ್ತಿರುವಂತೆ ಕಾಣುತ್ತಾ ನಂದ ಎಲ್ಲಿ ದಾಳಿ. ಜಸ್ಟ್ ನಂಬರ್ 10 ಅಂಕಿಅಂಶ ಪಟ್ಟಿ 10 ಎತ್ತರದಲ್ಲಿ. ಇತ್ತ ನಡುವೆ 1 ಅಂಕ. ಕ್ಷಮಿಸಿ 14-5. ಮತ್ತೆ ಅಂಕೆಯಲ್ಲಿ ಜಾರುತ್ತಾ ಇದೆ. ಕುಂಬ್ರದ ಭಾಗಕ್ಕೆ 15-5. ಕೊನೆಯ ನಿಮಿಷ 15-6. 60 ಸೆಕೆಂಡುಗಳಿಗೆ ಸೀಮಿತಗೊಳ್ಳುತ್ತಿರುವಂತೆ ಅಂಕಿಅಂಶ ಪಟ್ಟಿಯಲ್ಲಿ 15-6. ಇಲ್ಲಿ ಮತ್ತೆ ಅಂಕ ಕುಂಬ್ರದ ಭಾಗಕ್ಕೆ
16ಕ್ಕೆ 6 ಎನ್ನುವಂತೆ ಸ್ಪರ್ಧಾ ಇಲ್ಲಿ ತೂಗಿದ ತೊಟ್ಟಿಲು ಅಂಕ ಇಲ್ಲಿ ಕುಂಬ್ರಕ್ಕೆ. ಇದರೊಂದಿಗೆ ಕುಂಬ್ರ ತಂಡ 17 ಅಂಕವನ್ನು ಗಳಿಸುವುದರೊಂದಿಗೆ ಎದುರಾಳಿ ತಂಡಕ್ಕೆ 7 ಅಂಕವನ್ನು ಬಿಟ್ಟುಕೊಟ್ಟು, ಕ್ಷಮಿಸಿ 6 ಅಂಕವನ್ನು ಬಿಟ್ಟುಕೊಟ್ಟು P1 ಪಂದ್ಯವನ್ನು ಗೆಲ್ಲುವುದರ ಮೂಲಕ ಮುಂದಿನ ಹಂತಕ್ಕೆ ತೇರ್ಗಡೆ ಆಗಿದೆ. ಜೈ ಭೀಮ್ ಸುಳ್ಯ ತಂಡಕ್ಕೆ ಜೋರಾದ ಕೈ ಚಪ್ಪಾಳೆ ಮೂಲಕ ಪ್ರೀತಿಯ ಬೀಳ್ಕೊಡುಗೆ ನಮ್ಮ ಈ ಒಂದು ಕೂಟದಿಂದ. ಮಲೆಣ್ಣ ಉಳಾಯಿಬಳೆ ವಿನಾಯಕ ಫ್ರೆಂಡ್ಸ್, ಕ್ಷಮಿಸಿ GFC ಗಟ್ಟಮನೆ ಬುಕ NFC ಮರ್ದಾಳ ಬಳೆ. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಪಂದ್ಯಕೂಟದ 6ನೇ ಸ್ಪರ್ಧೆಗಾಗಿ ಜಿಎಫ್ಸಿ ಘಟ್ಟಮನೆ ತಂಡ ಈ ಒಂದು ಪಂದ್ಯದ ನಾನು ಶಿಮಿಗಿಯನ್ನು ಗೆಲ್ಲುವುದರ ಮೂಲಕ ವೇದಿಕೆ ಎಡಭಾಗದಲ್ಲಿದೆ. ಎನ್ಎಫ್ಸಿ ಮರದಳ ತಂಡಕ್ಕೆ ಪ್ರಥಮ ದಾಳಿಯನ್ನು ಮಾಡುವಂತಹ ಅವಕಾಶ. ಲೈನ್ ಅಂಪೈರ್ ಬದ್ರೂರವರಿಗೆ ವಿಶೇಷವಾದಂತಹ ಇಲ್ಲಿ ಪ್ರೋತ್ಸಾಹ ಧನವಿದೆ ನೋಡಿ. ಸೂಪರ್ ರೈಡ್ ಮಾಡಿದಲ್ಲಿ 500 ರೂಪಾಯಿಯ ನಗದು ರೂಪದ ಕೊಡುಗೆ. ಬದ್ರೂರವರೇ ಸ್ವಲ್ಪ ಕೈ ಎತ್ತಿ. ಯಾರು ನೀವು? ಶುಭವಾಗಲಿ. ಅಣ್ಣ ಲೈನ್ ಅಂಪೈರ್ ಸಂಘಟಕರೇ, ಘಟ್ಟಮನೆ ಆರನೇ ಸ್ಪರ್ಧೆಗೆ ಪ್ರಥಮ ದಾಳಿ ಮರದಳ ಭಾಗದಿಂದ. ಈ ನಡುವೆ ಏಕಾಂಗಿ ಪ್ರಯತ್ನ. ಇಲ್ಲಿ ಪ್ರಥಮ ದಾಳಿ 2 ಅಂಕ. ಎನ್ಎಫ್ಸಿ ಮರದಳ ತಂಡಕ್ಕೆ ಪ್ರಥಮ ದಾಳಿಯಲ್ಲಿಯೇ ಮತ್ತೆ ಅಂಕಗಳಲ್ಲಿ ಮರ್ದಲ ತಂಡದ ಪರವಾಗಿ 3-0. ಮಿಡಲ್ ಲೈನ್ ಹತ್ತಿರ ಕಟ್ಟಿ ಹಾಕುವುದು ಕಷ್ಟಕರವಾದಂತಹ ಆಟಗಾರ ಇವರು. ಆದರೆ ಇಲ್ಲಿ ಎಂಟಿ ರೈಡ್ಗೆ ಮುಖ ಮಾಡಿದ್ದಾರೆ. ಈ ನಡುವೆ ದಾಳಿಯಲ್ಲಿ ಘಟ್ಟಮನೆ ಭಾಗದಿಂದ ಚೇತನ್. ಈ ನಡುವೆ ಪಾಯಿಂಟ್ ಮರ್ದಲ. ನಾಲ್ಕು 0 4-0. ಸೂಪರ್ ಟಕ್ಕಲ್. ಈ ನಡುವೆ ಥರ್ಡ್ ರೈಟ್. ನಾಲ್ಕು 1 ಘಟ್ಟಮನೆ ವಿರುದ್ಧವಾಗಿ ಮರದಳ. ಆಹಾ, ಮಾಡೋ ಇಲ್ಲವೇ ಮಾಡಿ. ಆ ಪ್ರೇಕ್ಷಕ ಬಂಧುಗಳೇ, ಪ್ರೋತ್ಸಾಹ ಬರಬೇಕು. ಇಲ್ಲಿ ನಾಲ್ಕು 2 ಇರುವಂತೆ ಐದು 2 5-2. ಇಲ್ಲಿ ರೈಡರ್ 6-2 6-2. ಈ ನಡುವೆ ಮತ್ತೆ ದಾಳಿಯಲ್ಲಿ ಮರದಳ.
6-2ರಲ್ಲಿ ಕಳೆದ ದಾಳಿಯಲ್ಲಿ 1 ಅಂಕದೊಂದಿಗೆ ತಮ್ಮ ತಂಡಕ್ಕೆ ಆಧಾರ ಸ್ತಂಭವಾಗಿದ್ದರು. ಈ ಬಾರಿ ನಿಯಂತ್ರಣ ತಪ್ಪಿದೆ, ಆದರೆ ಇಲ್ಲಿ ಅಂಕ ಮಾತ್ರ ತಪ್ಪಲಿಲ್ಲ. ಎರಡೂ ತಂಡಗಳಿಗೂ ಕೂಡ ಸಮಬಲದ ಅಂಕದ ತೀರ್ಪಿನೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 7-3 7-3. ವಿರಾಮದ ಕೋರಿಕೆ ಮರ್ದಲ ಕಡೆಯಿಂದ ಭದ್ರರವರಿಗೆ ಪ್ರೋತ್ಸಾಹ ಸಿಗುತ್ತಾ ಇದೆ. ದಾಳಿ ಮಾಡಬೇಕಂತೆ ನೀವು. ಒಂಬತ್ತು 3 ಸೂಪರ್ ಟ್ಯಾಕಲ್. ಹದಿಮೂರು 2 ಕ್ಷಮಿಸಿ 13-3 ಪ್ರಥಮಾರ್ಧ ಸಮಯ ಮುಕ್ತಾಯಗೊಂಡಿದೆ. 13-3ರಲ್ಲಿ ಸ್ಪರ್ಧೆ ಮುಂದುವರಿಯುತ್ತಿರುವಂತೆ ಮುಂದಿನ ಸ್ಪರ್ಧೆಗಾಗಿ ಶ್ರೀರಾಮ ಫ್ರೆಂಡ್ಸ್ ಹಾಗೂ ಪ್ರಗತಿ ಪಡಪ್ಪಿನಂಗಡಿ ಹಾಗೂ ಶ್ರೀರಾಮ್ ಫ್ರೆಂಡ್ಸ್ ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬನ್ನಿ. ಪ್ರಗತಿ ಪದಪ್ಪಿನಂಗಡಿ ಹಾಗೂ ಶ್ರೀರಾಮ ಫ್ರೆಂಡ್ಸ್ ದ್ವಿತೀಯಾರ್ಧ ಸಮಯದಲ್ಲಿ ಪ್ರತಿ ಹೋರಾಟ ನೀಡುವಂತ ತವಕದೊಂದಿಗೆ ಘಟ್ಟಮನೆ ತಂಡ ಮತ್ತೆ ಅಂಕವನ್ನ ಬಿಟ್ಟುಕೊಡುವುದರಲ್ಲಿ ನಿರತವಾಗಿದೆ. ಎದುರಾಳಿ ತಂಡಕ್ಕೆ 14 ತಂಡವನ್ನು ಬಿಟ್ಟುಕೊಟ್ಟು 3 ಅಂಕವನ್ನು ಮಾತ್ರ ಘಟ್ಟಮನೆ ತಂಡ ಪಡೆಕೊಂಡಿದೆ. ಈ ನಡುವೆ ಉತ್ತಮ ಟ್ಯಾಕಲ್
ಪಾಯಿಂಟ್ ಘಟ್ಟಮನೆ. ಚೇತನ್ ದಾಳಿಯಲ್ಲಿ ಈ ನಡುವೆ ಪಾಯಿಂಟ್ ಮತ್ತೆ ಮರದಾಳ ತಂಡಕ್ಕೆ. 15-3. ಫೈಸಲ್ ಈ ನಡುವೆ ಪಾಯಿಂಟ್ ಮತ್ತೆ ಮರದಾಳ. 16-4. 16-4 ಚೇತು. ಒಂದು ಅಂಕ ಇಲ್ಲಿ ಘಟ್ಟಮನೆ ಪರವಾಗಿ. 5-16 ಬರುತ್ತಾ ಇದೆ ಅಂಕ. ಈ ನಡುವೆ ಏಕಾಂಗಿ ಪ್ರಯತ್ನ. ಕೊನೆಯ 5 ನಿಮಿಷಗಳು ಬದಲಾಗುವ ನಿರೀಕ್ಷೆ ಇದೆ. ಹದಿನಾರು 6 ಖಾಲಿ 10 ಅಂಕಗಳು. ಕೇವಲ 10 ಅಂಕಗಳ ವ್ಯತ್ಯಾಸ ಮಾತ್ರ ಕಾಣುತ್ತಾ ಇದೆ. ಮನಸ್ಸಿದ್ದರೆ ಮಾರ್ಗ ಘಟ್ಟಮನೆ ತಂಡಕ್ಕೆ. ಕೊನೆಯ 4 ನಿಮಿಷಗಳು. ಕುತೂಹಲ ಘಟ್ಟದಲ್ಲಿ ಸ್ಪರ್ಧೆ. ಹದಿನಾರು 6. ಥರ್ಡ್ ರೈಟ್. ಕೊನೆಯ 3 ನಿಮಿಷಗಳು. ಥರ್ಡ್ ರೈಟ್. ಈ ನಡುವೆ ಮರದಳ 17-6 ಮತ್ತೆ ಥರ್ಡ್ ರೈಟ್. ಈ ನಡುವೆ ಟ್ರ್ಯಾಕಲ್. ಆಹಾ, 7-17 10 ಅಂಕ ಸ್ಥಿರವಾಗಿದೆ ಮರದಳ ತಂಡಕ್ಕೆ. ಕೊನೆಯ 2 ನಿಮಿಷಗಳು. ಕೊನೆಯ 2 ನಿಮಿಷಗಳು. 17-7. ಈ ನಡುವೆ ಪಾಯಿಂಟ್ ಮರದಳ. ಜಿಎಫ್ಸಿ ತಂಡದ ಹಾರಿಫ್ ರವರಿಗೆ ಮತ್ತೊಂದು ಕೊಡುಗೆ ಬರುತ್ತಾ ಇದೆ. ಹಾರಿಸ್ ರವರಿಂದ ಬದುರ್ ರವರಿಗೆ ಕೊನೆಯ 1 ನಿಮಿಷ. ಹಾರಿಸ್ ರವರೇ, ಬದುರವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಾ ಇಲ್ಲ. ಏನೇ ಇರಲಿ, ಮುಂದಿನ ಸ್ಪರ್ಧೆಗಾಗಿ ಬನ್ನಿ. ಶ್ರೀರಾಮ್ ಫ್ರೆಂಡ್ಸ್ ಹಾಗೂ ಪ್ರಗತಿ ಪದಪ್ಪಿನಂಗಡಿ ಬನ್ನಿ. ಸೆಕೆಂಡುಗಳಲ್ಲಿ ಮುಂದುವರಿಯುತ್ತಿರುವಂತೆ ಮರದಾಳ ತಂಡ ಬಹುತೇಕ ಈ ಪಂದ್ಯವನ್ನ ತಮ್ಮ ತೆಕ್ಕೆಗೆ ಬಳಸಿಕೊಳ್ಳುವಂತೆ ಇಲ್ಲಿ
3 point. Super right. ಸಮಯ ಮುಕ್ತಾಯಗೊಂಡಿರುವಂತೆ ಮರ್ದಲ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತಾ ಇದೆ. 23-7. ಪಂದ್ಯಕೂಟದ 7ನೇ ಸ್ಪರ್ಧೆಯ ನಾನು ಚಿಮಿಗೆಯಣ್ಣ ಪ್ರಗತಿ ಪಡಪಿನಂಗಡಿ ಗೆಲ್ಲುವುದರ ಮೂಲಕ ಅಂಕಣವನ್ನು ಆಯ್ಕೆ ಮಾಡಿಕೊಳ್ಳಿದ ಎದುರಾಳಿ ತಂಡ ಶ್ರೀರಾಮ್ ಫ್ರೆಂಡ್ಸ್ ಕಡೆಯಿಂದ ಪ್ರಥಮ ದಾಳಿ. ಎಂಟನೆಯ ಸ್ಪರ್ಧೆಗಾಗಿ ಪ್ಯಾಷನ್ ಪುತ್ತೂರು ಹಾಗೂ ಕೆದಂಬಾಡಿ ಫ್ರೆಂಡ್ಸ್ ಬಿ ಹಾಗೂ ಪ್ಯಾಷನ್ ಪುತ್ತೂರು ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಕೂಟದ 8ನೆಯ ಸ್ಪರ್ಧೆ ಮುಂದುವರಿಯಲಿಕ್ಕಿದೆ. 7ನೇ ಸ್ಪರ್ಧೆ ನಡೆಯುತ್ತಿರುವಂತೆ ಶ್ರೀರಾಮ್ ಫ್ರೆಂಡ್ಸ್ ಹಾಗೂ ಪ್ರಗತಿ ಪಡಪಿನಂಗಡಿ ಪ್ರಥಮ ದಾಳಿ ಎಂಟಿ ರೈ. ಈ ನಡುವೆ ನಾನು ಚಿಮಿಗೆಯನ್ನು ಗೆಲ್ಲುವುದರ ಮೂಲಕ ಇಲ್ಲಿ ಟೆಕ್ನಿಕಲ್ ಪಾಯಿಂಟ್ ಉದಾರ ಕೊಡುಗೆ ಪಡಪಿನಂಗಡಿ ಕಡೆಯಿಂದ ಶ್ರೀರಾಮ್ ತಂಡಕ್ಕೆ 1-0.
ಟಕ್ಕಲ್ ಪಾಯಿಂಟ್ ಪಡಪಿನಂಗಡಿ 1 ಈಚ್. ಸಮಬಲದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಿರುವಂತೆ ಪ್ರಥಮ ದಾಳಿ ಎಂಟಿ ರೈಡ್ಗೆ ಸೀಮಿತಗೊಂಡರೆ ಇತ ನಡುವೆ ದ್ವಿತೀಯ ದಾಳಿಯಲ್ಲಿ ಏನಾಗುತ್ತೆ ಇಲ್ಲಿ 1 ಅಂಕ ಮತ್ತೆ ಪಡಪಿನಂಗಡಿಗೆ 2-1 2-1ರಂತೆ ಸ್ಪರ್ಧೆ ಮುಂದುವರಿಯುತ್ತಾ ಈ ನಡುವೆ ಆಹಾ ತೀರ್ಪುಗಾರರ ತೀರ್ಪಿನ ಪ್ರಕಾರ 2 ಅಂಕ 2 ಇಲ್ಲಿ ಅಂಕಿಅಂಶ ಪಟ್ಟಿ 3-2 1 ಅಂಕದ ಮುನ್ನಡೆಯೊಂದಿಗೆ ಶ್ರೀರಾಮ್ ಫ್ರೆಂಡ್ಸ್. ಬಹಳಷ್ಟು ಪ್ರಯತ್ನ ಆದರೆ ಎಂಟಿ ರೈಡ್ ಅನ್ನು ಮಾಡಬೇಕಾಯಿತು. ಹಿತೀಗನತ್ತೆ ದಾಳಿಯಲ್ಲಿ ಶ್ರೀರಾಮ್ ಫ್ರೆಂಡ್ಸ್ ತಂಡದ ಆಟಗಾರ ಈ ನಡುವೆ 1 ಅಂಕದ ಮುನ್ನಡೆ ಇದೆ. ಉಳಿಸಿಕೊಳ್ಳುವ ತಬಕದಲ್ಲಿ ಅಂಕವನ್ನ ಮೆಲ್ಲನೆ ಏರಿಸುವತ್ತ ಕಣ್ಣಿಟ್ಟರೆ ಇಲ್ಲಿ ಎಂಟಿ ರೈಡ್. ಪ್ರಥಮಾರ್ಧ ಸಮಯದ ವಿರಾಮದ ಕೋರಿಕೆಯತ್ತ ಪಡಪಿನಂಗಡಿ ಮೂರು 2ರಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ 3-2 ಇನ್ ಫೇವರ್ ಆಫ್ ಶ್ರೀರಾಮ್. ಕಳೆದ ದಾಳಿಯಲ್ಲಿ 2 ಅಂಕಗಳು. ಈ ದಾಳಿಯಲ್ಲಿಯೂ ಕೂಡ ಆತ್ಮವಿಶ್ವಾಸವಿದೆ. ಆದರೆ ಎಲ್ಲಿ ಮಿಂಚಿನ ಕಣ್ಣಿನ ಮೂಲಕ ಮತ್ತೆ ಒಂದು ಟಚ್ ಪಾಯಿಂಟ್. ಥರ್ಡ್ ರೈಡ್ 4-2 4-2 ಇನ್ ಫೇವರ್ ಆಫ್ ಶ್ರೀರಾಮ್. ನಡುವೆ ದಾಳಿಯಲ್ಲಿ ಮತ್ತೆ ಅಂಕ. ಇಲ್ಲಿ ಶ್ರೀರಾಮ್ ತಂಡಕ್ಕೆ 5-2 5-2 ಸತತ ದಾಳಿಗಳು. 2 ದಾಳಿಗಳು 3 ಅಂಕದೊಂದಿಗೆ. ಈ ನಡುವೆ ಆಹಾ ಎಂತಹ ಪ್ರತಿಭೆ. ಮತ್ತೆ 1 ಅಂಕ. 6-2 6-2. ಆಟಗಾರ ರಿವೈವ್ ಮಾಡಬೇಕಾದ ಅವಶ್ಯಕತೆಯಲ್ಲಿ ಟಚ್ ಪಾಯಿಂಟ್ಗಾಗಿಯೇ ಕಣ್ಣಿಟ್ಟಿರುವಂತೆ ಕಾಣುವಂತೆ ದ ಪವರ್ಫುಲ್ ಮ್ಯಾನ್ ಇನ್ ಡ್ರೈ ರೈಟ್. ಇಲ್ಲ ಅಲ್ಲಿ ಸೂಪರ್ ಟ್ಯಾಕಲ್. ಆದರೆ ಕಟ್ಟಿ ಹಾಕುವುದು ಸುಲಭವಲ್ಲ. 4 ದಾಳಿಗಳ ಮುಂದೆ 4 ಅಂಕವನ್ನು ಸಂಪಾದಿಸಿದಂತಹ ದಾಳಿಗಾರ. ಈ ನಡುವೆ ಇಲ್ಲಿ ಸೂಪರ್ ಟ್ಯಾಕಲ್ 2 ಪಾಯಿಂಟ್. ಆರು 4 ನಿರೀಕ್ಷೆಗೂ ಮೀರಿದ ಸಫಲತೆ. ಪ್ರಗತಿಯತ್ತ ಸಾಗುತ್ತಾ ಇದೆ ಪ್ರಗತಿ ಪಡಪಿನಂಗಡಿ. ಇಲ್ಲಿ ವಿರಾಮದ ಕೋರಿಕೆ ಶ್ರೀರಾಮ್ ಕಡೆಯಿಂದ. ಅಂಕಿಅಂಶ ಪಟ್ಟಿಯಲ್ಲಿ 6-4ರಂತೆ 2 ಅಂಕದ ಮುನ್ನಡೆಯಲ್ಲಿ ಶ್ರೀರಾಮ್.
ಥರ್ಡ್ ರೈಟ್ 7-4 ಇಲ್ಲಿ. ಆಹಾ, ಒಳ್ಳೆಯ ಪ್ರಯತ್ನ, ತಡೆಗೋಡೆ ಭೇದಿಸಲು ವಿಫಲತೆ. ಅಂಕ ಇಲ್ಲಿ ಮತ್ತೆ ಶ್ರೀರಾಮ್ ಪರವಾಗಿ 8-4. ಪ್ರಥಮಾರ್ಧ ಸಮಯ ಪೂರ್ಣಗೊಳ್ಳುತ್ತಿರುವಂತೆ 8-4 4 ಅಂಕದ ಮುನ್ನಡೆಯೊಂದಿಗೆ ಶ್ರೀರಾಮ ಫ್ರೆಂಡ್ಸ್ ತಂಡ ಆರಂಭದಲ್ಲೇ ಉದಾರ ಕೊಡುಗೆಯನ್ನು ನೀಡುವುದರ ಮೂಲಕ ಅಂಕಿಅಂಶದ ಖಾತೆಯನ್ನು ಆರಂಭಿಸಿದಂತ ಶ್ರೀರಾಮ್ ತಂಡ ಇದೀಗ ಪ್ರಥಮಾರ್ಧ ಸಮಯ ಪ್ರಥಮ ಸಮಯ ಮುಕ್ತಾಯದ ಹಂಚಿಗೆ 8-4. ದ್ವಿತೀಯಾರ್ಧ ಸಮಯದ ಪ್ರಥಮ ದಾಳಿ 8-4 ಇನ್ ಫೇವರ್ ಆಫ್ ಶ್ರೀರಾಮ್ ತಂಡ. ಈ ನಡುವೆ ದಾಳಿಯಲ್ಲಿ ಬೋನಸ್ ಪಾಯಿಂಟ್, ಆದರೆ ಟಚ್ ಪಾಯಿಂಟ್ ಬರಬೇಕಾಗಿತ್ತು. ಏಕಾಂಗಿ ಪ್ರಯತ್ನ ಕಷ್ಟಕರವಾಗಿದೆ. ಆಲ್ ಔಟ್ ಆಗುವಂತ ಲಕ್ಷಣಗಳು ಕಾಣುತ್ತಿರುವಂತೆ ಅಂಕಿಅಂಶ ಪಟ್ಟಿಯಲ್ಲಿ 5-8 5-8 ಇನ್ ಫೇವರ್ ಆಫ್. ಈ ನಡುವೆ ಪ್ರಯತ್ನ ಉತ್ತಮವಾಗಿತ್ತು, ಆದರೆ ಅಂಕ ಮಾತ್ರ ಇಲ್ಲೇ ಶ್ರೀರಾಮ್ ತಂಡದ ಪರವಾಗಿ 11 11-5 11-5 ಸ್ಪರ್ಧೆ ಮುಂದುವರಿಯುತ್ತಿರುವಂತೆ 5-6 ಅಂಕದ ಹನ್ನೊಂದು 5 11-6 11-6 ಕೇವಲ 5 ಅಂಕದ ವ್ಯತ್ಯಾಸ. ಕೊನೆಯ 4 ನಿಮಿಷಗಳು 5 ಅಂಕದ ವ್ಯತ್ಯಾಸ. ಆಹಾ, ಮತ್ತೆ ಅಂಕ ಶ್ರೀರಾಮ್ ಪರವಾಗಿ 12-6 12-6. ಈ ನಡುವೆ ರೈಡರ್ ಔಟ್ ಪಾಯಿಂಟ್ ಶ್ರೀರಾಮ್ 13-6. ಈ ನಡುವೆ ಪ್ರಮುಖ ದಾಳಿಗಾರ ಹದಿಮೂರು 7 13-7.
ಕೊನೆಯ 3 ನಿಮಿಷಗಳು, ಕೊನೆಯ 3 ನಿಮಿಷಗಳು. 13-7. 13ರಲ್ಲಿ ಶ್ರೀರಾಮ್ ತಂಡ, 7ರಲ್ಲಿ ಪ್ರಗತಿ ಪಡ್ಪಿನಂಗಡಿ. ತಂಡಕ್ಕೆ ಆಧಾರ ಸ್ತಂಭವಾಗುವಂತಹ ರೀತಿಯಲ್ಲಿ ಸತತ ದಾಳಿಯನ್ನು ಮಾಡುತ್ತಿದ್ದರೂ ಕೂಡ ಅಂಕಗಳು ಬರುತ್ತಾ ಇಲ್ಲ. ಈ ನಡುವೆ ತೊಡೆ ತಟ್ಟಿದ್ದಾರೆ. 1 ಅಂಕ ಪಡಪಿನಂಗಡಿಗೆ ಜಾರುತ್ತಿರುವಂತೆ 13-8. 13-8. 13-8. ಕೊನೆಯ 2 ನಿಮಿಷಗಳು. ಲಾಸ್ಟ್ 2 minutes ಆಫ್ ದ ಮ್ಯಾಚ್. 13-8. 13-8. ನಿಮಿಷಗಳು ಜಾರಿದೆ ಸೆಕೆಂಡುಗಳಿಗೆ ಸೀಮಿತಗೊಳ್ಳುವಂತ ಸನ್ನಿವೇಶದಲ್ಲಿ ಮತ್ತೆ ಅಂಕ ಶ್ರೀರಾಮ್ ಪರವಾಗಿ. ಥರ್ಡ್ ರೈಟ್. 14-8. 6 ಅಂಕದ ಮುನ್ನಡೆಯಲ್ಲಿ ಶ್ರೀರಾಮ್ ತಂಡ. ಇತ ನಡುವೆ ಇಲ್ಲಿ ಮತ್ತೆ ಅಂಕ ಶ್ರೀರಾಮ್ ಪರವಾಗಿ ಕಾಣುತ್ತಾ ಇರುವಂತೆ 15. ಕೊನೆಯ ನಿಮಿಷ, ಲಾಸ್ಟ್ ಮಿನಿಟ್. ಇಲ್ಲಿ ಇಲ್ಲಿ ಪಾಯಿಂಟ್. 2 ಅಂಕಗಳು. 10-15. 10-15. ಹನ್ನೊಂದು 17. 17-11. ಹದಿನೆಂಟು 11ರಲ್ಲಿ ಗೆಲುವಿನ ನಗೆ ಬೀರುವತ್ತ ಶ್ರೀರಾಮ್ ತಂಡ. ಇದರೊಂದಿಗೆ ಇಲ್ಲಿ ಸಮಯ ಮುಕ್ತಾಯಗೊಳ್ಳುತ್ತಿರುವಂತೆ ಪ್ರಗತಿ ಪಡಿಪಿನಂಗಡಿ ತಂಡ ಕೂಟದಿಂದ ನಿರ್ಗಮಿಸುತ್ತಾ ಇದೆ. ಅಭಿನಂದನೆಗಳು ಪ್ರಗತಿ ತಂಡಕ್ಕೆ. ಫ್ಯಾಷನ್ ಪುತ್ತೂರು ಹಾಗೂ ಕೆದಂಬಾಡಿ ಫ್ರೆಂಡ್ಸ್ ಬಿ. ಫ್ಯಾಷನ್ ಪುತ್ತೂರು ಹಾಗೂ ಕೆದಂಬಾಡಿ ಫ್ರೆಂಡ್ಸ್ ಬಿ.
ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮತ್ತೆ 0.20 ಸೈಲೆಂಟ್ ಅಟ್ಯಾಕರ್ಸ್. ಈ ನಡುವೆ ತ್ರೀ 3-2 ಸ್ಪರ್ಧೆ ಮುಂದುವರಿಯುತ್ತಿರುವಂತೆ ಸೈಲೆಂಟ್ ತಂಡ 2 ಅಂಕದ ಮುನ್ನಡೆಯಲ್ಲಿ. ಇದರ ನಡುವೆ ದಾಳಿ ಸೈಲೆಂಟ್ ತಂಡದಿಂದ. ವಿರಾಮದ ಕೋರಿಕೆಯಲ್ಲಿ ಪ್ರಥಮಾರ್ಧ ಸಮಯದ ಪ್ರಥಮ ವಿರಾಮದ ಕೋರಿಕೆ ವಿನಾಯಕ ಫ್ರೆಂಡ್ಸ್ ಕುಂಬ್ರಯ್ಯ ತಂಡ. ಈ ನಡುವೆ ಮುಂದಿನ ಸ್ಪರ್ಧೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನ್ಯೂ ಶೈನ್ ಬೆಲ್ಲಾರೆ ತಂಡದ ವಿರುದ್ಧ ಎನ್ಎಫ್ಸಿ ಮರ್ದಾಳ ಹಾಗೂ ನ್ಯೂ ಶೈನ್ ಬೆಲ್ಲಾರೆ. ತ್ರೀ 3-1 ಸ್ಪರ್ಧೆ ಮುಂದುವರಿಯುತ್ತಾ ವಿನಾಯಕ ತಂಡ 1 ಅಂಕವನ್ನು ಮಾತ್ರ ಗಳಿಸಿಕೊಂಡಿದೆ. ಎದುರಾಳಿ ತಂಡಕ್ಕೆ 3 ಅಂಕವನ್ನು ಬಿಟ್ಟುಕೊಟ್ಟಿದೆ. 2 ಅಂಕದ ಅಲ್ಪ ವ್ಯತ್ಯಾಸ ಆರಂಭ ಕಾಣುತ್ತಿರುವಂತೆ
ಥರ್ಡ್ ರೈಟ್. ಈ ನಡುವೆ ಯಶಸ್ಸು ಕಾಣುವ ನಿರೀಕ್ಷೆ ಯಾವ ತಂಡ? ರೈಡರ್ ಔಟ್ ತೀರ್ಪು 3-2 ಥರ್ಡ್ ರೈಟ್. 3-2 in favor of silent attackers. ಥರ್ಡ್ ರೈಟ್. ಇಲ್ಲಿ ಅದ್ಭುತ ಬೇಟೆ, ಯಶಸ್ಸು ಕುಂಬ್ರ ತಂಡಕ್ಕೆ. ಈಚ್ ಪಾಯಿಂಟ್ 3-3. ಮತ್ತೆ ಕುತೂಹಲದತ್ತ ಪಂದ್ಯ. ಬೋನಸ್ ಆಫ್ ಆಗಿರುವಂತೆ ಸಮಬಲದಲ್ಲಿ ಅಂಕಿಅಂಶ ಪಟ್ಟಿಯೂ ಕೂಡ ಇದೆ. ಪ್ರಮುಖ ಪ್ರಬಲ ಎರಡು ತಂಡಗಳು ಈ ನಡುವೆ. ಮತ್ತೆ ಒಂದು ಅಂಕ ಕುಂಬ್ರದ ಭಾಗಕ್ಕೆ ಜಾರುತ್ತಿರುವಂತೆ 4-3. ಪ್ರಬಲ ಪ್ರಮುಖ ತಂಡಗಳು ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಾಟದಲ್ಲಿ ಪ್ರಶಸ್ತಿಗೋಸ್ಕರ ಕಾದಾಟ ನಡೆಸುತ್ತಿರುವಂತೆ ಇಲ್ಲಿ ಎಂಪ್ಟಿ ರೈಟ್ 4-3. ಸೂಪರ್ ಟ್ಯಾಕಲ್ ಬಲಿಯಾದಲ್ಲಿ 2 ಅಂಕಗಳು. ಥರ್ಡ್ ರೈಟ್. ವಿರಾಮದ ಕೋರಿಕೆ ಸೈಲೆಂಟ್ ಅಟ್ಯಾಕರ್ಸ್ ತಂಡಕ್ಕೆ. ಇತ್ತ ನಡುವೆ ಅಂಕಿಅಂಶ ಪಟ್ಟಿಯಲ್ಲಿ 4-3 ಒಂದೇ ಒಂದು ಅಂಕದ ವ್ಯತ್ಯಾಸ ಕಾಣುತ್ತಾ ಇದೆ. ಕ್ಷಣದಲ್ಲೇ ಬದಲಾವಣೆಯಾಗುವಂತಹ ಲಕ್ಷಣಗಳು ಇದು ಎರಡೂ ಕೂಡ. ಥರ್ಡ್ ರೈಟ್. ಮಾಡು ಇಲ್ಲವೇ ಮಡಿ. ಈ ನಡುವೆ ಟ್ಯಾಕಲ್ ಬಂದಿಯಾಗಿದ್ದಾರೆ. ಕುಂಬ್ರ ತಂಡಕ್ಕೆ ಯಶಸ್ಸು ಮತ್ತೊಂದು 5-3. 5-3. ಆತ್ಮವಿಶ್ವಾಸದ ದಾಳಿಗಾರ, ಪಂದ್ಯದ ಗತಿಯನ್ನು ಕ್ಷಣದಲ್ಲಿ ಬದಲಿಸುವಂತಹ ಶಕ್ತಿಯುಳ್ಳ ಆಟಗಾರ ಕುಂಬ್ರದ. ಈ ನಡುವೆ ಸೂಪರ್ ಟ್ಯಾಕಲ್ ಪಂದ್ಯದಲ್ಲಿ ಒಂದು ಮಾತ್ರ ಸೂಪರ್ ಟ್ಯಾಕಲ್ ಆಗಿದೆ ಈ ಕೂಟದಲ್ಲಿ. ಇತ್ತ ನಡುವೆ ಎಂಟಿ ರೈಟ್ 5-3. ಪ್ರಬಲ ತಂಡದ ವಿರುದ್ಧ 2 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಿರುವಂತೆ ಕುಂಬ್ರ ತಂಡ ಪ್ರಥಮಾರ್ಧ ಸಮಯ ಮುಂದುವರಿಯುತ್ತಾ ಇದೆ. ವಿರಾಮದ ಕೋರಿಕೆ ಮತ್ತೆ ಕುಂಬ್ರದ ಭಾಗದಿಂದ 2 ಅಂಕದ ಮುನ್ನಡೆಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಆಟಗಾರರ ಮಧ್ಯೆ. ಥರ್ಡ್ ರೈಟ್. ಆಹಾ, ಒಂದು ಕಡೆ ಸೂಪರ್ ಟ್ಯಾಕಲ್, ಮತ್ತೊಂದು ಕಡೆ ಥರ್ಡ್ ರೈಟ್. ಯಾವ ರೀತಿ ನಿಭಾಯಿಸುತ್ತಾರೆ ನೋಡುವಂತೆ. ಈ ನಡುವೆ 4 ಅಂಕಗಳು.
9-3 ಭರ್ಜರಿ ಬೇಟೆ ಪ್ರಥಮಾರ್ಧ ಸಮಯದಲ್ಲಿಯೇ ವಿನಾಯಕನ ಪ್ರಥಮಾರ್ಧ ಸಮಯ ಮುಕ್ತಾಯಗೊಳ್ಳುತ್ತಿರುವಂತೆ ಮುಂದಿನ ಸ್ಪರ್ಧೆಗಾಗಿ ನ್ಯೂ ಶೈನ್ ಬೆಲ್ಲಾರ ವಿರುದ್ಧವಾಗಿ ಎನ್ಎಫ್ಸಿ ಮರ್ದಲ ಹಾಗೂ ನ್ಯೂ ಶೈನ್ ಬೆಲ್ಲಾರೆ ಪ್ರವೇಶ ದ್ವಾರದ ಬಳಿ ಬಂದು ನಿಲ್ಲಿ. ಒಂಬತ್ತು 9-3 6 ಅಂಕಗಳ ಸ್ಪಷ್ಟವಾದಂತಹ ಮೇಲುಗೈ ಪ್ರಥಮಾರ್ಧ ಸಮಯದಲ್ಲಿ. ದ್ವಿತೀಯಾರ್ಧ ಸಮಯದ 7 ನಿಮಿಷಗಳು ಯಾವ ರೀತಿ ಮುಂದುವರಿಯುತ್ತೆ ನೋಡಬೇಕಾಗಿದೆ. ಒಂದು ಕಡೆ ವಿನಾಯಕ ತಂಡಕ್ಕೆ ಆರಾಮದಾಯಕವಾಗಿದ್ದರೂ ಕೂಡ ಎದುರಾಳಿ ತಂಡ ಸೈಲೆಂಟ್ ಆಗಿದೆ ಪ್ರಥಮಾರ್ಧ ಸಮಯದಲ್ಲಿ. ಕಳೆದ ಪಂದ್ಯದಲ್ಲಿಯೂ ಕೂಡ ಸೈಲೆಂಟ್ ಅಟ್ಯಾಕರ್ಸ್ ತಂಡ ಮೆಲ್ಲನೆ ಎದ್ದು ನಿಂತಿತ್ತು SH ಗಾಡಿಗುಡ್ಡೆ ತಂಡದ ವಿರುದ್ಧವಾಗಿ. ನ್ಯೂ ಶೈನ್ ಬೆಲ್ಲಾರೆ ಹಾಗೂ NFC ಮರ್ದಳ ಮುಂದಿನ ಸ್ಪರ್ಧೆಗಾಗಿ 2 ತಂಡದ ನಾಯಕರು ನಾಣ್ಯ ಚಿಮ್ಮಿಗೆಯನ್ನು ಮುಂದುವರಿಸಿಕೊಳ್ಬೇಕಂತೆ. ದಯವಿಟ್ಟು ಬನ್ನಿ. NFC ಮರ್ದಳ ವಿರುದ್ಧವಾಗಿ ನ್ಯೂ ಶೈನ್ ಬೆಲ್ಲಾರೆ. ಸಮಯದ ಅಭಾವ ತಮ್ಮನ್ನ ಕಾಯುತ್ತಿರುವಂತೆ ಒಂಬತ್ತು 3 ದ್ವಿತೀಯಾರ್ಧ ಸಮಯದ ವಿಸಿಲ್. ಬದಲಾವಣೆ ಅಂಕಿಅಂಶ ಪಟ್ಟಿಯಲ್ಲಿ ಬರುವಂತ ಲಕ್ಷಣಗಳು ಕಾಣುತ್ತಿರುವಂತೆ ವಿನಾಯಕ ತಂಡ 6 ಅಂಕವನ್ನು ಉಳಿಸಿಕೊಳ್ಳುವಂತಹ ತವಕ ಒಂದು ಕಡೆ. ಪ್ರಥಮ ದಾಳಿಯಲ್ಲಿ 1 ಅಂಕದೊಂದಿಗೆ ವಾಪಸ್ಸಾಗುವಂತೆ 9-4 5 ಅಂಕಗಳು. ಅದ್ಭುತ ಟ್ಯಾಕಲ್. ಹತ್ತು 2 ಅಂಕೆಯನ್ನು ತಲುಪಿದ ವಿನಾಯಕ ತಂಡದ ಹತ್ತು 4 ಟೆಂಪೋ. ಮತ್ತೆ ಅಂಕ ಜಾರುತ್ತಿದೆ ವಿನಾಯಕನ ಪರವಾಗಿ. 11-4 ಯಾವುದೇ ಕ್ಷಣಕ್ಕೂ ಎದುರಾಳಿ ತಂಡಕ್ಕೆ ಮೇಲುಗೈಯನ್ನು ಸಾಧಿಸಲು ಬಿಡುವುದಿಲ್ಲ ಎಂಬ ಗಟ್ಟಿ ನಿರ್ಧಾರ ವಿನಾಯಕ ತಂಡದಿಂದ ಕಾಣುತ್ತಿರುವಂತೆ ಈ ನಡುವೆ ದಾಳಿ. 2 ಪಾಯಿಂಟ್.
13-4. ಕೊನೆ 5 ನಿಮಿಷಗಳು ಮಾತ್ರ ಬಾಕಿ ಇಲ್ಲಿ. ಅದ್ಭುತ ಟ್ಯಾಕಲ್. ಇಂಚಿನ ವ್ಯತ್ಯಾಸ ಕಾಣುತ್ತಾ ಇದೆ. ಮಿಡಲ್ ಲೈನ್ಗೆ ಸನಿಹದಲ್ಲಿ ಬಲಿಯಾಗಿದ್ದಾರೆ. 14-4 ಸೂಪರ್ ಟ್ಯಾಕಲ್. ಇಲ್ಲಿ ಮತ್ತೆ ಅಂಕ ವಿನಾಯಕ. ಈ ನಡುವೆ ಮತ್ತೆ 1+2 3 ಅಂಕಗಳ ಸೇರ್ಪಡೆಯೊಂದಿಗೆ ಒಟ್ಟು ಅಂಕಾಂಶ ಪಟ್ಟಿಯಲ್ಲಿ 18-4. ಕೊನೆಯ 4 ನಿಮಿಷಗಳು. ಲಾಸ್ಟ್ 4 ಮಿನಿಟ್ ಆಫ್ ದ ಮ್ಯಾಚ್. ಈ ನಡುವೆ ತಪ್ಪಿನ ಮೇಲೆ ತಪ್ಪು ನಿರ್ಧಾರಗಳು ಪಂದ್ಯದ ಗೆಲುವನ್ನು ದೂರ ಮಾಡುತ್ತಿರುವಂತೆ ಸೈಲೆಂಟ್ ಅಟ್ಯಾಕರ್ಸ್ ತಂಡಕ್ಕೆ. ಈ ನಡುವೆ ಪಾಯಿಂಟ್ ಸೈಲೆಂಟ್ ತಂಡಕ್ಕೆ 5-19. ಈ ನಡುವೆ ಮತ್ತೆ ಪಾಯಿಂಟ್ 20ಕ್ಕೆ ತಲುಪಿದೆ. ಕೊನೆಯ 3 ನಿಮಿಷಗಳು. 25. ಈ ನಡುವೆ ಮತ್ತೊಂದು ಟ್ಯಾಕಲ್. ಅದ್ಭುತ ಡಿಫೆಂಡರ್ ರೈಟ್ ಕಾರ್ನರ್ ನಲ್ಲಿ ಆಟಗಾರನ ಬದಲಾವಣೆಯತ್ತ ಚಿತ್ತವನ್ನು ಬೀರಿದೆ ವಿನಾಯಕ ತಂಡ. ಭದ್ರವಾಗಿದೆ ಅಂಕಿಅಂಶ ಪಟ್ಟಿ. ಸಹ ಆಟಗಾರನಿಗೆ ಅವಕಾಶವನ್ನು ನೀಡುವಂತಹ ಪ್ರಯತ್ನ. 21-5. 21-5. ಕೊನೆಯ 2 ನಿಮಿಷಗಳು. (21-6). ಇಲ್ಲಿ ಮತ್ತೆ ಡಿಫೆಂಡರ್ನ ಕೆಲಸ ಮತ್ತೆ ಭದ್ರವಾಗಿದೆ. ಸತತ 3 ಟ್ಯಾಕಲ್ ಪಾಯಿಂಟ್. (22-6). ಇಲ್ಲಿ ಪಾಯಿಂಟ್ ಮತ್ತೆ ವಿನಾಯಕ ತಂಡಕ್ಕೆ 23-6. ಸಂಪೂರ್ಣ ಏಕಮುಖದಲ್ಲಿ ಪಂದ್ಯ. ಕೊನೆಯ 1 ನಿಮಿಷಗಳು. ಎಂತಹ ಸಾಹಸಕ್ಕೂ ಅಂಕಪಟ್ಟಿಯನ್ನು ಸರಿದೂಗಿಸಲು ಅಸಾಧ್ಯ ರೀತಿ. (23-7). ಈ ನಡುವೆ ವ್ಯತ್ಯಾಸದಲ್ಲಿ ಸ್ವಲ್ಪ ಚೇತರಿಕೆ. 8-23. 8-23. 23-8. ಹಲೋ ಬಲೆನ್ನ ದುಂಬುತ ಪಂತಗ ಬಳೆ ನ್ಯೂ ಶೈನ್ ಬೆಲ್ಲಾರೆ ಬುಕ್ಕ NFC ಮರ್ದಲ
ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ತಂಡದ ಪರವಾಗಿತ್ತು ಪ್ರಥಮ ದಾಳಿ ನ್ಯೂ ಶೈನ್ ಬೆಳ್ಳಾರೆ ಕಡೆಯಿಂದ. ಮತ್ತೊಂದು ಕುತೂಹಲಕಾರಿ ಪಂದ್ಯ. ಪ್ರಬಲ ತಂಡಗಳು ನ್ಯೂ ಶೈನ್ ಬೆಳ್ಳಾರೆ ವಿರುದ್ಧವಾಗಿ NFC ಮರದಾಳ MT ರಾಯ್. 11ನೇ ಸ್ಪರ್ಧೆಗಾಗಿ ಕಟ್ಟೆ ಫ್ರೆಂಡ್ಸ್ ನೆರಿಮಗರ ವಿರುದ್ಧವಾಗಿ ಶ್ರೀರಾಮ್ ಫ್ರೆಂಡ್ಸ್. ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ದಯವಿಟ್ಟು ಎರಡು ತಂಡದ ನಾಯಕರು ನಾಣ್ಯ ಚಿಮ್ಮಿಗೆ ನಡೆಸಿಕೊಳ್ಬೇಕು. ಶ್ರೀರಾಮ್ ಫ್ರೆಂಡ್ಸ್ ಹಾಗೂ ಕಟ್ಟೆ ಫ್ರೆಂಡ್ಸ್ ನೆರಿಮಗರು. ಕ್ಯಾಪ್ಟನ್ ಬನ್ನಿ, ತಮಗಾಗಿ ತೀರ್ಪುಗಾರರು ಕಾಯ್ತಿದ್ದಾರೆ. ನಾಣ್ಯ ಚಿಮ್ಮಿಗೆ ನಡೆಸಿಕೊಳ್ಳುವಂತೆ ಕೋರಿಕೆ ಶ್ರೀರಾಮ ಫ್ರೆಂಡ್ಸ್ ಹಾಗೂ ಕಟ್ಟೆ ಫ್ರೆಂಡ್ಸ್ ನೆರಿಮಗರು ತಂಡಕ್ಕೆ. NFC ಮರದಳ ವಿರುದ್ಧವಾಗಿ ನ್ಯೂ ಶೈನ್ ಬೆಳ್ಳಾರೆ ತಂಡ ನಡುವಿನ ನಡೆದಂತ ಸ್ಪರ್ಧೆಯ ಪ್ರಥಮ ಅಂಕವನ್ನ
NFC ಮರ್ದಲ ತಂಡ ಪಡೆಕೊಳ್ಳುವುದರ ಮೂಲಕ ಅಂಕಿಅಂಶ ಪಟ್ಟಿ ಖಾತೆ ಆರಂಭಗೊಳ್ಳುತ್ತಿದೆ. ಕಳೆದ ಪಂದ್ಯದ ಹೀರೋ ಫೈಸಲ್ ರವರು ಈ ನಡುವೆ ನ್ಯೂ ಶೈನ್ ಬೆಳ್ಳಾರೆ ತಂಡದ ವಿರುದ್ಧ ಸ್ಥಳೀಯ ತಂಡ GFC ಘಟ್ಟಮನೆ ತಂಡದ ವಿರುದ್ಧ ಪ್ರಥಮ ಪಂದ್ಯಾಟದಲ್ಲಿ ಗೆಲ್ಲುವುದರ ಮೂಲಕ NFC ಮರ್ದಲ ತಂಡ ನ್ಯೂ ಶೈನ್ ಬೆಳ್ಳಾರೆ ತಂಡದ ವಿರುದ್ಧ ಹೋರಾಟ ನಡೆಸುತ್ತಿರುವಂತೆ 1-0 ಅಂಕಿಅಂಶ ಪಟ್ಟಿ ಮುಂದುವರಿಯುತ್ತಾ NFC ಮರ್ದಲ ತಂಡ 1 ಅಂಕದ ಮುನ್ನಡೆಯಲ್ಲಿ. ನ್ಯೂ ಶೈನ್ ಬೆಳ್ಳಾರೆ ಶೈನ್ ಆಗುವಂತಹ ಲಕ್ಷಣಗಳು ಕಾಣುತ್ತಾಗಿದೆ. ಥರ್ಡ್ ರೈಟ್ ಅದ್ಭುತ ಕಿಕ್ ಮಾಡೋ ಪ್ರಯತ್ನದಲ್ಲಿ ಸಫಲತೆ. ಸಿಂಗಲ್ ಪಾಯಿಂಟ್ 2-0. ಈ ಬಾರಿ ಮತ್ತೆ ಪಾಯಿಂಟ್ NFC ವಿರುದ್ಧ ಪರವಾಗಿದೆ. 3-0. ಟಾಸ್ಗೆ ಬರ್ತಾರೆ ಕಟ್ಟೆ ಫ್ರೆಂಡ್ಸ್ ನೇರಿ ಮಗಿರ್ಬೇಕು. ಶ್ರೀರಾಮ್ ಫ್ರೆಂಡ್ಸ್ ತಗಲಿ. ಆಹಾ, ಪ್ರಬಲ ಆಟಗಾರ ಮರ್ದಲ ತಂಡದ ಆಟಗಾರನನ್ನ ಬಲಿ ಪಡೆಯುವುದರಲ್ಲಿ ಸಫಲವಾಗುವುದರೊಂದಿಗೆ ಮೂರು 3-1 ಅದ್ಭುತ ಬೇಟೆ. ಆಹಾ, ಮತ್ತೆ ಪಾಯಿಂಟ್. ಯಶಸ್ಸು ಮತ್ತೆ ಇಲ್ಲಿ ಶೈನ್ ಬೆಳ್ಳಾರೆ ಪರವಾಗಿ 3-2 3-2 ಇಲ್ಲಿ ಟು ಪಾಯಿಂಟ್ ಮರದಾಳ ತಂಡಕ್ಕೆ 5-2 5-2. ಐದು 2 ಈ ನಡುವೆ ಮತ್ತೆ ಯಶಸ್ಸು. ಆಹಾ, 2 ಪಾಯಿಂಟ್ 5-4 5-4 1 ಅಂಕದ ವ್ಯತ್ಯಾಸದಲ್ಲಿ ಮತ್ತೆ ಸ್ಪರ್ಧೆ. 10 ಬೆಳ್ಳಾರೆ, 10 ಮರ್ದಲ. ಐದು 4 5-4 in favor of Mardala.
ಪ್ರಥಮಾರ್ಧ ಸಮಯ ಸಂಪನ್ನಗೊಳ್ಳುತ್ತಿರುವಂತೆ 5-4 1 ಅಂಕದ ವ್ಯತ್ಯಾಸದಲ್ಲಿ NFC ಮರದಾಳ ಹಾಗೂ ನ್ಯೂ ಶೈನ್ ಬೆಲ್ಲಾರೆ ಅಲ್ಪ ಮುನ್ನಡೆಯಲ್ಲಿ. ಮರದಳ ತಂಡ 1 ಅಂಕದ ವ್ಯತ್ಯಾಸದಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಾ ಇದೆ. ಪ್ರಥಮಾರ್ಧ ಸಮಯ ಮುಂದುವರಿಯುತ್ತಿರುವಂತೆ ಮುಂದಿನ ಸ್ಪರ್ಧೆಗಾಗಿ ಬನ್ನಿ. ಕಟ್ಟೆ ಫ್ರೆಂಡ್ಸ್ ನೆರಿಮಗರು ಹಾಗೂ ಶ್ರೀರಾಮ್ ಫ್ರೆಂಡ್ಸ್. ಶ್ರೀರಾಮ್ ಕಪ್ತಾನ ಬಲೆನ, ಕಟ್ಟೆ ಫ್ರೆಂಡ್ಸ್ ನೆರಿಮಗರು ಕಪ್ತಾನ ಬಲೆ. ಸರ್ ಟಾಸ್ ಮಾಡಲಿ ಅಲ್ಪ. ಕಟ್ಟೆ ಫ್ರೆಂಡ್ಸ್ ಅನ್ನ ಕ್ಯಾಪ್ಟನ್ ಬಲೆ. ಮುಂದಿನ ಸ್ಪರ್ಧೆಗಾಗಿ ನಡೆದ ಹಾಳು ಚಿಮಿಗೆಯನ್ನ ಕಟ್ಟೆ ಫ್ರೆಂಡ್ಸ್ ನೆರಿಮಗರು ತಂಡ ಗೆಲ್ಲುವುದರ ಮೂಲಕ ತಮ್ಮ ನೆಚ್ಚಿನ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದೆ. ದಯವಿಟ್ಟು 2 ತಂಡದ ಆಟಗಾರರು ಪ್ರವೇಶ ದ್ವಾರದ ಬಳಿ ಬರಬೇಕು. ಈ ತಂಡ ಹೊರಭಾಗಕ್ಕೆ ಹೋಗುವಾಗ ತಮ್ಮ ತಂಡವು ಒಳಭಾಗಕ್ಕೆ ಬರಲೇಬೇಕು. ಐದು 4 ಕುತೂಹಲ ಪಂದ್ಯ. ಇಲ್ಲಿ ನಿರೀಕ್ಷೆಗೂ ಮಿಗಿಲಾದ ಟ್ಯಾಕಲ್ ಪಾಯಿಂಟ್. ಇಲ್ಲಿ 5 ಹಿಚ್. ಅದ್ಭುತ ಪಂದ್ಯಕ್ಕೆ ಮತ್ತೊಮ್ಮೆ ಚಾಲನೆ. ಮರದಳ ವಿರುದ್ಧ ನ್ಯೂ ಶೈನ್ ಬೆಲ್ಲಾರೆ 5-5. ಇಲ್ಲಿ ಮತ್ತೆ ಬೆಲ್ಲಾರೆ ತಂಡ ಸ್ಥಿರವಾಗುತ್ತಾ 1 ಅಂಕ ಮುನ್ನಡೆಯತ್ತ 6-5. 6-5. ವಿರಾಮದ ಕೋರಿಕೆಯಲ್ಲಿ ನ್ಯೂ ಶೈನ್ ಬೆಲ್ಲಾರೆ. ಆರು 5ರಲ್ಲಿ ಕೊನೆಯ 5 ನಿಮಿಷ. 6-5. ಕೊನೆಯ 5 ನಿಮಿಷಗಳು. ಇಲ್ಲಿ ಫಾಯ್ಸಲ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸದುಪಯೋಗವನ್ನು ಪಡೆದುಕೊಳ್ಳುತ್ತಾ ಮರದಳ ತಂಡ. ಇಲ್ಲಿ ಸೂಪರ್ ಟ್ಯಾಕಲ್. ಏಳು 6 7-6. ಕೂಟದಲ್ಲಿ 2ನೆಯ ಸೂಪರ್ ಟ್ಯಾಕಲ್. ಕೊನೆಯ 4 ನಿಮಿಷಗಳು. ಕೊನೆಯ 4 ನಿಮಿಷಗಳು. 7-6 ಎಂಬಂತೆ ಸ್ಪರ್ಧೆ ಮುಂದುವರಿಯುತ್ತಾ ಇಲ್ಲಿ ವಿರಾಮ. ದ್ವಿತೀಯಾರ್ಧ ಸಮಯದ ಪ್ರಥಮ ವಿರಾಮದ ಕೋರಿಕೆಯಲ್ಲಿ NFC ಮರ್ದಳ ತಂಡ
ಥರ್ಡ್ ರೈಟ್. ಏಟ್ ಸಿಕ್ಸ್ 8-6 2 ಅಂಕದ ಮುನ್ನಡೆಯಲ್ಲಿ ಮತ್ತೆ ಮರ್ದಳ. ಆರಂಭದಲ್ಲಿ ಮುನ್ನಡೆ ಇತ್ತು, ಮಧ್ಯದಲ್ಲಿ ನ್ಯೂ ಶೈನ್ ಬೆಳ್ಳಾರೆ ತಂಡ ಚೇತರಿಕೆಯನ್ನು ಕಂಡುಕೊಂಡಿತ್ತು. ಆದರೆ ಇದೀಗ ಮತ್ತೆ ಮರದಳ ತಂಡಕ್ಕೆ ಮುನ್ನಡೆಯನ್ನು ಬಿಟ್ಟುಕೊಟ್ಟುತ್ತಾ ಕೊನೆಯ ಕ್ಷಣದಲ್ಲಿ ಚುರುಕಿನ ದಾಳಿಯನ್ನು ಸಂಘಟಿಸಲೇಬೇಕಂತ ಅನಿವಾರ್ಯತೆಯಲ್ಲಿ ನ್ಯೂ ಶೈನ್ ಬೆಳ್ಳಾರೆ. ಪಂದ್ಯಕೂಟದುದ್ದಕ್ಕೂ ಸತತ ದಾಳಿಯನ್ನು ಮಾಡುತ್ತಾ ತಂಡದ ಗೆಲುವಿನ ಹಾದಿಗೆ ಸುಗಮ ಹಾದಿಯನ್ನು ತೋರಿಸಿಕೊಡುತ್ತಿರುವಂತ ಫೈಸಲ್. ಎಂಟು 6 ಲಾಸ್ಟ್ 2 ಮಿನಿಟ್, ಕೊನೆಯ 2 ನಿಮಿಷಗಳು. ಥರ್ಡ್ ರೈಟ್. 8-6 ಸ್ಪರ್ಧೆ ಮುಂದುವರಿಯುತ್ತಾ ಇದೆ. 2 ಅಂಕದ ಹಿನ್ನಡೆಯಲ್ಲಿ ನ್ಯೂ ಶೈನ್ ಬೆಳ್ಳಾರೆ. ಇಲ್ಲಿ ಬೋನಸ್ ಆಫ್ ಆಗಿದೆ, ಟಚ್ ಪಾಯಿಂಟ್ಗಾಗಿ ಮೊರೆ. ಆಹಾ, ಪ್ರಬಲ ಹೋರಾಟ ನಡೆಸಲೇಬೇಕಾಗಿದೆ, ಇಲ್ಲದಿದ್ದಲ್ಲಿ ಎದುರಾಳಿ ತಂಡಕ್ಕೆ ಅಂಕವನ್ನು ಬಿಟ್ಟುಕೊಡಬೇಕಾಗಿದೆ. ಇಲ್ಲಿ ಫೈಸಲ್ ರವರನ್ನೇ ಗುರಿಯಾಗಿಸಿಕೊಳ್ಳುವಂತೆ 2 ತೀರ್ಪುಗಾರರ ತೀರ್ಪು ಬರಲು ಕಾಯುತ್ತಿರುವಂತೆ 3 ಪಾಯಿಂಟ್. ಆಹಾ, ಎಂತಹ ಸ್ಪರ್ಧೆ, ಎಂತಹ ಕಂಬ್ಯಾಕ್ ಇದು. 9-8 9-8 9-8 ಕಬಡ್ಡಿಯ ವಿಶೇಷತೆ ಇದು. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಅದ್ಭುತ ಪಂದ್ಯಕ್ಕೆ ಚಾಲನೆ ಮತ್ತೊಮ್ಮೆ ಯುವ ರಂಗದ ವೇದಿಕೆ. ಒಂಬತ್ತು 8ರಲ್ಲಿ ಸೆಕೆಂಡುಗಳ ಬೆರಳೆಣಿಕೆ. ಕೌಂಟ್ ಡೌನ್ ಆರಂಭಗೊಳ್ಳುತ್ತಿರುವಂತೆ ಹೃದಯ ಬಡಿತ ಹೆಚ್ಚವಾಗುತ್ತಾ ಇದೆ ಪ್ರೇಕ್ಷಕರ. Then 10-9 10-9
10-9 ಒಂದು ಅಂಕದ ಮುನ್ನಡೆಯಲ್ಲಿ ಮರ್ದಲ ತಂಡ. ಸೆಕೆಂಡುಗಳಲ್ಲಿ ಮುಂದುವರಿಯುತ್ತಿರುವಂತಹ ಸ್ಪರ್ಧೆ. ಇಲ್ಲಿ ಟ್ಯಾಕಲ್ ಮರ್ದಲ ತಂಡಕ್ಕೆ ಮತ್ತೆ ಒಂದು ಅಂಕ. 11-9 11-9. ಇದರೊಂದಿಗೆ ಕುತೂಹಲ ಪಂದ್ಯಕ್ಕೆ ತೆರೆ ಬಿದ್ದಿದೆ. NFC ಮರ್ದಾಳ ತಂಡ 12 ಅಂಕವನ್ನು ಗಳಿಸಿಕೊಂಡರೆ ಎದುರಾಳಿ ತಂಡಕ್ಕೆ 9 ಅಂಕವನ್ನು ಬಿಟ್ಟುಕೊಟ್ಟು 3 ಅಂಕದ ಮುನ್ನಡೆಯೊಂದಿಗೆ NFC ಮರ್ದಾಳ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತಾ ಇದೆ. ನ್ಯೂ ಶೈನ್ ಬೆಲ್ಲಾರೆ ತಂಡವನ್ನು ಪ್ರೀತಿಪೂರ್ವಕವಾಗಿ ಬೀಳಿಕೊಡುತ್ತಾ ಇದ್ದಾವೆ. ಹನ್ನೊಂದನೇ ಸ್ಪರ್ಧೆಗಾಗಿ ಬನ್ನಿ. ಕಟ್ಟೆ ಫ್ರೆಂಡ್ಸ್ ನೆರಿಮಗರು, ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡಿದ್ದೀರಾ. ತಮ್ಮ ಆಯ್ಕೆ ಅಂಕಣವಾಗಿದೆ. ಎದುರ ನ್ಯೂ ಶ್ರೀರಾಮ್ ಫ್ರೆಂಡ್ಸ್. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆ ನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕಳೆದ ಪಂದ್ಯದ ಯಶಸ್ವಿ ದಾಳಿಗಳಲ್ಲಿ ತಮ್ಮ ತಂಡಕ್ಕೆ ಸತತ ಅಂಕವನ್ನು ಗಳಿಸಿಕೊಡುವುದರ ಮೂಲಕ ಈ ಒಂದು ಹಂತಕ್ಕೆ ಬರಲು ಸಾಧ್ಯವಾದ ಆಟಗಾರ ಇದೀಗ ಪ್ರಥಮ ದಾಳಿಯಲ್ಲಿಯೇ ಎದುರಾಳಿ ತಂಡಕ್ಕೆ ಅಂಕವನ್ನು ಬಿಟ್ಟುಕೊಟ್ಟು ಬರುತ್ತಾ ಇದ್ದಾರೆ. ಈ ನಡುವೆ ಕಟ್ಟೆ ಫ್ರೆಂಡ್ಸ್ ಕಡೆಯಿಂದ ಪ್ರಥಮ ದಾಳಿ.
ದಯವಿಟ್ಟು ಮಿತ್ತೂರು ಹಾಗೂ ಫ್ಯಾಷನ್ ಪುತ್ತೂರು ತಂಡದ ನಾಯಕರು ನಾನೇ ಚಿಮ್ಮಿಗೆ ಬರಬೇಕು. ಕಪ್ತಾನ ಬನ್ನಿ. ಮಿತ್ತೂರು ಹಾಗೂ ಫ್ಯಾಷನ್ ಪುತ್ತೂರು ತಂಡದ ಎರಡೂ ತಂಡಗಳು ಕೂಡ ಒಂದು ಸಮಬಲದೊಂದಿಗೆ ಪ್ರಶಸ್ತಿ ಸುತ್ತಿಗೆ ಆಗಮಿಸುವಂತಹ ಎರಡೂ ತಂಡಗಳು ಇದೀಗ ಹೋರಾಟವನ್ನು ನಡೆಸುತ್ತಾ ಇದೆ. ಈ ನಡುವೆ 2 ಪಾಯಿಂಟ್ ಕಳೆದ ಪಂದ್ಯದ ಹೀರೋ ಆಗಿದ್ದ ರೈಡಿನಲ್ಲಿ ಈತ ನಡುವೆ ಈ ದಾಳಿ ಈ ಒಂದು ಕೂಟದ ಪಂದ್ಯದಲ್ಲಿಯೂ ಈ ಸ್ಪರ್ಧೆಯಲ್ಲಿ ಕೂಡ ದಾಳಿಯಲ್ಲಿ ಯಶಸ್ಸನ್ನು ಕಾಣುತ್ತಾ ಇರುವಂತೆ ಥರ್ಡ್ ರೈಡ್ 3-1 in favor of ಶ್ರೀರಾಮ ಫ್ರೆಂಡ್ಸ್. ಈ ನಡುವೆ ಮತ್ತೆ ಅಂಕ ಹಿನ್ನೆಲೆ ಶ್ರೀರಾಮ್ ಫ್ರೆಂಡ್ಸ್ ತಂಡದ ಪರವಾಗಿ ಕಿರಿಯ ಯುವ ಪ್ರತಿಭೆಗಳನ್ನು ಒಳಗೊಂಡಿರತಕ್ಕಂತಹ ತಂಡ ಶ್ರೀರಾಮ ಫ್ರೆಂಡ್ಸ್ ತಂಡ ಪ್ರಬಲ ಹೋರಾಟವನ್ನು ನೀಡುತ್ತಾ ಇದೆ ಎದುರಾಳಿ ತಂಡಗಳಿಗೆ. ಇತ್ತ ನಡುವೆ ಈ ಪಂದ್ಯದಲ್ಲಿಯೂ ಕೂಡ 4 ಅಂಕವನ್ನು ಸಂಪಾದಿಸಿಕೊಳ್ಳುವಂತೆ ಎದುರಾಳಿ ತಂಡಕ್ಕೆ 1 ಅಂಕವನ್ನು ಮಾತ್ರ ಬಿಟ್ಟುಕೊಟ್ಟಿದೆ. ಕಟ್ಟೆ ಫ್ರೆಂಡ್ಸ್ ನರಿಮಗರು ತಂಡದ ವಿರುದ್ಧ ಪ್ರಥಮ ಅರ್ಧ ನಿಮಿಷದ ಆರಂಭದಲ್ಲಿಯೇ 4 ಅಂಕವನ್ನು ಗಳಿಸಿಕೊಂಡಿದೆ. ಈ ನಡುವೆ ದಾಳಿಯಲ್ಲಿ ಜರ್ಸಿ ನಂಬರ್ 3 ಸೂಪರ್ ಟ್ಯಾಕಲ್ ಇಲ್ಲಿ ಆನ್ ಆಗಿರುವಂತೆ ಸದುಪಯೋಗವನ್ನು ಪಡೆದುಕೊಳ್ಳುವ ತವಕದಲ್ಲಿ ಕಟ್ಟೆ ಫ್ರೆಂಡ್ಸ್ ತಂಡ
ಇಲ್ಲಿ ಎಂಟಿ ರೈಡ್. ನೀಡಿದ ಸಮಯವನ್ನ ಸಂಪೂರ್ಣವಾಗಿ ಬಳಸಿಕೊಂಡು ಸಫಲತೆ ಕಾಣುವ ನಿರೀಕ್ಷೆಯಲ್ಲಿದ್ರು, ಸಾಕಾಗಲಿಲ್ಲ. ಎಂಟಿ ರೈಡ್ಗೆ ಮುಖ ಮಾಡಿದರೆ ಈ ಬಾರಿ ಕಟ್ಟೆ ಫ್ರೆಂಡ್ಸ್ ಕಡೆಯಿಂದ ಮತ್ತೆ ದಾಳಿಯಲ್ಲಿ. ನಾಲ್ಕು 1 ಎಂಬಂತೆ ಸ್ಪರ್ಧೆ ಮುಂದುವರಿಯುತ್ತಾ ಇಲ್ಲಿ ಮತ್ತೆ ಸೂಪರ್ ಟ್ಯಾಕಲ್. ಥರ್ಡ್ ರೈಡ್. ಆಹಾ, ಪ್ರಮುಖ ತಾರೆ ಶ್ರೀರಾಮ್ ಫ್ರೆಂಡ್ಸ್ ತಂಡದ ಇಲ್ಲಿ ಬಳಿಹಾದಲ್ಲಿ ಸೂಪರ್ ಟ್ರ್ಯಾಕಲ್ 2 ಅಂಕಗಳು ನೀಡಲೇಬೇಕು, ಇಲ್ಲದಿದ್ದಲ್ಲಿ ಅಂಕದೊಂದಿಗೆ ವಾಪಸ್ ಆಗಬೇಕು. ಇದು ರೈಡ್ 2 ಅಂಕ. ಥರ್ಡ್ ರೈಡ್ 6-1 6-1 ಎಂಬಂತೆ ಸಾಕಷ್ಟು ಪಂದ್ಯಕೂಟದಲ್ಲಿ ಆಡಿದ ಅನುಭವದ ಜೊತೆಗೆ ತಮ್ಮದೇ ನೆಲದಲ್ಲಿ ಅದ್ಭುತ ಪಂದ್ಯಕೂಟವನ್ನ ನಡೆಸಿ ಅದೆಷ್ಟು ತಂಡಗಳಿಗೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಂತಹ ಶ್ರೀರಾಮ ಪುತ್ತಿಲ ಎಂಬ ತಂಡದ ಆಟಗಾರ ಇಂದು ಕಟ್ಟೆ ಫ್ರೆಂಡ್ಸ್ ನರಿಮಗರು ಎಂಬ ನಾಮಾಂಕಿತದಲ್ಲೇ ಕಣದಲ್ಲಿದ್ದಾರೆ. ಎಲ್ಲೇ ಇದರೊಂದಿಗೆ ಒಂಬತ್ತು 1 9-1 ಕಟ್ಟೆ ಫ್ರೆಂಡ್ಸ್ ತಂಡ ಒಂದೇ 1 ಅಂಕವನ್ನು ಗಳಿಸಿಕೊಂಡಿದೆ. ಎದುರಾಳಿ ತಂಡಕ್ಕೆ 9 ಅಂಕವನ್ನು ಬಿಟ್ಟುಕೊಟ್ಟಿದೆ. ಪ್ರಬಲ ಹೋರಾಟ ನೀಡುವಂತಹ ಅವಕಾಶದಲ್ಲಿ 2 ತಂಡಗಳಿದ್ರೂ ಕೂಡ ಪ್ರಥಮಾರ್ಧ ಸಮಯದಲ್ಲಿ ಬಹಳಷ್ಟು ಮುನ್ನಡೆಯನ್ನ ಗಳಿಸಿಕೊಂಡಿದೆ. ಇಲ್ಲಿ ಅದ್ಭುತ ಟ್ರ್ಯಾಕಲ್ಲಿಗೆ ಪ್ರಮುಖ ಆಟಗಾರ ಬಲಿಯಾಗಿದ್ದಾನೆ. ಇದರೊಂದಿಗೆ 9ಕ್ಕೆ 2 ಎಂಬಂತೆ ಒಂಬತ್ತು 2 ಇಲ್ಲಿ ಎಂಟಿ ರೈಡ್ ವಿರಾಮದ ಕೋರಿಕೆ, ಕ್ಷಮಿಸಿ, ಪ್ರಥಮಾರ್ಧ ಸಮಯ ಸಂಪನ್ನಗೊಂಡಿದೆ. 9ರಲ್ಲಿ 2 ಎಂಬಂತೆ 9 ಅಂಕ ಶ್ರೀರಾಮ ಫ್ರೆಂಡ್ಸ್ ತಂಡಕ್ಕೆ ಲಭಿಸಿದರೆ ಕೇವಲ 2 ಅಂಕವನ್ನು ಮಾತ್ರ ಎದುರಾಳಿ ತಂಡಕ್ಕೆ ಬಿಟ್ಟುಕೊಡುವ ಮೂಲಕ ದ್ವಿತೀಯಾರ್ಧ ಸಮಯಕ್ಕೆ ಚಾಲನೆ ಸಿಗಲಿದೆ. ದಯವಿಟ್ಟು ಮುಂದಿನ ಸ್ಪರ್ಧೆಗಾಗಿ ಪಾಲ್ಗೊಳ್ಳುವಂತಹ ಫ್ಯಾಷನ್ ಪುತ್ತೂರು ಹಾಗೂ ಆದಿಶಕ್ತಿ ಮಿತ್ತೂರು ತಂಡದ ಆಟಗಾರರು ಪ್ರವೇಶ ದ್ವಾರದ ಬಳಿ ಬರುವಂತೆ ಕೋರಿಕೆ. ಈ ನಡುವೆ ದಾಳಿಯಲ್ಲಿ ಕಟ್ಟೆ ಫ್ರೆಂಡ್ಸ್ ತಂಡದ ಆಟಗಾರ ಅಂಕಗಳು ಬರಲೇಬೇಕು, ಇಲ್ಲದಿದ್ದಲ್ಲಿ ಪಂದ್ಯಕೂಟದಿಂದ ತಮ್ಮ ತಂಡವನ್ನ ಕೈ ಬಿಡುವಂತಹ ಸನ್ನಿವೇಶ. ಅದ್ಭುತ 2 ತಂಡಗಳು, ಆದರೆ ಫಲಿತಾಂಶದಲ್ಲಿ ಬಹಳಷ್ಟು ಮುನ್ನಡೆಯನ್ನ ಗಳಿಸಿಕೊಂಡಿರತಕ್ಕಂತಹ ತಂಡ ಅದು ಶ್ರೀರಾಮ ಫ್ರೆಂಡ್ಸ್ ತಂಡವಾಗಿದೆ. ಈ ನಡುವೆ ಉತ್ತಮ ರೈಡರ್ಗಳು, ಉತ್ತಮ ಟ್ಯಾಕಲ್ ಡಿಫೆಂಡರ್ಗಳನ್ನ ಕೆಲಸವನ್ನ ಮಾಡಿರತಕ್ಕಂತಹ ತಂಡ ಶ್ರೀರಾಮ ತಂಡ. ಅದರ ಫಲವಾಗಿ 9 ಅಂಕವನ್ನು ಗಳಿಸಿಕೊಂಡಿದೆ. ಎದುರಾಳಿ ತಂಡಕ್ಕೆ ಕೇವಲ 2 ಅಂಕವನ್ನು ಮಾತ್ರ ಬಿಟ್ಟುಕೊಂಡಿದೆ. ಇದೀಗ ದಾಳಿಯಲ್ಲಿ
ಕಟ್ಟೆ ಪ್ರಿನ್ಸ್ ತಂಡದ ಆಟಗಾರ ಸಮಯ ಮೀರುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಬಹಳಷ್ಟು ಹಿನ್ನಡೆ ಕೂಡ ಇದೆ. ಟಚ್ ಪಾಯಿಂಟ್ ಬರಲೇಬೇಕಾಗಿದೆ. ನಗದು ರೂಪದೊಂದಿಗೆ ಶಾಶ್ವತ ಫಲಕಗಳು, 4 ಪ್ರಶಸ್ತಿಗಳ ಜೊತೆಗೆ ವೈಯಕ್ತಿಕ ಸಾಧನೆಗಾಗಿ ಆಕರ್ಷಕ ಟ್ರೋಫಿಗಳು ಈ ಒಂದು ಕೂಟದಲ್ಲಿ ರಾರಾಜಿಸುತ್ತಿದೆ. ಹಳ್ಳಿ ಎರಡು ಅಂಕಗಳು, ಮತ್ತೆ 2 ಅಂಕ. ಥರ್ಡ್ ರೈಟ್ ತಮ್ಮ ಮಡಿಲಿಗೆ ಶ್ರೀರಾಮ ತಂಡಕ್ಕೆ 11-2 11-2. ಆಹಾ, ಭದ್ರಕೋಟೆಯ ಒಳಗೆ ಕಟ್ಟೆ ಪ್ರಿನ್ಸ್ ತಂಡದ ಆಟಗಾರನ ಆ ಒಂದು ಪ್ರಯತ್ನ ಇಲ್ಲಿ ವಿಫಲವಾಗಿದೆ. ಒಗ್ಗಟ್ಟಿನ ಬಲ ಕಟ್ಟೆ ಪ್ರಿನ್ಸ್ ತಂಡದಿಂದ ಮತ್ತೆ ಅಂಕ ಜಾರುತ್ತಾ ಇದೆ ಶ್ರೀರಾಮ ತಂಡದ ಪರವಾಗಿ. ಇಲ್ಲಿ 12-2 ಎಂಬಂತೆ 10 ಅಂಕದ ವಿರಾಮದ ಕೋರಿಕೆಯಲ್ಲಿ ಶ್ರೀರಾಮ ತಂಡಗಿದೆ. ಎಂತಹ ಕಿಕ್ ಇಲ್ಲಿ, ಪಾಯಿಂಟ್ ಮತ್ತೆ ಶ್ರೀರಾಮ ಪರವಾಗಿ. ನಿಮಿಷಗಳು ಉರುಳುತ್ತಿರುವಂತೆ ಅಂಕಗಳು ಕೂಡ ಬರುತ್ತಾ ಇದೆ. ಇಲ್ಲಿ ಅದ್ಭುತ ಟ್ರ್ಯಾಕ್ ಅಲ್ಲಿಗೆ ಸಹ ಆಟಗಾರರ ಸಪೋರ್ಟ್ ಕೂಡ ಇದೆ. ಇದರೊಂದಿಗೆ ಅಲ್ಲಿ ಸೂಪರ್ ಟ್ಯಾಕಲ್ 14-2 ಗೆಲುವು ಬಹಳಷ್ಟು ದೂರವಾಗುತ್ತಾ ಇದೆ ಕಟ್ಟೆ ಪ್ರಿನ್ಸ್ ತಂಡಕ್ಕೆ. ಅದ್ಭುತ ಸಂಘಟನೆಯ ನೇತೃತ್ವದಲ್ಲಿ ಹೊಸ ವರ್ಷದ ಯುಗಾದಿಯ ಆಚರಣೆಯೊಂದಿಗೆ ಯುವರಂಗ ರಿಜಿಸ್ಟರ್ಡ್ ಕೆದಂಬಾಡಿ ಎಂಬ ಸಂಸ್ಥೆಯ ವತಿಯಿಂದ ದ್ವಿತೀಯ ವರ್ಷದ 65 ಕೆಜಿ ವಿಭಾಗದ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟದ ಕೊನೆಯ ಭಾಗಕ್ಕೆ ತಾವು ಬರುತ್ತಿರುವಂತೆ ಇನ್ನೇನು ಪ್ರಶಸ್ತಿ ವಿತರಿಸುವಂತಹ ಸ್ಪರ್ಧೆಗಳು ಮಾತ್ರ ನಡೆಯಲಿಕ್ಕೆ ಬಾಕಿ ಇರುವಂತೆ 3 ನಿಮಿಷಗಳ ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ ಇದೆ. ಪಂದ್ಯಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿಕೊಂಡ ತಂಡಕ್ಕೆ 10,000ದಿಂದ ಪ್ರಾರಂಭಗೊಂಡ ನಗದು ರೂಪ 2,000ದಲ್ಲಿ ಸಂಪನ್ನಗೊಳ್ಳುತ್ತಿರುವಂತೆ ಆಕರ್ಷಕವಾಗಿ ಮಿಂಚುತ್ತಿರುವಂತಹ ಆ ಒಂದು ಶಾಶ್ವತ ಫಲಕಗಳು ಜೊತೆಗೆ ಥರ್ಡ್ ರೈಟ್ ಸೂಪರ್ ಟ್ಯಾಕಲ್ ಜೊತೆಗೆ ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇರುವಂತೆ ಕಟ್ಟೆ ಪ್ರಿನ್ಸ್ ನೆರಿಮಗರು ತಂಡಕ್ಕೆ ಇಲ್ಲೇ ಪಾಯಿಂಟ್ ಮತ್ತೆ ಶ್ರೀರಾಮನ ಪರವಾಗಿ ಥರ್ಡ್ ರೈಟ್ ಏಕಾಂಗಿರತಕ್ಕಂತಹ ತಂಡ ಆಗಿದೆ ಕಟ್ಟೆ ಪ್ರಿನ್ಸ್ ತಂಡ. ಇದೀಗ ಅಂಕಿಅಂಶ ಪಟ್ಟಿಯಲ್ಲಿ ಕೂಡ ಹಿನ್ನಡೆಗಿದೆ. ಜೊತೆಗೆ ಟಚ್ ಪಾಯಿಂಟ್ ಬೇಕೇ ಬೇಕು, ಇಲ್ಲದಿದ್ದಲ್ಲಿ ಎದುರಾಳಿ ತಂಡಕ್ಕೆ ಅಂಕವನ್ನು ಬಿಟ್ಟುಕೊಟ್ಟು ಬರಬೇಕಾಗುತ್ತೆ. ಇದರೊಂದಿಗೆ ಇಲ್ಲಿ
18-2 ಎಂಬಂತೆ ಎದುರಾಳಿ ತಂಡಕ್ಕೆ ಪಂದ್ಯವನ್ನು ಬಿಟ್ಟು ಕೊಡುತ್ತಾ ಇದೆ. ಧನ್ಯವಾದಗಳು ಕಟ್ಟೆ ಫ್ರೆಂಡ್ಸ್ ನರಿಮಗರು ತಂಡಕ್ಕೆ. ಮುಂದಿನ ಪಂದ್ಯಕ್ಕೆ ಪ್ರೀತಿಯ ಸ್ವಾಗತದೊಂದಿಗೆ ತಮ್ಮನ್ನ ಬೀಳ್ಕೊಡುತ್ತಾ ಇದ್ದಾವೆ. Parental discretion is advised. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜ್ಯುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಚಿನ್ನ ಿಸುವುದಕ್ಕೆ ಕೈ ಜೋಡಿಸಿದೆ. ಎದುರಾಳಿ ತಂಡಕ್ಕೆ ಅಂಕಣವನ್ನು ಬಿಟ್ಟುಕೊಟ್ಟಿದೆ. ಪ್ರಥಮ ದಾಳಿ ಪಂದ್ಯಕೂಟದುದ್ದಕ್ಕೂ ಅದ್ಭುತ ತೀರ್ಪುಗಾರರಾಗಿ ತಮ್ಮ ಜೊತೆ ಕಾರ್ಯನಿರ್ವಹಿಸುತ್ತಿರುವಂತಹ ಮೋಹನ್ ಮರೋಡಿ, ಪ್ರದೀಪ್ ಸೈಂಟ್ ಆಂಥೋನಿ ಕಾಲೇಜ್ ನಾರವಿ, ಅರವಿಂದ್ ಪ್ರಸಾದ್ ಕಾರ್ಲಾ, ಭಾಸ್ಕರ್ ಉಡುಪಿ ಜೊತೆ ಬಾಲಚಂದ್ರ, ಶಾರದಾ ಸುಳ್ಯ ತಮ್ಮನ್ನ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ ಯುವರಂಗ ರಿಜಿಸ್ಟರ್ಡ್ ಕೆದಂಬಾಡಿ ಪುತ್ತೂರು ಇದರ ನೇತೃತ್ವದಲ್ಲಿ ದ್ವಿತೀಯ ವರ್ಷದ ಅದ್ಭುತ ಪಂದ್ಯಕೂಟ ಇನ್ನೇನು ಕೇವಲ 4 ಸ್ಪರ್ಧೆಗಳು ಮಾತ್ರ ನಡೆಯಲಿಕ್ಕಿದೆ. ತದ ಬಳಿಕ ಚುಟುಕಾದ ಸಮಾರೋಪ ಸಮಾರಂಭದೊಂದಿಗೆ ಪ್ರಶಸ್ತಿ ವಿತರಣಾ ಸಭಾ ಕಾರ್ಯಕ್ರಮ. ಮತ್ತೊಂದು ಪ್ರಬಲ ಸ್ಪರ್ಧೆಗಾಗಿ 2 ತಂಡಗಳು ಎದುರಾಗುತ್ತಾ ಇದೆ. ಆದಿಶಕ್ತಿ ಮಿತ್ತೂರು ವಿರುದ್ಧವಾಗಿ ಫ್ಯಾಷನ್ ಪುತ್ತೂರು. ಲೈನ್ ಅಂಪೈರ್ ಸಂಘಟಕರೇ, ಮ್ಯಾಚ್ ಮುಗಿಯೊಂದು ಬರ್ತದೆ ಕೊರಲುದ ಕಾರ್ಯಕ್ರಮ ಬಲಿ ತಲೆ ಲೆಫ್ಟ್ ಸೈಡ್ ಉಳ್ಳೆ ರೈಟ್ ಸೈಡ್ಗೆ ಲೈನ್ ಅಂಪೈರ್ ಉಳ್ಳೆ ಇರತ್ತ. ಪ್ರಥಮ ದಾಳಿ ಆದಿಶಕ್ತಿ ಮಿತ್ತೂರು ಕಡೆಯಿಂದ
ಪ್ರಥಮ ದಾಳಿಯಲ್ಲಿ ಯಶಸ್ಸು, ಅಂಕ ಖಾತೆ ಆರಂಭ 1-0 ಮಿತ್ತೂರಿನ ಮುನ್ನಡೆ. ಇತ ನಡುವೆ ಪ್ಯಾಷನ್ ಪುತ್ತೂರು ಮತ್ತೆ ಎದುರಾಳಿ ತಂಡಕ್ಕೆ ಬಿಟ್ಟು ಕೊಡುತ್ತಾ ಇದೆ ಅಂಕವನ್ನ. 2-0 ಇನ್ ಫೇವರ್ ಆಫ್ ಮಿತ್ತೂರು. ಎರಡೂ ತಂಡದ ಆಟಗಾರರಲ್ಲಿಯೂ ಕೂಡ ಕಬಡ್ಡಿಯ ಆ ಒಂದು ಪ್ರತಿಭೆ ಎದ್ದು ಕಾಣುತ್ತಿರುವಂತೆ ಹಲವಾರು ಪಂದ್ಯಕೂಟದಲ್ಲಿ ಪಳಗಿದ ಅನುಭವ. ಇಲ್ಲಿ ಮತ್ತೆ ಅಂಕ ಮಿತ್ತೂರಿನ ಭಾಗಕ್ಕೆ 3-0 ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಇಲ್ಲಿ ಅವಕಾಶವಿತ್ತು, ಆದರೆ ಕೊಡಲಿಲ್ಲ. ಹದಿಮೂರನೆಯ ಸ್ಪರ್ಧೆಯಾಗಿದೆ, ಪ್ರಥಮ ಸೆಮಿಫೈನಲ್. ಇಲ್ಲಿ ಶಕ್ತಿ ಸಾಕಾಗಲಿಲ್ಲ. ವಿನಾಯಕ ಫ್ರೆಂಡ್ಸ್ ಕುಂಬ್ರಯ್ಯ ತಂಡದ ವಿರೋಧವಾಗಿ ಶ್ರೀರಾಮ ಫ್ರೆಂಡ್ಸ್ ತಂಡ ಪ್ರಥಮ ಸೆಮಿಫೈನಲ್ಗಾಗಿ ಬರಬೇಕಾಗಿದೆ. ಶ್ರೀರಾಮ ಫ್ರೆಂಡ್ಸ್ ವಿರುದ್ಧವಾಗಿ ವಿನಾಯಕ ಫ್ರೆಂಡ್ಸ್ ಕುಂಬ್ರಯ್ಯ. ಇಲ್ಲಿ ಅದ್ಭುತ ತಡೆಗೋಡೆ. ನಾಲ್ಕು ಎರಡು ಇಲ್ಲಿ ಪಾಯಿಂಟ್ ಮತ್ತೆ ಪ್ಯಾಷನ್ ಪುತ್ತೂರು ತಂಡಕ್ಕೆ 4-3 4-3 4-3
6-3 6-3 ಟಚ್ ಪಾಯಿಂಟ್ ಜೊತೆ ಬೋನಸ್ ಪಾಯಿಂಟ್ 6-3 ಅಂಕಕ್ಕಾಗಿ ಪ್ರಬಲ ಹೋರಾಟ, ಆದರೆ ಎಂಟಿ ರೈಡ್ಗೆ ಮುಖ ಮಾಡುತ್ತಾ ಇತ ನಡುವೆ 6-3 ಇನ್ ಫೇವರ್ ಆಫ್ ಮಿತ್ತೂರು. ವಿನಾಯಕ ಫ್ರೆಂಡ್ಸ್ ಕುಮ್ರಯ್ಯ ಕ್ಯಾಪ್ಟನ್, ವಿನಾಯಕ ಕುಮ್ರಯ್ಯ ಒಟ್ಟಿಗೆ ಶ್ರೀರಾಮ ಫ್ರೆಂಡ್ಸ್ ಕ್ಯಾಪ್ಟನ್ ಅಣ್ಣ ಬಳೆ ಶ್ರೀರಾಮ ಫ್ರೆಂಡ್ಸ್ ಟಾಸ್ಕ್ ಬಲೆನ ಲೀಡ್ ಸೂಪರ್ ಅದ್ಭುತ ಟ್ಯಾಕಲ್ ಪಾಯಿಂಟ್ 7-3. ಒಂಬತ್ತು ಐದು ಎಂಬಂತೆ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಆಹಾ 10-5 10ರಲ್ಲಿ ಮಿತ್ತೂರು. ಮುಂದಿನ ಸ್ಪರ್ಧೆಗಾಗಿ ನಡೆದಂತಹ ನಾನು ಚಿಮ್ಮಿಗೆಯನ್ನ ಶ್ರೀರಾಮ ಫ್ರೆಂಡ್ಸ್ ತಂಡ ಗೆದ್ದುಕೊಂಡಿದೆ. ಕೂಟದ ಪ್ರಥಮ ಸೆಮಿಫೈನಲ್ ವಿನಾಯಕ ಫ್ರೆಂಡ್ಸ್ ಕುಂಬಳಯ್ಯ ತಂಡದ ವಿರುದ್ಧ ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡಿದೆ. ಹತ್ತು 5 10-5 ಇನ್ ಫೇವರ್ ಆಫ್ ಮಿತ್ತೂರು. ಹತ್ತು 6 10-6 ಇನ್ ಫೇವರ್ ಆಫ್ ಮಿತ್ತೂರು.
ಕ್ರೀಡೆಯಲ್ಲಿ ಪ್ರಶಸ್ತಿಯನ್ನ ಪಡೆಯುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ತಮ್ಮ ತಂಡದ ಕ್ರೀಡಾ ಸ್ಫೂರ್ತಿಯೂ ಕೂಡ ಬಹುಮುಖ್ಯ. ತಂಡದ ಮೇಲೆ ಗೌರವ ಬರುವುದು ಪ್ರಶಸ್ತಿ ಪಡೆಕೊಳ್ಳುವುದರಲ್ಲಿ ಅಲ್ಲ, ಆ ಕ್ರೀಡಾ ಸ್ಫೂರ್ತಿಯನ್ನು ಉಳಿಸಿಕೊಂಡರೆ ತಂಡದ ಮೇಲೆ ಗೌರವಕ್ಕಿಂತ ಮೇಲುಗೈ ಯಾವುದೂ ಇಲ್ಲ. ಖಂಡಿತವಾಗಿಯೂ ಎಲ್ಲ ಪ್ರೋ ಮಾದರಿಯ ಕಬಡ್ಡಿಯಲ್ಲಿ ತಾವು ವೀಕ್ಷಣೆ ಮಾಡುತ್ತೇವೆ ಬಂಧುಗಳೇ, ಅಲ್ಲಿ ಟಿವಿ ರಿಪ್ಲೇ ಇರುತ್ತೆ. ಎಷ್ಟೇ ಪ್ರಬುದ್ಧ ತೀರ್ಪುಗಾರರಾಗಿದ್ರೂ ಕೂಡ ತೀರ್ಪು ನೀಡಲು ಅಸಾಧ್ಯವಾಗುತ್ತದೆ. ಕೆಲವೊಂದು ಟಚ್ ಪಾಯಿಂಟ್ಗಳನ್ನು ಒಪ್ಪಿಕೊಳ್ಳುವಂತಹ ಕ್ರೀಡಾ ಸ್ಫೂರ್ತಿ ಇದ್ರೆ ಅಲ್ಲಿ ತೀರ್ಪುಗಾರರಿಗೆ ಯಾವುದೇ ಕಾರಣಕ್ಕೂ ಗೌರವ ಕಡಿಮೆ ಆಗುವುದಿಲ್ಲ. ಟಿವಿ ರಿಪ್ಲೇ ಇದ್ರೆ ತಮಗೆ ಮತ್ತೊಮ್ಮೆ ವೀಕ್ಷಣೆ ಮಾಡಬಹುದು. ಆದರೆ ಇಂಥ ಈ ಒಂದು ಕ್ರೀಡೆಯಲ್ಲೇ ಟಿವಿ ರಿಪ್ಲೇ ಇಲ್ಲದ ಕಾರಣ ತೀರ್ಪುಗಾರರಿಗೆ ಆಟಗಾರರು ಕೂಡ ಕ್ರೀಡಾ ಸ್ಫೂರ್ತಿಯಿಂದ ವರ್ತಿಸಿದರೆ ಕಬಡ್ಡಿಯ ಯಶಸ್ಸಿಗೆ ಕಾರಣೀಭೂತರಾಗಬಹುದು ಎನ್ನುವ ಮನದಾಳದ ಮಾತನಾಡುತ್ತಾ ಈತ ನಡುವೆ ಹೇಳಿ ಅಂಕಿಅಂಶ ಪಟ್ಟಿಯಲ್ಲಿ 11-6 11-6 ಇನ್ ಫೇವರ್ ಆಫ್ ಮಿತ್ತೂರು. ಪಂದ್ಯಕೂಟದುದ್ದಕ್ಕೂ ಅದ್ಭುತ ಫಲಿತಾಂಶವನ್ನು ಪಡೆಯುವುದರ ಮೂಲಕ ಪ್ರಬಲ ತಂಡವಾಗಿ ಮೂಡಿ ಬರುತ್ತಾ ಇದೆ ಮಿತ್ತೂರು ತಂಡ. ಥರ್ಡ್ ರೈಟ್, ಯಾವುದೇ ಕಾರಣಕ್ಕೂ ಎದುರಾಳಿ ತಂಡಕ್ಕೆ ಎಚ್ಚೆತ್ತುಕೊಳ್ಳಲು ಅವಕಾಶ ನೀಡೋದಿಲ್ಲ. ಅಲ್ಲಿ ಸೂಪರ್ ಟ್ರ್ಯಾಕಲ್, ಆಹಾ 2+2 4 ಅಂಕಗಳು ಮತ್ತೊಮ್ಮೆ ಮಿತ್ತೂರು ಭಾಗಕ್ಕೆ. 15-6 ಮುಂದಿನ ಸ್ಪರ್ಧೆಗೆ ನಾನೇ ಚಿಮಿಗೆ ನಡೆದಿದೆ. ದಯವಿಟ್ಟು ಎರಡು ತಂಡಗಳು ಪ್ರವೇಶ ದ್ವಾರದ ಬಳಿ ಬನ್ನಿ. ನಿರಂತರವಾಗಿರತಕ್ಕಂತಹ ಸ್ಪರ್ಧೆ ನಡೆಯಲಿಕ್ಕಿದೆ. ಯಾವುದೇ ವಿಶ್ರಾಂತಿಯ ಅವಕಾಶವಿಲ್ಲ. ದಯವಿಟ್ಟು ಇನ್ನು ಕೂಡ 4-5 ಪಂದ್ಯಗಳು ನಡೆಯಬೇಕಾಗಿದೆ. 6 ಗಂಟೆಯ ಒಳಗಾಗಿ ಪ್ರಶಸ್ತಿ ಪ್ರದಾನ ವೇದಿಕೆಗೆ ತಾವು ಬರಬೇಕಾಗಿದೆ. ಇಲ್ಲಿ ರೈಡರ್ ಔಟ್ ಮತ್ತೊಮ್ಮೆ 16-6 10 ಅಂಕದ ಸ್ಪಷ್ಟವಾದಂತಹ ಮೇಲುಗೈಯಲ್ಲಿ ಮಿತ್ತೂರು ತಂಡ ಸ್ಥಿರವಾಗಿದೆ. ದಯವಿಟ್ಟು ಮುಂದಿನ ಪಂದ್ಯಾಟಕ್ಕಾಗಿ ಪಾಲ್ಗೊಳ್ಳುವಂತಹ ತಂಡಗಳು ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ಕೋರಿಕೆ. ವಿನಾಯಕ ತಂಡದ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ತಂಡ ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬನ್ನಿ. ಎಲ್ಲಿ 16-6 ಎಂಬಂತೆ ಎರಡು ಅಂಕಗಳು ಮತ್ತೊಮ್ಮೆ ಪುತ್ತೂರು ತಂಡಕ್ಕೆ ಲಭಿಸುವುದರ ಮೂಲಕ 8ಕ್ಕೆ ತಲುಪಿದೆ. ಕೊನೆಯ 3 ನಿಮಿಷಗಳು 8-16 8 ಅಂಕದ ಮುನ್ನಡೆಯೊಂದಿಗೆ ಮಿತ್ತೂರು ತಂಡವಿದ್ರೆ ಎಲ್ಲಿ ಪಾಯಿಂಟ್, ಆಹಾ 1-2 ಅಂಕ ಮತ್ತೆ ಮಿತ್ತೂರು ಭಾಗಕ್ಕೆ. ಒಂದು ಕಡೆ ಡಿಫೆಂಡರ್ಗಳ ಕೆಲಸ, ಮತ್ತೊಂದು ಕಡೆ ತಮ್ಮ ದಾಳಿಗಾರ ರೈಡರ್ಗಳ ಕೆಲಸ ಮುಂದುವರಿಯುತ್ತಿದ್ದಂತೆ ಮಿತ್ತೂರು ತಂಡ 18ಕ್ಕೆ ತಲುಪಿದರೆ ಎದುರಾಳಿ ತಂಡಕ್ಕೆ 8 ಅಂಕವನ್ನು ಮಾತ್ರ ಬಿಟ್ಟು ಕೊಡುತ್ತಾ ಬೆರಳೆಣಿಕೆ ಇನ್ನೇನೋ ಕೆಲವೇ ನಿಮಿಷಗಳು ಮಾತ್ರ. ಎಲ್ಲಿ ಆಹಾ 1 ಅಂಕದ ಸಫಲತೆ. 9-18 ಕೊನೆಯ 2 ನಿಮಿಷಗಳು. 9-18 ಎಂಬಲ್ಲಿ ಸ್ಪರ್ಧೆ ಮುಂದುವರಿಯುತ್ತ ಮಿತ್ತೂರು ತಂಡ ಗೆಲುವಿನ ನಗೆ ಬೀರಲು ಎಲ್ಲಾ ಪ್ರಯತ್ನಗಳನ್ನು ಪಡೆದುಕೊಳ್ಳುತ್ತಾ ಇದೆ. ಮುಂದಿನ ಸ್ಪರ್ಧೆಗಾಗಿ ಪಾಲ್ಗೊಳ್ಳುವಂತಹ ತಂಡಗಳಿಗೆ ಇದು ಕೊನೆಯ ಕರೆಯನ್ನು ನೀಡುತ್ತಾ ಇದ್ದಾವೆ. ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬನ್ನಿ.
ವಿನಾಯಕ ಫ್ರೆಂಡ್ಸ್ ಕುಂಬ್ರ ಹಾಗೂ ಶ್ರೀರಾಮ ಫ್ರೆಂಡ್ಸ್ ತಂಡ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ತಮ್ಮ ನಡುವೆ ನಡೆಯಲಿಕ್ಕಿದೆ. ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬನ್ನಿ. ಗೆದ್ದರು ಸೋತರು ಒಂದು ಪ್ರಶಸ್ತಿಗೆ ಮುತ್ತನ್ನಿಕ್ಕುವುದು ಗ್ಯಾರಂಟಿ. ಗೆದ್ದಲ್ಲಿ ಫೈನಲಿಗೆ ಪ್ರವೇಶ ಪ್ರಥಮ ಅಥವಾ ದ್ವಿತೀಯ ಸ್ಥಾನ, ಸೋತಲ್ಲಿ ತೃತೀಯ ಅಥವಾ ಚತುರ್ಥ ಸ್ಥಾನಕ್ಕೆ ಆ ಒಂದು ನಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಗಲಿಕ್ಕಿದೆ. ಇಲ್ಲಿ ಮಿತ್ತೂರು ತಂಡ 18ರಲ್ಲಿದ್ರೆ ಎದುರಾಳಿ ತಂಡಕ್ಕೆ 9 ಅಂಕಗಳು ಮಾತ್ರ ಬಿಟ್ಟುಕೊಟ್ಟದ್ದೇ. ಎಲ್ಲೇ ಪಾಯಿಂಟ್ ಮತ್ತೆ ಮಿತ್ತೂರು ಭಾಗಕ್ಕೆ 20ಕ್ಕೆ ತಲುಪಿದೆ, ಕ್ಷಮಿಸಿ 19ಕ್ಕೆ ತಲುಪಿದೆ. 19ರಲ್ಲಿ 9 ಎಂಬಂತೆ ಪ್ರಣಾಮ್ ರವರ ನೇತೃತ್ವದ ಮಿತ್ತೂರು ತಂಡ ಸ್ಪಷ್ಟವಾದ ಮೇಲುಗೈಯಲ್ಲಿದೆ. ಆದರೆ ಇಲ್ಲಿ ದಾಳಿಗಾರರಾಗಿ ತಮ್ಮ ತಂಡಕ್ಕೆ ಕಿರುಕಾಣಿಕೆಯನ್ನು ನೀಡುವರು, ಕಾದು ನೋಡಬೇಕಾಗಿದೆ. ಎಂಟಿ ರೈಟ್. ಹೊಸ ಆಟಗಾರನ ಪ್ರಯತ್ನದಲ್ಲಿ ಪುತ್ತೂರು ಇಲ್ಲಿ. ಈ ನಡುವೆ ಪ್ರಬಲ ತಡೆಗೋಡೆ ಥರ್ಡ್ ರೈಟ್ ಪ್ರಣಾಮ್ ಇಲ್ಲ. ಬಹುತೇಕ ಪಂದ್ಯ ಗೆಲ್ಲುವ ಎಲ್ಲ ಸೂಚನೆಗಳು ಮಿತ್ತೂರು ಭಾಗಕ್ಕಿದ್ರೆ ಎದುರಾಳಿ ತಂಡ ಸೆಟೆದು ನಿಂತಲ್ಲಿ ಮಾತ್ರ ಸಾಧ್ಯ. ಇಲ್ಲ ಇಲ್ಲಿ ಅಂಕ 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 ಮತ್ತೆ ಮಿತ್ತೂರಿಗೆ 2 ಅಂಕ ಮಿತ್ತೂರು ಭಾಗಕ್ಕೆ 22ಕ್ಕೆ 9. ಇಲ್ಲಿ 1 ಅಂಕ. ಇದರೊಂದಿಗೆ ಪಂದ್ಯಾಟ ಮುಕ್ತಾಯಗೊಳ್ಳುತ್ತಾ ಇದೆ ಈ ಒಂದು ಸ್ಪರ್ಧೆ. ಇದರೊಂದಿಗೆ ಮಿತ್ತೂರು ತಂಡ 22ಕ್ಕೆ ಎದುರಾಳಿ ತಂಡಕ್ಕೆ 10 ಅಂಕವನ್ನ ಬಿಟ್ಟುಕೊಟ್ಟು ಸ್ಪಷ್ಟವಾದ ಮೇಲುಗೈಯೊಂದಿಗೆ ಈ ಒಂದು ಪಂದ್ಯವನ್ನು ಗೆದ್ದುಕೊಳ್ಳುತ್ತಾ ಇದೆ. ಪ್ರಥಮ ಸೆಮಿಫೈನಲ್ಗೆ ಉಪಾಂತ್ಯ ಹಂತದ ಪ್ರಥಮ ಸ್ಪರ್ಧೆಗಾಗಿ ಬರಬೇಕಾಗಿದೆ ವಿನಾಯಕ ಫ್ರೆಂಡ್ಸ್ ಕುಂಬ್ರೆಯ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್. ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆ ನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆ ನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಆಗಿದೆ. ಎರಡು ಕೂಡ ಕೂಟದಲ್ಲಿ ಒಂದು ಪ್ರಶಸ್ತಿಗೆ ಮುತ್ತನ್ನಿಕ್ಕುವಂತಹ ತಂಡ ಎಂಬುದು ಬಹುತೇಕ ಆರಂಭದಿಂದಲೇ ಗೊತ್ತಾಗಿತ್ತು. ಆದರೆ ಇದೀಗ ಸ್ಪಷ್ಟವಾಗಿದೆ. ಗೆದ್ದಲ್ಲಿ ಫೈನಲ್ಗೆ ಪ್ರವೇಶ, ಸೋತಲ್ಲಿ 3ನೇ ಮತ್ತು 4ನೇ ಸ್ಥಾನಕ್ಕಿರತಕ್ಕಂಥ ಆ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿಕ್ಕಿದೆ. ಇತ ನಡುವೆ ನಾನು ಚಿಮಿಗೆಯನ್ನು ಗೆಲ್ಲುವುದರ ಮೂಲಕ ಎದುರಾಳಿ ತಂಡಕ್ಕೆ ಪ್ರಥಮ ದಾಳಿ. ವಿನಾಯಕನ ಭಾಗದಿಂದ ಶ್ರೀರಾಮನ ಭಾಗಕ್ಕೆ ಆಗಮಿಸುತ್ತಾ ಇರುವಂತ ದಾಳಿಗಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಸಭಾ ವೇದಿಕೆಯ ಮೇಲ್ಭಾಗದಲ್ಲಿ ಈ ಒಂದು ಸಮಾರೋಪ ಸಮಾರಂಭದ ಬಹುಮಾನ ವಿತರಕರಾಗಿ ತಮ್ಮ ಜೊತೆ ಶ್ರೀ ಜಯಶಂಕರ್ ರೈ ಬೆದ್ರಮಾರು ಉದ್ಯಮಿಗಳು ಆ ಒಂದು ಸಮಾರೋಪ ಸಮಾರಂಭದ ಸಭಾಧ್ಯಕ್ಷತೆಯನ್ನ ಶ್ರೀ ಬಸೀರ್ ಬೂಡಿಯಾರು ಅಧ್ಯಕ್ಷರು SDMC ಕೆದಂಬಾಡಿ ಶಾಲೆ, ಮುಖ್ಯ ಅತಿಥಿಗಳಾಗಿ ಶ್ರೀ ಕರುಣಾಕರ್ ರೈ ಅತ್ರಿಜಾಲೋ. ಇಲ್ಲೇ ಪಾಯಿಂಟ್ ಆರಂಭ ಕಂಡುತ್ತಾ ಇದೆ. ವಿನಾಯಕನ ಪರವಾಗಿ ಥರ್ಡ್ ರೈಡ್. ಸಮಾರೋಪ ಸಮಾರಂಭದ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಕರುಣಾಕರ್ ರೈ ಅತ್ರಿಜಾಲು ಅಧ್ಯಕ್ಷರು ಶ್ರೀರಾಮ ಮಂದಿರ ಕೆದಂಬಾಡಿ, ಶ್ರೀ ಶಿವರಾಮಗೌಡ ಹೆಜ್ಜಪ್ಪೆ ಉಪಾಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಿಯೂರು ಕೆದಂಬಾಡಿ. ಮತ್ತೆ ಇಲ್ಲಿ ಎದುರಾಳಿ ತಂಡಕ್ಕೆ ಒಂದು ಅಂಕ, ಸಮಬಲದಲ್ಲಿ ಮತ್ತೆ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಅದೇ ರೀತಿಯಾಗಿ ಶ್ರೀ ಸಂದೇಶ್ ರೈ ಬೋಲೋಡಿ ವಕೀಲರು ಮಂಗಳೂರು, ಶ್ರೀ ಇದ್ಯಪ್ಪೆ ಸೀನಪ್ಪಗೌಡ ಪಟ್ಲಮುಳೆ ಹೆಡ್ ಕಾನ್ಸ್ಟೇಬಲ್ ಸಂಚಾರಿ ಪೊಲೀಸ್ ಠಾಣೆ ಪುತ್ತೂರು ಇವರ ಗೌರವ ಉಪಸ್ಥಿತಿಯಲ್ಲಿ ಸಮಾರೋಪ ಸಮಾರಂಭ. ಇಲ್ಲಿ ಚುರುಕಿನ ದಾಳಿ ಯಶಸ್ಸು ಸಿಕ್ಕಿದೆ. 2 ಅಂಕದೊಂದಿಗೆ ವಾಪಸ್ಸಾಗುವುದರ ಮೂಲಕ 3 ಎಂಬಂತೆ ಶ್ರೀರಾಮ ತಂಡ ಎದುರಾಳಿ ತಂಡಕ್ಕೆ 1 ಅಂಕವನ್ನು ಮಾತ್ರ ಬಿಟ್ಟು ಕೊಟ್ಟಿದೆ. ಇತ್ತ ನಡುವೆ ದಾಳಿಯಲ್ಲಿ ವಿನಾಯಕ ತಂಡದ ಆಟಗಾರ ಸರಿಸುಮಾರು 3 ಜನ ಪ್ರಮುಖ ದಾಳಿಗಾರರು ಒಳಗೊಂಡಿರತಕ್ಕಂಥ ಶ್ರೀರಾಮ ತಂಡ ಪಂದ್ಯಕೂಟದುದ್ದಕ್ಕೂ 2 ವಿಭಾಗದಲ್ಲಿಯೂ ಕೂಡ ಬಹಳಷ್ಟು ಉತ್ತಮವಾದಂತಹ ಕಾರ್ಯವೈಖರಿಯ ಮೂಲಕ ತಮ್ಮ ತಂಡಕ್ಕೆ ರೈಡರ್ಗಳ ಪ್ರಾಮುಖ್ಯತೆ ಎಷ್ಟು ಇದೆಯೋ ಡಿಫೆಂಡರ್ಗಳು ಕೂಡ ಅಷ್ಟೇ ಕೆಲಸವನ್ನು ಮಾಡಿದ ಪರಿಣಾಮವಾಗಿ ಸೆಮಿಫೈನಲ್ ಹಂತದವರೆಗೆ ಶ್ರೀರಾಮ ತಂಡ ಪ್ರವೇಶವನ್ನು ಪಡೆದುಕೊಂಡಿದೆ. ಎದುರಾಳಿ ತಂಡ ವಿನಾಯಕ ತಂಡ ಇತ ನಡುವೆ ಸೆಮಿಫೈನಲ್ ಪಂದ್ಯಾಟದಲ್ಲಿಯೂ ಕೂಡ ಎದುರಾಳಿ ತಂಡಕ್ಕೆ 3 ಅಂಕವನ್ನು ಬಿಟ್ಟುಕೊಟ್ಟಿದೆ, 1 ಅಂಕವನ್ನು ಮಾತ್ರ ಸಂಪಾದಿಸಿದೆ. ಪಂದ್ಯಾಟ ಬಹಳಷ್ಟು ಸಮಯ ಇನ್ನೂ ಕೂಡ ಇದೆ. ಫಲಿತಾಂಶದಲ್ಲಿ ಬದಲಾವಣೆಯ ನಿರೀಕ್ಷೆ ಎಲ್ಲರ ಕಣ್ಣಿನ ಮುಂದೆ ಹರಿದಾಡುತ್ತಿರುವಂತೆ 3-1 ಇನ್ ಫೇವರ್ ಆಫ್ ಶ್ರೀರಾಮ. ವಿರಾಮದ ಕೋರಿಕೆಯಲ್ಲಿ ವಿನಾಯಕ ತಂಡ 3-1.
ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಎನ್ಎಫ್ಸಿ ಮರ್ದಾಳ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು. ದಯವಿಟ್ಟು ಎರಡು ತಂಡದ ನಾಯಕರು ನಾಣ್ಯ ಚಿಮ್ಮಿಗೆಯನ್ನು ನಡೆಸಿಕೊಳ್ಬೇಕು. ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಅಪೇಕ್ಷೆ. ಎಲ್ಲಿದ್ದೀರಾ ಮಿತ್ತೂರು ಹಾಗೂ ಮರ್ದಾಳ? ಮರ್ದಾಳ ಎಲ್ಲಿದ್ದೀರಾ? ನಾಯಕ ಅಥವಾ ಸದಸ್ಯ? ಅದೇ ರೀತಿಯಾಗಿ ಆದಿಶಕ್ತಿ ಮಿತ್ತೂರು ತಂಡದ ನಾಯಕ ಅಥವಾ ಸದಸ್ಯ ನಾಣ್ಯ ಚಿಮ್ಮಿಗೆಗೆ ಬರುವಂತೆ ಕೋರಿಕೆ. ಈಗಾಗಲೇ ತಮ್ಮ ಜೊತೆ ಮಿತ್ತೂರು ತಂಡದ ಆಟಗಾರ ಕಾಣುತ್ತಾ ಇದ್ದಾವೆ. ಎದುರಾಳಿ ತಂಡದ ಮರ್ದಾಳ ತಂಡದ ನಾಯಕ ಅಥವಾ ಸದಸ್ಯ ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಇಲ್ಲಿ ಮತ್ತೆ ಪಾಯಿಂಟ್ ಶ್ರೀರಾಮನ ಪರವಾಗಿ ಥರ್ಡ್ ರೈಟ್. 4-1 ಶ್ರೀರಾಮನ ಅಂಕದ ಬೇಟೆ ಮುಂದುವರಿಯುತ್ತಾ ಇದೆ. ಇಲ್ಲಿ ಆಹಾ ಅನಿರೀಕ್ಷಿತ ಟ್ಯಾಕಲ್. ಪಾಯಿಂಟ್ ಶ್ರೀರಾಮ. 5-1. ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಗೆ ಮರದಾಳ ತಂಡದ ಪರವಾಗಿದೆ. ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪ್ರಮುಖ ದಾಳಿಗಾರನನ್ನು ಸೆರೆ ಹಿಡಿಯುವಂತಹ ಪ್ರಯತ್ನ ಬಳಸಿಕೊಂಡಲ್ಲಿ ಸೂಪರ್ ಟ್ರ್ಯಾಕರ್ ಬಳಸಿಕೊಂಡಲ್ಲಿ 2 ಅಂಕ, ಇಲ್ಲದಿದ್ದಲ್ಲಿ ಇಲ್ಲೇ ದಾಳಿಗಾರನನ್ನ ಪಂದ್ಯಕೂಟದುದ್ದಕ್ಕೂ ಸೆರೆ ಹಿಡಿಯುವುದು ಕಷ್ಟದ ಕೆಲಸ. ಗೊತ್ತಿದ್ದರೂ ತಪ್ಪು ಮಾಡಿದರು ವಿನಾಯಕ ತಂಡದ ಆಟಗಾರ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 6-1 6-1. ಕಳೆದ ಪಂದ್ಯದ ಸೂತ್ರಧಾರ, ಗೆಲುವಿನ ಸೂತ್ರಧಾರ ಈತ ನಡುವೆ ದಾಳಿಯಲ್ಲಿ. ಆಹಾ ಅದ್ಭುತ ಟ್ರ್ಯಾಕಲ್. ಪಾಯಿಂಟ್ ಶ್ರೀರಾಮ. 1+2. ಒಂಬತ್ತು 2 9-2. 7 ಅಂಕದ ಮುನ್ನಡೆಯೊಂದಿಗೆ ಶ್ರೀರಾಮ ತಂಡ. ಪ್ರಥಮಾರ್ಧ ಸಮಯ ಸಂಪನ್ನಗೊಳ್ಳುತ್ತಿರುವಂತೆ ಅಂಕಪಟ್ಟಿಯಲ್ಲಿ 10-2 10-2 8 ಅಂಕದ ಮುನ್ನಡೆ ಶ್ರೀರಾಮ ತಂಡದ ಪರವಾಗಿ. ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಗೆ ನೆರವೇರಿದೆ. ಮರದಾಳ ತಂಡ ನಾಣ್ಯ ಚಿಮ್ಮಿಗೆಯನ್ನು ಗೆಲ್ಲುವುದರ ಮೂಲಕ ತಮ್ಮ ತೀರ್ಮಾನವನ್ನ ಇನ್ನು ಕೂಡ ತಿಳಿಸಿಲ್ಲ. ದಯವಿಟ್ಟು 2 ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿ ಬರಬೇಕು. ಆದಿಶಕ್ತಿ ಮಿತ್ತೂರು ಹಾಗೂ ಎನ್ಎಫ್ಸಿ ಮರದಾಳ ತಂಡ ದಯವಿಟ್ಟು ಪ್ರವೇಶ ದ್ವಾರದ ಬಳಿ ತಮ್ಮ ತಂಡದ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಯಾವುದೇ ವಿಶ್ರಾಂತಿಯನ್ನ ನೀಡುವುದಿಲ್ಲ. ದಯವಿಟ್ಟು ನಿರಂತರವಾದಂತಹ ಸ್ಪರ್ಧೆ ನಡೆಯಲಿಕ್ಕಿದೆ. ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಮುಂದುವರಿಯುತ್ತಿರುವಂತೆ ಅದ್ಭುತ ಬೇಟೆ, ಅಂಕದ ಬೇಟೆಯನ್ನ ನಡೆಸಿರುವಂತಹ ಶ್ರೀರಾಮ ತಂಡ 10 ಅಂಕವನ್ನ ಗಳಿಸಿಕೊಂಡ್ರೆ ಎದುರಾಳಿ ತಂಡ ಕೇವಲ 2 ಅಂಕವನ್ನ ಮಾತ್ರ ಕಳೆ ಹಾಕಿದೆ. ದ್ವಿತೀಯಾರ್ಧ ಸಮಯದ ವಿಸಿಲ್ ಮೊಳಗಿದೆ. ದಾಳಿಯಲ್ಲಿ
ಅಣ್ಣ ಇಡೆ ಬರ್ಪಾರ ಇರು ಏನೊಂದು ಚೂರು ಪಿದೆ ಬೋದು ಬರ್ಪೆ ಬಲೆ ಅಣ್ಣ ಬಲೆ ಥರ್ಡ್ ರೈಟ್ 10-2 10-2 in favor of ಶ್ರೀರಾಮ. ಕೊನೆಯ 5 ನಿಮಿಷಗಳು ಸ್ಪರ್ಧೆ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 8 ಅಂಕದ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತೆ ಶ್ರೀರಾಮ ತಂಡ ಚುರುಕಿನ ದಾಳಿ ನಡೆದಿತ್ತು. ಆದರೆ ಇಲ್ಲಿ ಟ್ಯಾಕಲ್ ಇತಿಹಾಸ ಗತಿಗೇಡು ಎಂಬಂತಾಯಿತು. ಥರ್ಡ್ ರೈಟ್ 10-3 10-3 ಥರ್ಡ್ ರೈಟ್. ಪ್ರೇಕ್ಷಕರ ಚಪ್ಪಾಳೆ ಕಡಿಮೆ ಆಗಿದೆ. ಆಹಾ, ಮತ್ತೆ ಅಂಕ ಇಲ್ಲಿ 11-3 ಎಂಬಂತೆ ಸ್ಪರ್ಧೆ ಮುಂದುವರಿಯುತ್ತಾ ಶ್ರೀರಾಮ ತಂಡ ದಿಟ್ಟ ಹೆಜ್ಜೆಯನ್ನ ಹಿಡುತ್ತಾ ಇದೆ. ಫೈನಲ್ಗೆ ತಮ್ಮ ಸ್ಥಾನವನ್ನ ಭದ್ರ ಮಾಡಿಕೊಳ್ಳುವಂತ ತವಕ. ಕೊನೆಯ 4 ನಿಮಿಷಗಳು ಫೈನಲ್ ಪ್ರವೇಶ ಪಡೆದುಕೊಂಡ ತಂಡಕ್ಕೆ 10,022 ಹಾಗೂ 7,022 ಆ ಒಂದು ನಗದು ರೂಪದ ಮೇಲೆ ಕಣ್ಣಿಟ್ಟಿರತಕ್ಕಂತಹ ತಂಡ ಶ್ರೀರಾಮ ತಂಡ. ತೃತೀಯ ಹಾಗೂ ಚತುರ್ಥ ಸ್ಥಾನಕ್ಕೆ 4,000 ಹಾಗೂ 2,000ದೊಂದಿಗೆ ಆಕರ್ಷಕ ಟ್ರೋಫಿ ಇಲ್ಲಿ. ಹನ್ನೊಂದು ನಾಲ್ಕು 11-4 11-4 11ರಲ್ಲಿ ಶ್ರೀರಾಮ ತಂಡ, 4ರಲ್ಲಿ ವಿನಾಯಕ. ಈ ನಡುವೆ ದಾಳಿಯಲ್ಲಿ ಎಂಟಿ ರೈಟ್ ಇತ ನಡುವೆ ಆಹಾ ಬ್ಲಾಕ್ ಲೈನ್ ಮಾಡಿ ಆಟವನ್ನು ಆಡುವಂತಹ ಪ್ರಯತ್ನದಲ್ಲಿ ಅಂಕವನ್ನ ಪಡೆಯುವ ತವಕದಲ್ಲಿ ವಿನಾಯಕ ತಂಡ. ಈ ನಡುವೆ ಶ್ರೀರಾಮ ತಂಡದಿಂದ ನುರಿತ ದಾಳಿಗಾರ ಇಲ್ಲಿ. ಆಹಾ ಅದ್ಭುತ ಬೇಟೆ, ಯಶಸ್ಸು ವಿನಾಯಕ ತಂಡಕ್ಕೆ. ಇಲ್ಲಿ ಕೊನೆಯ 3 ನಿಮಿಷಗಳು 11-5 11-5 ಇನ್ ಫೇವರ್ ಆಫ್ ಶ್ರೀರಾಮ. ಅದ್ಭುತ ದಾಳಿಗಾರರ ದಂಡು ಇದೆ ಶ್ರೀರಾಮ ತಂಡದಲ್ಲಿ. ಹನ್ನೊಂದು 5 6 ಅಂಕದ ವ್ಯತ್ಯಾಸ. 3 ನಿಮಿಷಕ್ಕೂ ಕಡಿಮೆ ಸಮಯಾವಕಾಶವಿದೆ. ಇಲ್ಲಿ ಎಂಟಿ ರಾಯ್. ವಿರಾಮದ ಕೋರಿಕೆಯಲ್ಲಿ ವಿನಾಯಕ ತಂಡ ದ್ವಿತೀಯಾರ್ಧದ ಪ್ರಥಮ ವಿರಾಮದ ಕೋರಿಕೆ. ಹನ್ನೊಂದರಲ್ಲಿ ಶ್ರೀರಾಮ ತಂಡ ಇದ್ರೆ 5 ಅಂಕವನ್ನ ವಿನಾಯಕ ತಂಡ ಪಡಕೊಂಡಿದೆ. ಬೆರಳೆಣಿಕೆಯಲ್ಲಿ ಥರ್ಡ್ ರೈಟ್. ಬೋನಸ್ ಆಫ್ ಆಗಿದೆ. ಟಚ್ ಪಾಯಿಂಟ್ ಅಲ್ಲಿ ಮಾತ್ರ ಅಂಕವನ್ನು ಪಡೆಯುವಂತ ಅವಕಾಶವಿದೆ.
ಅಂಕ ಬರಬೇಕಾಗಿದೆ ವಿನಾಯಕ ತಂಡಕ್ಕೆ. ಹಸಿದ ಹೆಬ್ಬುಳಿಗಳಾಗಿದ್ದಾರೆ ವಿನಾಯಕ ತಂಡದ ಆಟಗಾರರು. ಇಷ್ಟರವರೆಗೆ ಎದುರಾಳಿ ತಂಡಕ್ಕೆ ಅಂಕವನ್ನು ಬಿಟ್ಟು ಕೊಟ್ಟಿದ್ದರು. ಇಲ್ಲಿ ಆಹಾ, ಒಂದೇ ಅಂಕ 2 ನಿಮಿಷಗಳು. ಅನ್ನ ಟೈಮ್ ಪನ್ನೆ 2 ನಿಮಿಷ ಟೈಮ್ ಇಲ್ಲ ಇನ್ನೆಂದು. 11-6 6-11 11-6 ಇತ ನಡುವೆ ದಾಳಿಯಲ್ಲಿ ಆಹಾ ಪ್ರೇಕ್ಷಕ ಬಂಧುಗಳೇ, ಪುಲ್ಯಕ್ಕೆಲ್ಲ ಕರೀತ ಬೊಳಪಾಪುನನ್ನ ತಾಟಿಕೊರ್ಲೆ ಒಂಚೂರು ತುಲೆ ಭಾರಿ ಪೊರ್ಲದ ಮ್ಯಾಚ್ ಆವೊಂದುಂಡು ಎಲ್ಲ ಈ ಜೀನಿ ಮಾತ್ರ. ಆಹಾ ಈ ನಡುವೆ ಥರ್ಡ್ ರೈಟ್. ಈ ನಡುವೆ ಕೊನೆಯ ನಿಮಿಷ. ವಿರಾಮದ ಕೋರಿಕೆಯಲ್ಲಿ ಮತ್ತೊಮ್ಮೆ ಹನ್ನೊಂದು 7 11-7 4 ಅಂಕದ ಮುನ್ನಡೆಯಲ್ಲಿ ಶ್ರೀರಾಮ ತಂಡ. ಇತ ನಡುವೆ ಸೂಪರ್ ಟ್ಯಾಕಲ್ ಇಲ್ಲಿ ಆಹಾ ಪಾಯಿಂಟ್. ವಿನಾಯಕ 11-8 11-8. ಎಂತಹ ಕಂಬ್ಯಾಕ್ ಇದು ವಿನಾಯಕ ತಂಡದ. ಪ್ರಥಮಾರ್ಧ ಸಮಯದಲ್ಲಿ ಸಾಕಷ್ಟು ಮುನ್ನಡೆಯನ್ನು ಬಿಟ್ಟುಕೊಟ್ಟಿತ್ತು, ಇದೀಗ ಎಚ್ಚೆತ್ತುಕೊಂಡಿದೆ. ಈ ನಡುವೆ ಆಹಾ ರೈಡರ್ ಔಟ್ ತೀರ್ಪು. 11-9 ಎಂತಹ ಸ್ಪರ್ಧೆ ಇದು. ಆಹಾ ಆಹಾ ಅದ್ಭುತ ಅದ್ಭುತ ಅದ್ಭುತ. ಆಹಾ 12-11 12-11 ನೋಡಿ, ದಯವಿಟ್ಟು ಆಟಗಾರ ಗಮನಕ್ಕೆ ನೋಡಿ. ದಯವಿಟ್ಟು 1 ಅಂಕದ ಮುನ್ನಡೆಯೊಂದಿಗೆ ವಿನಾಯಕ ತಂಡ ಫೈನಲಿಗೆ ಪ್ರವೇಶವನ್ನ ಪಡೆದುಕೊಳ್ಳುತ್ತಾ ಇದೆ. बेहतरीन क्वालिटी के स्पोर्ट्स शूज सिर्फ ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ.
ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಆರಂಭಗೊಳ್ಳುತ್ತಿರುವಂತೆ ನಾಣಚಿಮಿಗೆಯನ್ನು ಗೆಲ್ಲುವುದರ ಮೂಲಕ ಎನ್ಎಫ್ಸಿ ಮರ್ದಾಳ ತಂಡ ತಮ್ಮ ನೆಚ್ಚಿನ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದೆ. ಎದುರಾಳಿ ತಂಡ ಆದಿಶಕ್ತಿ ಮಿತ್ತೂರು ಕಡೆಯಿಂದ ಪ್ರಥಮ ದಾಳಿ. ಲೈನ್ ಅಂಪೈರ್ ಅಣ್ಣ, ಪ್ರಥಮ ದಾಳಿ ಪ್ರಬಲ
ತಂಡಗಳು ಮತ್ತೊಮ್ಮೆ ಮುಖಾಮುಖಿಯಾಗುತ್ತಾ ಇದೆ. ಉಪಾಂತ್ಯ ಹಂತದ ಸ್ಪರ್ಧೆ ಕೊನೆಯ ಸ್ಪರ್ಧೆ ಇದಾಗಿದೆ. ಇಲ್ಲಿ ಆಹಾ ನೀಲಕಾಯದ ಆಟಗಾರ ಆಕರ್ಷಕ ಮೈಕಟ್ಟು ಒಂದು ಕಡೆ, ಎಲ್ಲಿ ಆಹಾ ಅದ್ಭುತ ಟ್ಯಾಕಲ್. ದಯವಿಟ್ಟು ಸ್ಪರ್ಧೆಯನ್ನ ಮುಂದುವರಿಸುವಂತೆ ತೀರ್ಪುಗಾರರ ತೀರ್ಪುಗೆ ಅಂತಿಮ. ದಯವಿಟ್ಟು ಗಮನಿಸಿಕೊಳ್ಳಿ ಬಂಧುಗಳೇ. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಎನ್ಎಫ್ಸಿ ಮರದಳ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು ತಂಡಗಳ ನಡುವಿನ ಪಂದ್ಯಾಟ ಮತ್ತೆ ಮುಂದುವರಿಯುತ್ತಿರುವಂತೆ ಅಂಕಿಅಂಶ ಪಟ್ಟಿಯಲ್ಲಿ ಅಂಕದ ಖಾತೆಯನ್ನು ಆರಂಭಿಸಿಕೊಂಡಿರುವಂತಹ ಆದಿಶಕ್ತಿ ಮಿತ್ತೂರು ಪಂದ್ಯಕೂಟದುದ್ದಕ್ಕೂ ಎರಡು ತಂಡಗಳು ಕೂಡ ಪ್ರಬಲ ಹೋರಾಟದ ಮುಂದೆ ಗೆಲ್ಲುವುದರ ಮೂಲಕ ಈ ಹಂತಕ್ಕೆ ಬಂದಿದೆ. ಎಲ್ಲಿ ವಿರಾಮದ ಕೋರಿಕೆ ಎನ್ಎಫ್ಸಿ ಮರದಾಳ ತಂಡ ಪ್ರಥಮಾರ್ಧ ಸಮಯದ ಪ್ರಥಮ ವಿರಾಮದ ಕೋರಿಕೆ. ಇಲ್ಲಿ 3ನೇ ಮತ್ತು 4ನೇ ಸ್ಥಾನಕ್ಕಿರತಕ್ಕಂತಹ ಸ್ಪರ್ಧೆಗಾಗಿ ಈಗಾಗಲೇ
ಉಪಾಂತ್ಯ ಹಂತದ ಸ್ಪರ್ಧೆಯಲ್ಲಿ ಪರಾಜಿತಗೊಂಡಂತಹ ತಂಡ ಮತ್ತೆ 3-0 in favor of ಆದಿಶಕ್ತಿ ಮಿತ್ತೂರು. ಇಲ್ಲಿ ಫೈಸಲ್ ರವರ ರೂಪದಲ್ಲಿ ತನ್ನ ಖಾತೆ ಆರಂಭಗೊಳ್ಳುತ್ತಾ ಇದೆ. NFC ಮರ್ದಾಲ ತಂಡ 1-3 ಎಂಬಂತೆ 2 ಅಂಕದ ಮುನ್ನಡೆಯೊಂದಿಗೆ ಆದಿಶಕ್ತಿ ಮಿತ್ತೂರು. ಇತ ನಡುವೆ ಚುರುಕಿನ ದಾಳಿಯತ್ತ ಮತ್ತೆ ಫೈಸಲ್ ಸತತ ದಾಳಿಗಳು ಪಂದ್ಯಕೂಟದುದ್ದಕ್ಕೂ ತಂಡವನ್ನ ಈ ಒಂದು ಹಂತಕ್ಕೆ ಬರಲು ಪ್ರಮುಖ ಕಾರಣೀಕರ್ತರು NFC ಮರ್ದಲ ತಂಡದ ಅರವತ್ತೈದು ಕೆಜಿಗೆ ಸೀಮಿತವಾಗಿರತಕ್ಕಂಥ ಈ ಒಂದು ಪಂದ್ಯಕೂಟ 16 ತಂಡಗಳು ಪಾಲ್ಗೊಂಡಿದ್ದವು. ಇದೀಗ ಪ್ರಶಸ್ತಿ ಸುತ್ತಿಗೆ ಬರುವಂತಹ 4 ತಂಡಗಳಿಗಾಗಿ ಮಾತ್ರ ಕೊನೆಯ ಹಂತಕ್ಕೆ ತಲುಪಿದೆ. ಸಂಪೂರ್ಣವಾಗಿ ಪ್ರೋ ಮಾದರಿಯ ಎಲ್ಲ ನಿಯಮಗಳನ್ನು ಒಳಗೊಂಡಿರತಕ್ಕಂತಹ ಈ ಪಂದ್ಯಕೂಟ ಅದ್ಭುತವಾಗಿ ಆರಂಭಗೊಂಡು ಇದೀಗ ಸಂಪನ್ನಗೊಳ್ಳುವಂತಹ ಸಮಯ ಇನ್ನೇನು ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಇತ್ತ ನಡುವೆ ಈಗಾಗಲೇ ವಿನಾಯಕ ಫ್ರೆಂಡ್ಸ್ ಕುಂಬ್ರ ತಂಡ ಫೈನಲ್ ಹಂತಕ್ಕೆ ತೇರ್ಗಡೆಗೊಂಡಿದೆ. 3ನೇ ಮತ್ತು 4ನೇ ಸ್ಥಾನಕ್ಕೆ ಇರತಕ್ಕಂತಹ ತಂಡ ಒಂದು ಶ್ರೀರಾಮ ಫ್ರೆಂಡ್ಸ್ ತಂಡ ಸೆಣಸಾಟವನ್ನು ನಡೆಸಲಿಕ್ಕಿದೆ. ಇತ್ತ ನಡುವೆ ಇಲ್ಲಿ NFC ಮರ್ದಲ ಹಾಗೂ ಆದಿಶಕ್ತಿ ಮಿತ್ತೂರು ತಂಡಗಳ ನಡುವಿನ ಕಾದಾಟವನ್ನು ನಾವು ಕಾಣುತ್ತಾ ಇದ್ದೇವೆ ಬಂಧುಗಳೇ. ಇತ್ತ ನಡುವೆ ಮತ್ತೆ ಅಪ್ಪಾಯ್ಸ್ ಥರ್ಡ್ ರೈಟ್. ಆಹಾ, ಇಲ್ಲಿ ಮರದಾಳ ತಂಡಕ್ಕೆ ಯಶಸ್ಸು. 2-3 3-2 ಥರ್ಡ್ ರೈಟ್. ಮತ್ತೆ ಫೈಸಲ್ ರವರಿಗೆ 3-2 3-2 ಇನ್ ಫೇವರ್ ಆಫ್ ಆದಿಶಕ್ತಿ ಮಿತ್ತೂರು. ಇಲ್ಲಿ ಆಹಾ 3 3 ಪ್ರಬಲ ಹೋರಾಟ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ. ಇಲ್ಲಿ ಕಿಕ್ ಮಾಡುವ ಪ್ರಯತ್ನದಲ್ಲಿ ಅದ್ಭುತ ಟ್ಯಾಕಲ್ ಪಾಯಿಂಟ್ ಮರ್ದಾಳ. 4-3 ವಿರಾಮದ ಕೋರಿಕೆ ಮತ್ತೆ ಮರ್ದಾಳ ಕಡೆಯಿಂದ. ನಾಲ್ಕು 3 1 ಅಂಕದ ಮುನ್ನಡೆಯಲ್ಲಿ ಇದೀಗ ಮರ್ದಾಳ ತಂಡ. ಹಿನ್ನಡೆಯಲ್ಲಿ ಇರತಕ್ಕಂಥ ತಂಡ ಇದೀಗ ಮುನ್ನಡೆಗೆ ಜಾರಿದೆ. ಹೊಸ ದಾಳಿಗಾರನ ಪ್ರಯತ್ನದಲ್ಲಿ
NFC ಮರ್ದಾಳ ತಂಡ ಅಲ್ಲಿ ಸೂಪರ್ ಟ್ಯಾಕಲ್. ಆರಂಭದಲ್ಲಿ ಪ್ರಬಲವಾಗಿರತಕ್ಕಂಥ ತಂಡಯ ಆದಿಶಕ್ತಿ ಮಿತ್ತೂರು ಇತ ನಡುವೆ ಸ್ವಲ್ಪನೇ ಅಂಕವನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಡುತ್ತಾ ಒಂದು ಅಂಕದ ಹಿನ್ನಡೆಯಲ್ಲಿದೆ. ಇದೀಗ ಮತ್ತೆ ಟ್ಯಾಕಲ್ ಪಾಯಿಂಟ್ ಮರ್ದಲ ಭಾಗಕ್ಕೆ. ಇಲ್ಲಿ ಫೈಜಲ್ ಸತ ಪ್ರಯತ್ನ ತಂಡವನ್ನ ಫೈನಲ್ ಹಂತಕ್ಕೆ ತೇರ್ಗಡೆಗೊಳಿಸುವಂತಹ ರೀತಿ ಅದ್ಭುತ ಪ್ರಯತ್ನ, ಯಶಸ್ಸು ಕಾಣುವ ನಿರೀಕ್ಷೆ. ಇಲ್ಲೇ ಸೂಪರ್ ಟ್ಯಾಕಲ್. ಐದು ಮೂರು ಎಂಬಂತೆ ಎರಡು ಅಂಕದ ಮುನ್ನಡೆಯಲ್ಲೇ ಮರ್ದಲ ತಂಡ. ಇಲ್ಲೇ ಥರ್ಡ್ ರೈಟ್. ಥರ್ಡ್ ರೈಟ್. ಆಹಾ, ಅದ್ಭುತ ಅದ್ಭುತ. ಎಂತಹ ಟ್ಯಾಕಲ್ ಪಾಯಿಂಟ್. ಸಮಯ ಪ್ರಜ್ಞೆ ಪರಿಪೂರ್ಣವಾಗಿದೆ. 5 ಈಚ್. ಪ್ರಥಮಾರ್ಧ ಸಮಯ ಸಂಪನ್ನಗೊಳ್ಳುವಂತ ವೇಳೆಯಲ್ಲಿ ಅದ್ಭುತ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಪಂದ್ಯದ ತಿರುವಿಗೆ ಅದ್ಭುತ ಸಾಕ್ಷಿಯಾಗುತ್ತಾ ಇದೆ ಈ ಒಂದು ಪಾಯಿಂಟ್. 5-5. ಜಾನ್ ಪರ್ಲಿಯನ್ನು ಹೋಲುವಂತಹ ಆಟಗಾರನ ನಾವು ಕಾಣುತ್ತಾ ಇದ್ದೇವೆ ಮೈದಾನದಲ್ಲಿ. ಆದಿಶಕ್ತಿ ಮಿತ್ತೂರು ತಂಡದ ಪರವಾಗಿ ಆಡುತ್ತಿರುವಂತಹ ಆಟಗಾರ. ಈ ನಡುವೆ ಮತ್ತೆ ಸೂಪರ್ ಟ್ಯಾಕಲ್. ದ್ವಿತೀಯಾರ್ಧ ಸಮಯದ ವಿಸಿಲ್ ಇಲ್ಲಿ ಮೊಳಗಿದೆ. ದಾಳಿಯಲ್ಲಿ ಎಂಟಿ ರೈಟ್. 5-5. ಇಲ್ಲಿ ಪಾಯಿಂಟ್. ಮತ್ತೆ ಇಲ್ಲಿ ಸೂಪರ್ ಟ್ಯಾಕಲ್. ಕಳೆದ ದಾಳಿಯಲ್ಲಿ ಎದುರಾಳಿ ತಂಡಕ್ಕೆ 2 ಅಂಕವನ್ನು ಬಿಟ್ಟುಕೊಟ್ಟ ಫೈಜಲ್. 6-5. 6-5. ಟಚ್ ಪಾಯಿಂಟ್ ಬರಬೇಕಾಗಿದೆ. ಇಲ್ಲಿ ಆಟಗಾರರ ರಿವೈವ್ ಮಾಡುವಂತಹ ಪ್ರಯತ್ನ ಬೇಕಿತ್ತು. ಥರ್ಡ್ ರೈಟ್. ಆಹಾ, ಕ್ಷಣಕ್ಕೂ ಮೈ ನವಿರೇಳಿಸುವಂತಹ ಸನ್ನಿವೇಶಗಳು ಇಲ್ಲಿ. ಆಹಾ, ಅದ್ಭುತ ಪಾಯಿಂಟ್ ಇಲ್ಲಿ. ಸತತ 2 ಸೂಪರ್ ಟ್ಯಾಕಲ್.
7 ಈಚ್ ಮತ್ತೆ ಸಮಬಲ. Seven each. ಕೊನೆಗೆ 4 ನಿಮಿಷಗಳು ಮಾತ್ರ ಬಾಕಿ ಇರುವಂತೆ ಅಂಕಪಟ್ಟಿಯಲ್ಲಿ 7-7 7 ನಡುವೆ ದಾಳಿ. ಬಹಳಷ್ಟು ರೋಮಾಂಚಕಾರಿ ಪಂದ್ಯ. NFC ಮರದಲ ವಿರುದ್ಧವಾಗಿ ಆದಿಶಕ್ತಿ ಮಿತ್ತೂರು ತಂಡದ ಹೋರಾಟ ನಡೆಸುತ್ತಾ ಇದೆ. ಇಲ್ಲಿ ಥರ್ಡ್ ರೈಡ್ ಇಲ್ಲಿ ಯಶಸ್ಸು. 11-7 11-7 4 ಅಂಕದ ಮುನ್ನಡೆ. ಥರ್ಡ್ ರೈಡ್ ಹನ್ನೊಂದು 8 11-8 ಮತ್ತೆ ಫೈಸಲ್. ಹನ್ನೊಂದು 8 3 ಅಂಕದ ವ್ಯತ್ಯಾಸ. ಈ ನಡುವೆ ಯಶಸ್ಸು ಮತ್ತೆ 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 ಅಂಕ. 12-8 4 ಅಂಕ 4 ಅಂಕದ ಮುನ್ನಡೆ. ಕೊನೆಯ 2 ನಿಮಿಷಗಳು 4 ಅಂಕಗಳ ವ್ಯತ್ಯಾಸ. ಗೆದ್ದರೆ ಫೈನಲ್ಗೆ, ಸೋತಲ್ಲಿ 3ನೇ ಮತ್ತು 4ನೇ ಸ್ಥಾನಕ್ಕಿರತಕ್ಕಂಥ ಆ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತ ಅವಕಾಶ. ಈತ ನಡುವೆ 12-8 12-8 ಇಲ್ಲಿ ವಿರಾಮದ ಕೋರಿಕೆ. ಸಮಾರೋಪ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷತೆಯನ್ನು ವಹಿಸಲಿರುವವರು STMCಯ ಕೆದಂಬಾಡಿ ಶಾಲೆಯ ಅಧ್ಯಕ್ಷರು ಬಶೀರ್ ಬುಡಿಯಾರ್ ಇವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಯುವ ರಂಗದ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಥರ್ಡ್ ರೈಡ್ ಇಲ್ಲಿ
ಕೊನೆಯ 1 ನಿಮಿಷ, ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಹದಿನಾಲ್ಕು 9. ಸೆಕೆಂಡುಗಳಲ್ಲಿ ಮುಂದುವರಿಯುತ್ತಿರುವಂತಹ ಸ್ಪರ್ಧೆ. NFC ಮರದಾಳ ತಂಡ ಫೈನಲಿಗೆ ಹೆಜ್ಜೆಯನ್ನ ಇಡುವಂತಹ ಕೊನೆಯ ಸೆಕೆಂಡುಗಳು ಇನ್ನೇನು. ಇದರೊಂದಿಗೆ NFC ಮರದಾಳ ತಂಡ ಫೈನಲ್ಗೆ ಹೆಜ್ಜೆ ಇಟ್ಟಿದೆ. ಎದುರಾಳಿ ತಂಡ ಆದಿಶಕ್ತಿ ಮಿತ್ತೂರು ಹಾಗೂ ಶ್ರೀರಾಮ ಫ್ರೆಂಡ್ಸ್ ತಂಡ ದಯವಿಟ್ಟು 3ನೇ ಮತ್ತು 4ನೇ ಸ್ಥಾನಕ್ಕಿರತಕ್ಕಂಥ ಆ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತೆ. ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆ ನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಸಹಕಾರಿ ಸಂಘ ಕೆಯೂರು ಕಿದಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು. 2
ಮ್ಯಾಚ್ ನಡೆಯಲಿಕ್ಕಿದೆ. ದಯವಿಟ್ಟು ಅದನ್ನು ವೀಕ್ಷಿಸಿ ನಂತರ ಸಮಾರಂಭದಲ್ಲಿ ಭಾಗವಹಿಸಬೇಕು. ಶಿವರಾಮ ಗೌಡ ಇವರಿಗೆ ಅತ್ಯಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. Hello. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆ ನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಅದು ಫೈನಲ್ ಪಂದ್ಯ. 16 ತಂಡಗಳು ಪಾಲ್ಗೊಂಡಂತ ಈ ಒಂದು ಕೂಟದಲ್ಲಿ ವಿನಾಯಕ ಫ್ರೆಂಡ್ಸ್ ಕುಮ್ರ ಎ ಹಾಗೂ NFC ಮರ್ದಾಳ ತಂಡ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಂಡಿದೆ. ದಯವಿಟ್ಟು 2 ತಂಡಗಳು ಬಂದು ಮೈದಾನದ ಒಳಭಾಗಕ್ಕೆ ಬಂದು ಲೈನ್ ಅಪ್ ಮಾಡಬೇಕಾಗಿ ಸಂಘಟಕರ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು 2 ತಂಡದ ಆಟಗಾರರು ಲೈನ್ ಅಪ್ ಮಾಡಿ ಅತಿಥಿ ಗಣ್ಯರ ಹಸ್ತಲಾಘವದ ಮೂಲಕ ತಮಗೆ ಶುಭಾಶಯವನ್ನು ಕೋರಲಿಕ್ಕಿದ್ದೇವೆ. ದಯವಿಟ್ಟು NFC ಮರದಲ ಹಾಗೂ ವಿನಾಯಕ ಫ್ರೆಂಡ್ಸ್ ಕುಮ್ರ ಎ ತಂಡ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಕ್ಕಿರತಕ್ಕಂಥ ಆ ಒಂದು ಸ್ಪರ್ಧೆ ಫೈನಲ್ ಕಾದಾಟಕ್ಕಾಗಿ ಆಗಮಿಸುತ್ತಾ ಇದೆ. ವಿನಾಯಕ ಫ್ರೆಂಡ್ಸ್ ಕುಂಬ್ರಹೆ ತಂಡ ಎದುರಾಳಿ ತಂಡ ಬರಬೇಕಾಗಿದೆ. NFC ಮರ್ದಾಳ.
ದಯವಿಟ್ಟು ಸಂಸ್ಥೆಯ ಎಲ್ಲ ಸದಸ್ಯರು ಹಾಗೂ ಸಂಸ್ಥೆಯ ಅಧ್ಯಕ್ಷರುಗಳು ದಯವಿಟ್ಟು ಅತಿಥಿ ಗಣ್ಯರನ್ನ ಮೈದಾನದ ಒಳಭಾಗಕ್ಕೆ ಸ್ವಾಗತಿಸಿಕೊಂಡು ಫೈನಲ್ ಪ್ರವೇಶ ಪಡೆದಂತಹ ತಂಡದ ಆಟಗಾರರಿಗೆ ಹಸ್ತಲಾಘವದ ಶುಭಾಶಯಗಳನ್ನ ಕೋರ್ಲಿಕ್ಕಿದ್ದೇವೆ. Due to some violent content, parental discretion is advised. DJ Money. DJ Money. ದಯವಿಟ್ಟು NFC ಮರದಾಳ ತಂಡ ಒಳಭಾಗಕ್ಕೆ ಬರುವಂತೆ ಕೋರಿಕೆ. Due to some violent content, parental discretion is advised. NFC ಮರದಾಳ Welcome to 2016. Vamos, nenas, muevan sus caderas. DJ Money. DJ Money. DJ Money. Vamos, nenas, muevan sus caderas. Arriba, arriba, arriba.
ಈಗಾಗಲೇ ತಮ್ಮ ಜೊತೆ ವಿನಾಯಕ ತಂಡದ ಉಪಸ್ಥಿತಿಯನ್ನ ಕಾಣುತ್ತಾ ಇದ್ದೇವೆ. ಎದುರಾಳಿ ತಂಡ ದಯವಿಟ್ಟು ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯ ಮೂಲಕ ಫೈನಲ್ ಪಂದ್ಯಾಟಕ್ಕೆ ಪ್ರವೇಶ ಪಡೆದಂತಹ ಎರಡು ತಂಡಗಳಿಗೆ ಆತ್ಮೀಯ ಸ್ವಾಗತ. NFC ಮರುದಾಳ ತಂಡ ಒಳಭಾಗಕ್ಕೆ ಬರುವಂತೆ ಮಗದೊಮ್ಮೆ ಕೋರಿ. ಹದಿನಾರು ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ಅಲಂಕರಿಸಿಕೊಳ್ಳಲು ಯುವ ರಂಗದ ವೇದಿಕೆ ಸಿದ್ಧವಾಗಿದೆ. ಇದೀಗ ಹೋರಾಟ ನಡೆಸಲು ಆಗಮಿಸುತ್ತಾ ಇದೆ ವಿನಾಯಕ ತಂಡದ ವಿರುದ್ಧವಾಗಿ. ಅನ್ನ ಲೈನ್ ಅಪ್ ಮಲ್ಪೇಣ ಒಂದ್ ಸೈಡ್ಗೆ ಅವಲ್ಲ. ದಯವಿಟ್ಟು ಸಂಘಟಕರು ಅತಿಥಿ ಗಣ್ಯರು ಯಾರಾದ್ರೂ ಇದ್ರೆ ದಯವಿಟ್ಟು ಅವರನ್ನ ಅಂಕಣದ ಹೊಲಭಾಗಕ್ಕೆ ಕರೆತರಬೇಕು. DJ Money. DJ Money. DJ Money. ಸಮಾರೋಪ ಸಮಾರಂಭದ ಬಹುಮಾನ ವಿತರಣೆಯನ್ನು ಮಾಡಲಿರುವರು ಶ್ರೀ ಜಯಶಂಕರ್ ರೈ ಬೆದರುಮಾರು, ಉದ್ಯಮಿಗಳು, ಶ್ರೀರಾಮ ಮಂದಿರದ ಆಡಳಿತ ಸಮಿತಿ ಅಧ್ಯಕ್ಷರಾದಂತಹ ಜಯಶಂಕರ್ ರೈ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ.
some violent content. Parental discretion is advised. ಫೈನಲ್ ಪಂದ್ಯದ ನಾಣ ಚಿಮಿಗೆ ಎಣ ವಿನಾಯಕ ಫ್ರೆಂಡ್ಸ್ ಕುಂಬ್ರ ತಂಡ ಗೆದ್ದುಕೊಳ್ಳುವ ಮೂಲಕ ತಮ್ಮ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದೆ. ವೇದಿಕೆಯ ಬಲಭಾಗದ ಅಂಕಣದಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ತಂಡ ಇದ್ರೆ ಎದುರಾಳಿ ತಂಡ NFC ಮರ್ದಾಳ. ಕೂಟದಲ್ಲಿ 16 ತಂಡಗಳು ಪಾಲ್ಗೊಂಡಿದ್ದವು. ಇದೀಗ ಕೊನೆಯ ಒಂದೇ ಒಂದು ಸ್ಪರ್ಧೆ ಮಾತ್ರ ಬಾಕಿ ಇದೆ. ಫೈನಲ್ ಕಾದಾಟ ಇದೀಗ. ಲೈನ್ ಅಂಪೈರ್ ಅಣ್ಣ ನಾನು ಲಾಸ್ಟ್ ಒಂಜಿಪ್ಪಣೆ ಉಂತಲೆ ಫೈನಲ್ ಪಂದ್ಯದ ಪ್ರಥಮ ದಾಳಿ ಬಹುತೇಕ ಎದುರಿಸಿದ ಎಲ್ಲಾ ತಂಡಗಳನ್ನು ಮಣಿಸುವುದರೊಂದಿಗೆ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಂಡಂತಹ ಈ ತಂಡಗಳು ಈತ ನಡುವೆ 2 ಪಾಯಿಂಟ್. ಪ್ರಥಮ ದಾಳಿಯಲ್ಲಿ 2 ಅಂಕದೊಂದಿಗೆ ತನ್ನ ಖಾತೆಯ ಆರಂಭಗೊಳ್ಳುತ್ತಾ ಇದೆ ವಿನಾಯಕನ ತಂಡದ ಪರವಾಗಿ. ಈತ ನಡುವೆ ಫೈಸಲ್ ಸರಿಸುಮಾರು ಈ ಒಂದು ಕೂಟದಲ್ಲಿ ಒಂದು 50ಕ್ಕೂ ಅಧಿಕ ದಾಳಿಯನ್ನು ಸಂಘಟಿಸಿದ ಆಟಗಾರ. ಈತ ನಡುವೆ ಟ್ಯಾಕಲ್ ಪಾಯಿಂಟ್ 3-0. ಆಹಾ, ಮತ್ತೋರ್ವ ಪ್ರಮುಖ ದಾಳಿಗಾರ. ವಿನಾಯಕ ತಂಡ ಫೈನಲ್ಗೆ ಪ್ರವೇಶವನ್ನ ಪಡೆಯಲು ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಆಟಗಾರ ಈತ ನಡುವೆ ದಾಳಿಯಲ್ಲಿ 3-0 ಇನ್ ಫೇವರ್ ಆಫ್ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಕೂಟದಲ್ಲಿ 2 ತಂಡಗಳು ಪಾಲ್ಗೊಂಡಿದ್ದವು ವಿನಾಯಕನ ಹೆಸರಿನಲ್ಲಿ. ಒಂದು ತಂಡ ಪ್ರಥಮ ಸುತ್ತಿನಲ್ಲಿಯೇ ನಿರ್ಗಮಿಸಿದರೆ ಒಂದು ತಂಡ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಳ್ಳುತ್ತಾ ಇದೆ. ಈತ ನಡುವೆ NFC ಮರದಾಳ ತಂಡ ಬಹಳಷ್ಟು ರೋಮಾಂಚಕಾರಿ ಹೋರಾಟವನ್ನು ನೀಡುವುದರ ಮೂಲಕ ಈ ಒಂದು ಹಂತಕ್ಕೆ ಬಂದಿರತಕ್ಕಂಥ ತಂಡ ಇದೀಗ ಮತ್ತೆ ಮತ್ತೆ ಟ್ಯಾಕಲ್ ಪಾಯಿಂಟ್. ಇಲ್ಲಿ ವಿನಾಯಕ ಸತತ 4 ಅಂಕಗಳು ವಿನಾಯಕನ ಪರವಾಗಿದೆ. ಎದುರಾಳಿ ತಂಡದ ಖಾತೆ ಇನ್ನು ಕೂಡ ಆರಂಭಗೊಳ್ಳುತ್ತಾ ಇಲ್ಲ. ಇಲ್ಲಿ ಸೂಪರ್ ಟ್ಯಾಕಲ್. ಇಂದಿನ ಈ ಒಂದು ಪಂದ್ಯಕೂಟದ ತೀರ್ಪುಗಾರರಾಗಿ ತಮ್ಮ ಜೊತೆ ಪಾಲ್ಗೊಂಡಿರತಕ್ಕಂತಹ ಶ್ರೀಯುತ ಮೋಹನ್ ಮರೋಡಿ, ಪ್ರದೀಪ್ ಸೈಂಟ್ ಆಂಥೋನಿ ಕಾಲೇಜ್ ನಾರವಿ, ಅರವಿಂದ್ ಪ್ರಸಾದ್ ಕಾರ್ಲಾ, ಭಾಸ್ಕರ್ ಉಡುಪಿ, ಬಾಲಚಂದ್ರ ಶಾರದಾ ಸುಳ್ಯ ಇವರ ತೀರ್ಪುಗಾರಿಕೆಗೆ ಮಗದೊಂದು ಸೆಲ್ಯೂಟ್ ಹೊಡೆಯುತ್ತಾ ಹೇಳಿ ರೈಡರ್ ಸೇಫ್ ಅನ್ನುವ ತೀರ್ಪು 1 ಅಂಕ ಖಾತೆ ಆರಂಭಗೊಳ್ಳುತ್ತಾ ಇರುವಂತೆ ವಿರಾಮದ ಕೋರಿಕೆ ಪ್ರಥಮಾರ್ಧ ಸಮಯದ 4-1 4-1. ನಾಲ್ಕು ಒಂದರಲ್ಲಿ ಮತ್ತೆ ವಿನಾಯಕನಿಂದ ಥರ್ಡ್ ರೈಡ್. ಇಲ್ಲಿ ಪಾಯಿಂಟ್ ಮರ್ದಲ ಪರವಾಗಿ. ಇದರೊಂದಿಗೆ 4-2 4-2 ಮೆಲ್ಲನೆ ಅಂಕವನ್ನ ಗಳಿಸುತ್ತಾ ತಮ್ಮ ಅಂತರವನ್ನ ಕಡಿಮೆ ಮಾಡುತ್ತಾ ಇಲ್ಲಿ
ಎನ್ಎಫ್ಸಿ ತಂಡಕ್ಕೆ ಮತ್ತೆ ಅಂಕ ಬರುವಂತ ಸೂಚನೆ. ನಾಲ್ಕು ಮೂರು 4-3. ಎಲ್ಲ ಆಟಗಾರ ರಿವೈವ್ ಮಾಡುವ ಮೂಲಕ ನಾಲ್ಕು ಮೂರು ಎನ್ನುವ ಸ್ಥಿತಿಯಲ್ಲೇ ಮರ್ದಲ ಹಾಗೂ ವಿನಾಯಕ ತಂಡ ಪ್ರಥಮ ದಾಳಿಯಲ್ಲಿ ಬಲಿಯಾಗಿರತಕ್ಕಂತಹ ಫೈಸಲ್ ಈ ಬಾರಿ ಆತ್ಮವಿಶ್ವಾಸದ ದಾಳಿ. ಈ ಬಾರಿ ಕಿಕ್ ಮಾಡುವ ಪ್ರಯತ್ನ, ಇಲ್ಲಿ ಪಾಯಿಂಟ್ ಈಚ್. 4-4. ಈಗಾಗಲೇ ಸಮಾರೋಪ ಸಮಾರಂಭದ ಗೌರವಾನ್ವಿತ ಅತಿಥಿಗಳಿರುವಂತಹ ಶ್ರೀಯುತ ಶ್ರೀ ಕರುಣಾಕಂಡ್ರೈ ಅತ್ರೆಜಾಲು ಅಧ್ಯಕ್ಷರು ಶ್ರೀರಾಮ ಮಂದಿರ ಕಿದಂಬಾಡಿ ಸರ್ ಬಂದಿದ್ದೀರಾ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ತಮ್ಮ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತಮ್ಮ ಆಸನವನ್ನು ತಾವು ಸ್ವೀಕರಿಸಬೇಕಾಗಿ ಅಪೇಕ್ಷೆ. ಶ್ರೀಯುತ ಕರುಣಾಕಂಡ್ರೈ ಅತ್ರೆಜಾಲು ಅಧ್ಯಕ್ಷ ಶ್ರೀರಾಮ ಮಂದಿರ ಕೆದಂಬಾಡಿ. ಶ್ರೀರಾಮ ಮಂದಿರ ಕೆದಂಬಾಡಿ ಇದರ ಮಾಜಿ ಅಧ್ಯಕ್ಷರು ಶ್ರೀ ಕರುಣಾಕಂಡ್ರೈ ಅತ್ರೆಜಾಲು. ಸರಿಸುಮಾರು 12 ಗಂಟೆಯ ಆ ಒಂದು ಸಮಯದಲ್ಲಿ ಪ್ರಾರಂಭಗೊಂಡಿರತಕ್ಕಂತಹ 2ನೇ ವರ್ಷದ ಕಬಡ್ಡಿಯ ಸ್ಪರ್ಧೆ ಇದೀಗ ಸರಿಸುಮಾರು 6 ಗಂಟೆಯ ಸಮಯದಲ್ಲಿ ನಾವಿದ್ದೇವೆ. ಇಲ್ಲಿ ಥರ್ಡ್ ರೈಡ್, ಅಲ್ಲಿ ಸೂಪರ್ ಟ್ಯಾಕಲ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಥರ್ಡ್ ರೈಡ್. ಸ್ವಲ್ಪ ಪ್ರೇಕ್ಷಕ ಬಂಧುಗಳೇ, ಲಾಸ್ಟ್ ಮ್ಯಾಚ್ ಒಂಚೂರು ತಾಟಿದ ಬಟ್ಟು ಕೊರ್ಲೆ. ಆಹಾ, ಇಲ್ಲಿ 2ರೊಂದಿಗೆ 2 ಅಂಕ ಮತ್ತೆ 9-4 ಎನ್ನುವ ಸ್ಥಿತಿಯಲ್ಲೇ ವಿರಾಮದ ಕೋರಿಕೆ ಒಂದು ಕಡೆ ವಿನಾಯಕನ ತಂಡದಿಂದ 9-4 ಬಹಳಷ್ಟು ಹಿನ್ನಡೆಯಿಂದ ಪಂದ್ಯವನ್ನು ಆರಂಭಿಸಿದಂತಹ ಮರ್ದಲ ತಂಡ ಇದೀಗ ಸ್ಪಷ್ಟವಾದಂತಹ ಮೇಲುಗೈಯತ್ತ ಅಂಕವನ್ನು ಗಳಿಸಿಕೊಂಡಿದೆ. ಒಂದು ಹಂತದಲ್ಲಿ ಎದುರಾಳಿ ತಂಡಕ್ಕೆ 4 ಅಂಕವನ್ನು ಬಿಟ್ಟುಕೊಟ್ಟು ತಂಡದ ಖಾತೆಯಲ್ಲಿ ಒಂದೇ ಒಂದು ಅಂಕ ಕೂಡ ಇರಲಿಲ್ಲ. ಇತ್ತ ನಡುವೆ ಕೆಲವೇ ಕ್ಷಣಗಳಲ್ಲಿ ಕೊಟ್ಟ ಅಂಕವನ್ನು ಗಳಿಸುವುದರ ಮೂಲಕ ಎದುರಾಳಿ ತಂಡದ ಮುಂದೆ 5 ಅಂಕದ ಮುನ್ನಡೆಯನ್ನು ಉಳಿಸಿಕೊಂಡಿದೆ ಇದೀಗ ಮರ್ದಲ ತಂಡದ ಮೇಲುಗೈ. ಈ ನಡುವೆ ವಿನಾಯಕನ ಕಡೆಯಿಂದ ದಾಳಿ, ಅಂಕ ಬರಬೇಕಾಗಿದೆ. ಸುಲಭದಲ್ಲಿ ಬಿಟ್ಟು ಕೊಡುತ್ತಾ ಇಲ್ಲ ಅಂಕವನ್ನ ವಿನಾಯಕ ತಂಡಕ್ಕೆ. ಇಲ್ಲಿ 9ರಲ್ಲಿ 4. ಇತ್ತ ನಡುವೆ ಮತ್ತೆ ಫೈಸಲ್.
ಪ್ರಥಮಾರ್ಧ ಸಮಯ ಇಲ್ಲಿ ಸಂಪನ್ನಗೊಳ್ಳುವಂತಹ ವೇಳೆಯಲ್ಲೇ 9-4 ಅನ್ನುವ ಸ್ಥಿತಿ. 5 ಅಂಕದ ಮುನ್ನಡೆಯೊಂದಿಗೆ NFC ವರ್ದಲ ತಂಡ 5 ಅಂಕದ ಮುನ್ನಡೆಯೊಂದಿಗೆ ಸ್ಥಿರವಾಗಿದೆ. ಅಂಕಣದ ಬದಲಾವಣೆಯಲ್ಲಿ ತಂಡದ ಆ ಒಂದು ಪ್ರದರ್ಶನ ಯಾವ ರೀತಿ ನಡೆಯಬಹುದು ಎನ್ನುವ ನಿರೀಕ್ಷೆಯೊಂದಿಗೆ ಎರಡೂ ತಂಡದ ಅಭಿಮಾನಿ ಬಂಧುಗಳು ಅದೇ ರೀತಿಯಾಗಿ ಸಮಾರೋಪ ಸಮಾರಂಭಕ್ಕೆ ಸಭಾ ವೇದಿಕೆಯನ್ನು ಸಿದ್ಧ ಮಾಡಿ ಸಂಘಟಕರೇ ಚುಟುಕಾಗಿ ಸಮಾರೋಪ ಸಮಾರಂಭದೊಂದಿಗೆ ಪ್ರಶಸ್ತಿ ಪ್ರದಾನ ವೇದಿಕೆಗೆ ತಾವು ಬರಲಿಕ್ಕಿದ್ದೇವೆ. ದ್ವಿತೀಯಾರ್ಧ ಸಮಯದ ವಿಸಿಲ್ ಇಲ್ಲಿ ಮೊಳಗಿದೊಡನೆ ಫೈಸಲ್ ರವರ ದಾಳಿ ಆರಂಭಗೊಂಡಿದೆ. 4-9 5 ಅಂಕದ ಮುನ್ನಡೆಯೊಂದಿಗೆ NFC ಮರ್ದಲ ತಂಡ ಇದೀಗ ಥರ್ಡ್ ರೈಡ್ 9-4 ಇಲ್ಲಿ ಟ್ಯಾಕಲ್ ಪಾಯಿಂಟ್ ವಿನಾಯಕನ ಪರವಾಗಿ 9-5 ಥರ್ಡ್ ರೈಡ್ 9-5 ಕೊನೆಯ 5 ನಿಮಿಷಗಳು 4 ಅಂಕದ ವ್ಯತ್ಯಾಸಗಳು ಅಂಕಿಅಂಶ ಪಟ್ಟಿಯಲ್ಲಿ 9 ಕಲೆ ಹಾಕಿಕೊಂಡಿದೆ. NFC ಮರ್ದಳ ತಂಡ ಎದುರಾಳಿ ತಂಡಕ್ಕೆ 5 ಅಂಕವನ್ನು ಬಿಟ್ಟು ಕೊಟ್ಟಿದೆ. 4 ಅಂಕಗಳು ಮಾತ್ರ ಇಲ್ಲಿ ಇಲ್ಲಿ ಪಾಯಿಂಟ್ ಬರುವಂತ ಲಕ್ಷಣಗಳು ಕಾಣುತ್ತಾ ಇದೆ. ಆದರೆ ಟ್ಯಾಕಲ್ ಮರ್ದಳ ಪಾಯಿಂಟ್ 2 ಅಂಕಿಯನ್ನು ತಲುಪಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಮರ್ದಳ ತಂಡ ಎದುರಾಳಿ ತಂಡಕ್ಕೆ 10-5 ಕೊನೆಯ 4 ನಿಮಿಷ ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ ಇರುವಂತೆ 5 ಅಂಕದ ಮುನ್ನಡೆಯಲ್ಲಿ ಮರ್ದಲ. ಅಪಾರ ಕೊಡುಗೈ ದಾನಿಗಳ ಸಹಕಾರದೊಂದಿಗೆ ದ್ವಿತೀಯ ವರ್ಷಕ್ಕೆ ಯುವ ರಂಗದ ಕಬಡ್ಡಿ ಪಂದ್ಯಾಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪನ್ನಗೊಳ್ಳಲಿದೆ. ದಯವಿಟ್ಟು ಸಂಘಟಕರು ಸಮಾರೋಪ ಸಮಾರಂಭಕ್ಕೆ ವೇದಿಕೆಯನ್ನು ಸಿದ್ಧ ಮಾಡಬೇಕು. ಇಲ್ಲಿ ಅದ್ಭುತ ಬೇಟೆ. ಇಲ್ಲಿ ಮತ್ತೆ ಎಂಟಿ ರೈಡ್ಗೆ 10-6 ಅನ್ನುವ ಸ್ಥಿತಿಯಲ್ಲಿ ಫೈನಲ್ ಪಂದ್ಯಾಟ. ಮತ್ತೆ ಪಾಯಿಂಟ್ 10-7 ವಿರಾಮದ ಕೋರಿಕೆ. 10-7
ಥರ್ಡ್ ರೈಡ್ 10-7 ಬೋನಸ್ ಆಫ್ ಆಗಿದೆ. ಕೊನೆಯ 3 ನಿಮಿಷಗಳು ತಂಡಗಳ ಗಮನಕ್ಕೆ. ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ ಇರುವಂತೆ ಇಲ್ಲಿ ಅಂಕ ಕೇವಲ ವ್ಯತ್ಯಾಸದಲ್ಲಿ 3 ಮಾತ್ರ. ಇಲ್ಲಿ ಟಚ್ ಪಾಯಿಂಟ್ ಬರಲೇಬೇಕು. ಥರ್ಡ್ ರೈಡ್ ಆಗಿದೆ. ಹನ್ನೊಂದು ಏಳು ಮತ್ತೆ ಫೈಸಲ್. ಹನ್ನೊಂದು ಏಳು ಇಲ್ಲಿ ರೈಡರ್ ಔಟ್ ತೀರ್ಪು 11-8. ಕೊನೆಯ 2 ನಿಮಿಷಗಳು 11-8. 3 ಅಂಕದ ವ್ಯತ್ಯಾಸದಲ್ಲಿ ಫೈನಲ್ ಕದನ. ಇಲ್ಲಿ 11-9. ಹನ್ನೊಂದು 9. 2 ಅಂಕದ ವ್ಯತ್ಯಾಸದಲ್ಲಿ ಇತ ನಡುವೆ ಫೈನಲ್ ಕದನ. ಹನ್ನೊಂದು 9. 11-9. ಪ್ರತಿ ದಾಳಿಗಳು ಅತ್ಯಮೂಲ್ಯವಾಗಿದೆ. ಅಂಕಗಳು ಬಹಳಷ್ಟು. ಇಲ್ಲಿ ಮತ್ತೆ ಅಂಕ ಇಲ್ಲಿ ಮತ್ತೆ ವಿನಾಯಕನ ಪರವಾಗಿ ಕಾಣುತ್ತಾ ಇರುವಂತೆ ವಿರಾಮದ ಕೋರಿಕೆ. 10-11. ಎಂತಹ ಕುತೂಹಲ ಪಂದ್ಯ. ಪ್ರೇಕ್ಷಕ ವರ್ಗವನ್ನ ತುದಿಗಾಲಲ್ಲಿ ನಿಲ್ಲಿಸುವಂತಹ ಸನ್ನಿವೇಶಗಳು. 11-10. 1 ಅಂಕದ ಮುನ್ನಡೆಯೊಂದಿಗೆ ಮರ್ದಲ. ಥರ್ಡ್ ರೈಡ್ ಸೂಪರ್ ಟ್ಯಾಕಲ್ ಒಂದು ಕಡೆ, ಮತ್ತೊಂದು ಕಡೆ ಥರ್ಡ್ ರೈಡ್. 2 ತಂಡಗಳಿಗೂ ಕೂಡ ಪ್ರೇಕ್ಷಕರ ಪ್ರೋತ್ಸಾಹ ಇದೆ. ಆದರೆ ಅಂಕ ಮಾತ್ರ ಬರುವ ಲಕ್ಷಣಗಳು ಕಾಣುತ್ತಾ ಇಲ್ಲ. ಇಲ್ಲಿ ಥರ್ಡ್ ರೈಡ್ ಕೊನೆಯ ನಿಮಿಷ, ಲಾಸ್ಟ್ ಮಿನಿಟ್, ಸೆಕೆಂಡುಗಳ ಅಂತರ. ಇಲ್ಲಿ 2 ಅಂಕ. ಇಲ್ಲಿ ಮತ್ತೆ ವಿನಾಯಕನ ಭಾಗದಲ್ಲಿ 12-11. ಇಲ್ಲಿ ಮತ್ತೆ 1+2 15-11. 15 ಅಂಕವನ್ನ ವಿನಾಯಕ ತಂಡ ಪಡೆಕೊಂಡಿದೆ. 11 ಅಂಕವನ್ನ ಮರದಲ ತಂಡಕ್ಕೆ ಬಿಟ್ಟುಕೊಟ್ಟಿದೆ. ಕೈಯಲ್ಲಿದ್ದಂತ ಪಂದ್ಯವನ್ನ ಕಳೆದುಕೊಳ್ಳುತ್ತಾ ಇದೆ NFC ಮರ್ದಲ ತಂಡ. ಖಂಡಿತವಾಗಿಯೂ ಪ್ರಥಮ ಸ್ಥಾನ ಮರದಲ ತಂಡಕ್ಕೆ ನಿಗದಿಯಾಗಿತ್ತು ಒಂದು ಹಂತದಲ್ಲಿ. ಆದರೆ ಆಟಗಾರರ ಪ್ರತಿ ತಪ್ಪುಗಳು ಪ್ರತಿ ಅಂಕವನ್ನ ಬಿಟ್ಟುಕೊಟ್ಟು ವಿನಾಯಕ ತಂಡ ಪ್ರಥಮ ಸ್ಥಾನಕ್ಕೆ ಹೆಜ್ಜೆಯನ್ನ ಇಡುವಂತಹ ಎಲ್ಲಾ ಕ್ಷಣಗಳು ಇದೀಗ. ಅದ್ಭುತ ಪಂದ್ಯ ಅದ್ಭುತವಾಗಿ ಸಂಪನ್ನಗೊಳ್ಳುತ್ತಿರುವಂತೆ ಇಲ್ಲಿ ಸಮಯ ಮುಕ್ತಾಯ. NFC ಮರದಲ ತಂಡ ರನ್ನರ್ ಅಪ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಈ ಕೂಟದ ವಿನ್ನರ್ಸ್ ಆಗಿ ವಿನಾಯಕ ಫ್ರೆಂಡ್ಸ್ ಕುಮ್ರಾ.
ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ಯುವರಂಗದ ಅಧ್ಯಕ್ಷರಾದಂಥ ಶ್ರೀಯುತ ನಿತೇಶ್ ರೈ ಇವರು. ಸಮಾರೋಪ ಸಮಾರಂಭದ ಈ ವೇದಿಕೆಯಲ್ಲಿ ಇಂದಿನ 65 kg ವಿಭಾಗದ ಕಬಡ್ಡಿ ಪಂದ್ಯಾಟದ ಬಹುಮಾನವನ್ನು ವಿತರಿಸಲಿದ್ದಾರೆ ಜಯಶಂಕರ್ ರೈ ಬೆದ್ರುಮಾರು. ಇವರಿಗೆ ಯುವರಂಗದ ಪರವಾಗಿ ಸ್ವಾಗತ. ಇವರಿಗೆ ರಕ್ಷಿತ್ ಅವರು ಶಾಲಾಕಿ ಗೌರವಿಸಬೇಕು. ಹಾಗೆ ಇವತ್ತಿನ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಬಶೀರ್ ಬೂಡಿಯಾರು ಅಧ್ಯಕ್ಷರು STMC ಕೆದಂಬರಿ ಶಾಲೆ, ಇವರಿಗೂ ಕೂಡ ಯುವರಂಗದ ಪರವಾಗಿ ಸ್ವಾಗತ. ಇವರಿಗೆ ಮೋಕ್ಷಿತ್ ಅವರು ಶಾಲಾಕಿ ಗೌರವಿಸಬೇಕು. ಹಾಗೆ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಕರುಣಾಕರ್ ರೈ ಅತ್ರೆಜಾಲು ಅಧ್ಯಕ್ಷರು ಶ್ರೀರಾಮ ಮಂದಿರ ಕೆದಂಬಾಡಿ, ಇವರಿಗೂ ಕೂಡ ಯುವರಂಗದ ಪರವಾಗಿ ಸ್ವಾಗತ. ಇವರಿಗೆ ಅಭಿಷೇಕ್ ಶಾಲಾಕಿ ಗೌರವಿಸಬೇಕು. ಹಾಗೆ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶಿವರಾಮಗೌಡ ಇದ್ಯಪ್ಪೆ ಉಪಾಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕೆಯೂರು ಕೆದಂಬಾಡಿ, ಇವರಿಗೂ ಕೂಡ ಯುವರಂಗದ ಪರವಾಗಿ ಸ್ವಾಗತಗಳು. ಇವರಿಗೆ ನಿಶಾಂತ್ ಅವರು ಶಾಲಾಕಿ ಗೌರವಿಸಬೇಕು. ಹಾಗೆ ವೇದಿಕೆಯಲ್ಲಿ ಯುವರಂಗದ ಸಂಚಾಲಕರು ಕೃಷ್ಣಕುಮಾರ್ ಗೌಡ ಇದ್ಯಪ್ಪೆ, ಇವರಿಗೂ ಕೂಡ ಸ್ವಾಗತಗಳು. ವೇದಿಕೆಗೆ ಕ್ರೀಡಾ ಕಾರ್ಯದರ್ಶಿ ಶ್ರೀ ರಕ್ಷಿತ್ ಗೌಡ ಇದ್ಯಪ್ಪೆ ಇವರು ವೇದಿಕೆಗೆ ಬರಬೇಕು. ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಶಿವರಂಗೌಡ ಇವರು ಶುಭ ಹಾರೈಸಬೇಕು ಅಂತ ವಿನಂತಿ. ಸಭಾಧ್ಯಕ್ಷರೇ, ಬಹುಮಾನ ವಿತರಣೆಯಾದಂಥ ಜಯಶಂಕರ್ ಅವರೇ, ಮುಖ್ಯ ಅತಿಥಿಗಳೇ, ಇವತ್ತಿನ ಎಲ್ಲ ಕಾರ್ಯಕ್ರಮದ ಸಸ್ಯ ಹಿಂದೆ ಇರುವಂಥ ಯುವರಂಗದ ಎಲ್ಲ ಪದಾಧಿಕಾರಿಗಳೇ, ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಕ್ರೀಡಾಪಟುಗಳೇ, ಅತ್ಯಂತ ಸಮಯದಿಂದ ನಿಗದಿತ ಸಮಯದಲ್ಲಿ ಆಟವನ್ನು ಮುಗಿಸಿದ್ದೀರಿ, ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡಿದ್ದೀರಿ. ಅದಕ್ಕೆ ನಮ್ಮ ಊರ ಪರವಾಗಿ ಅತ್ಯಂತ ಪ್ರೀತಿಯ ನಿಮಗೆ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಕ್ತಾಯಗೊಳಿಸುವ ದೃಷ್ಟಿಯಿಂದ ಮಾತನ್ನು ಇಲ್ಲಿಯೇ ಕೊನೆಗೊಳಿಸ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಬಹುಮಾನ ವಿತರಣೆ ಮಾಡುವಂತಹ ಶ್ರೀ ಜಯಶಂಕರ್ ಇವರಿಂದ ಎರಡು ಶುಭ ನುಡಿ. ಯುವರಂಗ ಕೆದಂಬಾಡಿ ನಮ್ಮವರುಡು ಒಂಜಿ ಭಾರಿ ಶೋಕದ ಒಂಜಿ ಕಬಡ್ಡಿ ಪಂದ್ಯಾಟನ ಒಂಜಿ ನೆರವೇರಿಸತ್ ಅವಲ ಭಾರಿ ಸಕ್ಸಸ್ ಆಂಡ್ ಐಟ್ ನಮ್ಮ ಜವನಿರು ಭಾರಿ ಶ್ರಮ ಪಡ್ತೇರು ಮುರಾಣಿ ಹಿಡಿದ್ಬೇಕು ಒಂಜಿ ಕೋರ್ಟ್ ಮಲ್ಪೇರಂದು ಯಾಲ್ನ ತೂವೊಂದಿತ್ತೆ ನಮ್ಮಡ್ದೊಂಜಿದಾಲ ಒಂಜಿ ಕಿಂಚಿತ್ ಸಹಾಯ ಮಲ್ಪಲೆ ತಂದೆ ಊರ ಮಲ್ಪೇರ ಚಾನ್ಸ್ ಇಜ್ಜಿ ಅಂಡೊಂದು ನಂಗೆ ಒಂಜಿ ಭಾರಿ ಮಲ್ಲ ಹೆಮ್ಮೆದ ವಿಷಯ ನಮ್ಮ ಊರುಡೊಂಜಿ ಇಂಚಿನ ಬುರ ಆಪು ನಾವು ಯಾನೊಂಜಿ ಯುವರಂಗದಗಳಿಗೆ ದಾದಾ ಮನ್ಪುನಿ ಮಂಡ ಖಾಲಿ ಕ್ರೀಡೆ ಮಾತ್ರ ಅತ್ತು ನಮ್ಮಲ್ಪ ಏತೋ ಊರುಡು ನನ್ನ ದುಂಬುಲ ಲಾಸ್ಟ್ 2 ವರ್ಷದ ಭಾರಿ ಸಂಕಷ್ಟ ಬತ್ತು ನಂಚಾತಂಚ ನಾನಲ್ಲ ಒಂಥ ಜನಪರ ಕಾರ್ಯಕ್ರಮ ಪೂರ ಒಂಜಿ ಮಂತದ್ದು ಜನಕ್ಕುಲ್ನ ಕಷ್ಟ ನಿಕ್ಕದಾದ ಇತ್ತಿನ ಐಕ್ಲೊಂಜಿ ಸ್ಪಂದಿಸಾತು ಎಡ್ಡೆಡ್ಡೆ ಕಾರ್ಯಗಳನ್ನು ಮಲ್ತಂದು ಬತ್ತದು ಜಾತಿ ಮತ ಭೇದ ಇಜ್ಜ ಅಂದೆ ಭಾರಿ ಶೋಕಡೆ ನಮ್ಮ ಒಂಜಿ ಸೌಹಾರ್ದ ಅದು ಪೋಡು ಬಂಡತಂದು ಯಾನ ಆಶಿಸವನಿ ವಿವರಂಗಾಗ ನನಲ ಎಡ್ಡಾವಾಡು ನನಲ ಎಡ್ಡೆಡ್ಡೆ ಕೆಲಸ ಆಗಲಿ ಹಿಡ್ದು ಹತ್ರ ಆವಾಡು ಬಂಡತಂದು ಯಾನು ಈ ನೆಟ್ ಒಂದು ಪನಿರ ಎನ್ನರಡ್ಡು ಪಾತ್ರ ಉಂಟು. ಶ್ರೀಯುತ ಕರುಣಾಕರ ಯಾತ್ರೆಜಲು ಇವರಿಂದ ಶುಭ ನುಡಿ. ಯುವರಂಗ ಕೆದಂಬಾಡಿ ಪುತ್ತೂರು ತಕ ಪುರುಷರ 65 kg ವಿಭಾಗದ 2ನೇ ವರ್ಷದ ಹೊನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಟ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕ್ರೀಡಾ ಅಭಿಮಾನಿಗಳೇ, ನಿನ್ನೆಯಿಂದ ನಿನ್ನೆ ರಾತ್ರಿ ಬಹುಶಃ ಒಂದು 10 ಗಂಟೆಯ ನಂತರ ಈ ಕಬಡ್ಡಿ
ಪಂದ್ಯಾಟ ಒಂದು ಪ್ರಾರಂಭವಾಗಿದೆ. ಶುರುವಾಗುವಾಗ ಸ್ವಲ್ಪ ಲೇಟ್ ಆದರೂ ಕೊನೆಯಾಗುವಾಗ ನಿಗದಿತ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಇದು ಕೊನೆಗೊಂಡಿದೆ. ಆದರೆ ನಾನೊಂದು ಇಲ್ಲಿ ಯುವರಂಗದವರಿಗೆ ಹೇಳುವುದಂದರೆ, ಇಲ್ಲಿ ಕೆದಂಬಾಡಿ ಇಲ್ಲಿ ಸನ್ಯಾಸಿ ಗುಡ್ಡೆ ಅಂತ ಒಂದು ಬರಿಬೇಕಿತ್ತು. ಅದು ಯಾಕೆ ಬರೆಯುವುದಿಲ್ಲ ಅಂತ ನನಗೆ ಅರ್ಥ ಆಗುವುದಿಲ್ಲ. ಅದು ಮೊನ್ನೆ ಕೂಡ ಯಾರ ಹೇಳಿದರು ಇಲ್ಲಿ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ, ಇಲ್ಲಿ ಯುವರಂಗ ಕೆದಂಬಾಡಿ ಸನ್ಯಾಸಿ ಗುಡ್ಡೆ ಅಂತ, ಅದು ಮೊದಲೇ ಸನ್ಯಾಸಿ ಗುಡ್ಡೆ ಅಂತ ಒಂದು ಹೆಸರು ಇಲ್ಲಿ ಇತ್ತು. ಅದು ಬರೀಲಿಕ್ಕೆ ಏನೋ ಇದಾಗ್ತದ ಅಲ್ಲ ತಪ್ಪಿ ಹೋದ ಏನೋ ಗೊತ್ತಾಗುವುದಿಲ್ಲ. ಅದು ಇನ್ನಾದರೂ ಅದನ್ನೊಂದು ಇಲ್ಲಿ ಸೇರಿಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಈ ಕಬಡ್ಡಿ ಅಂದರೆ ನಾನು ಕೂಡ ಹೈಸ್ಕೂಲಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ನಾನು ಟೀಮಲ್ಲಿ ಇದ್ದೆ. ಆಮೇಲೆ ಇನ್ನು ಬ್ಯಾಡ್ಮಿಂಟನ್, ಇನ್ನು ಕ್ರಿಕೆಟ್, ಈ 3 ಕ್ರೀಡೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಆದರೆ ಏನೋ ಫಲಕ ಇದೆಲ್ಲ ಸಿಗಲಿಲ್ಲ, ಪಡ್ಕೊಳ್ಳಿಲ್ಲ ಅಷ್ಟೇ. ಇದು ಕಬಡ್ಡಿ ಅಂದರೆ ಕ್ರೀಡೆ ಮತ್ತು ಈ ಜನರನ್ನು ಒಂದು ಒಟ್ಟುಗೂಡಿಸುವಂತಹ ಒಂದು ಕೆಲಸ ಈ ಕ್ರೀಡೆ ಮತ್ತು ನಮ್ಮ ಈ ಧಾರ್ಮಿಕ ಕೇಂದ್ರ ಇದು ಎರಡು ಜನರನ್ನು ಒಟ್ಟುಗೂಡಿಸುವಂತಹ ಒಂದು ಕೇಂದ್ರವಾಗಿದೆ. ಈ ಕಬಡ್ಡಿ ನಮ್ಮ ಯುವರಂಗದವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಇವರು ಈ ಕ್ರೀಡೆ ಅಲ್ಲದೆ ಕ್ರೀಡೆಯೇತರ ಚಟುವಟಿಕೆಯಲ್ಲೂ ಕೂಡ ಭಾಗವಹಿಸಿ ಊರಿಗೆ ಹೆಸರು ತರಲಿ ಅಂತ ನಾನು ಈ 2 ಮಾತನ್ನು ಹೇಳಿ ಕೊನೆಗೊಳಿಸ್ತೇನೆ. ಅಭಿನಂದನೆಗಳು. ಇಂದಿನ ಈ ಒಂದು ಪಂದ್ಯಾಟಕ್ಕೆ ನಮಗೆ ತೀರ್ಪುಗಾರರಾಗಿ ಸಹಕರಿಸಿದವರು ಶ್ರೀ ಮೋಹನ್ ಮರೋಡಿ. ದಯಮಾಡಿ ಅವರು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ತೀರ್ಪುಗಾರರಾಗಿ ಸಹಕರಿಸಿದ ಇನ್ನೂರು ಶ್ರೀ ಪ್ರದೀಪ್, ಸೈಂಟ್ ಆಂಟೋನಿ ಕಾಲೇಜ್ ನಾರಾವಿ, ಇನ್ನೂರು ಶ್ರೀ ಅರವಿಂದ್ ಪ್ರಸಾದ್ ಕಾರ್ಲಾ, ಇನ್ನೂರು ಶ್ರೀ ಭಾಸ್ಕರ್ ಉಡುಪಿ, ಹಾಗೆ ಇನ್ನೂರು ನಮ್ಮವರಾದಂಥ ಶ್ರೀ ಬಾಲಚಂದ್ರ, ಶಾರದಾ ಸುಳ್ಳೆ, ಇವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಸಂಸ್ಥೆಯ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸುತ್ತಿದ್ದೇವೆ. ಹಾಗೆ ಇಂದು ಉದ್ಘೋಷಣೆಯನ್ನು ಮಾಡಿದಂತಹ ಶ್ರೀ ವಸಂತ್, ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ತೀರ್ಪುಗಾರರಾಗಿ ಸಹಕರಿಸಿದ ತಮಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಬಶೀರ್ ಬುಡಿಯರು ಅಧ್ಯಕ್ಷೀಯ ಭಾಷಣ. ವೇದಿಕೆ ಪುಣಂಚಿನ ಗಣ್ಯ ವ್ಯಕ್ತಿಗಳೇ, ಮುಲ್ಪ
ಎದುರಿಟ್ಟು ಸೇರಂಚಿನ ಕ್ರೀಡಾಪಟುಗಳೇ ಪಾತ್ರರಂಜಿನ ಪಂಡ ನಮ್ಮ ಯುವರಂಗ ರಿಜಿಸ್ಟರ್ಡ್ ಕದಂಬಾಡಿ ಮುಗುಲ ಜವಣರ್ನಾಗಲ ಒಂಜಿ ಕಾರ್ಯಾಚರಣೆ ಭಾರಿ ಎಂಕು ಖುಷಿ ಆತಂಡು ಎಂಚಿನ ಪಂಡ ಅಗ್ಲಿ ಎನ್ನ ಪಿರಾವುಟೆ ಎಂಕು ಈ ಗ್ರೌಂಡ್ ಬೋರ್ಡ್ ಬಂತು ಏನಟ ಭಾರಿ ಇಂದು ಮಂತೀರು ಎಂಕ ಅಗ್ಲಿಗೆ ಫಸ್ಟಿಗೆ ಏನು ಅಗ್ಲಿಗೆ ಭರವಸೆ ಮಂಡೆ ಈ ಗ್ರೌಂಡ್ ನಿಗ್ಲೆ ಕುರ್ಪೆ ಆಯ್ಜಿನಾಂಡ ಓಳ ಐಟು ಒಂಜಿ ರಡ್ಡೆ ಒಂಜಿ ವಿಷಯ ಆತಂಡು ಗ್ರೌಂಡ್ ಕೊರಿಯರ ಬಳ್ಳಿ ಅಪ್ಪ ಇಂದ ಅಧ್ಯಕ್ಷರಾಯನಂಚಿನ ನಿರ್ದೇಶನ ಪಂಡೆ ನಿಗ್ಲೆ ಗ್ರೌಂಡ್ ಕೊರಿಜಿನಾಂಡ ಏನೆಲ್ಲ ರೀಸನ್ ಕೊರ್ಪೆ ಇಂಕ್ಲ STMC ಹಿಂದಕ್ಕೆ ಏನು ರೀಸನ್ ಕೊರ್ಪೆ 100% ಅದು ನೀವು ಕೊರ್ಪೆ ಗ್ರೌಂಡ್ ಮಂತ್ ಕೊರ್ಪನ ವ್ಯವಸ್ಥೆ ಬಂತೇನೆ ಆಂಡಲ್ಲ ದೇವ್ರ ದಯಟ್ಟು ಒವ್ವೇ ಅಡಚಣೆ ಇದ್ದಂದೆ ಇನ್ನು ಈ ಕೋಡ ಕತ್ತಲೆಡ್ದು ಬುಕ್ಕ ಇನ್ನು ಕಾಂಡೆ ಮುಟ್ಟಲ್ಲ ದಾಳ ಒಂಜಿ ವ್ಯವಸ್ಥೆ ಇದ್ಯಾನ ಲೆಕ್ಕ ಭಾರಿ ಇದೆ ಪೊರ್ಲುಟ್ಟು ನಡ್ತಂಡು ಹಿಂದಕ್ಕೆ ಏನು ದೇವರಿಗೆ ಒಂಜಿ ಇನ್ನು ಮಂತೊಂದೊಳ್ಳೆ ದಾನ ಬಂಡ ಇಂಚಿನ ಒಂಜಿ ಕಾರ್ಯಕ್ರಮ ನಿಗಲು ಮಾಡ್ಪೋಡು ನಮ್ಮ ಊರು ಕೊಂಚ ಪುದಾರ್ ತಿಂಗಳು ತೆಪ್ಪೋಡು ಇವರಂಗ ತಂಗಡ ಪ್ರತ್ಯೇಕ ಒಂಜಿ ಕಿವಿ ಮಾತು ಪಣೊಂದೊಳ್ಳೆ ನಿಗಲು ಇಂದುಲ ಈ ಕ್ರೀಡೆಲ ಮುಕ್ಕೊಂಜಿ ಪಾಪ ತಗಲ ಬಡವರ್ನಗಲ ಅಗ್ಲೆಗಳ ಒಂಜಿ ಸಹಾಯ ನಿಗಲು ಮಾಡ್ಪೋಡು ಬೊಕ್ಕ ನಿಗಲ ಒಟ್ಟಿಗೆ ಏನು ಏಪಲ ಒಳ್ಳೆ ಎನ್ನಡ್ದ ಆಪಳಂಜಿನ ವ್ಯವಸ್ಥೆ ಖಂಡಿತವಾದ ನಿಗಲಿಗೆ ಸಹಾಯ ಬಣ್ಣ ಮಾಡ್ತೊಂದೊಳ್ಳೆ ಏಪಲ ನಿಗಲ ಏನು ಬುಡ ನಿಗಲ ಒಟ್ಟಿಗೆ ಏಪಲ ಒಳ್ಳೆ ಬಂತು ಏನು ಉಂತಪೆ ಜೈ ಹಿಂದ್ ಜೈ ಕರ್ನಾಟಕ. ಅಭಿನಂದನೆಗಳು. ಇದೀಗ ಇಂದಿನ ಅತಿಥಿಗಳಿಗೆ ಸ್ಮರಣಿಕೆ ನೀಡುವುದರ ಮೂಲಕ ಗೌರವಾರ್ಪಣೆ ಮಾಡಲಿಕ್ಕಿದ್ದೇವೆ. ಯುವರಂಗದ ಅಧ್ಯಕ್ಷರಾದಂತಹ ಹಾಗೂ ಸಂಚಾಲಕರು ಶ್ರೀ ಕೃಷ್ಣಕುಮಾರ್ ಗೌಡ ಇವರು ಇಂದಿನ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಶ್ರೀಯುತ ಶಿವರಾಮ ಗೌಡ ಇವರಿಗೆ, ಶ್ರೀ ಜಯಶಂಕರ್ ರೈ ಬೆದರುಮಾರು ಇವರಿಗೆ, ಬಶೀರ್ ಬೂಡಿಯಾರು ಹಾಗೆ ಕರುಣಾಕರ ಯಾತ್ರೆಜಾಲ್ ಇವರಿಗೆ. ಇದೀಗ ಇಂದಿನ ಪಂದ್ಯಾಟದ ಫಲಿತಾಂಶವನ್ನು ನೀಡಲಿಕ್ಕಿದ್ದಾರೆ ಶ್ರೀಯುತ ವಿಜಯಕುಮಾರ್ ರೈ ಕೋರಂಗ ಇವರು. ಆತ್ಮೀಯರೇ, ನಿನ್ನೆಯಿಂದ ಇಂದಿನ ಬೆಳಗಿನವರೆಗೆ ಕೆದಂಬಾಡಿ ಶಾಲೆಯ ಈ ಕ್ರೀಡಾಂಗಣದಲ್ಲಿ ಯುವರಂಗದ ಆಶ್ರಯದಲ್ಲಿ ಅದ್ಭುತವಾದ ಕಬಡ್ಡಿ ಪಂದ್ಯಾಟವನ್ನು ನಾವು ವೀಕ್ಷಣೆ ಮಾಡಿದ್ದೇವೆ. ಈಗ ವಿಜೇತರನ್ನ ವೇದಿಕೆಗೆ ಆಹ್ವಾನಿಸುವಂತ ಸಮಯ. ಈ ಪಂದ್ಯಾಟದ 4ನೇ ಸ್ಥಾನವನ್ನ ಆದಿಶಕ್ತಿ ಮಿತ್ತೂರು ಈ ತಂಡದ ನಾಯಕ ಹಾಗೂ ಸದಸ್ಯರು ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. 4ನೇ ಸ್ಥಾನ ಈ ಪಂದ್ಯಾಟದ 3ನೇ ಸ್ಥಾನದ ವಿಜೇತರು ಶ್ರೀರಾಮ ಫ್ರೆಂಡ್ಸ್ ಮೆರ್ಕಲ. ದಯವಿಟ್ಟು ತಂಡದ ನಾಯಕ ಹಾಗೂ ಸದಸ್ಯರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಈ ಪಂದ್ಯಾಟದ ದ್ವಿತೀಯ ಸ್ಥಾನ NFC ಮರ್ದಾಲ ತಂಡದ ನಾಯಕ ಹಾಗೂ ಸದಸ್ಯರು ವೇದಿಕೆಗೆ ಬಂದು ಅತಿಥಿಗಳಿಂದ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. NFC ಮರ್ದಾಲ.
ಈ ಪಂದ್ಯಾಟದ ಉತ್ತಮ ದಾಳಿಗಾರ ನಜೀರ್ ಮರ್ದಾಲ ತಂಡದಿಂದ ನಜೀರ್ ಮರ್ದಾಲ ಉತ್ತಮ ದಾಳಿಗಾರ. ಈ ಪಂದ್ಯಾಟದ ಉತ್ತಮ ಸರ್ವಾಂಗೀನ ಆಟಗಾರ ಉಬೇದ್ ವಿನಾಯಕ ಫ್ರೆಂಡ್ಸ್. ಉಬೇದ್ ವಿನಾಯಕ ಫ್ರೆಂಡ್ಸ್. ಬೆಸ್ಟ್ ಆಲ್ರೌಂಡರ್ ಉಬೇದ್ ವಿನಾಯಕ ಫ್ರೆಂಡ್ಸ್. ಬೆಸ್ಟ್ ಡಿಫೆಂಡರ್ ಮಣಿ ವಿನಾಯಕ ಫ್ರೆಂಡ್ಸ್. ಬೆಸ್ಟ್ ಡಿಫೆಂಡರ್ ಮಣಿ ವಿನಾಯಕ ಫ್ರೆಂಡ್ಸ್. ಯುವರಂಗದ ಆಶ್ರಯದಲ್ಲಿ ನಡೆದಂತ 2ನೇ ವರ್ಷದ ಮುಕ್ತ ಪುರುಷರ ಕಬಡ್ಡಿ ಪಂದ್ಯಾಟದ ಪ್ರಥಮ ಸ್ಥಾನ ವಿನಾಯಕ ಫ್ರೆಂಡ್ಸ್ ಕುಮ್ರಾ. ವಿನಾಯಕ ಫ್ರೆಂಡ್ಸ್ ಕುಮ್ರಾ. ದಯವಿಟ್ಟು ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಅತಿಥಿಗಳಿಂದ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿನಾಯಕ ಫ್ರೆಂಡ್ಸ್ ಕುಮ್ರಾ. DJ Abby exclusive mix. ಸಮಾರೋಪ ಸಮಾರಂಭದ ಧನ್ಯವಾದ ಸಮರ್ಪಣೆಯನ್ನು ಸಂಚಾಲಕರಾದಂಥ ಶ್ರೀ ಕೃಷ್ಣಕುಮಾರ್ ಗೌಡ ಇವರು ನೆರವೇರಿಸಲಿದ್ದಾರೆ. ಯುವರಂಗ ರಿಜಿಸ್ಟರ್ಡ್ ಕದಂಬಾಡಿ ಪುರುಷರ 65 kg ವಿಭಾಗದ 2ನೇ ವರ್ಷದ ಒನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಟದ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಶ್ರೀ ಬಸರು ಬೂಡಿಯಾರು, ಅಧ್ಯಕ್ಷರು STMC ಕದಂಬಡಿ ಶಾಲೆ ಇವರಿಗೆ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಈ ಕಾರ್ಯಕ್ರಮದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀ ಜಯಶಂಕರ ರೈ ಬೆದರಮಾರು, ಉದ್ಯಮಿಗಳು ಮಂಗಳೂರು, ಇವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳು. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ಶ್ರೀ ಕರುಣಾಕರ ಯಾತ್ರಾಜಾಲು, ಅಧ್ಯಕ್ಷರು ಶ್ರೀರಾಮ ಮಂದಿರ ಕದಂಬಡಿ ಇವರಿಗೆ, ಮಾಜಿ ಅಧ್ಯಕ್ಷರು ಶ್ರೀರಾಮ ಮಂದಿರ ಕದಂಬಡಿ ಇವರಿಗೆ ಯುವರಂಗದ ಪರವಾಗಿ ಧನ್ಯವಾದಗಳು. ಶ್ರೀ ಶಿವರಾಮಗೌಡ ವಿದ್ಯಾಪೆ, ಉಪಾಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕೆಯೂರು ಕದಂಬಡಿ ಇವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಅದೇ ರೀತಿ ಯುವರಂಗದ ಅಧ್ಯಕ್ಷರಾಗಿರತಕ್ಕಂಥ ನಿತೇಶ್ ರೈ ಕೋರಂಗರವರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ಕ್ರೀಡಾ ಕಾರ್ಯದರ್ಶಿ ಆಗಿರತಕ್ಕಂಥ ರಕ್ಷಿತ್ ವಿದ್ಯಾಪೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಲಿಖಿತ್ ಗೌಡ ವಿದ್ಯಾಪೆ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಈ ಕಾರ್ಯಕ್ರಮ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಸಂತೋಷ್ ಕುಮಾರ್ ರೈ ಕೋರಂಗ ಇವರು ಯುವರಂಗದ ಮಾಜಿ ಅಧ್ಯಕ್ಷರಾಗಿರುತ್ತಾರೆ. ಇವರಿಗೆ ಯುವರಂಗದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಸಹಕರಿಸಿದಂಥ ವಿಜಯಕುಮಾರ್ ರೈ ಕೋರಂಗ, ಮೋನಾಲು ಮುಂಡಾಲ ಇವರಿಗೂ ಕೂಡ ಅದೇ ರೀತಿ ಅಕ್ಷತ್ ವಿದ್ಯಾಪಿ ಅವರು ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟಂಥ STMCನ ಸರ್ವ ಸದಸ್ಯರಿಗಳಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಯುವರಂಗ ರಿಜಿಸ್ಟರ್ಡ್ ಕದಂಬಡಿಯ
ಎಲ್ಲ ಸದಸ್ಯರಿಗೂ ಕೂಡ ಹಗಲು ಇರಲು ಶ್ರಮಿಸಿದಂಥ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಸಂಚಾಲಕನ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಸುದ್ದಿ ಮೀಡಿಯಾದವರು ಅತ್ಯಂತ ಕಾರ್ಯಕ್ರಮದ ಚಿತ್ರೀಕರಣ ಮಾಡಿದ್ದಾರೆ. ಇವರಿಗೂ ಕೂಡ ನಾವು ಯುವರಂಗದ ಪರವಾಗಿ ಧನ್ಯವಾದಗಳು ಅರ್ಪಿಸಿದ್ದೇನೆ. ಅದೇ ರೀತಿ ಚಿಂತನ ಕಾವು ಲೈಟಿಂಗ್ಸಿನ ಅವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಯೋಗೀಶ್ ಕಾವು ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಶ್ರೀ ಕ್ಷೇತ್ರ ಸನ್ಯಾಸಗುಡ್ಡ ಶ್ರೀರಾಮ ಭಜನಾ ಮಂಡಳದ ಆಡಳಿತ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ನಮಗೆ ಇಲ್ಲಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತಾರೆ. ಇವರಿಗೆ ಯುವರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದಾಗಿದೆ ಮಾಡಿದ್ರೆ ಮನೆಯಲ್ಲಿ ಸರಿ. ಎಲ್ಲರಿಗೂ ಧನ್ಯವಾದಗಳು. ಚಿನ್ನ ಅಂದ್ರೆ ಸರ್ವರಿಗೂ ತಕ್ಷಣ ನೆನಪಿಗೆ ಬರೋದು ಮುಳಿಯ. ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರಿನ ಜನಮನದಲ್ಲಿ ನೆಲೆನಿಂತಿರುವ ಮುಳಿಯಾದಲ್ಲಿ ಮದುಮಗಳ ಕಣ್ಮನ ಸೆಳೆಯುವ ಅತಿ ನೂತನ ಡಿಸೈನ್ಸ್ನ ಚಿನ್ನಾಭರಣಗಳ ವಿಶಾಲ ಸಂಗ್ರಹ. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 100% 916 ಪರಿಶುದ್ಧತೆಯ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳನ್ನು ಪರಿಚಯಿಸಿದ್ದು ನಿಮ್ಮ ಮುಳಿಯ. 75 ವರ್ಷಗಳ ಸ್ವರ್ಣ ಪಾರಂಪರ್ಯದ ಸೇವೆ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.